ಅವನತಿ ಫಸ್ಟ್ ಪೋರ್ಷನ್ನಲ್ಲಿ ನನ್ನ ಪರ್ಸನಲ್ ಲೈಫ್ ಮತ್ತು ಪ್ರೊಫೆಷನಲ್ ಲೈಫ್ ವಿಷಯ ವಿವರಿಸಿದ್ದೀನಿ. ಅವನತಿ ಸೆಕೆಂಡ್ ಪೋರ್ಷನ್ನಲ್ಲಿ ಪ್ರೀ ಪ್ಯಾಂಡಮಿಕ್ ವಿವರಿಸಿದ್ದೀನಿ. ಸೊ ಇದು ಅವನತಿ ಥರ್ಡ್ ಪೋರ್ಷನ್, ಇದರಲ್ಲಿ ಪ್ರಾಕ್ಟಿಕಲ್ ಪ್ಯಾಂಡಮಿಕ್ಕನ್ನು ವಿವರಿಸ್ತೇನೆ. ಸೊ 2019 ಪ್ಯಾಂಡಮಿಕ್ ಪೋರ್ಷನ್ ಸ್ಟಾರ್ಟ್ ಆಗೋದು. ಸೊ ಇಲ್ಲಿ ಫಸ್ಟ್ ಎಂಟ್ರಿ ಕೊಡೋದೇ ಬನ್ನೂರು ಪೊಲೀಸ್ ಅವರು. ಹೇಳಬೇಕಂದ್ರೆ ಈ ವಿಷಯ ನಾನು 2018 ನಡೆದಿದ್ದು, ನಾನು ಅಲ್ಲಿ ಹೇಳಿಲ್ಲ 2018 ಯಾಕೆಂದರೆ ರಿಪಿಟೇಷನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಹೇಳಿಲ್ಲ. ಸೊ ಇಲ್ಲಿ ಹೇಳ್ತಿದ್ದೀನಿ. ಸೊ 2019 ಬನ್ನೂರು ಪೊಲೀಸರು ಫಸ್ಟ್ ಎಂಟ್ರಿ ಕೊಡ್ತಾರಲ್ಲ, ಕೊಡೋದು ಸಮನ್ಸ್ ಇಟ್ಕೊಂಡು ಬರ್ತಾರೆ. ಕೋರ್ಟಿಂದ ಸಮನ್ಸ್ ಬಂದಿರುತ್ತೆ, ಒಂದು ಕೋರ್ಟ್ ಕೇಸ್ ಅಟೆಂಡ್ ಮಾಡೋದಕ್ಕೆ. ಸೊ ಏನು ಆ ಕೇಸ್ ಅಂದರೆ 2018 ಫೆಬ್ರವರಿಯಲ್ಲಿ ನಮ್ಮ ಡ್ಯಾಡಿ ಜೊತೆ ಕ್ಯೂನಿಕ್ಸ್ ಕಂಪ್ಯೂಟರ್ ಸೆಂಟ್ರಲ್ಲಿ ಗಲಾಟೆ ಆಗಿತ್ತು. ಏನದು ಗಲಾಟೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ಈಗ ಆಲ್ರೆಡಿ ಈ ವಿಷಯ ಸಿಕ್ಕಾಬಟ್ಟೆ ಸರಿ ಹೇಳ್ಬಿಟ್ಟಿದ್ದೀನಿ. ನಮ್ಮ ಡ್ಯಾಡಿದು ಇದ್ದಿದ್ದೆ ಕತೆ ಅಲ್ಲ, ಮಾಮೂಲಿ ಹಳೆಯ ಕತೆ. ಅಂದರೆ ಪ್ರಾಪರ್ಟಿ 15-20 ಲಕ್ಷ ಬೆಲೆ ಭಾಳ ಪ್ರಾಪರ್ಟಿನ ಬರೀ 50,000 ರೂಪಾಯಿ ಮಾರಾಟ ಮಾಡ್ಕೊಂಡಿದ್ದಾರೆ. ಅದು ಅಲ್ಲದೆ ಸೇಲ್ ಅಗ್ರಿಮೆಂಟ್ ಮಾರಾಟ ಮಾಡಿ ಶುದ್ಧ ಕ್ರಯ ಮಾಡಿರ್ತಾರೆ, ಆದರೆ ಸೇಲ್ ಡೀಡ್ಗಳನ್ನು ಯಾವುದೂ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಕಡಿಮೆ ದುಡ್ಡು ಇಸ್ಕೊಂಡಿರ್ತಾರೆ. ಸೊ ದುಡ್ಡು ಇಸ್ಕೊಂಡಿದ್ದು ಅದು ಅಲ್ಲದೆ ಕೈಗೆ ಸಿಗದೆ ಮನೆ ಬಿಟ್ಟು ಹೊಡೋಗ್ತಾರೆ. ಸೊ ನಾನು ಕೇಳಿದಾಗಲೇ ಬರೀ 50 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಅಷ್ಟರಲ್ಲೇ ಜೀವನ ಕಳೆದ್ಬಿಟ್ಟು ನನಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟರಾದಾಗಿ ಅಕೌಂಟ್ಸ್ ಕೂಡ ತೋರಿಸ್ತಾರೆ. ಸೊ ಈ ಥರ ಎಲ್ಲ ನಡೀತಾ ಇತ್ತು. ಸೊ ನನಗೆ ಊಟಕ್ಕೂ ದುಡ್ಡು ಕೊಡ್ತಾ ಇರಲಿಲ್ಲ. ಸೊ ಆವಾಗ ನಾನೇನು ಮಾಡಿದೆ, ನಮ್ಮ ಡ್ಯಾಡಿ ಜೊತೆ ಆಲ್ರೆಡಿ ನಮ್ಮ ಮಮ್ಮಿ ಜೊತೆ ಆಲ್ರೆಡಿ ಬ್ರೇಕಪ್ ಆಗೋಗಿತ್ತು. ಸೊ ಫೆಬ್ರವರಿ 2018 ನಾನು ನಮ್ಮ ಡ್ಯಾಡಿ ಹತ್ರ ದುಡ್ಡು ಕೇಳೋಕೆ ಊಟಕ್ಕೆ ದುಡ್ಡು ಕೇಳೋಕೆ ಹೋದಾಗ ಅವರು ದುಡ್ಡು ಕೊಡೋದಿಲ್ಲ, ಹಂಗೆ ಅಂತ ಏನೋ ಕತೆ ಹೊಡಿತಾರೆ. ಸೊ ಅವಾಗ ನನ್ನ ಕೋಪ ಬಂದ್ಬಿಟ್ಟು ಅವ್ರ ಜೊತೆ ಜೋರ ಮಾತಾಡ್ತೀನಿ. ಅವಾಗ ಅವ್ರು ಹೊಡಿಯೋಕ್ಕೆ ಬರ್ತಾರೆ. ಸೊ ನಾನು ಹೊಡೆದೇ ಬಿಡ್ತೀನಿ. ಸೊ ನಮ್ಮಿಬ್ಬರ ಮಧ್ಯೆ ಕೈ ಮೇಲೆ ಹಚ್ತೀನಿ ನಾವಿಬ್ಬರು. ಸೊ ಅವಾಗ ಅವ್ರು ಪ್ಲಾಸ್ಟಿಕ್ ಚೇರು ಅವಳು ಮುಳು ಸಿಕ್ತು, ಅವ್ರ ಹತ್ರ ಏನೇನು ಅವ್ರ ಕೈಗೆ ಏನೇ ಸಿಗುತ್ತೋ ಅದರೆಲ್ಲ ಅವ್ರು ಹೊಡೆದ್ರು. ನನ್ನ ಕೈಗೆ ಏನು ಸಿಗುತ್ತೆ ಅದು ನಾನು ಕೂಡ ತೆಗೆದು ಅವ್ರ ಮೇಲೆ ಎಸೆದೆ. ಅವಾಗ ಏನಾಯಿತು, ಸಡನ್ನಾಗಿ ಬನ್ನೂರು ಪೊಲೀಸವರು ಎಂಟ್ರಿ ಕೊಡ್ತಾರೆ. ಬನ್ನೂರು ಪೊಲೀಸ್ CN ಮಹೇಶ್ ಅಂತ ಇರಬೇಕು ಮೇ ಬಿ ಅವ್ರ ಹೆಸರು. ಹೋಂಡಾ ಶೈನ್ ಗಾಡೀಲಿ ಬಂದರು. ಸೊ ಅವರು ಮತ್ತು ಇಬ್ಬರು ಸ್ಟಾಫ್ಗಳು ಒಟ್ಟಿಗೆ ಪೊಲೀಸು ಸಿವಿಲ್ ಡ್ರೆಸ್ಸಲ್ಲಿದ್ದರು, ಮಾಮೂಲಿ ಕಲರ್ ಬಟ್ಟೆಲ್ಲಿದ್ದರು, ಯೂನಿಫಾರ್ಮ್ ಇರಲಿಲ್ಲ. ಸೊ ಬನ್ನೂರು ಕ್ಯೂನಿಕ್ಸ್ ಕಂಪ್ಯೂಟರ್ ಸೆಂಟ್ರಿಗೆ ದಿಢೀರಂತ ಎಂಟ್ರಿ ಕೊಡ್ತಾರೆ. ದಿಢೀರಂತ ಎಂಟ್ರಿ ಕೊಟ್ಟು ನನಗೆ ಈ ಬೆನ್ನಿಂದ ಪೈಡ್ ಅಂತ ತಲೆ ಮೇಲೆ ಕತ್ತು ಮೇಲೆಲ್ಲ ಹೊಡಿತಾರೆ. ಆ್ಯಕ್ಚುಲಿ ಅವರು ಟಾರ್ಗೆಟ್ ಮಾಡೇ ಹೊಡಿದು ಕತ್ತು ಮೇಲೆ ಕರೆಕ್ಟಾಗಿ ಹೊಡಿತಾರೆ, ಕತ್ತು ಮೇಲೆ ತಲೆ ಮೇಲೆ ಹೊಡಿತಾರೆ, ಕಿವಿ ಮೇಲೆ ಹೊಡಿತಾರೆ. ಸೊ ನಾನು ಹೊಡೆದ್ಬಿಟ್ಟು ನಾನು ಪೊಲೀಸ್ ಅಲ್ವಾ, ಅವ್ರಿಗೆ ಹೊಡಿಯೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಪೊಲೀಸವ್ರ ಮೇಲೆ ಕೈ ಮಾಡಿದ್ರೆ ಕಾನೂನಾತ್ಮಕವಾಗಿ ಶಿಕ್ಷಾರ್ಹ ಅಪರಾಧ. ಸೊ ಹೀಗಾಗಿ ನಾನು ಅವ್ರ ಮೇಲೆ ಕೈ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅವರು ಹೊಡೆದು ತಲೆ ಮೇಲೆ ಹೋಗು ಹಂಗೆ ಅಂತ ಅಂದ್ಬಿಟ್ಟು ಕಳ್ಸೋಕ್ಕೆ ಅಂತ ಬರ್ತಾರೆ. ಸೊ ಅವಾಗ ಅದೆಲ್ಲ ಮುಂಚೆ ಇದ್ದಿದ್ದೆ. ನಮ್ಮ ಡ್ಯಾಡಿ ಡಿಫೆನ್ಸ್ ಮಾಡೋಕ್ಕೋಸ್ಕರ, ನಮ್ಮ ಡ್ಯಾಡಿ ಪರವಾಗಿ ಫೀಲ್ಡಿಂಗ್ ಮಾಡೋಕ್ಕೋಸ್ಕರ ಬನ್ನೂರು ಪೊಲೀಸವರು ಸತತವಾಗಿ ಕೆಲಸ ಮಾಡ್ತಾಯಿದ್ರು. ಬರೀ ನಮ್ಮ ಡ್ಯಾಡಿನೇ ಅಂತಲ್ಲ, ನಮ್ಮ ಅಜ್ಜಿ ಫ್ಯಾಮಿಲಿ ಅವರೆಲ್ಲರ ಪರವಾಗಿ ಅವರು ಫೀಲ್ಡಿಂಗ್ ಮಾಡ್ತಾಯಿದ್ರು. ಸೊ ಅವಾಗಲೂ ಕೂಡ ಬನ್ನೂರು ಪೊಲೀಸ್ ಸ್ಟೇಷನಲ್ಲಿ ನನ್ನ ಮತ್ತು ಫೆಬ್ರವರಿ 2018 ನನ್ನ ಮತ್ತು ಡ್ಯಾಡಿ ಮಧ್ಯೆ ಗಲಾಟೆ ನಡೆದಾಗ ಅವ್ರು ಬಂದು ಫೀಲ್ಡಿಂಗ್ ಮಾಡಿದರು. ಸೊ ಅವ್ರ ಜೊತೆ ಅವ್ರ ಫೀಲ್ಡಿಂಗ್ ನೋಡಿ ನನಗೂ ಸಾಕಾಗೋಗಿತ್ತು. ಸೊ ಅವಾಗ ಅವ್ರಿಗೆ ಹೇಳಿದೆ ಜೋರಾಗಿ, ಇವೇನು ಸರ್ ಅಪ್ಪ ಮಕ್ಕಳೆಲ್ಲ ಊರಲ್ಲಿ ಯಾರ್ಯಾರು ಜಗಳ ಮಾಡ್ತಾರೆ, ಅವಾಗೆಲ್ಲ ಜಗಳ ಬಿಡಿಸೋ ಬರ್ತೀರ ನೀವು, ಅದೇನೇ ಬರೀ ನಾನು ನಮ್ಮ ಡ್ಯಾಡಿ ಮಾತಾಡುವಾಗ ಮಾತ್ರ ಒಬ್ಬ ಚಕ್ ಅಂತ ಗಲಾಟೆ ಮಾಡಿದ ತಕ್ಷಣ ಎಂಟ್ರಿ ಕೊಟ್ಬಿಡ್ತಾರ, ಯಾರು ಕರೆದು ನಿಮ್ಮನ್ನ ಹಂಗೆ ಅಂತೇಳಿ, ಏನು ಪೊಲೀಸವ್ರನ್ನ ಪ್ರಶ್ನೆ ಮಾಡ್ತೀಯ ನಡಿ ಹಂಗೆ ಅಂದ್ಬಿಟ್ಟು ಟೇಷನ್ ನಡಿಯೋ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಸ್ಟೇಷನ್ಗೆ. ಆ್ಯಕ್ಚುಲಿ ಸ್ಟೇಷನ್ಗೆ ಕೂಡ ಅವ್ರು ಕರ್ಕೊಂಡು ಹೋಗಲಿಲ್ಲ, ನಡೆಯೋ ಗಾಡಿ ತಗೊಂಡು ಸ್ಟೇಷನ್ ನಡಿಯೋ ಅಂತ ಕಂಡ್ರು. ನಾನೇ ಗಾಡಿ ತೊಗೊಂಡು ಸ್ಟೇಷನ್ಗೆ ಹೋದೆ. ನಾನು ಅವಾಗ ಮೇ ಬಿ ಬೈಕ್ ಇತ್ತು ಅಂತ ಅಂದ್ಕೊಳ್ತೀನಿ ನನ್ನ ಹತ್ರ, ಯಾವುದು ಬೈಕಲ್ಲೇ ಹೋಗಿರೋದು ನಾನು ಅವಾಗ ಆ ಟೈಮಲ್ಲಿ. ಸೊ ಬೈಕಲ್ಲಿ ಹೋದೆ, ನಾನು ಗಾಡೀಲಿ ಹೋದೆ. ಸೊ ಹೋಗಿ ನಾನು ಬನ್ನೂರು ಪೊಲೀಸ್ ಸ್ಟೇಷನ್ ಉಳ್ಕೊಂಡೆ. ಅವಾಗ ಕೂತ್ಕೊಂಡೆ. ಅವಾಗ ಇವರು ಬಂದರು, CN ಮಹೇಶ್ ಅವರೆಲ್ಲ ಬಂದರು. ಸೊ ಬಂದ್ಬಿಟ್ಟು ಅವರು, ಏನೋ ನೀನು ಹೆಸರು ಹೇಳ್ಬೇಕು, ನಿಮಗೆ ನಿಮ್ಮ ತಂದೆ ವಿಷಯ, ನಿಮ್ಮ ತಂದೆ ಮನೆ ಹತ್ರ ಹೋಗ್ಬೇಡ, ಕೆಲಸ ಹತ್ರ ಹೋಗ್ಬೇಡ, ಅವ್ರದ್ದು ದುಡ್ಡೆಲ್ಲ ಕೇಳಬೇಡ, ನಿಂದೇನಾದ್ರು ಸಮಸ್ಯೆ ಇದ್ದರೆ ಕೋರ್ಟಲ್ಲಿ ಸಿವಿಲ್ ಕೇಸ್ ಹಾಕು ಅಂತ ಹೆಸರು ಹೇಳಬೇಕು ನಿನಗೆ, ಹಂಗೆ ಅಂದ್ಕೊಂಡು ಗಲಾಟೆ ಮಾಡಿದ್ರು. ಜೋರಾಗಿ ಕೆಲಸ ಮಾಡೋ ಹೋಗಿ ಗಾರೆ ಕೆಲಸ ಮಾಡೋ, ಕೂಲಿ ಕೆಲಸ ಮಾಡೋದಾರು, ಇಷ್ಟು ಅಡ್ಡ ಉದ್ದ ಬೆಳೆದಿದ್ಯಾ, ಜೀವನ ಮಾಡೋಕೆ ಊಟ ಉಡ್ಸ್ಕೊಂಡು ತಿನ್ನೋಕೆ ಯೋಗ್ಯತೆ ಇಲ್ಲ ನಿನಗೆ, ಹಂಗೆ ಬಾಯಿಗೆ ಬಂದಿದ್ದೆಲ್ಲ ಬೈದು ಅವಮಾನ ಮಾಡ್ತಾರೆ. ಸೊ ಸ್ಟೇಷನ್ ತುಂಬ ಕೂಡ ಜನಗಳನ್ನೆಲ್ಲ ತುಂಬಿಸಿದ್ರು. ಸೊ ಅವ್ರುಗಳೆಲ್ಲ ಚೆನ್ನಾಗಿ ಪ್ರಚಾರ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ. ಸೊ ಅವಾಗ ನಾನೇನು ಹೇಳ್ತೀನಿ, ಸರಿ ಆಯಿತು ಅಂದ್ಬಿಟ್ಟು ಹೋಗಿ ಸ್ವಲ್ಪ ಹೊತ್ತು ಬೈದು ಅಲ್ಲಾದಮೇಲೆ ಸರಿ ಎದೋಗಿ ಮನೆಗೆ ಹೋಗಿ ಹಂಗೆ ಅಂತ ಬೈತಾರೆ. ಅವಾಗ ನಾನು ಹೋಗೋದಿಲ್ಲ. ಸರ್ ಇಲ್ಲ ಎದೋಗೋದಿಲ್ಲ, ನಾನು ಕೇಸ್ ಹಾಕಿ ನನ್ನ ಮೇಲೆ FIR ಹಾಕಿ ಫಸ್ಟು, ನೀವು ಏನು ಕೇಸ್ ಕರ್ಕೊಬಂದು ಸುಮ್ಮನೆ ಕುರ್ಚಿದ್ ಕಳಿಸ್ತೀರಾ, ಒಂದು ಕೇಸ್ FIR ಹಾಕಿ ಆಮೇಲೆ ಎದೋಗ್ತೀನಿ ಅಂತ ಹೇಳಿದೆ. ಸೊ ಅವಾಗ ಅವರು ಏನಂತ ಕಂಪ್ಲೇಂಟ್ ಕೊಡಬೇಕು ಅಂದರೆ, ನೀವು ಯಾಕೆ ಬಂದು ಅಟೆಂಡ್ ಮಾಡಿದ್ರಿ ಅಂದರೆ, ನಮ್ಮ ಅಪ್ಪ ಮಗ ಜಗಳ ಮಾಡುವಾಗ ನೀವು ಯಾಕೆ ಬಂದ್ರಿ, ಯಾರು ನಿಮಗೆ ಕರೆಸಿದ್ದು, ಕಂಪ್ಲೇಂಟ್ ಕೊಟ್ಟಿದ್ದು ಯಾರು? ಸೊ ಕಂಪ್ಲೇಂಟ್ ಕೊಟ್ಟ ಮೇಲೆ FIR ಹಾಕಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ, ನೋಡೇ ಬಿಡೋದ ಅಂದ್ಬಿಟ್ಟು ಕೂತ್ಕೊಬಿಟ್ಟೆ. ಅವಾಗ ಎದ್ದು ಬರಲಿಲ್ಲ ನಾನು. ಆವಾಗ ಅವ್ರು ಏನು ಮಾಡಿದ್ರು, ಸ್ವಲ್ಪ ಹೊತ್ತು ನೋಡಿದ್ರು ಎದ್ದೋಯ್ತಾನೆ ಅಂತ, ನಾ ಎದ್ದೋಗಲೇ ಇಲ್ಲ. ಅವಾಗ ಒಂದಿಬ್ಬರೇ ಎದ್ದೋಗಪ್ಪ, ಇದಕ್ಕೆಲ್ಲ ಕೇಸ್ ಹಾಕ್ತಾರೆ ಹಂಗೆ ಅಂತ, PT ಕೇಸು ಹಂಗೆ ಅಂದರು. ಸೊ ಇಲ್ಲ ನನಗೆ ಕೇಸ್ ಹಾಕಿ ಅಂತ ಪಟ್ಟಿಡಿದೆ.
ಅವಾಗ ಅವ್ರೇನು ಮಾಡಿದ್ರು, ನಮ್ಮ ಡ್ಯಾಡಿ ಕರ್ಕೊಂಡೋಗಿ ಬನ್ನೂರು ಪೊಲೀಸ್ ಸ್ಟೇಷನಲ್ಲಿ ಇದು ಮಾಡಿಸಿದ್ರು, ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸಿದ್ರು. ಸೊ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಬಿಟ್ಟು ನನ್ನ ಮೇಲೆ ಒಂದು ಕೇಸ್ ಫಿಟ್ ಮಾಡಿದ್ರು. ಆ್ಯಕ್ಚುಲಿ ಅವಾಗ ಅವರು ಕೇಸ್ ಫಿಟ್ ಮಾಡಿದ್ದೀನಿ ಅಂತ ಹೇಳೋದಿಲ್ಲ, ಯಾಕೆಂದರೆ ಕೇಸ್ ಫಿಟ್ ಮಾಡಿ ಕೇಸ್ ಫಿಟ್ ಆದಮೇಲೆ ನನ್ನನ್ನು ಸ್ಟೇಷನಿಂದ ಈಚೆ ಕರ್ಕೊಬರೋಕ್ಕೆ ಒಂದು ಸ್ಟೇಷನ್ ಬೇಲ್ ಅಂತ ಆಗಬೇಕು, ಯಾರಾದ್ರು ಸೆಕ್ಯೂರಿಟಿಗೆ ಸಿಗ್ನೇಚರ್ ಮಾಡಬೇಕು. ಸೊ ನನ್ನ ಕಡೆಯಿಂದ ಸಿಗ್ನೇಚರ್ ಮಾಡೋಕ್ಕೂ ಯಾವ ವ್ಯಕ್ತಿನೂ ಇರಲಿಲ್ಲ. ಸೊ ಹೀಗಾಗಿ ಅವ್ರೇನು ಮಾಡಿದ್ರು, ಸುಮ್ಮನೆ ಆಯಿತು ಹೋಗು ಅಂತ ಕಳೆದ್ರು. ನಾನು FIR ನಂಬರ್ ಕೊಡಿ ಅಂದೆ. ಇದೆಲ್ಲ ಇಲ್ಲ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಫೀಸ್ಗೆ ಹೋಗು, ಅಲ್ಲಿ ಸಿಗುತ್ತೆ, ಇಲ್ಲಿ ಯಾವುದು ಸಿಗೋದಿಲ್ಲ, ಹೋಗು ಅಂದರು. ಸೊ ಅವಾಗ ನಾನೇನು ಅಂದ್ಕೊಂಡೆ, ಇವ್ರು ಯಾವುದೂ FIR ಹಾಕಿಲ್ಲ, ಸುಮ್ಮನೆ FIR ಹಾಕು ಅಂತ ಫೋರ್ಸ್ ಮಾಡಿದ್ದಕ್ಕೆ ಇವರು FIR ಹಾಕಿದ್ದೀನಿ ಅಂತ ಹೇಳಿದ್ದು ಅಂತ ಅಂದ್ಕೊಂಡು ಸುಮ್ಮನೆ ಹೊಡೋದೆ. ಸೊ ಅವಾಗ ಅವ್ರೇನು ಮಾಡಿದ್ರು, ಅಷ್ಟಕ್ಕೆ ನಿಂತೋಯ್ತು ಅದು ಕತೆ. ಸೊ ಅವಾಗ ಒಂದು ವರ್ಷ ಫೆಬ್ರವರಿ 2018 ನಾನು ಮತ್ತು ನಮ್ಮ ಡ್ಯಾಡಿ ಮಧ್ಯೆ ಕಿಯೋನಿಕ್ಸ್ ಕಂಪ್ಯೂಟರ್ ಸೆಂಟರಲ್ಲಿ ಗಲಾಟೆ ನಡೆದಿದ್ದು. ಸೊ ಇವ್ರೇನು ಮಾಡ್ತಾರೆ, ಒಂದು ವರ್ಷ ಅದನ್ನೆಲ್ಲ ಹೈಡ್ ಮಾಡಿ ಇಟ್ಬಿಟ್ಟು ಫೆಬ್ರವರಿ 2019 ನನಗೆ ಸಮನ್ಸ್ ತೊಗೊಬಂದು ಕೊಡ್ತಾರೆ. ಅಂದರೆ ಕೋರ್ಟ್ ಅಟೆಂಡ್ ಮಾಡಬೇಕು ನೀನು ಹೋಗು ಅಂತ. ಅವಾಗ ಯಾವ ಕೇಸ್ ಇದು ಅಂತ ಕೇಳ್ತೀನಿ. ಅವಾಗ ಕಿಯೋನಿಕ್ಸಲ್ಲಿ ನಿಮ್ಮ ಡ್ಯಾಡಿ ಜೊತೆ ಜಗಳ ಮಾಡಿದೆಲ್ಲ ಆ ಕೇಸ್ ಇದು ಹಂಗೆ ಅಂತ ಹೇಳ್ತಾರೆ. ಸೊ ಆಯಿತು ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ನನ್ನ ಕಸಿನ್ ಒಬ್ಬನಿಗೆ ರಾಮಚಂದ್ರ ಅಂತ ಮಾದೇಪುರದಲ್ಲಿ ಸುಬ್ಬಮ್ಮ ಫ್ಯಾಮಿಲಿಯಲ್ಲಿ ಒಬ್ಬ ಮಗ, ಸುಬ್ಬಮ್ಮ ಮೊಮ್ಮಗ ಇದ್ದಾನೆ, ಲಾಯರ್, ಅವನು ಸಿವಿಲ್ ಲಾಯರ್ ಆ್ಯಕ್ಚುಲಿ ಅವನು. ಆದರೂ ಅವನನ್ನು ಕಾಂಟ್ಯಾಕ್ಟ್ ಮಾಡಿದೆ, ಹಿಂಗಾಗೈತೆ ಒಂಚೂರು ಹೆಲ್ಪ್ ಮಾಡು ಅಂತ. ಸರಿ ಆಯಿತು ನವೀನ ಅಂತ ಹೇಳ್ದೆ. ಅವಾಗ ನಾನೇನು ಮಾಡಿದೆ, ಅಷ್ಟೊಳಗೆ ಫೆಬ್ರವರಿ 2019 ಒಳಗೆಲ್ಲ ನಾನು ಆಲ್ರೆಡಿ ಮಾಫಿಯಾ ಮ್ಯಾಥಮೆಟಿಕ್ಸ್ 3rd ವರ್ಷನ್ ಕೂಡ ಮಾಡಿದೆ, ಚೆಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿಬಿಟ್ಟಿದ್ದೆ. ಸೊ ಈಗ ನಾನು ಬ್ಯಾಕ್ ಟು ಬ್ಯಾಕ್ ಕಂಪ್ಲೇಂಟ್ ಲೆಟರ್ಗಳನ್ನು ಆಲ್ರೆಡಿ ಫೈರ್ ಮಾಡ್ತಾಯಿದ್ದೆ. ದಡಬಡ ಅಂತ ಬರೆದು ಪೊಲಿಟಿಷ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾನೆ ಇದ್ದೆ, ರಿಜಿಸ್ಟರ್ ಪೋಸ್ಟ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ಡೀಟೇಲ್ ಹೇಳ್ಬಿಡ್ತೀನಿ ಇದರಲ್ಲಿ. ಆದಷ್ಟು ಹೇಳ್ಬೇಕಂದ್ರೆ ನಾನು ಯಾವುದೇ ವಿತೌಟ್ ಸ್ಕ್ರಿಪ್ಟ್ ವೀಡಿಯೋ ವಾಯ್ಸ್ ತೊಗೊಳ್ತಾ ಇದ್ದೀನಿ. ಹೀಗಾಗಿ ಪರ್ಟಿಕ್ಯುಲರಾಗಿ ಡೇಟ್ಗಳು ಅದೆಲ್ಲ ಮೆನ್ಷನ್ ಮಾಡೋಕ್ಕಾಗೋದಿಲ್ಲ. ಸೊ ಇದೆಲ್ಲ ಮೊಬೈಲಲ್ಲಿ ಅಥವಾ ಆನ್ಲೈನಲ್ಲಿ ಎಷ್ಟಿದೆ ಅದನ್ನೆಲ್ಲ ಸ್ಕ್ರೀನ್ ವೀಡಿಯೋ ರೆಕಾರ್ಡ್ ಮಾಡಿ ಇದೇ ವೀಡಿಯೋದಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ನಾನು ಫಸ್ಟ್ ಮೊಬೈಲ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದು 2014 ಬಜಾಜ್ ಪಲ್ಸರ್ 200 ತೊಗೊಂಡಲ್ಲ. ಸೊ ಅವಾಗ ಅದು ತೊಗೊಂಡಿನೇ ಗಾಡಿ ಫೋರ್ಕ್ ಪ್ರಾಬ್ಲಮ್ ಇತ್ತು. ಅಂದರೆ ಫೋರ್ಕ್ ಸೈಡ್ಗೆ ಹೇಳ್ಕೊಂಡು ಹೋಯ್ತು ಅದು ಗಾಡಿ, ನೀವು ಕೈ ಬಿಟ್ಟರೆ ಸಾಕು ಲೆಫ್ಟ್ ಸೈಡ್ ಹೇಳ್ಕೊಂಡ್ಬಿಡ್ತಾಯಿತ್ತು. ಸೊ ಹೀಗಾಗಿ ಆ ಗಾಡಿ ರಿಪೇರಿ ಮಾಡ್ಸೋಕ್ಕೋಸ್ಕರ ಟ್ರೈ ಮಾಡಿದೆ, ಶೋರೂಮ್ಗೆ ಹೋದೆ. ಸೊ ಅವಾಗ ಸಾರ್ಟ್ ಔಟ್ ಆಗಲಿಲ್ಲ. ಒಂದೊಂದು ಸರಿ ರಿಪೇರಿಗೆ ಬಿಟ್ಟಾಗಲೂ ಒಂದೊಂದು ಪ್ರಾಬ್ಲಮ್ ಜಾಸ್ತಿ ಆಯ್ತಾಯಿತು. ಕೊನೆಗೆ ಗಾಡಿ ಪೇಂಟೆಲ್ಲ ಕಿತ್ತಾಕ್ಬಿಟ್ರು, ಗಾಡಿ ಮೇಲೆ ಟೂಲ್ಸ್ ಎಲ್ಲ ಬೀಳಿಸಿ ಪೇಂಟೆಲ್ಲ ಕಿತ್ತಾಕಿ ನಾವು ಮಾಡೋದಲ್ಲ ಅಂತ ಕತೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಒಂದಲ್ಲ ಒಂದು ತೊಂದರೆ ಕೊಟ್ಟು ಕೊನೆಗೆ 1,10,000 ಏನೋ ಕೊಟ್ಟಿಗೆ ತೊಗೊಂಡಿದ್ದು ಗಾಡಿನ ಬರೀ 60,000 ರೂಪಾಯಿಗೆ ಅವರು ಹೇಳಿದ್ದು ಡೀಲರ್ಗೆ ಮಾರಬೇಕಾಗ್ಬಿತ್ತು. ಸೊ ಮಾರಬೇಕಾದ್ರೂ ಉಲ್ಲಾಸ್ ಅಂತ ಯಾವುದೋ ಅವನು ಅಂಗಡಿಯವನು ಅಗ್ರಹಾರದಲ್ಲಿದೆ. ಸೊ ಅವನಿಗೆ ಮಾರಬೇಕಾದ್ರೂ ಕೂಡ ಅವನು ಇವರೆಲ್ಲ ಅಪ್ಪ ಅಮ್ಮದಿರ ಆಸ್ತಿ ಸರ್ ಎಲ್ಲ ತಗೊಬಿಟ್ಟು ಗಾಡಿ ಸೋಕೆ ಮಾಡ್ತಾಯಿರ್ತಾರೆ. ಯಾರೋ ಹೊಸ ಗಾಡಿ ತಗೋಬೇಕು ಅನಿಸುತ್ತೆ, ಅದಕ್ಕೆ ಗಾಡಿ ಮಾರಾಟ ಮಾಡ್ತಾನೆ, ಹಾಗೆ ಅಂತ ನನ್ನ ಬಗ್ಗೆ ನೆಗೆಟಿವ್ ಆಗೆಲ್ಲ ಕಾಮೆಂಟ್ ಪಾಸ್ ಮಾಡಿ ಅವಮಾನ ಎಲ್ಲ ಮಾಡ್ತಾರೆ ಆ ಟೈಮಲ್ಲಿ. ಸೊ ಒಟ್ಟಲ್ಲಿ ಗಾಡಿ ಮಾರಾಟ ಮಾಡಿ ತೊಗೊಂಡು ಏನಾದ್ರು ಪ್ರಾಬ್ಲಮ್ ಆಯಿತು 2014. ಅವಾಗ ಫಸ್ಟು ನಾನು ನಿಯರ್ ಬೈ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋಕ್ಕೆ ಹೋಗಿದ್ದೆ. ಅವಾಗ ಅವರು ಫೋನ್ ಮಾಡಿ ಹೇಳ್ತೀವಿ, ಇದಕ್ಕೆಲ್ಲ ಎಂಥ ಕಂಪ್ಲೇಂಟು, ಕಸ್ಟಮರ್ ಕೇರ್ ಕೋರ್ಟ್ಗೆ ಹೋಗಪ್ಪ ನೀನು, ಇದಕ್ಕೆಲ್ಲ ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗೋದಿಲ್ಲ, ಅವಶ್ಯಕತೆ ಇದ್ದರೆ ಫೋನ್ ಮಾಡಿ ಹೇಳ್ತೀವಿ ನಾವು, ಹೋಗು ಅಂತ ಹೇಳಿ ಕಳಿಸ್ಬಿಟ್ರು ಅಷ್ಟೇ ಸ್ಟೇಷನಿಂದ. ಸೊ ಅದಾದಮೇಲೆ ನಾನು ಪುನಃ ಯಾವುದೇ ಕಂಪ್ಲೇಂಟ್ಗಳು ಕೊಡೋಕೆ ಹೋಗಿಲ್ಲ. ಪುನಃ ಬಿಳಿಗಿರಿ ರಂಗನಾಥ್ ಸತ್ತೋಗ್ತಾರಲ್ಲ, ಮಾರ್ಚ್ 2016 ಸತ್ತೋಗ್ತಾರಲ್ಲ, ಅದಕ್ಕಿಂತ ಸ್ವಲ್ಪ ಮುಂಚೆ ಒಂದು ಕಮಿಷನರ್ ಆಫ್ ಪೊಲೀಸ್ ಮೈಸೂರವ್ರಿಗೆ ಬರೆದಿದ್ದೆ, ಕಂಪ್ಲೇಂಟ್ ಲೆಟ್ರ್ ಬರೆದು ಕಳಿಸಿದ್ದೆ, ಆ್ಯಕ್ಚುಲಿ ಕೊರಿಯರ್ ಮಾಡಿದ್ದೆ. ಸೊ ಅದಾದ ನಂತರ ಪುನಃ ನಾನು ಬರೆದು ನಾನು ರಾಮಲಿಂಗೇಗೌಡ ಕಂಪ್ಲೇಂಟ್ ಮನೆಗೆ ಹೋಗಿ ಆಗ ದುಡ್ಡು ಕೊಡ್ತಾ ಇರಲಿಲ್ವಲ್ಲ. ಸೊ ಲಾಸ್ಟ್ ಮೂಮೆಂಟ್ವರೆಗೂ ನಾನು ಬನ್ನೂರು ಬಿಟ್ಟು ಹೋಗಬೇಕಾಗಿತ್ತು. ಸೊ ಅವ್ನು ದುಡ್ಡೇ ಕೊಡ್ತಾ ಇರಲಿಲ್ಲ. ಆವಾಗ ಬನ್ನೂರು ಪೊಲೀಸವ್ರಿಗೆ ಇನ್ ಡೀಟೇಲ್ ಆಗಿ ಕಂಪ್ಲೇಂಟ್ ಲೆಟ್ರ್ ಬರೆದಿದ್ದೆ. 2016 ಪೊಲೀಸವ್ರಿಗೆ CCB ಅವ್ರು ಎತ್ತಾಕೊಂಡೋದ್ಮೇಲೆ ಒಂದು ಸ್ವಲ್ಪ ಜಾಸ್ತಿ ನಿಲ್ಲಿಸ್ಬಿಟ್ಟಿದೆ. 2017 ಟೇಬಲ್ ವರ್ಕ್ ಸ್ಟಾರ್ಟ್ ಮಾಡಿದೆ. ಪುನಃ ಈಗ 2018 ಕಂಪ್ಲೇಂಟ್ ಲೆಟ್ರ್ ಬರೆಯೋದಕ್ಕೆ ಮಾಫಿಯಾ ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ ಆದಮೇಲೆ ಅಂತೂ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ಆಗಿ ಕಂಪ್ಲೇಂಟ್ ಲೆಟ್ರ್ಗಳನ್ನ ಬರೆದು ಸುಮ್ಮನೆ ಕಳಿಸ್ತಾನೆ ಇದ್ದೆ. ಸೊ ಕಂಪ್ಲೇಂಟ್ ಲೆಟ್ರ್ಗಳು ಕರೆಸ್ಪಾಂಡೆನ್ಸಿ ಹಿಂಗೆ ನಡೀತಾ ಇತ್ತು. ಸೊ ನೆಕ್ಸ್ಟು ಕೋರ್ಟಿನ ಸಮನ್ಸ್ ಬಂದಮೇಲೆ ನಾನು ಪುನಃ ನನ್ನ ಫ್ರೆಂಡ್ ನನ್ನ ಕಸಿನ್ ರಾಮಚಂದ್ರ ಹತ್ರ ಹೆಲ್ಪ್ ಕೇಳಿದೆ, ಅವ್ನು ಮಾಡ್ತೀನಿ ಅಂತ ಹೇಳ್ದೆ, ಆದರೆ ಮಾಡಲಿಲ್ಲ. ಸೊ ಆವಾಗ ನಾನೇ ಇಂಡಿಪೆಂಡೆಂಟಾಗಿ ಫೇಸ್ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಅದು ಆ್ಯಕ್ಚುಲಿ ಅವ್ರು ಸಮನ್ಸ್ ಕೊಟ್ಟಿದ್ದು ಹೆಂಗೆ ಅಂದರೆ ಬರೀ 5 ದಿವಸ ಗ್ಯಾಪ್ ಇದ್ದಿದ್ದು. ಅಂದರೆ 5ನೇ ತಾರೀಕು ಮೇ ಬಿ ಫಸ್ಟ್ ವೀಕ್ ಆಫ್ ಮಾರ್ಚಲ್ಲಿ ಫಸ್ಟ್ ವೀಕ್ ಆಫ್ ಫೆಬ್ರವರಿಯಲ್ಲಿ ಇದು ಕೋರ್ಟ್ ಅಟೆಂಡ್ ಮಾಡಬೇಕಾಗಿತ್ತು. ನನಗೆ ಕೊಟ್ಟಿದ್ದು ಲಾಸ್ಟ್ ಡೇ 30th ಅಥವಾ 21st ನನ್ನ ಕೈಗೆ ಅವರು ತೊಗೊಬಂದು ಕೊಟ್ಟರು ಜಾನ್ವರಿಯಲ್ಲಿ. ಅಂದರೆ ಕರೆಕ್ಟಾಗಿ ಬರೀ ಒಂದು 4-5 ದಿವಸ ಇರಂಗೆ ಕೊಟ್ಟರು, ಅಷ್ಟೊಳಗೆ ಏನು ಪ್ರಿಪ್ರೇಷನ್ ಮಾಡ್ಕೊಳ್ದೇ ಇರಲಿ ಅಂತ. ಸೊ ಅಷ್ಟೊಳಗೆ ಯಾವ ಟೇಬಲ್ ವರ್ಕು ಮಾಡೋಕ್ಕಾಗಲ್ಲ, ಪೇಪರ್ ವರ್ಕ್ ಮಾಡೋಕ್ಕಾಗಲ್ಲ. ಸೊ ಮಾಡದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಕೊಟ್ಟಿದ್ದು. ಸೊ ಆದರೂ ನಾನು ಆವಾಗ ಸ್ಕಿಪ್ ಮಾಡಿಕೊಂಡೆ, ಫೆಬ್ರವರಿಗೆ ಹೋಗಲಿಲ್ಲ, ನಾನು ಕೋರ್ಟ್ ಅಟೆಂಡ್ ಮಾಡಲಿಲ್ಲ. ಸೊ ಆದಷ್ಟು ಪೇಪರ್ ವರ್ಕೆಲ್ಲ ಮಾಡಿ ಮುಗಿಸೋಣ ಅಂತ ನಾನೇನು ಮಾಡಿದೆ, ಪೇಪರ್ ವರ್ಕೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಇಯರಿಂಗ್ಗೆ ಹೋದ್ರಾಯ್ತು ಅಂತ ಅಂದ್ಬಿಟ್ಟು ನನ್ನ ಕಸಿನ್ಗೂ ಕೂಡ ಹೇಳ್ಬಿಟ್ಟು ನೆಕ್ಸ್ಟ್ ಇಯರಿಂಗ್ ಹೋಗ್ತೀನಿ, ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಪೇಪರ್ ವರ್ಕ್ ಅಂತೇಳಿ ಅವ್ನಿಗೂ ಹೇಳ್ಬಿಟ್ಟು ನಾನು ಪೇಪರ್ ವರ್ಕ್ ಮಾಡ್ಕೊಳ್ತಾ ಇದ್ದೆ. ಜೊತೆಗೆ ಕಮಿಷನರ್ ಆಫ್ DGIGಗೆ ಮತ್ತು
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗೆ ಯಾರ್ಯಾರಿಗಾಗುತ್ತೆ ಎಲ್ಲರಿಗೂ ಕಂಪ್ಲೇಂಟ್ ಲೆಟರ್ಗಳನ್ನ ಬರೆದು ಆನ್ಲೈನಲ್ಲಿ ಕಳಿಸಿದೆ. ಆ್ಯಕ್ಚುಲಿ ಅವಾಗೆಲ್ಲ ಇದು ಸ್ಪೈರಲ್ ಪ್ರಿಂಟ್ಔಟ್ ಮಾಡಿಸಿ 1000 ಪೇಜು ಪ್ರಿಂಟ್ಔಟ್ ಮಾಡಿಸಿ ಸ್ಪೈರಲ್ ಬೆಂಡಿಂಗ್ ಮಾಡಿಸಿ ದುಡ್ಡು ಖರ್ಚು ಮಾಡಿ ಕೊರಿಯರ್ ಕಳಿಸಿದೆ. ಸೊ ಎಲ್ಲ ಮಾಡ್ಕೊಂಡಿದ್ದೆ, ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ. ಸೊ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವ್ರ ಹತ್ರ ಹೋದೆ. ಅವಾಗ ಅವರು ನನ್ನ ನರಸೀಪುರಕ್ಕೆ ಕಳಿಸಿದ್ರು. ನರಸೀಪುರಕ್ಕೆ ಹೋದೆ, ಅಲ್ಲೂ ಯಾವುದೇ ರೆಸ್ಪಾನ್ಸ್, ಎಂಕ್ವೈರಿ ಮಾಡಿದ್ರಾದರೂ ಯಾವುದೇ ಪ್ರಯೋಜನ ಬರಲಿಲ್ಲ. ಸೊ ನಾನು ಸೆಪ್ಟೆಂಬರ್ 2019 ನಾನು ಜೈಲಿಗೆ ಸಿಗಾಕ್ಸೋಕೆ ಟ್ರೈ ಮಾಡ್ತಾಯಿದ್ರೆ ನನಗೆ ಯಾರೂ ಹೆಲ್ಪ್ ಮಾಡಲ್ಲ, ಅಲ್ಲಿ ಕಾನೂನಾತ್ಮಕವಾಗಿ ಸಹಾಯ ಮಾಡಿ ಅಂತ ಪೊಲೀಸರು ಕೇಳಿದ್ರು. ಅವ್ರು ಯಾರೂ ಹೆಲ್ಪ್ ಮಾಡೋದಿಲ್ಲ. ಸೊ ನನಗೆ ಪೇಪರ್ ವರ್ಕ್ ಮಾಡ್ತಾಯಿದ್ದೆ. ಇನ್ನು ಕೋರ್ಟ್ ಅಟೆಂಡ್ ಮಾಡೋದು ಆಗಸ್ಟ್ 2019 ಕೋರ್ಟ್ ಅಟೆಂಡ್ ಮಾಡಬೇಕಾಗಿತ್ತು. ಒಂದು ಡೇಟ್, ಸರಿಯಾಗಿ ಡೇಟ್ ನೆನಪಿಲ್ಲ, ಒಂದು ಡೇಟಲ್ಲಿ ಅಟೆಂಡ್ ಮಾಡಬೇಕಾಗಿತ್ತು. ಅದಕ್ಕಿಂತ 3-4 ಡೇಸ್ ಮುಂಚೆನೇ ಬನ್ನೂರಿಗೆ ಮುಕುಂದನ ಪೊಲೀಸ್ ಆಫೀಸರು ಎಂಟ್ರಿ ಹೊಡಿತಾರೆ. ಅಂದರೆ ಮುಂಚೆನೇ ಬಂದ್ಬಿಡೋದು, ಅಂದರೆ ಮುಂಚೆ ಬರೋದು ಅಂದರೆ ಹೋಗಬೇಕಾಗಿದ್ದ ಡೇಟ್ಗಿಂತ ಮುಂಚೆನೇ ಬಂದುಬಿಡ್ತಾರೆ. 3-4 ಡೇಸ್ ಮುಂಚೆನೇ ಬಂದುಬಿಟ್ಟು ಸ್ಟೇಷನಲ್ಲಿ ಕರೀತಾ ಇದ್ದಾರೆ ಪೊಲೀಸರು. ಸಾಹೇಬ್ರು ಕರೀತಾ ಇದ್ದಾರೆ ಅಂತಾರೆ. ಯಾಕೆ ಏನು ಕೇಳ್ತೀನಿ. ಅವಾಗ ಅರೆಸ್ಟ್ ಮಾಡೋಕ್ಕೆ ಅಂತ ಹೇಳಲ್ಲ ಅವರು. ಅವಾಗ ಅದು ಯಾವುದೋ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಲ್ಲ ನೀನು, ಏನೋ ಎನ್ಕ್ವೈರಿ ಬೇಕು, ಕರೀತಾರೆ ಬಾ ಅಂದರು. ಸರಿ ಆಯಿತು ಬಂದೆ ಇರಿ. ಒಂದು ಸ್ವಲ್ಪ ನನಗೆ ಡೌಟ್ ಗೊತ್ತಾಗಲೇ ಅವಾಗ ನಾನೇನು ಮಾಡಿದೆ, ಸರಿ ಆಯಿತು ಇದು ನಾನು ಒಂದು ಸ್ವಲ್ಪ ಕಂಪ್ಲೇಂಟ್ ಲೆಟರ್ ಎಲ್ಲ ಬರೀತಾ ಆಲ್ರೆಡಿ ಕೋರ್ಟಿಗೆ ಸಬ್ಮಿಟ್ ಮಾಡೋಕ್ಕೋಸ್ಕರ ಪೇಪರ್ ವರ್ಕ್ ಎಲ್ಲ ಮಾಡಿದ್ದೆ ನಾನು. ಸೊ ಇದೆಲ್ಲ ತೊಗೊಂಬಂದ್ಬಿಡ್ತೀನಿ ಒಂದು ನಿಮಿಷ ರೀ ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಟ್ರೈ ಮಾಡಿದೆ. ಅವಾಗ ಪ್ರಿಂಟ್ಔಟ್ ಕೂಡ ತೊಗೊಳಕ್ಕೆ ಬಿಡಲಿಲ್ಲ ಅವರು. ಸೊ ಅವಾಗ ನಾನೇನು ಮಾಡಿದೆ, ಅಷ್ಟು ಒಳಗೆ ಎಷ್ಟು ಪ್ರಿಂಟ್ ಆಗಿತ್ತು ಅದೆಲ್ಲನೂ ತೊಗೊಂಡು ಬ್ಯಾಗ್ ಹಾಕ್ಕೊಂಡು 2 ಲ್ಯಾಪ್ಟಾಪ್ಗಳು ಮತ್ತು ಟ್ಯಾಬು, ಮೊಬೈಲು, ಏನೇನೇ ವಸ್ತುಗಳಿತ್ತು ಅದನ್ನೆಲ್ಲ ತೊಗೊಂಡು ನಾನು ಅವ್ರ ಜೊತೆನೇ ಹೋದೆ. ನನಗೆ ಗೊತ್ತಿತ್ತು ನನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ಬೋದು ಇರೋ ಅಂತ, ಅದಕ್ಕೋಸ್ಕರ ಜೊತೆಲೇ ಹಿಡ್ಕೊಂಡು ಹೋದೆ. ಜೊತೆಗೆ ನಾನು ಇಲ್ಲಿ ಬಿಟ್ಬಿಟ್ಟು ಹೋದರೆ ಮನೆ ಒಳಗೆ ಕಳ್ತನಗಳಾಗ್ತವೆ. ಜೊತೆಗೆ ನಾನು 2018 ಇನ್ನೊಂದು ಕತೆ ಏನಾಗಿತ್ತು ಅಂದರೆ, ನನ್ನ ವಸ್ತುಗಳೆಲ್ಲ ಜಾಸ್ತಿ ಹಾಳಾಗೋದು, ಅಂದರೆ ಕಳ್ತನ ಆಗೋದು ಮತ್ತು ಅಥವಾ ಕೆಟ್ಟೋಗೋದು ಆಗ್ತಾಯಿತ್ತು. ಅಂದರೆ ನನ್ನ ಹತ್ರ ಇದ್ದ ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್, ಈವನ್ ಸ್ಟವ್ ಎಲ್ಲ ಪ್ರತಿಯೊಂದು, ನಾನು ಹಾಕೋ ಶೂಸ್ ಕೂಡ ಯಾವುದು ವುಡ್ಲ್ಯಾಂಡ್ ಶೂಸ್ ಏನೋ ಇತ್ತು, ಆ ಶೂಸ್ ಕೂಡ ಹೊಸ ಶೂಸು ಕೆಳಗಡೆ ಕುಯ್ದಾಕ್ಬಿಟ್ಟಿದ್ರು. ಮತ್ತು ಟಿ ಶರ್ಟ್ ವಾಶ್ ಮಾಡಿ ಹೊರಗಡೆ ಡ್ರೈ ಮಾಡೋಕೆ ಹಾಕಿದ್ನಲ್ಲ, ಅವಾಗ ಕಟ್ ಮಾಡಿ ಹಾಕಿದ್ರು. ಸೊ ಈ ಥರ ನನ್ನ ಹತ್ರ ಇದ್ದರೆ ಎಲ್ಲ ವಸ್ತುಗಳು ಹಾಕೊಳ್ಳೋಕ್ಕೆ ಬಟ್ಟೆ, ಸ್ಲಿಪ್ಪರು ಇರಬಾರ್ದು. ಆ ಥರ ಪ್ರತಿಯೊಂದನ್ನು ಕಳ್ತನ ಮಾಡೋದು ಅಥವಾ ಕೆಡಿಸ್ಬಿಡೋದು, ಆ ಥರ ಮಾಡ್ತಾಯಿದ್ರು. ಸೊ ಹೀಗಾಗಿ ನಾನು ಇಲ್ಲಿ ಬಿಟ್ಬಿಟ್ಟು ಹೋದರೆ ನಾನು ಇದು ವಸ್ತುಗಳನ್ನೆಲ್ಲ ಬರೋಕ್ಕೆ ಮುಂಚೆ ಎಲ್ಲ ಖಂಡಿತ ಕಳ್ತನ ಮಾಡ್ತಾ ಕೆಡಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಜೊತೆಗೆ ಕೋರ್ಟ್ ಸಬ್ಮಿಟ್ ಮಾಡಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಜೊತೆಗೆ ಹಿಡ್ಕೊಂಡೋದೆ. ಸೊ ಆದರೂ ಅವರು ಅವಾಗ ದಿಢೀರಂತ ಬನ್ನೂರು ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ ಅಲ್ಲೇ ಅರೆಸ್ಟ್ ಮಾಡಿಬಿಟ್ರು. ಇಲ್ಲ ನಿನ್ನ ನಾನ್ ಬೇಲೆಬಲ್ ಅರೆಸ್ಟ್ ಮಾಡಿದೆ, ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ಅಂತ. ಇನ್ನೂ ಟೈಮ್ ಇದೆಯಲ್ಲ ಸರ್, 3-4 ಡೇಸ್ ಇದೆ, ನನ್ನ ಕಸಿನ್ಗೆ ಹೇಳಿದ್ದೀನಿ ಅವ್ನು ಬರ್ತಾನೆ ಹಂಗೆ ಅಂತ ಹೇಳಿದ್ರೆ, ಇಲ್ಲ ಎಂಥದ್ದು ಇಲ್ಲ ಅಂದ್ಬಿಟ್ಟು ಎಲ್ಲ ಸೀಸ್ ಮಾಡಿಬಿಟ್ರು. ನನ್ನ ವಸ್ತುಗಳನ್ನೆಲ್ಲ ಇಟ್ಕೊಂಡ್ರು. ನನ್ನ ತೊಗೊಂಡೋಗಿ ಕೋರ್ಟಿಗೆ ಪ್ರೆಸೆಂಟ್ ಮಾಡಿದ್ರು. ಕೋರ್ಟಲ್ಲಿ ಸರಿ ಆಯಿತು ಬೇಲ್ ಕೊಡ್ತೀನಿ, ಇದೇನು ಪಿಟಿ ಕೇಸ್ ಇದ್ದು ಬೇಲ್ ಕೊಡ್ತೀನಿ, ಅರ್ಧವ್ರು ಶ್ಯೂರಿಟಿ ಸಿಗ್ನೇಚರ್ ಮಾಡಿಸ್ಬಿಟ್ಟು ಹೋಗು ಅಂದರು. ನನಗೆ ಸೆಕ್ಯೂರಿಟಿ ಸಿಗ್ನೇಚರ್ ಮಾಡೋಕ್ಕೂ ಯಾವುದೇ ವ್ಯಕ್ತಿ ಇರಲಿಲ್ಲ. ಅಲ್ಲಿ ಒಬ್ಬ ಯಾರೋ ಬನ್ನೂರಲ್ಲಿ ಸುತ್ತಮುತ್ತ ಹಳ್ಳಿ ನಾರೊಬ್ಬ ಸ್ಕೂಲ್ ಡೇಸಲ್ಲಿ ನೋಡಿದ್ದೀನಿ ನೆನಪು. ಅವ್ನಿಗೆ ಹೇಳ್ದೆ ಹಿಂಗೆ ಆಗೈತೆ ಪ್ರಾಬ್ಲಮ್, ಒಂಚೂರು ಸೆಕ್ಯೂರಿಟಿ ಸಿಗ್ನೇಚರ್ ಮಾಡ್ಕೊಡಿ ಅಂತ. ಇಲ್ಲ ನಾನೇನು ಮಾಡಲ್ಲ ಅಂದ. ಸರಿ ಹಾಳು ಬಿದ್ದೋಗಪ್ಪ ಅಂತ ಬಿಟ್ಬಿಟ್ಟು ಸುಮ್ಮನೆ ಆಗೋದೆ. ಸೊ ಫೋನ್ ಮಾಡೋಕ್ಕೆ ಆಲ್ರೆಡಿ ಯಾರೂ ಹೆಲ್ಪ್ ಮಾಡೋರು ಇರಲಿಲ್ಲ ಮನೆಯಲ್ಲಿ. ಸೊ ಅವಾಗ ಫೋನ್ ಮಾಡಿದ್ರು, ಯಾರು ಹೆಲ್ಪ್ ಮಾಡೋದಿಲ್ಲ, ನನಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಅವಾಗ ನಾನೇನು ಮಾಡಿದೆ, ಸುಮ್ಮನೆ ಆಯಿತು ಜೈಲಿಗೆ ಹೋಗೇ ಬಿಡ್ತೀನಿ ಬಿಡಿ ಸರ್ ಅಂದ್ಬಿಟ್ಟು ಕೋರ್ಟ್ ಬೇಲ್ ಸಿಗಲೇ ಇಲ್ಲ ನನಗೆ. ಸಿಕ್ಕಿದ್ರೆ ಅವರು ನಂಗೆ ಸೆಕ್ಯೂರಿಟಿ ಸಿಗ್ನೇಚರ್ ಮಾಡೋಕ್ಕೂ ಯಾರೂ ಇರಲಿಲ್ಲ. ಸೊ ಜೈಲಿಗೆ ಹೊಟ್ಟೆ ಹೋದೆ. ಸೊ ಅವಾಗ ನಾನು ತಗೊಂಡು ನಂಜನಗೂಡು ಜೈಲಿಗೆ ಹಾಕಿದ್ರು. ನಂಜನಗೂಡು ಜೈಲಿಗೆ ಹಾಕಿದಾಗ ವಿಚಾರಣಾ ಖೈದಿ ಅಂದರೆ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದೆ 1 ತಿಂಗಳು. ಸೊ ಜುಡಿಷಿಯಲ್ ಕಸ್ಟಡಿಯಲ್ಲಿ ಅದೇನು ಎನ್ಕ್ವೈರಿ ಮಾಡೋದು ಅಂತ ದೊಡ್ಡ ವಿಷಯ ಏನಿರಲಿಲ್ಲ. ಆದರೂ ಎನ್ಕ್ವೈರಿ 1 ತಿಂಗಳೊಳಗೆ ಮಾಡಿ ಮುಗಿಸಿದ್ರು. ಜೊತೆ ಇನ್ನೊಂದು ಅಲ್ಲಿ ಡಿಸ್ಅಡ್ವಾಂಟೇಜ್ ಏನು ನಡೆದಿದ್ದು ಅಂದರೆ, ಆ ಟೈಮಲ್ಲಿ ದಸರಾ ಹಬ್ಬ ಆಯಿತು. ಹೀಗಾಗಿ ಎಸ್ಕಾಟ್ ಮಾಡೋದಕ್ಕೆ ಪೊಲೀಸ್ಗಳು ಇಲ್ಲ ಅಂದ್ಬಿಟ್ಟು ನನ್ನ ಎಷ್ಟೊಂದು ದಿವಸ ನಂಜನಗೂಡು ಜೈಲಲ್ಲೇ ಇಟ್ಟಿದ್ರು, ಕೋರ್ಟಿಗೆ ಪ್ರೆಸೆಂಟ್ ಮಾಡಲೇ ಇಲ್ಲ. ಹೀಗಾಗಿ 15 ಡೇಸ್, ಮೋರ್ ದೆನ್ 15 ಡೇಸ್ ನಾನು ಸುಮ್ಮನೆ ಜೈಲಲ್ಲೇ ಕುಳಿತಾ ಇದ್ದೆ. ಸೊ ವಿಚಾರಣೆ ಮಾಡಿದಾಗ ಕೂಡ ನಾನು ಹೇಳ್ದೆ ಇಲ್ಲ ಜಡ್ಜ್ಗೆ, ನೋಡಿ ಸರ್ ಹಿಂಗೆ ನನಗೊಂದು ಮಾಫಿಯಾ ನೆಟ್ವರ್ಕ್ ತುಂಬ ತೊಂದರೆ ಕೊಡ್ತಾ ಇದೆ. ಸೊ ಅವರೇ ಇದೆಲ್ಲ ಫೇಕ್ ಕೇಸ್ ಎಲ್ಲ ಫಿಟ್ ಮಾಡಿರೋದು, ನನ್ನ ಮೇಲೆ ಹಾಕಿರೋದು ಫೇಕ್ ಕೇಸ್ ಇದು. ನಮ್ಮ ಡ್ಯಾಡಿಗೆ ಅವರು ಪೊಲೀಸರೆಲ್ಲ ಏನು ಮಾಡಿದ್ರು ಅಂದರೆ, ನಾನು ಸ್ಲಿಪ್ಪರು ಮತ್ತು ದೊಣ್ಣೆ, ಯಾವುದೋ ದೊಡ್ಡ ದೊಣ್ಣೆ ಎಲ್ಲ ತೊಗೊಬಂದಿದ್ರು. ಯಾವುದೋ ಕಿತ್ತೋಗಿರೋ ಸ್ಲಿಪ್ಪರ್, ಅದುವೇ ಯಾವುದೋ ಹಳೆ ಕಾಲದಲ್ಲಿ ಸುಮಾರು ಒಂದು 100 ವರ್ಷದ ಹಳೆ ಸ್ಲಿಪ್ಪರ್ ಇರಬೇಕು, ಅದು ನೋಡೋಕ್ಕೆ ಆ ಮಟ್ಟಿಗಿತ್ತು. ಆ ಥರ ಸ್ಲಿಪ್ಪರು ಮತ್ತು ದೊಣ್ಣೆ ತೊಗೊಬಂತು. ಎಷ್ಟು ದೊಡ್ಡ ದೊಣ್ಣೆ ತಂದು ಪ್ರೆಸೆಂಟ್ ಮಾಡಿದ್ರು ಕೋರ್ಟಲ್ಲಿ ಅಂದರೆ, ಆ ದೊಣ್ಣೆಲಿ ನಮ್ಮ ಡ್ಯಾಡಿಗೆ ಏನಾರು ಹೊಡೆದಿರೋ ಅವ್ರು ಸತ್ತೇ ಹೋಯ್ತಾಯಿದ್ರು ನಿಜವಾಗ್ಲೂ. ನಮ್ಮ ಡ್ಯಾಡಿಗೆಲ್ಲ ಯಾವ ವ್ಯಕ್ತಿ ಹೊಡೆದು ಸೋತೋಗ್ಬಿಡ್ತಾನೆ ಅವನು, ಅಷ್ಟು ದಡಿಯೋ ದೊಣ್ಣೆ ಅದು. ಆ ದೊಣ್ಣೆ ತಗೊಬಂದು ತೋರಿಸಿದ್ರು, ಎಂತೆಂಥದ್ದು ಏನೇನೋ ಪ್ರೆಸೆಂಟಲ್ಲಿ ಮಾಡಿದರು. ಜೊತೆಗೆ ಅವ್ರು ಇನ್ನೊಂದು ಹೇಳಿದ್ದೇಳಿದ್ರೆ, ಸುಳ್ಳು ಸಾಕ್ಷಿಗಳನ್ನು ಅದನ್ನೆಲ್ಲ ಪ್ರೆಸೆಂಟ್ ಮಾಡಿದರು. ಅಂದರೆ ಆಗ ನನ್ನ ಮತ್ತು ನಮ್ಮ ತಂದೆ ಮಧ್ಯೆ ಜಗಳ ಆಗೋದಲ್ಲಿ ಎಂಟ್ರಿ ಆಗಿದ್ದು ಬನ್ನೂರು ಪೊಲೀಸವರು. ಆದರೆ ಅಲ್ಲಿ ಪ್ರೆಸೆಂಟ್ ಮಾಡಿದ್ದೇನೋ ನಮ್ಮ ಡ್ಯಾಡಿ ಫ್ರೆಂಡ್ ಇದ್ರು ಇಬ್ಬರು, ಜಯರಾಮ ಮತ್ತು ಕೃಷ್ಣ ಅಂತೇನೋ ಅವರಿಬ್ಬರ ಹೆಸರು. ಸೊ ಅವರಿಬ್ಬರು ಬಂದು ಜಗಳ ಬಿಡಿಸಿದ್ದು ಅಂತ ಕೋರ್ಟಲ್ಲಿ ಬಂದು ಸಾಕ್ಷಿ ಕೂಡ ಹೇಳಿದ್ರು. ಹೌದು ಅಪ್ಪ ಮಕ್ಕಳು ಜಗಳ ಮಾಡ್ತಾಯಿದ್ರು, ನಾವು ಹೋಗಿ ನೋಡ್ಬಿಟ್ಟು ಜಗಳ ಬಿಡಿಸಿದ್ವಿ ಅಂತ ಸಾಕ್ಷಿ ಕೂಡ ಹೇಳಿದ್ರು. ಅದು ನಾನು ಹೇಳಿದೆ, ಇಲ್ಲ ಇವರಿಬ್ಬರು ಎಂಟ್ರಿನೇ ಆಗಿಲ್ಲ ಇಲ್ಲಿಗೆ, ಅವ್ರ ಡ್ಯಾಡಿ ಫ್ರೆಂಡ್ಸು. ಅಲ್ಲಿಗೆ ಬಂದಿದ್ದು ಬನ್ನೂರು ಪೊಲೀಸವರೇ ಬಂದಿದ್ದು, ಅದೆಲ್ಲ ಪ್ರೀ ಪ್ಲಾನ್ಡ್ ಆಗಿತ್ತು. ಮುಂಚೆ ಯಾವಾಗಲೂ ಹಿಂಗೆ ಬರ್ತಾನೆ ಇರ್ತಾರೆ ಅವರು, ಹಂಗೆ ಅಂತ ಕೋರ್ಟಲ್ಲಿ ಹೇಳಿದೆ. ಅವಾಗ ಕೋರ್ಟಲ್ಲಿ ಏನೂ ಕೇಳಲಿಲ್ಲ. ಜೊತೆಗೆ
ನಾನು ಪ್ರೆಸೆಂಟ್ ಮಾಡಿದ್ನಲ್ಲ ಯಾವುದು ನಾನು ವಸ್ತುಗಳು ತೊಗೊಂಡೋಗಿದ್ನಲ್ಲ ಅದೆಲ್ಲ ಕೋರ್ಟ್ ಜೈಲಲ್ಲಿ ಜುಡಿಷಿಯಲ್ ಕಸ್ಟಡಿ ಇದ್ನಲ್ಲ, ಅಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಅವ್ರ ಹತ್ರ ಇತ್ತು. ಸೊ ನಾನು ತೊಗೊಂಡೋಗಿದ್ದನ್ನು ಕೋರ್ಟಿಗೆ ಪ್ರೆಸೆಂಟ್ ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ಜೈಲಲ್ಲಿ ಕೇಳಿದ್ರೆ ಅಲ್ಲಿ ನೀನು ಹೋಗಿ ಜಡ್ಜ್ ಹತ್ರ ಒಂದು ಪ್ರೂವ್ ಮಾಡಿಸ್ಕೊಬರ್ಬೇಕು, ಒಂದು ಲೆಟ್ರ್ ಕೊಟ್ಬಿಟ್ಟು ನಾನು ವಸ್ತುಗಳೈತೆ ಅದನ್ನು ಕೋರ್ಟಿಗೆ ಪ್ರೆಸೆಂಟ್ ಮಾಡಬೇಕು ಅಂತ ಕೇಳು, ಅವಾಗ ಅವರು ಅಪ್ರೂವ್ ಮಾಡ್ತಾರೆ, ತೊಗೊಂಡೋಗಿ ಕೋರ್ಟಿಗೆ ಪ್ರೆಸೆಂಟ್ ಮಾಡು ಅಂತ ಜೈಲಲ್ಲಿ ಹೇಳ್ತಾರೆ. ಕೋರ್ಟಲ್ಲಿ ಜಡ್ಜು ಕೊಡ್ತೀನಿ ಅದೇನಕ್ಕೆ ವಸ್ತುಗಳು, ಅದು ಈ ಕೇಸಿಗೆ ಸಂಬಂಧಪಟ್ಟಿದ್ದೆಲ್ಲ ಬೇಡ ಬಿಡು ಅಂದ್ಬಿಟ್ರು ಕೊನೆಗೆ. ಸರಿ, ಅದು ಎಷ್ಟು ಸುಮಾರು ಒಂದು 3-4 ಡೇಸ್ ಹಂಗೆ, ಅಂದರೆ 3-4 ಡೇಸ್ ಅಂದರೆ 3-4 ಸರಿ ಕೋರ್ಟಿಗೆ ಪ್ರೆಸೆಂಟ್ ಮಾಡ್ತಾರಲ್ಲ, ಆವಾಗ ಹಂಗೇನೆ ಮಾಡಿದ್ರು. ಅಂದರೆ ನಾನು ಒಂದು ಪೆನ್ ಪೇಪರ್ ಕೂಡ ಬರ್ಕೊಡ್ತೀನಿ, ನನ್ನ ವಸ್ತುಗಳಿದೆ ಅದನ್ನೆಲ್ಲ ಕೋರ್ಟಿಗೆ ಪ್ರೆಸೆಂಟ್ ಮಾಡಬೇಕು, ನನ್ನ ಫೈಲ್ಗಳು ಅದೆಲ್ಲ ಅಂತ ಹೇಳಿದ್ರೆ ಕೊಡ್ತೀನಿ ಅಂತ 3-4 ಟೈಮ್ಸು ನನ್ನನ್ನು ಸ್ಕಿಪ್ ಮಾಡಿದ್ರು. ಲಾಸ್ಟಲ್ಲಿ ಇಲ್ಲ ಎಲ್ಲ ಜಡ್ಜ್ಮೆಂಟ್ ಆಗೋಗಿದೆ, ಅದು ಈ ಕೋರ್ಟು ಈ ಕೇಸಿಗೆ ಸಂಬಂಧಪಟ್ಟಿದ್ದು ಅಲ್ಲ, ಈಗ ಜಡ್ಜ್ಮೆಂಟ್ ಆಗೋಗಿದೆ, ಈಗ ವಿಚಾರಣೆ ಎಲ್ಲ ಮುಗಿದೋಗಿದೆ, ಜಡ್ಜ್ಮೆಂಟ್ ಕೂಡ ಕೊಟ್ಬಿಡ್ತಾ ಇದ್ದೀನಿ, ನಿನಗೆ ಮ್ಯಾಕ್ಸಿಮಮ್ 1 ತಿಂಗಳು ಶಿಕ್ಷೆ ಆಗುತ್ತೆ. ಸೊ ಈಗ ಆಲ್ರೆಡಿ ನೀನು ಜುಡಿಷಿಯಲ್ ಕಸ್ಟಡಿ ಬಂದು 1 ತಿಂಗಳಾಗಿದೆ. ಸೊ ಹೀಗಾಗಿ ಕೋರ್ಟಿಂದ ರಿಲೀಸ್ ಮಾಡ್ತೀನಿ, ನೀವು ಹೊರಟೋಗ್ಬಿಡು. ನೀನೇನಾದ್ರು ಜಡ್ಜ್ಮೆಂಟೇ ಸರಿಯಾಗಿ ಆಗಿಲ್ಲ ಅನ್ನೋದು ನಿನಗೇನಾರು ಇದ್ದರೆ ಹೈಯರ್ ಕೋರ್ಟ್ಗೆ ಹೋಗು ಅಂತ ಹೇಳ್ಬಿಟ್ಟು ಕೇಸ್ನ ಕ್ಲೋಸ್ ಮಾಡಿಬಿಟ್ರು. ಸೊ ಜಡ್ಜ್ಮೆಂಟ್ ಏನಾಯಿತು ಅಂದರೆ, ನಾನು ಆಲ್ರೆಡಿ ನಾನೇ ಒಪ್ಕೊಂಡಿದ್ದೆ, ನಮ್ಮ ತಂದೆ ಹೊಡೆದಿದ್ದು ನಿಜ, ಆದರೆ ಪೊಲೀಸರು ಹೇಳಿರೋ ಮಟ್ಟಿಗೆ ಆ ದೊಣ್ಣೆ ಸ್ಲಿಪ್ಪರು ಅದೇನೋ ತೋರಿಸ್ತಾ ಇದ್ರಲ್ಲ, ಆ ವಸ್ತುಗಳೆಲ್ಲ ಹೊಡೆದಿದ್ದು ನಿಜ. ಪ್ಲಾಸ್ಟಿಕ್ ಚೇರಲ್ಲಿ ಅವರು ಹೊಡೆದ್ರು, ನಾನು ಹೊಡೆದೆ. ಸೊ ನನಗೆ ಪೊಲೀಸರೆಲ್ಲ ಸೇರ್ಕೊಂಡು ಹೊಡೆದ್ರು. ನನಗೂ ಅವಾಗ ಆ್ಯಕ್ಚುಲಿ ಡ್ಯಾಮೇಜ್ ಎಲ್ಲ ಆಗಿತ್ತು, ಕಿವಿ ಹತ್ರ ಎಲ್ಲ ರಕ್ತ ಬರ್ತಾಯಿತ್ತು, ಎಲ್ಲ ಊದ್ಕೊಂಡಿತ್ತು, ನನಗೂ ಜೋರಾಗಿ ಹೊಡೆದಿದ್ರು ಪೊಲೀಸರು. ಸೊ ಹಿಂಗೆಲ್ಲ ಆಗಿತ್ತು ಅಂತ ಹೇಳಿದೆ. ಪೊಲೀಸರು ನನ್ನ ಮಾತು ಕೇಳಲಿಲ್ಲ, ನಮ್ಮ ಡ್ಯಾಡಿ ಮಾತು, ಪೊಲೀಸವ್ರ ಮಾತನ್ನು ಕೇಳಿಕೊಂಡು ಜಡ್ಜ್ಮೆಂಟ್ ಮಾಡಿದ್ರು. ಸೊ ನಾನು ಅಪರಾಧಿ ಅಂತ 1 ತಿಂಗಳು ಜೈಲು ಕೂಡ ಶಿಕ್ಷೆ ಅನುಭವಿಸ್ಬಿಟ್ಟು ಬಂದೆ. ಸೆಪ್ಟೆಂಬರ್ 2019 ಮತ್ತು ಅಕ್ಟೋಬರ್ ಫಸ್ಟ್ ವೀಕಲ್ಲೆಲ್ಲ ನಾನು ಅಲ್ಲೇ ಇದ್ದೆ. ಸೊ ಅದಾದಮೇಲೆ ಬನ್ನೂರಿಗೆ ಬಂದೆ. ಇನ್ನೊಂದೇನಾದರೂ ನಾನು ಜೈಲಿಗೆ ಹೋಗೋಕ್ಕಿಂತ ಮುಂಚೆನೇ 2019 ಮಧ್ಯದಲ್ಲೇ ನಮ್ಮ ಡ್ಯಾಡಿ ಏನು ಮಾಡಿದ್ರು, ನನಗೆ ದುಡ್ಡು ಕೊಡೋದು ನಿಲ್ಲಿಸ್ಬಿಟ್ರು. ಅಂದರೆ ಬನ್ನೂರು ಪೊಲೀಸವರು ಜುಡಿಷಿಯಲ್ ಕಸ್ಟಡಿಗೆ ಕೋರ್ಟ್ ಸಮನ್ಸ್ ತೊಗೊಂಡು ಕೊಟ್ರಲ್ಲ, ಅದಾದ 1-2 ತಿಂಗಳಿಗೆ ನಮ್ಮ ಡ್ಯಾಡಿ ಏನು ಮಾಡೋದು, ನಾನು ಪೇಪರ್ ವರ್ಕೆಲ್ಲ ಸ್ಟಾರ್ಟ್ ಮಾಡಿದೆ, ಜೊತೆಗೆ ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋಕ್ಕೆಲ್ಲ ಆನ್ಲೈನಲ್ಲಿ ಕಳಿಸಿಬಿಟ್ಟೆ DG ಆ್ಯಂಡ್ IGP ಅವ್ರಿಗೆ. ಆವಾಗ ಸೊ ನಮ್ಮ ಡ್ಯಾಡಿ ನನಗೆ ದುಡ್ಡು ಕೊಡೋದು ನಿಲ್ಲಿಸ್ಬಿಟ್ರು. ಆವಾಗಲೇ ಆ್ಯಕ್ಚುಲಿ ವಸ್ತುಗಳೆಲ್ಲ ಕೆಡಿಸೋದಕ್ಕೆ ಈವನ್ ಬಟ್ಟೆ ಶೂಸ್ನೆಲ್ಲ ಹಾಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಡ್ಯಾಡಿ ದುಡ್ಡು ಕೊಡೋದು ನಿಲ್ಲಿಸ್ಬಿಟ್ರು. ಕೊಡೋ ನಿಲ್ಲಿಸಿದ್ದು ಹೆಂಗೆ ಅಂದರೆ, ಬನ್ನೂರು ಪೊಲೀಸ್ಗೆ ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಟ್ಬಿಟ್ರು. ನೋಡಿ ಸರ್, ಹಿಂಗೆ ನಾನು ಮಗ ಬಂದು ಗಲಾಟೆ ಮಾಡ್ತಾಯಿದ್ದೀನಿ, ಈಗ ಆಲ್ರೆಡಿ ಒಂದು ಸರಿ ಇದರಲ್ಲಿ ಕೇಸ್ ಕೂಡ ಆಗೈತೆ, ಈಗ ಸಮನ್ಸ್ ಕೂಡ ಬಂದೈತೆ, ಅವ್ನು ಕೋರ್ಟ್ ಅಟೆಂಡ್ ಮಾಡಬೇಕು. ಸೊ ಬಂದು ಸುಮ್ಮನೆ ತೊಂದರೆ ಕೊಡ್ತಾಯಿದ್ದಾನೆ, ನನಗೆ ಕೆಲಸ ಇಲ್ಲ ಅಂತ ಹೇಳಿದ್ರು. ಆ್ಯಕ್ಚುಲಿ ಅವ್ರು ಕೆಲಸ ಮಾಡ್ತಾಯಿದ್ರು KNX ಕಂಪ್ಯೂಟರ್ ಸೆಂಟ್ರಲ್ಲಿ. ಆದರೆ ಅವ್ರು ಹೆಂಗೆ ಹೇಳ್ತಾರೆ, ಪೊಲೀಸರ ಮುಂದೆ ಕಣ್ಣೀರೆಲ್ಲ ಹಾಕ್ಕೊಂಡು ಕೈ ಮುಕ್ಕೊಂಡು ಎಷ್ಟು ಎಂಥ ಕ್ರೂರಿಗಾದರೂ ನಮ್ಮ ಡ್ಯಾಡಿ ಮಾತಾಡಿ ಸ್ಟೈಲ್ಗೆ ಕಣಿಕರ ಬಂದ್ಬಿಡ್ಬೇಕು, ಆ ಮಟ್ಟಿಗೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಅಳ್ತಾ ಕೈ ಮುಕ್ಕೊಂಡು, ನನ್ನ ಹೆಂಡ್ತಿಗೆ ಹುಷಾರಿಲ್ಲ ಸರ್, ನನ್ನ ಹೆಂಡ್ತಿಗೆ ಔಷಧಿ ತೊಗೊಬಂದು ಕೊಡೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ, ಹಿಂಗೆ ನನಗೆ ಮಾಡೋಕ್ಕೆ ಕೆಲಸ ಇಲ್ಲ. ಇಂಥ ಸಮಯದಲ್ಲಿ ಅವನು ಬಂದು ದುಡ್ಡು ಕೊಡು ಹಂಗೆ ಹಿಂಗೆ ಅಂತ ಹೇಳ್ತಾನೆ. ಕೆಲ್ಸಕ್ಕೆ ಹೋಗಿ ದುಡ್ಕೊಂಡು ತಿನ್ನೋಂದ್ರು ಕೆಲ್ಸಕ್ಕೂ ಹೋಗಲ್ಲ, ಮನೇಲೇ ಕೂತಿದ್ದಾನೆ, ಹಂಗೆ ಹಿಂಗೆ ಅಂದ್ಕೊಂಡು ಪೊಲೀಸ್ ಸ್ಟೇಷನಲ್ಲಿ ಕಣ್ಣೀರೆಲ್ಲ ಹಾಕ್ತಾರೆ. ಆವಾಗ ಪೊಲೀಸವರು ನನಗೇನೆ ಬೈದು ಕಳಿಸ್ಬಿಟ್ಟಿದ್ರು, ಇನ್ಮೇಲಿಂದ ಯಾವ ಕಾರಣಕ್ಕೂ ಹೋಗಿ ನೀನು ನಿಮ್ಮ ಡ್ಯಾಡಿ ಹತ್ರ, ಮನೆ ಹತ್ರ ಆಗಲಿ ಕೆಲಸದ ಹತ್ರ ಆಗಲಿ ದುಡ್ಡು ಕೇಳೋಂಗಿಲ್ಲ. ಈಗ ಆಲ್ರೆಡಿ ಒಂದು ಸರಿ ಕೇಸ್ ಆಗಿದೆ, ಕೋರ್ಟಲ್ಲಿ ಸಮನ್ಸ್ ಕೂಡ ಬಂದಿದೆ, ಕೋರ್ಟ್ಗೆ ಹೋಗು ನೀನೇನಾದರೂ ತಪ್ಪಿನಾರು ನಿಮ್ಮ ಡ್ಯಾಡಿ ಸುತ್ತಮುತ್ತ ಕಾಣಿಸ್ಕೊಂಡ್ರೆ ತಕ್ಷಣ ನಿನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೆಸೆಂಟ್ ಮಾಡಿಬಿಡ್ತೀವಿ, ಬೇಲು ಗೀಲಿ ಏನೂ ಆಗೋಲ್ಲ ನಿನಗೆ, ಹಂಗೆ ಮಾಡಿಬಿಡ್ತೀವಿ, ಹಂಗೆ ಅಂದ್ಕೊಂಡು ಪೊಲೀಸಲ್ಲಿ ಸ್ಟೇಷನ್ಲಿ ಎದುರಿಸಿದ್ರು. ಸೊ ಅದಾದಮೇಲೆ ನಾನು ಡ್ಯಾಡಿ ಹತ್ರ ದುಡ್ಡು ಇಸ್ಕೊಳ್ಳೋದು ಬಿಟ್ಬಿಟ್ಟೆ, ಹೋಗೋಕ್ಕೆ ಆಗ್ತಿರಲಿಲ್ಲ. ಪೊಲೀಸರ ಲೀಗಲಿ ಆಫಿಷಿಯಲಿ ನಮ್ಮ ಡ್ಯಾಡಿ ಸುತ್ತ ಪೊಲೀಸ್ ಬಂದೋಬಸ್ತ್ ಮಾಡಿಬಿಟ್ರು. ಸೊ ಅವಾಗ ನಾನು ಬೇರೆ ದಾರಿ ಇಲ್ಲದೆ ನಮ್ಮ ತಾಯಿ ಹತ್ರ ಹೋದೆ. ನಮ್ಮ ತಾಯಿ ಹತ್ರ ಹೋಗಿ, ಮಮ್ಮಿ ಹಿಂಗೆ ಆಗೋಗೈತೆ, ಅಣ್ಣ ದುಡ್ಡು ಕೊಡೋಲ್ಲ ಮೇಲಿಂದ ಹಂಗೆ ಅಂತ. ಆವಾಗ ನಮ್ಮ ಮಮ್ಮಿ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬ್ರೇಕಪ್ ತೊಗೊಂಡು ನಮ್ಮ 2015 ನಮ್ಮ ತಾಯಿ ಜೊತೆ ಫಸ್ಟ್ ಬ್ರೇಕಪ್ ತೊಗೊಂಡಾಗ, ಸೆಕೆಂಡ್ 2016 ನಮ್ಮ ತಾಯಿ ಜೊತೆ ಮತ್ತೆ ಇದಾಗಿದೆ, ಟೀಮ್ ಅಪ್ ಆಗಿದೆ. ಆವಾಗ ನಮ್ಮ ತಾಯಿ ಹೆಚ್ಚು ಬದಲಾವಣೆ ಕಂಡಿರಲಿಲ್ಲ ನಾನು. ಆದರೆ 2017 ಎಂಡಿಂಗಲ್ಲಿ ಮತ್ತೆ ಬ್ರೇಕಪ್ ತೊಗೊಳ್ತೀನಲ್ಲ, ಆವಾಗ ಬದಲಾಗೋಗಿದ್ರು. ಅಂದರೆ 2018 ಬೇಡ ದುಡ್ಡು ಕೊಡೋದು ನಿಲ್ಲಿಸಿದಾಗ ಹೋಗಿ ಮತ್ತೆ ನಾನು ನಮ್ಮ ತಾಯಿನ ಭೇಟಿ ಮಾಡಿದಾಗ ನಮ್ಮ ತಾಯಿ ಸ್ವಲ್ಪ ತುಂಬ ಬದಲಾವಣೆ ಆಗೋಗಿದ್ರು. ಅಂದರೆ ನಾನೇ ಬೇರೆಯವ್ರ ಕಂಟ್ರೋಲ್ ಇದ್ದೀನಿ ಇವಾಗ, ಈಗ ನಾನು ಅವರು ಹೇಳ್ದಂಗೆ ಕೇಳ್ಕೊಂಡು ಜೀವನ ಮಾಡಬೇಕು. ಸೊ ಈಗ ನಿಮ್ಮಣ್ಣ ನನ್ನನ್ನು ಮನೆಗೆ ಮಾಡ್ಕೊಡ್ಬೇಕಾದ್ರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಹಾಕಿದ್ದಾರೆ, ನವೀನನ್ನ ಮನೆ ಹತ್ರ ಸೇರಿಸೋಂಗಿಲ್ಲ, ಅವ್ನಿಗೆ ಯಾವ ರೀತಿಯೂ ಸಹಾಯ ಮಾಡೋಂಗಿಲ್ಲ ಅಂತ ಕಂಡೀಷನ್ನೆಲ್ಲ ಹಾಕಿನೇ ಕರ್ಸ್ಕೊಂಡಿರೋದು. ಹೀಗಾಗಿ ನಾನು ಯಾವ ಸಹಾಯನೂ ನಿನಗೆ ಮಾಡೋಕ್ಕಾಗಲ್ಲ, ನೀನೇ ಏನಾದ್ರು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆಮೇಲೆ ಐಡಿಯಾಗೂ ಕೊಡ್ತಾರೆ ಅವರೇ, ಒಂದು ಕೆಲಸ ಮಾಡು, ಮಂಜು ಆಂಟಿ ಅವಳೆಲ್ಲ ಇಲ್ಲೇ ಅಂಗನವಾಡಿ ಹತ್ರ ಸಿಗ್ತಾಳೆ, ಹೋಗಿ ಮಂಜು ಆಂಟಿನ ನಿಮ್ಮ ಅವ್ವನ ಮನೆ ಐತಲ್ಲ ಅಲ್ಲೇ ಯಾರನ್ನಾರು ಹೆಲ್ಪ್ ಕೇಳು, ಅವರೇ ಮಾಡ್ತಾರೆ ಅಂತ ಹೇಳ್ತಾರೆ ಅವರು. ಸೊ ಅವಾಗ ನಾನೇನು ಮಾಡ್ತೀನಿ,
ಸರಿ ಆಯಿತು ಹ್ಞೂ ಅಂತ ನೋಡ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಆದರೆ ನಾನೇನು ಮಾಡ್ತೀನಿ ಅವ್ರ ಹತ್ರ ಫಸ್ಟು ಹೋಗೋದಿಲ್ಲ ಕೆಲಸಕ್ಕೆ, ಹುಡ್ಕೊಂಡು ಹೆಲ್ಪ್ ಕೇಳ್ಕೊಂಡು ಹೋಗೋದಿಲ್ಲ. ಅದಕ್ಕಿಂತ ಮುಂಚೆ ದುಡ್ಕೊಂಡು ತಿನ್ನೋದ ಬಿಡು ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಕೆಲಸ ಹುಡ್ಕೋಕೆ ಹೋಗ್ತೀನಿ. ನಮ್ಮ ಡ್ಯಾಡಿ ದುಡ್ಡು ಕೊಡೋದು ನಿಲ್ಸಿದ ತಕ್ಷಣ ನಮ್ಮ ಮಮ್ಮಿ ಹತ್ರ ಹೆಲ್ಪ್ ಕೇಳ್ಬಿಟ್ಟು ನೆಕ್ಸ್ಟ್ ಕೆಲಸ ಹುಡ್ಕೊಂಡು ಹೋಗ್ತೀನಿ. ಮೈಸೂರಲ್ಲಿರೋ ಬರೋ ಎಲ್ಲ ಟಿ ವಿ ಚಾನಲ್ಗಳು ಇನ್ಕ್ಲೂಡಿಂಗ್ ಇಂಡಿಯನ್ ಟಿ ವಿ, ಯಾವುದೋ ನ್ಯೂಸ್ 1 ಅಂತ ಯಾವುದೋ ಐತಲ್ಲ, ಎಲ್ಲ ಟಿ ವಿಗಳಿಗೂ ಈವನ್ ಮೈಸೂರು ಎಲ್ಲ ಕಡೆ ರೆಸ್ಯೂಮ್ ಹಾಕಿದೆ, ಒಬ್ಬರು ಕೂಡ ಕೆಲಸ ಕೊಡಲಿಲ್ಲ. ಸೊ ಒಂದು ಸಿರಿ ಟಿ ವಿ ಅಂತ ಏನೋ ಒಂದು ಟಿ ವಿ, ಅದು ಸಿರಿ ಟಿ ವಿ ಅಂತ, ಅದು ಅಗ್ರಹಾರದಲ್ಲಿತ್ತು. ಅವರು ಕೆಲಸ ಕೊಟ್ಟರು. ಅಲ್ಲೇ ಆ್ಯಕ್ಚುಲಿ ಭವ್ಯ ಅಂತ ಒಂದು ನ್ಯೂಸ್ ರೀಡರ್ ಇದ್ದರು. ಆ್ಯಕ್ಚುಲಿ ಅವರು ಅಮೋಘ ಮೈಸೂರಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರು ಕೆಲಸಕ್ಕೆ ಸೇರಿಕೊಂಡಾಗ ಅಮೋಘ ಮೈಸೂರಲ್ಲಿ ಅವರು ಹೊಸಬ್ರು, ಅವ್ರಿಗೇನು ಕೆಲಸ ಬರ್ತಾ ಇರಲಿಲ್ಲ. ಸೊ ಅವಾಗ ನಾನೇ ಅವ್ರಿಗೆ ಕೆಲಸಗಳನ್ನು ಹೇಳ್ಕೊಟ್ಟಿದ್ದೆ. ಅವಾಗ ಸೊ ಆ್ಯಕ್ಚುಲಿ ಅವ್ರು ಇನ್ಫ್ಲೂಯೆನ್ಸ್ ಮಾಡೋರು ಆ ಟೈಮಲ್ಲಿ ಭವ್ಯನವರು. ಇಲ್ಲ ಮೇಡಮ್, ನಾನು ಇಂಟರ್ವ್ಯೂ ಮಾಡ್ತಿದ್ದೆ, ಯಾರೋ ಒಬ್ರು ಲೇಡಿ, ಅವ್ರ ಹೆಸರು ಮರ್ತೋಗಿದೆ, ಅವ್ರಿಗೆ ಬಂದು ಅವ್ರು ಮಾತಾಡೋರು ಭವ್ಯನವರು. ಇಲ್ಲ ಮೇಡಮ್, ಇವ್ರು ಚೆನ್ನಾಗಿ ಗೊತ್ತು, ನವೀನ್ಗೆ ಕೆಲಸ ಗೊತ್ತು, ಅಮೋಘ ಮೈಸೂರಲ್ಲಿ ಎಲ್ಲ ಕೆಲಸ ಒಬ್ಬರೇ ಮಾಡ್ತಾರೆ, ಇಂಡಿಪೆಂಡೆಂಟಾಗಿ ಇಡೀ ಚಾನಲ್ ರನ್ ಮಾಡೋ ಸ್ಟೆಬಿಲಿಟಿ ಇದೆ ಅವ್ರಿಗೆ, ಯಾವ ಕೆಲಸ ಕೊಟ್ಟರು ಮಾಡ್ತಾರೆ ಮೇಡಮ್, ಕಣ್ಣು ಮುಚ್ಕೊಂಡು ಕೆಲಸ ಕೊಡ್ಬೋದು, ಬೇಕಾದ್ರೆ ನಾನು ಗ್ಯಾರಂಟಿ ಕೊಟ್ಬಿಡ್ತೀನಿ, ಯಾಕೆಂದರೆ ನವೀನ ಕಣ್ಣಾರ ನೋಡಿದ್ದೀನಿ, ಕೆಲಸ ಮಾಡ್ತಾ ಇದ್ದಿದ್ದು, ನನಗೆ ಚೆನ್ನಾಗಿ ಗೊತ್ತು ನವೀನ್ ಅಂತ ಹೇಳಿದ್ರು. ಜೊತೆಗೆ ನನಗೆ ಕೆಲಸ ಹೇಳ್ಕೊಟ್ಟಿದ್ದು ನವೀನೇ ಮೇಡಮ್, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಸೊ ಭವ್ಯ ಇಷ್ಟೊಂದು ರೆಕಮೆಂಡ್ ಮಾಡ್ತಾ ಇದ್ದಾರೆ, ಆಮೇಲೆ ನಾನು ಕಣ್ಣು ಮುಚ್ಕೊಂಡು ಕೆಲಸಕ್ಕೆ ತೊಗೊಡ್ಬೋದು ನವೀನ್, ಹಂಗೆ ಅಂದ್ಕೊಂಡು ಹೇಳಿದ್ರು. ಜೊತೆಗೆ ಆ ಟೈಮಲ್ಲಿ ನಾನು ಮಾಫಿಯಾ ಮ್ಯಾಥಮೆಟಿಕ್ಸ್ ಎಲ್ಲ ಬರ್ಕೊಂಡಿದ್ದೆನಲ್ಲ, ಅದೆಲ್ಲ ಪ್ರಿಂಟ್ಔಟ್ ಎಲ್ಲ ತೊಗೊಂಡೋಗಿದ್ದೆ. ಸೊ ಅದನ್ನೆಲ್ಲ ನೋಡಿದ್ರು ಆ ಲೇಡಿ ತೆಗೆದು ನೋಡ್ಬಿಟ್ಟು ಸರಿ ಓಕೆ ಅಂದ್ಬಿಟ್ಟು ಕೆಲಸ ಕನ್ಫರ್ಮ್ ಮಾಡಿದ್ರು, ಕೆಲಸ ಕೊಟ್ಟರು. ಆದರೆ ನನಗೆ ಕೆಲಸಕ್ಕೆ ಹೋಗೋಕ್ಕೆ ಜೇಬಲ್ಲಿ ಬಸ್ ಚಾರ್ಜಿಗೂ ದುಡ್ಡು ಇರಲಿಲ್ಲ. ಸೊ ನಾನೇನು ಮಾಡಿದೆ, ಅದು ನೆಕ್ಸ್ಟ್ ಡೇ ಬನ್ನೂರಿಂದ ಮೈಸೂರಿಗೆ ಯಾರು ಲಿಫ್ಟ್ ತೊಗೊಂಡಾರು ಹೋಗೋಣ ಕೆಲಸಕ್ಕೆ ಅಂತ ಟ್ರೈ ಮಾಡ್ತೀನಿ. ಯಾರು ಲಿಫ್ಟ್ ಕೂಡ ಕೊಡಲಿಲ್ಲ, ಬೈಕ್ ಲಿಫ್ಟ್ ಕೂಡ ಕೊಡಲಿಲ್ಲ. ನೀವು ನಂಬಲ್ಲ ಈ ಮಾತನ್ನು, ನಾನು ಬನ್ನೂರಿಂದ ಮೈಸೂರಿಗೆ ಫಸ್ಟ್ ಡೇ ಕೆಲಸಕ್ಕೆ ಹೋಗೋಕ್ಕೆ ನಡ್ಕೊಂಡು ಹೋಗ್ಬಿಟ್ಟಿದ್ದೀನಿ. ನನಗೆ ಗೊತ್ತಾಯಿತು ಲಿಫ್ಟ್ ಕೊಡೋಲ್ಲ ಅನ್ನೋದು ಮುಂಚೆನೇ. ಆವಾಗ ನಾನೇನು ಮಾಡಿದೆ, ಬೆಳಗ್ಗೆ ಎದ್ದು 6 ಗಂಟೆಗೆ ವಾಕ್ ಸ್ಟಾರ್ಟ್ ಮಾಡಿಬಿಟ್ಟೆ. 6 ಗಂಟೆಗೆ ವಾಕ್ ಮಾಡ್ಕೊಂಡು ನಡ್ಕೊಂಡು ಮೈಸೂರು ಕಡೆ ಹೊರಟೇಬಿಟ್ಟೆ ನಡ್ಕೊಂಡೆ. ಸುಮಾರು ದೂರ ಲಿಫ್ಟ್ ಕೇಳಿದೆ, ಸುಮಾರು ಒಂದು 10 ಕಿಲೋಮೀಟರ್ವರೆಗೂ ಲಿಫ್ಟ್ ಕೇಳಿದೆ, ಯಾವನೂ ಲಿಫ್ಟ್ ಕೊಡಲಿಲ್ಲ. ಸೊ ಕೊನೆಗೆ ಸುಮ್ಮನೆ ಸೀದಾ ನಡ್ಕೊಂಡು ಹೋಯ್ತಾ ಇದೆ, ಸುಸ್ತಾಗಿ ಲಿಫ್ಟೇ ಕೇಳೋಕ್ಕೋಲಿಲ್ಲ. ಅಲ್ಲಿವರೆಗೂ ನಡ್ಕೊಂಡೇ ಹೋಗ್ಬಿಟ್ಟೆ ಆಫೀಸ್ವರೆಗೂ. ಸೊ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡೆ. ಅಲ್ಲಿ ಊಟಕ್ಕೂ ಬೇರೆ ದುಡ್ಡಿಲ್ಲ ನನ್ನ ಹತ್ರ. ಸೊ ಫುಲ್ ಟಯರ್ಡ್ ಆಗಿಬಿಟ್ಟಿದೆ, ನಡೆದು ಊಟಕ್ಕೂ ತಿನ್ನೋಕ್ಕೂ ಜೋಬಲ್ಲಿ ದುಡ್ಡಿಲ್ಲ. ಸೊ ಆಮೇಲೆ ಆಫೀಸಲ್ಲಿ ಯಾರ್ದಾರು ಹೆಲ್ಪ್ ಕೇಳವ ಅಂದರೆ ಹೊಸ ಆಫೀಸು ಯಾರು ಪರಿಚಯ ಇಲ್ಲ. ಭವ್ಯ ಒಬ್ಬರಿದ್ರು, ಭವ್ಯ ಹಿಂಗೆ ಆಯಿತು ಕತೆ ಅಂತ ಹೇಳಿದೆ. ಆವಾಗ ಅವರು ನವೀನ್, ನಾನು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದೀನಿ ನವೀನ್, ನನಗೂ ಫ್ಯಾಮಿಲಿ ಪ್ರಾಬ್ಲಮ್ ಏನೇನೋ ಇದೆ, ಸ್ಯಾಲ್ರಿ ನಮಗೂ ಅಷ್ಟೊಂದು ಏನು ಜಾಸ್ತಿ ಬರೋಲ್ಲ, ಕಡಿಮೆ ಸಂಬಳ ಬರೋದಿಲ್ಲಿ ಅಂತ ಹೇಳಿದ್ರು. ಸೊ ಆವಾಗ ಸರಿ ಇವಾಗ ಸದ್ಯಕ್ಕೆ ನನ್ನ ಹತ್ರ ಎಷ್ಟೈತೆ ತೊಗೊಳ್ಳಿ, ಊಟ ಗೀಟ ಮಾಡಿ ಅಂದ್ಬಿಟ್ಟು ಅವ್ರು 100 ರೂಪೀಸ್ ಕೊಟ್ಟರು ಬ್ರೇಕ್ಫಾಸ್ಟ್ ಮಾಡಿ ಅಂತ. ಸೊ ಆವಾಗ ನಾನು ಅದೇ ದುಡ್ಡಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೀದಾ ಸುಮ್ಮನೆ ಈ ಕೆಲಸ ಎಲ್ಲ ಆಗಲ್ಲ ಬಿಡು, ಸುಮ್ಮನೆ ವೇಸ್ಟು, ಇಲ್ಲೆಲ್ಲ ಕೆಲಸಕ್ಕೆ ಬರೋದು, ಕೆಲಸಕ್ಕೆ ಬಂದರೂ ಏನಾದ್ರು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇವ್ರಿಗೆ ಗೊತ್ತಿದ್ದೆ ನನಗೆ ಕೆಲಸಕ್ಕೆ ಬರೋಲ್ಲ, ಇವ್ನು ಕೆಲಸಕ್ಕೆ ಬಸ್ ಚಾರ್ಜ್ ಕೊಡೋಲ್ಲ, ಬಸ್ ಚಾರ್ಜ್ ಕೂಡ ಉಟ್ಸ್ಕೊಂಡು ಇವ್ರು ಕೆಲಸಕ್ಕೆ ಬರೋಕ್ಕಾಗಲ್ಲ, ಇವ್ನಿಗೆ ಯೋಗ್ಯತೆ ಇಲ್ಲ ಅಂತ ತಿಳ್ಕೊಂಡು ಅವ್ರು ಕೆಲಸ ಕೊಟ್ಟಿದ್ದಾರೆ, ಎಲ್ಲ ಪ್ರೀಪ್ಲ್ಯಾಂಡ್ ಇದು ಅಂತ ಅಂದ್ಕೊಂಡು ನಾನು ಕೆಲಸಕ್ಕೆ ಹೋಗೋದು ವೇಸ್ಟ್ ಅಂತ ಅಂದ್ಕೊಂಡು ಸುಮ್ಮನೆ ಬಂದೂರು ಕಡೆಗೆ ಹೊರಟೋದೆ. ಸೊ ಅದಾದಮೇಲೆ ನಮ್ಮ ಚಿಕ್ಕಮ್ಮನ ಹತ್ರ ಹೋದೆ, ಡೈರೆಕ್ಟಾಗಿ ಚಿಕ್ಕಮ್ಮನ ಹತ್ರ ಹೆಲ್ಪ್ ಕೇಳಿದೆ. ಆ್ಯಕ್ಚುಲಿ ಕೆಲಸಕ್ಕೆ ಬರೋಲ್ಲ ಅಂತ ಹೇಳಲಿಲ್ಲ ಅವ್ರಿಗೆ, ನೀವು ಚಿಕ್ಕಮ್ಮನ ಹತ್ರ ಡೈರೆಕ್ಟಾಗಿ ಹೋದೆ. ಆವಾಗ ನಮ್ಮ ತಾಯಿ ಹೆಂಗಿರು ಚಿಕ್ಕಮ್ಮನ ಹತ್ರ ಹೋಗೋಕೆ ಹೇಳಿದ್ರಲ್ಲ, ಸೊ ಚಿಕ್ಕಮ್ಮನ ಹತ್ರ ಹೋಗಿ ಹೆಲ್ಪ್ ಕೇಳಿದೆ, ನೋಡಿ ಆಂಟಿ ಹಿಂಗೆ ಆಗೈತೆ ಕೆಲಸಕ್ಕೆ ಕೊಡಿ ಅಂತ. ಅವಾಗ ಅವ್ರೇನು ಹೇಳಿದ್ರು ಅಂದರೆ, ನೋಡಿ ನವೀನ, ನನಗೂ ಸಂಬಳ ಕಮ್ಮಿ ಬರೋದಪ್ಪ, ನನಗೆ ಅಷ್ಟೆಲ್ಲ ಆಗೋದಿಲ್ಲ, ಬಸ್ ಪಾಸ್ ಮಾಡಿಸ್ಕೊಡೋದಾಗಲಿ, ಊಟಕ್ಕೆ ನಿನಗೇನು ಹೊಸಿ ದುಡ್ಡು ಆಯ್ತದ, ದಿವಸ ಊಟಕ್ಕೆ ಖರ್ಚು, ಬಸ್ ಚಾರ್ಜು ಎಲ್ಲ ಹೊಸಿ ದುಡ್ಡು ಆಯ್ತದ, ನನಗೇನೆ ನಾನೇ ಬಸ್ ಪಾಸ್ ಮಾಡಿಸ್ಕೊಳ್ಳೋಕ್ಕೆ ಅವ್ರ ಹತ್ರ ಸಾಲ ಮಾಡಿ ಬಸ್ ಪಾಸ್ ಮಾಡಿಸ್ಕೊತೀನಿ. ಸೊ ನಿನ್ನನ್ನು ಸಾಕಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಮ್ಯಾಕ್ಸಿಮಮ್ ಏನಪ್ಪ ಅಂದರೆ ಒಂಚೂರು ನಾವು ಅಡುಗೆ ಊಟ ಮಾಡೋದಲ್ಲ ಸ್ವಲ್ಪ ಊಟ ಹಾಕ್ಬೋದು ಹೊರತು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅಂತ ಹೇಳಿದ್ರು. ಸೊ ಅವನ ಹತ್ರ ಹೋಗು ಅಂತಲೂ ಹೇಳಿದ್ರು, ಅಂದರೆ ನಮ್ಮ ಅಜ್ಜಿ ಹತ್ರ ಹೋಗು ಅಂತಲೂ ಹೇಳಿದ್ರು. ಇನ್ನೊಂದೇನೆಂದರೆ, ನಾನು ಕೆಲಸ ಹುಡ್ಕೋಕೆ ಹೋದ್ನಲ್ಲ, ಆ ಟೈಮಲ್ಲಿ ನನ್ನ ಮನೆ ಬಾಡಿಗೆ ಇದ್ನಲ್ಲ, ಅದು ಆ್ಯಕ್ಚುಲಿ ನಮ್ಮ ಆಂಟಿ ಆಗಬೇಕು, ನಾಗಮ್ಮ ಅಂತ ಅವ್ರ ಹೆಸರು, ನಾಗು ಆಂಟಿ ಅಂತ ಕರಿತೀವಿ ನಾವು ಆ್ಯಕ್ಚುಲಿ. ಸೊ ಅವರು ಕೂಡ ಅವ್ರ ಹತ್ರ ಕೂಡ ಹೆಲ್ಪ್ ಕೇಳಿದ್ದೆ ನಾನು. ಅವ್ರ ಹತ್ರನೇ ಮೈಸೂರಿಗೆ ಹೋಗಿ ದುಡ್ಡು ಕೇಳಿದೆ. ಅವರು ನನಗೆ ಆ್ಯಕ್ಚುಲಿ ದುಡ್ಡು ಕೊಡಲಿಲ್ಲ, ಬರೀ 10 ರೂಪಾಯಿನ ಕೊಟ್ಟರು. ನೀವು ನಂಬಿಬಿಡಿ, ಬರೀ 10 ರೂಪಾಯಿ ಕೊಟ್ಟರು ನನ್ನ ಕೈಗೆ. ನವೀನ ಇಷ್ಟೇ ಇರೋದಕ್ಕಪ್ಪ ಅಂತ 10 ರೂಪಾಯಿ ತೋರಿಸಿದ್ರು. ನನ್ನ ಹತ್ರ ಬರೀ ಆವಾಗ ಒಂದು 20-30 ರೂಪಾಯಿ ಇತ್ತು ಜೇಬಲ್ಲಿ. ಸೊ ಅವ್ರು ಆಯ್ತು ಕೊಡಿ ಆಂಟಿ ಅಂತ ಅದನ್ನೇ ಇಸ್ಕೊಂಡು ಮೈಸೂರಿಗೆ ಕೆಲಸ ಹುಡ್ಕೋಕೆ ಹೋಗಿದ್ದೆ. ಸೊ ಬಂದಮೇಲೆ ಅವ್ರಿಗೆ ಏನು ಹೇಳಿದೆ ಅಂದರೆ, ಆಂಟಿ ನನಗೆ ಒಂದು ಸ್ವಲ್ಪ ಕೆಲಸ ಸಿಕ್ಕೈತೆ, ನನಗೆ ಒಂದು 3-4 ಡೇಸ್ ನನಗೆ ಊಟ ಕೊಡಿ ಸಾಕು, ಬೇರೆ ಏನು ಕೊಡಬೇಡಿ ನೀವು, ಬರೀ ಅದು 2 ಹೊತ್ತು ಊಟ ಕೊಡಿ, ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಸರಿ, ಮಧ್ಯಾಹ್ನ ಒಂದು ಸರಿ, 2 ಹೊತ್ತು ಊಟ ಕೊಡಿ ನನಗೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೊಡಬೇಡ, 2 ಹೊತ್ತು ಊಟ ಕೊಡಿ, ಒಂದು ಸ್ವಲ್ಪ ದಿವಸ ನನಗೆ ಸಂಬಳ ಬರೋವರೆಗೆ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಬೇಕು ಅಂತ ಒಂಚೂರು ಹೆಲ್ಪ್ ಮಾಡಿ ಅಂತ ಹೇಳಿದೆ. ಹ್ಞೂ ಕಣಪ್ಪ ಅಂತ ಹೇಳಿದವರು 3-4 ಡೇಸ್ ಊಟ ಕೊಟ್ಟರು. ಅದು ಊಟ ಕೊಟ್ಟಿದ್ದು ಯಾವ ಮಟ್ಟಿಗೆ ಅಂದರೆ, ಅನ್ನ ಕೊಡೋರು ಸಾಂಬಾರು ಕೊಡ್ತಿರ್ಲಿಲ್ಲ. ನವೀನ ಇವತ್ತು ಸಾಂಬಾರು ಹೊಸದಕ್ಕಪ್ಪ ಅಡ್ಜಸ್ಟ್ ಮಾಡ್ಕೊ ಅಂದ್ಬಿಟ್ಟು ಸಾಂಬಾರು ಕೊಡೋರು. ಅನ್ನ ಯಾವ ಚಂದ ಇರ್ತಿತ್ತು ಅಂದರೆ, ಅಬ್ಬಬ್ಬಾ ಶಿವನೇ ಕಾಪಾಡಬೇಕು ಅವ್ರ ಮನೆಯವರೆಲ್ಲ ಹಂಗೆ ತಿಂತಿರೋ, ನನಗೋಸ್ಕರ ಮಾತ್ರ ಅನ್ನ ಕೊಡ್ತಿರೋ ಆ ಥರ ಗೊತ್ತಿಲ್ಲ. ತೀರಾ ದರಿದ್ರವಾಗಿರ್ತಿತ್ತು ಅನ್ನ. ನನ್ನ ಜೀವನದಲ್ಲಿ ಎಲ್ಲೂ ಅಂತ ಊಟ ತಿಂದಿಲ್ಲ ನಾನು. ತಿನ್ನೋ ಬಗ್ಗೆ ಮಾತಾಡಬಾರ್ದು, ಆದರೆ ಅವರು ಅಷ್ಟು ಚಂದ ಇರೋ ಅಡುಗೆ ಮಾಡಿಕೊಟ್ಟಿದ್ರು. ಅದೇನು ಅನ್ನನೋ ಮುದ್ದೆನೋ ಏನೋ ಗೊತ್ತಿತ್ತಿಲ್ಲ. ಸೊ ಅಂತ ಊಟ ಕೊಟ್ಟಿದ್ರು. ಸೊ 3-4 ಡೇಸ್ ಕೊಟ್ಟಿದ್ರು. 3-4 ಡೇಸ್ ಕೊಟ್ಬಿಟ್ಟು ಆಮೇಲೆ ದಿಢೀರ್ ಅಂತ ಆಟೋಮೆಟಿಕಾಗಿ ನಿಲ್ಲಿಸ್ಬಿಟ್ರು. ಸೊ ಅವಾಗ ನಮ್ಮ ಆಬ್ವಿಯಸ್ಲಿ ಚಿಕ್ಕಮ್ಮನ ಮೇಲೆ ಡಿಪೆಂಡ್. ನಮ್ಮ ತಾಯಿ ಹತ್ರನೂ ಹೆಲ್ಪ್ ಕೇಳಿದ್ನಲ್ಲ, ಅವ್ರು ಚಿಕ್ಕಮ್ಮನ ಹತ್ರ ಹೋಗಿ ಕೇಳಿದ್ರು. ಸೊ ಚಿಕ್ಕಮ್ಮನ ಹತ್ರ ಹೆಲ್ಪ್ ಕೇಳಿದೆ.
ಸಿಗಮ್ಮನ ಹತ್ರ ಹೆಲ್ಪ್ ಕೇಳಿದಾಗ ಅವರು ಅಷ್ಟೇ ಬಸ್ ಚಾರ್ಜು ಅದೆಲ್ಲ ಕೊಡೋಕ್ಕಾಗಲ್ಲ ನನಗೆ, ಬೇಕಾದ್ರೆ ಊಟ ಕೊಡ್ತೀನಿ ನಾನು ಅಷ್ಟೇ. ಅದು ಊಟ ಬೇಕು ಅಂದರೆ ಅಜ್ಜಿ ಮನೆಗೆ ಹೋಗಬೇಕು ಅಂತ ನಾನು ಅಜ್ಜಿ ಮನೆಗೆ ಮಾಕ್ನಳ್ಳಿಲಿ ಶುಗರ್ ಫ್ಯಾಕ್ಟ್ರಿ ಇದೆಯಲ್ಲ ಅಲ್ಲಿ ಅಜ್ಜಿ ಮನೆ ಇತ್ತು. ಅದೇ ನಾನಿದ್ದ ಮನೆಯಿಂದ ಅರೌಂಡ್ 3 ಕಿಲೋಮೀಟರ್ಸ್ ಆಗುತ್ತೆ ಅದು. ಸೊ ಆ ಜಾಗಕ್ಕೆ ಹೋದರೆ ಅಲ್ಲಿ ಅವ್ನಿಗೆ ಹೆಂಗಿದ್ರು ಅಡುಗೆ ಮಾಡ್ತೀನಿ ನಾನು, ಆ ಅಡುಗೆಲೆ ನಿನಗೂ ಸ್ವಲ್ಪ ಊಟ ಹಾಕ್ತೀನಿ, ಊಟ ಮಾಡ್ಬೋದು ಕಣಪ್ಪ, ಅದು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ಅಂತ ಹೇಳ್ತಾರೆ. ಸರಿ ಆಯಿತು, ನಾವು ಅಟ್ಲೀಸ್ಟ್ ಬದುಕಕ್ಕಾರು ಊಟಕ್ಕಾರು ಬೇಕಲ್ವಾ. ಸೊ ಅವಾಗ ನಾನೇನು ಮಾಡ್ತೀನಿ, ಅಲ್ಲಿಗೆ ಹೋಗ್ತೀನಿ, ಎಲ್ಲಿಗೆ ಅಜ್ಜಿ ಮನೆಗೆ ಹೋಗ್ತೀನಿ. ಸೊ ಅಜ್ಜಿ ಮನೆಗೆ ಹೋಗಿ ಅಜ್ಜಿ ಹತ್ರ ಹೆಲ್ಪ್ ಕೇಳ್ತೀನಿ. ಆವಾಗ ಸರಿ ಆಯಿತು ಬಿಡಪ್ಪ, ನಂದೇನಿಲ್ಲ, ನಾನು ಮೂಲೆಯಲ್ಲಿ ಕೂತಿರೋಳು, ನಾನು ಎಲ್ಲ ಮಕ್ಕಳೇ ಮಾಡ್ತಿರೋದು. ಈಗ ಸುರೇಶ ತಿಂಗಳಿಗೆ 2,000 ರೂಪಾಯಿ ಖರ್ಚು ಕೊಡ್ತಾನೆ, ಮಂಜಿ ಬಂದು ಮನೆಗಿನೆಲ್ಲ ಒರೆಸಿ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡಿಟ್ಬಿಟ್ಟು ಹೋಗ್ತಾಳೆ. ಸೊ ಅದರಲ್ಲಿ ನಿನಗೂ ಒಂಚೂರು ಮಾಡ್ತಾಳೆ, ಅವಳು ಹೇಳಿದ್ಮೇಲೆ ಇನ್ನೇನು ಇಲ್ಲ, ಮಾಡಿಬಿಟ್ಟು ಹೋಗ್ತಾಳೆ, ನೀವು ಹಸಿ ತಿನ್ನು, ನಾನು ಹಸಿ ತಿಂತೀನಿ ಅಷ್ಟೇ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಅಜ್ಜಿ ಮನೆಗೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ. ಕೆಲಸದ ಕತೆ ಹೋಯಿತು. ನಾನು ಜೈಲು ಆಗೋದಕ್ಕಿಂತ ಮುಂಚೆನೇ ಅಜ್ಜಿ ಮನೆಗೆ ಹೋಗಿದ್ದೆ. ಸೊ ಅಜ್ಜಿ ಮನೆಗೆ ಹೋಗಿ 2-3 ವೀಕ್ಸ್ ಆದ ನಂತರ ನಾನು ಜೈಲು ಪಾಲಾಗಿದ್ದು. ಸೊ ಆ್ಯಕ್ಚುಲಿ ನಾನು ನಂಜನಗೂಡು ಜೈಲ್ ಗೇಟ್ ಹತ್ರ ಹೋದಾಗಲೂ ಅಜ್ಜಿದು ಇನ್ಕಮಿಂಗ್ ಕಾಲ್ ಬಂದಿತ್ತು. ನಾನು ಕಾಲ್ ರಿಸೀವ್ ಮಾಡೋಷ್ಟೊಳಗೆ ಹಿಂದ್ಗಡೆ ಇದ್ದ ಪೊಲೀಸು ಬೈದಾಯಿ ನಡೆಯ ಒಳಗೆ ಹಂಗೆ ಪೊಲೀಸಲ್ಲಿ ನಮ್ಮ ಮೊಬೈಲೆಲ್ಲ ರಿಸೀವ್ ಮಾಡೋಂಗಿಲ್ಲ, ಮೊಬೈಲ್ ನಿನ್ನ ಕೈ ಕೊಡೋಂಗೇ ಇಲ್ಲ, ಆ್ಯಕ್ಚುಲಿ ಎಲ್ಲ ಸೀಸ್ ಮಾಡ್ಬೇಕು ನಾವು, ಏನೋ ಗೊತ್ತಿರೋ ಹುಡುಗ ಅಂತ ಮೊಬೈಲ್ ಇಟ್ಕೊಳ್ಳಿ ಅಂತ ಕೈಲಿ ಇಟ್ಕೊಳ್ಳಿ ಅಂತ ಬಿಟ್ಟಿದ್ದೀವಿ ಅಷ್ಟೇ, ಎಲ್ಲ ರಿಸೀವ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ರು. ಅಂದರೆ ನನ್ನ ವಸ್ತು ಅವರೆಲ್ಲ ಕ್ಯಾರಿ ಮಾಡಬೇಕಲ್ಲ ಅಂತ ಅಷ್ಟೇ ನನ್ನ ಕೈ ಕೊಟ್ಟಿದ್ರು. ಸೊ ಮೊಬೈಲ್ ರಿಸೀವ್ ಮಾಡೋಕೆ ಬಿಡಲಿಲ್ಲ, ಕಾಲ್ ರಿಸೀವ್ ಮಾಡೋಕೆ ಬಿಡಲಿಲ್ಲ. ಸೊ ಜೈಲೊಳಗೆ ಸೇರ್ಕೊಂಡಿದ್ದೆ. ಸೊ ಆ ಥರ ಮಾಡಿದರು. ಸೊ ಜೈಲಿಗೆ ಹೋಗೋಕ್ಕೆ ಮುಂಚೆ ಅಜ್ಜಿ ಮನೆಗೆ ಅಟೆಂಡ್ ಆಗಿದೆ, ಆಮೇಲೆ ಜೈಲಿಗೆ ಹೋದೆ. ಸೊ ಜೈಲಲ್ಲಿ ಏನಂದರೆ ಅಲ್ಲಿ ನಾನು ಅವಾಗ ಏನು ಮಾಡಿದೆ, ಅಲ್ಲಿ ಜೈಲಿಗೆ ಕೆಲಸ ಬೇರೆ ಇತ್ತು, ಅಲ್ಲಿ ಗಂಧದ ಕಡ್ಡಿ ಪಾಕೆಟ್ ಮಾಡೋ ಕೆಲಸ. ನಾನು ಅಲ್ಲಿ ಆದಷ್ಟು ದುಡ್ಡು ಡೈಲಿ ವೇಜಸ್ ದುಡ್ಡಿತ್ತು. ಸೊ ಆದಷ್ಟು ದುಡ್ಡು ಸಂಪಾದನೆ ಮಾಡೇ ಬಿಡೋದೆ, ಇಲ್ಲಿ ಕೂತ್ಕೊಂಡು ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಕೆಲಸ ಕೂಡ ಮಾಡಿದೆ. ಅಲ್ಲಿ ಗಂಧದ ಕಡ್ಡಿ ಪಟ್ನ ಕಟ್ಟೋ ಕೆಲಸಗಳು ಮಾಡ್ತಾಯಿದ್ದೆ. ಎಷ್ಟು ಎಫರ್ಟ್ ಆಗುತ್ತೆ ಅಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡಿದೆ. ಆ ಬೋಳಿ ಮಕ್ಕಳು ನಿಜವಾಗ್ಲೂ ಹೇಳಿ ನಂಬಿಬಿಡಿ, ನಾನು ಮೋರ್ ದೆನ್ 15 ಡೇಸ್ ಕೆಲಸ ಮಾಡಿದ್ದೀನಿ. ಈಚೆ ಬರ್ಬೇಕಾದ್ರೆ 150 ರೂಪಾಯಿ ಕೊಟ್ಟರು ಜಸ್ಟ್ 150 ರುಪೀಸ್. ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಪ್ರತಿಯೊಬ್ಬರಿಗೆ ಮಿನಿಮಮ್ ಒಂದು 350-500 ರೂಪಾಯಿ ಆದರೂ ಕೊಡಬೇಕು. ಸೊ ಆ ಬಡಿ ಮಕ್ಕಳು ನನಗೆ ಕೊಟ್ಟಿದ್ದು ಒಂದು 15 ದಿವಸ ಕೆಲಸ ಮಾಡೋದಕ್ಕೆ ಬರೀ 150 ರೂಪಾಯಿ ಕೊಟ್ಟರು. ಸೊ ಆ ದುಡ್ಡು ಇಟ್ಕೊಂಡು ನಾನು ಅದನ್ನೇ ಬಸ್ ಚಾರ್ಜಾಗಿ ಕನ್ವರ್ಟ್ ಮಾಡಿಕೊಂಡು ಬನ್ನೂರಿಗೆ ಬಂದು ಸೇರಿಕೊಂಡಿದ್ದು ನಂಜನಗೂಡಿಂದ. ಸೊ ಬಂದು ಸೇರಿಕೊಂಡೆ. ಸೊ ಅದಾದಮೇಲೆ ನಮ್ಮ ಅಜ್ಜಿ ಮನೆಯಿಂದ ನಮ್ಮನೆಯಿಂದ ಅಜ್ಜಿ ಮನೆಗೆ ಓಡಾಡಿಕೊಂಡು ಪ್ರತಿ ದಿವಸ ಬೆಳಿಗ್ಗೆ ಊಟ, ಬ್ರೇಕ್ಫಾಸ್ಟು, ಸಾಯಂಕಾಲ ಡಿನ್ನರ್ ತಿಂತಾಯಿದ್ದೆ. ಮಧ್ಯಾಹ್ನ ಹೋಗ್ತಾ ಇರಲಿಲ್ಲ, ಮಧ್ಯಾಹ್ನ ಊಟ ಇಲ್ಲ, ಸಿಕ್ಕಿದ್ರೆ ಸಿಕ್ತು, ಸಿಕ್ಕದೇ ಇಲ್ಲ ಮಧ್ಯಾಹ್ನ, ಆ ಥರ ಆಗ್ತಿತ್ತು. ಬೆಳಿಗ್ಗೆ ಹೊತ್ತು ಕೂಡ ಯಾವ ಥರ ಆಗ್ತಿತ್ತು ಅಂದರೆ, ಇಲ್ಲಿಂದ ಅಜ್ಜಿ ಮನೆಗೆ 3 ಕಿಲೋಮೀಟರ್ಸ್ ನಡ್ಕೊಂಡೋಗಿ ಆ ಕಡೆಯಿಂದ 3 ಕಿಲೋಮೀಟರ್ಸ್ ನಡ್ಕೊಂಬರ್ಬೇಕು. ನಡ್ಕೊಂಬಂದರೆ ಬ್ರೇಕ್ಫಾಸ್ಟು. ಅಲ್ಲಿ ನಡ್ಕೊಂಡೋದ್ರು ಒಂದೊಂದ್ಸರಿ ಏನು ಮಾಡ್ತಿರೋ ಅಜ್ಜಿ ಅಂದರೆ, ಸುಮ್ಮನೆ ಅವ್ರ ಪಾಡ್ಗೆ ಅವ್ರು ಏನೋ ಆಕಾಶ ನೋಡ್ತಾ ಕೂತ್ಕೊಂಡ್ಬಿಟ್ಟಿರೋರು. ನಾವು ಹೋದ್ರೆ ಏನು ಮಾತಾಡ್ತಾನೆ ಇಲ್ಲ, ಕಾಫಿ ಕುಡಿ, ತಿಂಡಿ ತಿನ್ನು, ಏನು ಮಾತಾಡ್ತಿರಲಿಲ್ಲ. ನಾನು ಅವಾಗ ಏನಾಗ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಇವತ್ತು ಏನು ಅಡುಗೆ ಮಾಡಿಲ್ವ ಅಂದರೆ, ಓ ಇಲ್ಲ ಕಣಪ್ಪ ಇವತ್ತು ದುಡ್ಡೇ ಇಲ್ಲ, ಸುರೇಶ ಇನ್ನೂ ದುಡ್ಡು ಕೊಟ್ಟಿಲ್ಲ, ನಾನು ಏನು ತಿಂದೇ ಇಲ್ಲ, ಸುಮ್ಮನೆ ಕೂತಿದ್ದೀನಿ, ಇದು ಒಂದು ಲೋಟ ಪಕ್ಕದ ಮೇಲೆ ಅವ್ರು ಕಾಫಿ ಕೊಟ್ಟರು, ಆ ಕಾಫಿ ಕುಡ್ಕೊಂಡು ಇಲ್ಲೇ ಕೂತಿದ್ದೀನಿ ನಾನು, ಹಂಗೆ ಅಂದ್ಕೊಂಡು ನಾಟಕ ಹೊಡಿಯೋರು. ಸೊ ಅಂದರೆ ನಾನು ಬನ್ನೂರಿಂದ ನಮ್ಮ ಅಜ್ಜಿ ಮನೆಗೆ ಮಾಕ್ನಳ್ಳಿಲಿರೋ ಅಜ್ಜಿ ಮನೆಗೆ ನಡ್ಕೊಂಡೋಗಿದ್ದು. ಅವರು ಏನೂ ರೆಸ್ಪಾಂಡೇ ಮಾಡ್ತಿರಲಿಲ್ಲ. ಸೊ ಅವಾಗ ನಾನೇ ಅರ್ಥ ಮಾಡ್ಕೋಬೇಕು, ಅಡುಗೆ ಮಾಡಿಲ್ಲ ಇವರು ಅಂತ ಅರ್ಥ ಮಾಡ್ಕೊಂಡು ವಾಪಸ್ ಬನ್ನೂರಿಗೆ ಬಂದಿದ್ದೀನಿ. ಇಂಥ ದಿನಗಳುಂಟು. ಅಷ್ಟೇ ಅಲ್ಲ, ಜೊತೆಗೆ ಅಲ್ಲಿ ಅವ್ರು ಕೂಡ ಊಟದಲ್ಲಿ ಕೆಮಿಕಲ್ ಡ್ರಗ್ಸ್ ಎಲ್ಲ ಹಾಕ್ಕೊಡ್ತಿದ್ರು. ಅದೆಲ್ಲ ಊಟ ಮಾಡಿ ನನಗೆ ಕಣ್ಣು ನೋವು, ತಲೆನೋವು, ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಯಿತು. ಸ್ಕಿನ್ ಬ್ಲರ್ ಆಗೋದು, ಏನೋ ಸೊಕ್ಕೊಟ್ಟೋದು, ಮತ್ತು ತಲೆ ಕೂದಲು ಬೀಳ್ಗಾಗೋದು, ತಲೆ ಕೂದಲು ಉದುರೋದು, ಇಂಥದ್ದೆಲ್ಲ ಸಿಕ್ಕಾಪಟ್ಟೆ ಇದೆಲ್ಲ ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಆ್ಯಕ್ಚುಲಿ ನಾನು ಇದರ ಬಗ್ಗೆ ಸೀರಿಯಸ್ ಆಗಿ ಕಂಪ್ಲೇಂಟ್ ಲೆಟರ್ಗಳನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದೀನಿ. ಸೊ ಕಂಪ್ಲೇಂಟ್ ಲೆಟರ್ಗಳನ್ನ 2 ವರ್ಷ ಅದೇ ನಡೀತು. 2019 ಫಸ್ಟೇ ಸಮನ್ಸ್ ಬರುತ್ತೆ. ಪುನಃ ನಮ್ಮ ಡ್ಯಾಡಿ ನನಗೆ ದುಡ್ಡು ಕೊಡೋದು ನಿಲ್ಲಿಸ್ತಾರೆ, ಬನ್ನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಬಿಟ್ಟು. ಸೊ ನಾನು ನಮ್ಮ ತಾಯಿ ಹೆಲ್ಪ್ ಕೇಳ್ತೀನಿ. ಅವರು ಅಜ್ಜಿ ಮತ್ತು ಚಿಕ್ಕಮ್ಮನ ಹತ್ರ ಡೈವರ್ಟ್ ಮಾಡ್ತಾರೆ. ಸೊ ಚಿಕ್ಕಮ್ಮ ಮತ್ತು ಅಜ್ಜಿ ನನಗೆ ದುಡ್ಡು ಊಟ ಕೊಡ್ತೀನಿ ಅಂತ ಅಷ್ಟೇ ಒಪ್ಕೊಳ್ತಾರೆ. ಮೈಸೂರಲ್ಲಿ ಕೆಲಸ ಸಿಗುತ್ತಾದರೂ ಓಡಾಡೋಕ್ಕೆ ನನಗೆ ಬಸ್ ಚಾರ್ಜ್ ಕೂಡ ಇರೋದಿಲ್ಲ. ಯಾರು ಕೂಡ ಈವನ್ ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ, ನಮ್ಮ ತಾಯಿ, ನಮ್ಮ ತಂದೆ ಯಾರು ಕೂಡ ಈವನ್ ಬಸ್ ಚಾರ್ಜ್ಗೂ ಕೂಡ ದುಡ್ಡು ಕೊಡೋಲ್ಲ. ಕೆಲಸ ಸಿಕ್ಕಿರುತ್ತೆ ಆದರೆ ಹೋಗೋಕ್ಕೆ ಬಸ್ ಚಾರ್ಜ್ ಇಲ್ಲದೆ ನಾನು ಕೆಲಸ ಬಿಟ್ಬಿಡ್ತೀನಿ. ಸೊ ಬನ್ನೂರಲ್ಲೇ ಉಳ್ಕೊಂಡು ಕೊಟ್ಟಿದ್ದು ಊಟ ತಿನ್ಕೊಂಡು ಜೀವನ ಮಾಡ್ತಿದ್ದೆ. ಆದರೆ ನಾನು ಪೇಪರ್ ವರ್ಕ್ ಮಾತ್ರ ಖಂಡಿತ ನಿಲ್ಲಿಸಿರಲಿಲ್ಲ. ಕೂತ್ಕೊಂಡು ಕಂಪ್ಯೂಟರ್ ವರ್ಕ್ನ ನಾನ್ ಸ್ಟಾಪ್ ಟೇಬಲ್ ವರ್ಕ್ನ ಮಾಡ್ತಾಯಿದ್ದೆ. ನಾನು ನಂಜನಗೂಡು ಜೈಲಿಂದ ಬಂದಮೇಲೆ ಮಾಫಿಯಾ ಮ್ಯಾಥಮೆಟಿಕ್ಸ್ 3.11 ಮಾಡಿದೆ. ಮಾಡಿ ನೆಕ್ಸ್ಟ್ ವರ್ಷನ್ 11th ವರ್ಷನ್ ಮಾಫಿಯಾ ಮ್ಯಾಥಮೆಟಿಕ್ಸ್ನ ಆವಾಗಲೇ ಮಾಡಿದ್ದು. ಅಂದರೆ 2010 ಸೆಪ್ಟೆಂಬರ್ 2019 ನಂಜನಗೂಡು ಜೈಲಲ್ಲಿದ್ನಲ್ಲ. ಸೊ ಅಲ್ಲಿ ನಡೆದ ಘಟನೆಗಳನ್ನೆಲ್ಲ ಕನ್ಸಾಲಿಡೇಟ್ ಮಾಡಿ, ಸೊ ನಾನು ಮಾಫಿಯಾ ಮ್ಯಾಥಮೆಟಿಕ್ಸಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಬೇಕು, ನಾನು ಕೋರ್ಟಲ್ಲಿ ಸೋತೋಗಿದ್ನಲ್ಲ, ಸೊ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಮಾಫಿಯಾ ಮ್ಯಾಥಮೆಟಿಕ್ಸ್ ಇನ್ನೂ ಏನೇನೆಲ್ಲ ಬದಲಾವಣೆ ಮಾಡಬೇಕು ಅದನ್ನು ಬದಲಾವಣೆ ಮಾಡಿ ನೆಕ್ಸ್ಟ್ ವರ್ಷನ್ ಮಾಡಿದ್ದೆ. ಜೊತೆಗೆ ಇನ್ನೊಂದು ಏನಾದರೆ, ನಂಜನಗೂಡು ಜೈಲ್ ಒಳಗಡೆ ಬರೀ ಸಂಬಳ ಕೊಡದೆ ಕಳಿಸಿದ್ದಷ್ಟೇ ಅಲ್ಲ,
ನಂದು ವುಡ್ಲ್ಯಾಂಡ್ ಶೂಸ್ ಹೊರಗಡೆ ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಶೂಸ್ ಕುಯ್ದು ಹಾಕಿದ್ರು. ಸೊ ಜೈಲು ಒಳಗಡೆ ಲೇಸನ್ನು ಕಳ್ಕೊಂಡ್ಬಿಟ್ಟಿದ್ರು. ಸೊ ನಾನು ಶೂಸ್ 3,500 4,000 ದುಡ್ಡು ಕೊಟ್ಟು ಆ ಶೂಸ್ ತೊಗೊಂಡಿದ್ರು. ಶೂಸ್ನ ಕೈಲಿ ಹಿಡ್ಕೊಂಡು ಹಾಕೊಳ್ಳೋಕೆ ಯೋಗ್ಯತೆ ಆಗಲಿಲ್ಲ, ನನಗೆ ಪ್ರಯೋಜನಕ್ಕೆ ಬರಲಿಲ್ಲ, ಹಾಕೊಳ್ಳೋಕ್ಕಾಗಲಿಲ್ಲ. ಒಂದು ಕುಯ್ದು ಹಾಕಿದ್ರು, ನೆಕ್ಸ್ಟು ಆ ಶೂಸ್ನ ಲೇಸ್ನ ಕಟ್ ಮಾಡಿಬಿಟ್ರು, ಕೈಲಿ ಹಿಡ್ಕೊಂಬಂದಿದ್ದೆ. ಆಮೇಲೆ 10-20 ದುಡ್ಡು ಕೊಟ್ಬಿಟ್ಟು ಒಂದು ಲೇಸ್ ತೊಗೊಂಡು ಹಾಕೊಂಡೆ. ಆ್ಯಕ್ಚುಲಿ ನಾನು ಅದನ್ನು ಬಂದು CCB ನಂಜನಗೂಡು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋಕ್ಕೆ ಹೋಗಿದ್ದೆ. ಸರ್ ಹಿಂಗೆ ಲೇಸ್ ಕಳ್ತನ ಆಯಿತು, ಇದೊಂದು ಟೀಮ್ ಮಾಡ್ತಾ ಇರೋದು ಹಂಗೆ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಒಂದು ಮಾಫಿಯಾ ನೆಟ್ವರ್ಕ್ ನನ್ನ ಸುತ್ತ ಕೆಲಸ ಮಾಡ್ತಾಯಿದ್ದೆ, ಅವರೇ ಮಾಡ್ತಾ ಇರೋದು. CC ಕ್ಯಾಮ್ರಾ ಇದೆ ಜೈಲೊಳಗಡೆ. ಸೊ ಯಾರು ಅದನ್ನು ಕಳ್ತನ ಮಾಡಿದ್ದಾರೆ ಅಂತ ಕಂಡಿಡಿದ್ರೆ ಸೊ ಒಳಗಡೆ ನನಗೆ ಆ್ಯಕ್ಚುಲಿ ತೊಂದರೆ ಕೊಡ್ತಾಯಿದ್ರು ಜೈಲೊಳಗಡೆ. ಸೊ ಅವ್ರ ಟೀಮ್ನೆಲ್ಲ ಸಾಕ್ಷಿ ಸಮೇತ ಹಿಡಿಬೋದು ಸರ್ ಹಂಗೆ ಹಿಂಗೆ ಅಂತ ಅವ್ರನ್ನ ಏನೇ ಹೇಳಿದ್ರು ಬಡ್ಡಿ ಮಕ್ಕಳು ಕನ್ವಿನ್ಸ್ ಆಗಲಿಲ್ಲ. ಸೊ 2020 ಕೂಡ ಹಾಗೆ ಇತ್ತು. 2019 ನಾನು ಏನೇನೋ ಪಾಡ್ಪಟ್ಟೆ, ಕೊನೆಗೆ ಅಜ್ಜಿ ಮನೆಗೆ ಸೇರಿಕೊಂಡೆ. ಸೊ 2020 ಪೂರ್ತಿ ಅಜ್ಜಿ ಮನೆ ನಮ್ಮನೆ ಓಡಾಡಿಕೊಂಡೆ ಜೀವನ ಮಾಡಿದ್ದೀನಿ. ಅದೇ ರೋಡಲ್ಲಿ ಓಡಾಡಿಕೊಂಡು ಪ್ರತಿ ದಿವಸ ಮಾಫಿಯಾ ಮತ್ತು ಪೊಲೀಸ್ ಎಲ್ಲ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕಳಿಸ್ಕೊಂಡು ಹಿಂಗೆ ಜೀವನ ಮಾಡಿದ್ದೀನಿ. 2020 ಏನು ಬರೀ ಇಷ್ಟೇ ನಡೆದಿದ್ದು, ಬರೀ ಕಂಪ್ಲೇಂಟ್ ಲೆಟರ್ ಟೈಪ್ ಮಾಡೋದು ಕಳಿಸೋದು ಅದೇ ಮಾಡ್ಕೊಂಡಿದ್ದೆ. ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಟ್ಟರು, ಮನೆ ಸುತ್ತಮುತ್ತ ಇರೋ ಜನಗಳೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟರು. ಒಂದು ಊಟಕ್ಕೂ ಪರದಾಡ್ಬಿಟ್ಟಿದ್ದೀನಿ. ಅಜ್ಜಿ ಮನೆಯಲ್ಲಿದ್ದರು, ಅವ್ರು ಊಟ ಕೊಡೋಕ್ಕೆ ಎಷ್ಟೆಲ್ಲ ಹೊಟ್ಟೆ ಉರಿಸ್ತಾಯಿದ್ರು. ಸೊ ಆಮೇಲೆ ನೀನು ಅಡುಗೆ ಮಾಡ್ಕೊತೀನಿ ಅಂದ್ಬಿಟ್ಟು ಗ್ಯಾಸ್ ತೆಗೆದುಕೊಟ್ರು. ಆ ಗ್ಯಾಸ್ ತೆಗೆದುಕೊಟ್ರು ಸುಮ್ಮನೆ ನನಗೇನು ಒಂದು 10 kg ಇದು ಗ್ಯಾಸ್ ಸಿಲಿಂಡರ್ ಕೊಟ್ಟರೆ ಅದು ಆಲ್ಮೋಸ್ಟ್ ಅದೇ ಒಂದು ವರ್ಷದ ಹತ್ತತ್ರನೇ ಬಂದುಬಿಡುತ್ತೆ. ಯಾಕೆ ಅಂದರೆ ನಾನು ಏನು ಅಡುಗೆನೇ ಮಾಡಲ್ಲ ಅಲ್ಲಿ. ನಾನು ಅಡುಗೆ ಮಾಡಿದ್ರೆ ಮ್ಯಾಕ್ಸಿಮಮ್ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿತೀನಿ ಅಥವಾ ಒಂದು ನೂಡಲ್ಸ್ ಬೇಯಿಸ್ಕೊಂಡು ತಿಂತೀನಿ. ಇದು ವರ್ಷಗಟ್ಟಲೆ ತಿಂಗಳಾನ್ಗಟ್ಟಲೆ ಬರುತ್ತೆ, ನಿಯರ್ಲಿ ಹತ್ರ ವರ್ಷನೇ ಬಂದು ಒಂದು ವರ್ಷಕ್ಕೆ 2 ಸಿಲಿಂಡರ್ ಆದರೆ ಸಾಕಾಗುತ್ತೆ ನನಗೆ. ಸೊ ಹಂಗಿದ್ರು ನಮ್ಮ ಚಿಕ್ಕಮ್ಮ ಅವರೆಲ್ಲ ಏನು ಮಾಡ್ತಿದ್ರು, ಅವ್ರ ಟೀಮ್ ಅವರೆಲ್ಲ ಏನು ಮಾಡ್ತಿದ್ರು, ಗ್ಯಾಸ್ ಸಿಲಿಂಡರ್ ಹೊಸ ಸಿಲಿಂಡರ್ ಡೆಲಿವರಿ ಮಾಡಿಸೋರು. ಸೊ ನಾನು ಇಲ್ಲದೆ ಹೋದಾಗ ಸಿಲಿಂಡ್ರೆಲ್ಲ ಬಗ್ಗಿಸ್ಕೊಂಬಿಟ್ಟು ಗ್ಯಾಸ್ ಎಲ್ಲ ತೊಗೊಂಬಿಟ್ಟು ಸೊ ಒಂದು ಸ್ವಲ್ಪ ಒಂದು 2 ತಿಂಗಳು 3 ತಿಂಗಳಿಗೆಲ್ಲ ಗ್ಯಾಸ್ ತಿರೋಗೋದು. ನಾನು ಏನು ಅಡುಗೆನೇ ಮಾಡ್ತಿರಲಿಲ್ಲ, ಆದರೂ ಗ್ಯಾಸ್ ತಿರೋಗ್ಬಿಡ್ತಾಯಿತ್ತು. ಸೊ ಪುನಃ ಚಿಕ್ಕಮ್ಮನ ಹತ್ರ ಗೋಗರಿಬೇಕು, ಗ್ಯಾಸ್ ತೊಗೊಡಿ ಅಂತ. ಸೊ ಅವರು ಮತ್ತೆ ಕೊಸ ಅಂದ್ಕೊಂಡು ಬೈಕೊಂಡು ಒಂದು ಆಡಿ ಆಮೇಲೆ ಒಂದು ಗ್ಯಾಸ್ ತೊಗೊಡ್ತಾಯಿದ್ರು. ಸೊ ಹಿಂಗೆ ಮಾಡ್ತಾಯಿದ್ರು. ಜೊತೆಗೆ ಕರೆಂಟ್ ಬಿಲ್ಲು ಅಷ್ಟೇ, ಕರೆಂಟ್ ಬಿಲ್ ಯಾರು ಕಟ್ತಾ ಇರಲಿಲ್ಲ. ಸೊ ಪೆಂಡಿಂಗ್ ಉಳಿಸ್ಕೊಂಡಿದ್ದೆ ಸಿಕ್ಕಾಬಟ್ಟೆ. ಸೊ ಮುಂದೆ ಆಗಲೂ ದುಡ್ಡು ಬಂದಾಗ ಒಂದ್ಸರಿ ಚಿಕ್ಕಮ್ಮ ಒಂದ್ಸರಿ ಕರೆಂಟ್ ಬಿಲ್ ಕಟ್ಟಿದ್ರು. ಪುನಃ 1000 ಗಟ್ಟಲೆ ಕರೆಂಟ್ ಬಿಲ್ ಆದಾಗಲೂ ಯಾರು ಕಟ್ಟೇ ಮಾಡ್ತಿರಲಿಲ್ಲ, ಕರೆಂಟ್ ಬಿಲ್ ಕಟ್ ಮಾಡಿದೆ ಹಂಗೆ ಬಿಟ್ಟಿದ್ರು. ಸೊ ಮನೆ ಖಾಲಿ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಹಂಗೆ ಒಂದು ಸ್ವಲ್ಪ ಪೆಂಡಿಂಗ್ ಮಾಡಿಸ್ತೀನಿ ಅಂತ ಕನ್ಫರ್ಮ್ ಆದಮೇಲೆ ಅವರು ಹಂಗೆ ಪೆಂಡಿಂಗ್ ಉಳಿಸಿದ್ರು. ಕೊನೆಯಲ್ಲಿ ಮನೆ ಖಾಲಿ ಮಾಡೋದಕ್ಕಿಂತ ಮುಂಚೆನೇ ಪವರ್ ಕಟ್ ಮಾಡಿಬಿಟ್ಟಿದ್ರು. 2020 ಹಿಂಗೆ ಅಜ್ಜಿ ಮನೆ ಚಿಕ್ಕಮ್ಮ ಮತ್ತು ನಾನು ಹಿಂಗೆ ಮನೆ ಹಿಂಗೆ ಓಡಾಡಿಕೊಂಡೇ ಜೀವನ ಮಾಡಿದೆ. ಸೊ 2021 ಇವರು ಖ್ಯಾತೆ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಜ್ಜಿ ಮತ್ತು ಚಿಕ್ಕಮ್ಮನ ಮನೆಯವರು. ಅಂದರೆ ಕೆಲ್ಸಕ್ಕೆ ಹೋಗು, ಎಷ್ಟು ದಿವಸ ಕೂತ್ಕೊಂಡು ತಿಂತೀಯ, ಕೆಲ್ಸಕ್ಕೆ ಹೋಗು ಅಂತ ಪ್ರಚಾರಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವಾಗ ನಾನೇನು ಮಾಡಿದೆ, ನನ್ನ ಪೇಪರ್ ವರ್ಕ್ ಮುಗಿದೇನೆ, ನನ್ನ ಕೇಸಲ್ಲೆಲ್ಲ ರಿಜಿಸ್ಟರ್ ಮಾಡ್ದೆ, ಏನು ಮಾಡೋಕ್ಕಾಗಲ್ಲ, ಹೋದ್ರೂ ಪ್ರಯೋಜನಕ್ಕೆ ಬರಲ್ಲ ನನಗೆ ಗೊತ್ತಿತ್ತು. ಸೊ ಹೀಗಾಗಿ ನಾನು ಹ್ಞೂ ಅಂತ ಹೇಳ್ಕೊಂಡು ನಾನು ಕೆಲಸ ಮಾಡಿ ನನ್ನ ಪೇಪರ್ ವರ್ಕ್ಗಳನ್ನೇ ಮಾಡ್ಕೊಂಡು ಕೂತಿದ್ದೆ. ಸೊ ಅವ್ರ ಪ್ರೆಷರ್ ತಡೆಯೋಕ್ಕಾಗದೆ ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಅಷ್ಟರೊಳಗೆ ನಮ್ಮ ಡ್ಯಾಡಿ ಫೋನ್ ಮಾಡಿಬಿಟ್ಟು ನನಗೆ ಮನೆ ಖಾಲಿ ಮಾಡಿಕೊಡು ಅಂತ ಪ್ರೆಷರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇ 2021 ಮೇ ಬಿ ಅರೌಂಡ್ ಜೂನ್ ಅಥವಾ ಜುಲೈ 6 ತಿಂಗಳಾದಮೇಲೆ, ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಮ್ಮ ಡ್ಯಾಡಿ ಫೋನ್ ಮಾಡಿಬಿಟ್ಟು ನಾನಿರೋ ಮನೆ ಅವ್ರು ಯಾರೋ ರಮೇಶ ಅಂತ ಒಬ್ಬರು ಇದ್ದರು, ಅವ್ರ ಮನೇಲಿ ಬಾಡಿಗೆಗಿದ್ರು. ಸೊ ನಾವಿರೋ ಮನೆ ಖಾಲಿ ಮಾಡ್ತಾಯಿದ್ದೀವಿ, ಓನರ್ ಖಾಲಿ ಮಾಡೋಕ್ಕೆ ಹೇಳಿದ್ದಾನೆ. ಸೊ ಬೇರೆ ಒಂದು ಮನೆ ಮಾಡಿದ್ದೀನಿ, ಆ ಮನೆಗೆ ದುಡ್ಡು ಕೊಡಬೇಕು, ನಾನು ಅಡ್ವಾನ್ಸ್ ದುಡ್ಡು ಕೊಡಬೇಕು, ಬಾಡಿಗೆ ಮನೆ ಅದು. ಸೊ ಅಡ್ವಾನ್ಸ್ಗೆ 40,000 ರೂಪಾಯಿ ಓನರ್ ದುಡ್ಡು ಕೊಡಬೇಕು. ನನ್ನ ಹತ್ರ ದುಡ್ಡಿಲ್ಲ. ನಾವು ವಾಸವಾಗಿದ್ದು ರಮೇಶನ ಮನೇಲಿ ಬಣ್ಣಕ್ಕೆ ಅದಕ್ಕೆ ಇದಕ್ಕೆ ಅಂತ ನಾವು ಕೊಟ್ಟಿದ್ದ ಅಡ್ವಾನ್ಸ್ ಎಲ್ಲ ಅವನೇ ಇಟ್ಕೊಬಿಟ್ಟಿದ್ದಾನೆ. ಸೊ ಹೀಗಾಗಿ ನನ್ನ ಹತ್ರ ಅಡ್ವಾನ್ಸ್ ಕೊಡೋಕ್ಕೆ ದುಡ್ಡು ಬೇಕು, ಮನೆ ಖಾಲಿ ಮಾಡು. ನೀನು ಮನೆ ಖಾಲಿ ಮಾಡಿದ್ರೆ ನಿನಗೆ ಕೊಟ್ಟಿರೋದು ಮನೆ ಬೊಗ್ಗೆ ಹಾಕಿದ್ದೀವಲ್ಲ, ನಾಗವಂಟಿ ಮನೆ ಬೊಗ್ಗೆ, ಬಸ್ ಸ್ಟ್ಯಾಂಡ್ ಮನೆ. ಸೊ ಆ ದುಡ್ಡಲ್ಲಿ ನಾನು ಬೊಗ್ಗೆ ಮಾಡ್ಕೋತೀನಿ, ನೀನೆಲ್ಲರೂ ಹೋಗು ಅಂತ ಹೇಳ್ತಾರೆ. ಸೊ ನೀನು ಕೆಲಸ ಹುಡ್ಕೊಂಡು ಹೋಗು, ಕೆಲಸ ಮಾಡು, ನೀನು ನೀನು ಅಂತ. ಆವಾಗ ನಾನೇನು ಮಾಡ್ತೀನಿ, ನಮ್ಮ ತಾಯಿಗೆ ಫೋನ್ ಮಾಡಿ ಹೇಳ್ತೀನಿ, ಹಿಂಗೆ ಹೇಳ್ತಾಯ್ತಾ ಅಣ್ಣ ಮನೆ ಖಾಲಿ ಮಾಡೋ ಅಂತ ಪ್ರೆಷರ್ ಆಗ್ತಾಯಿತೆ ಅಂತ. ನಮ್ಮ ತಾಯಿ ಇಲ್ಲ ಮನೆ ಖಾಲಿ ಮಾಡಬೇಡ, ಅದು ಆ್ಯಕ್ಚುಲಿ ರೂಪಂದು ದುಡ್ಡು, ಅದು ರೂಪನಿಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಅಣ್ಣ ಮನೆ ಖಾಲಿ ಮಾಡು ಅಂತ ಹೇಳ್ತೈತೆ ಅಂತ ಹೇಳು. ಆವಾಗ ಅವಳು ಮಾತಾಡ್ತಾಳೆ, ನೀ ಅಲ್ಲೇ ಇರು, ನೀ ಖಾಲಿ ಮಾಡಬೇಡ ಅಂತ ಹೇಳಿದ್ರು. ಸೊ ಮನೆ ಓನರ್ ಹತ್ರ ಹೇಳಿದೆ, ಆಂಟಿ ಹಿಂಗೆ ಮನೆ ಖಾಲಿ, ಅವ್ರು ಆ್ಯಕ್ಚುಲಿ ಆಂಟಿ ಬರಾಗಬೇಕು ಓನರು, ನಾಗು ಆಂಟಿ ಅಂತ. ಸೊ ಅವ್ರ ಹತ್ರ ಹೇಳಿದೆ ಹಿಂಗೆ ಮನೆ ಖಾಲಿ ಮಾಡೋಕ್ಕೆ ಹೇಳ್ತೈತೆ ಅಂತ. ಅವಾಗ ಆ್ಯಕ್ಚುಲಿ ನನಗೆ ಹೇಳಿದ್ದೆ ಅವರು, ಮನೆ ಓನರು, ಮನೆ ಖಾಲಿ ಮಾಡಿಸು ಅಂತ ಹೇಳ್ತೈತೆ ಕಣಪ್ಪ, ಅಣ್ಣ ದುಡ್ಡು ಕೇಳ್ತೈತೆ ಅಂತ ಹೇಳಿದರು. ಸೊ ಆಗ ಆಂಟಿ ದುಡ್ಡು ಕೊಡಬೇಡಿ ಆಂಟಿ ಹಂಗೆ ಅಂತ ಹೇಳಿದೆ. ಅವಾಗ ನವೀನ, ನಾನು ದುಡ್ಡು ಕೊಡೋದು ನಿನಗೂ ಕೊಡೋಲ್ಲ, ನಿಮ್ಮ ಅಣ್ಣಗೂ ಕೊಡೋಲ್ಲಕ್ಕಪ್ಪ, ನನ್ನ ಕೈಗೆ ದುಡ್ಡು ಕೊಟ್ಟಳು ರೂಪ, ನಾನು ರೂಪನ ಕೈ ಕೊಡ್ತೀನಿ, ನೀವೇನಾರು ಮಾಡ್ಕೊಳ್ಳಿ ಅಂತ. ಅವರು ಕೂಡ ನಮ್ಮ ಅಕ್ಕ ಈ ಮೊದಲನೇ ಅಕ್ಕನ ಕಡೆಗೆ ಡೈವರ್ಟ್ ಮಾಡಿದ್ರು. ಸೊ ಅವಾಗ ನಮ್ಮ ಅಕ್ಕನಿಗೆ ಫೋನ್ ಮಾಡಲಿಲ್ಲ. ನಾನು ಆ್ಯಕ್ಚುಲಿ ನಮ್ಮ ಅಕ್ಕನ ಜೊತೆಗೆ ಬ್ರೇಕಪ್ ಆಗೋಗಿತ್ತಲ್ಲ 2015 ನಾನು ಸಾಲ್ಗಾರ ಮಾಡ್ಸೋಕ್ಕೆ ಟ್ರೈ ಮಾಡಲ್ಲ ಅಕ್ಕನ ಎರಡನೇ ಅಕ್ಕನ ಬಸ್ರಿ ಮತ್ತು ಬಾಣಂತನ ಮಾಡ್ಬೇಕಾರೆ. ಸೊ ಅವಾಗ ಬ್ರೇಕಪ್ ಆದಾಗ ನಾನು ಅಕ್ಕನ ಜೊತೆ ಮಾತಾಡೇ ಇರಲಿಲ್ಲ. ಸೊ 2016 ಅವಳು ಮನೇಲಿ ಉಳ್ಕೊಂಡಿದ್ನಲ್ಲ ಒಂದು ಸ್ವಲ್ಪ ದಿವಸ ಹೋಗಿ, ಆವಾಗ ಮಾತಾಡಿಸ್ತಾ ಇದ್ದೆ. ಪುನಃ ಅದಾದಮೇಲೆ ನಾನು ಪುನಃ ಬ್ರೇಕಪ್ ಆಗಿತ್ತು. ಅಂದರೆ ಬ್ರೇಕಪ್ ಅಂದರೆ ಅವಳೇ ನನ್ನ ಫೋನ್ ನಂಬರೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ಲು. ಸೊ ನನಗೆ ಫೋನ್ ಮಾಡಬೇಡ ಹಂಗೆ ಅಂದ್ಕೊಂಡು, ಈವನ್ ಟುಡೇ ನನ್ನ ಮೊಬೈಲೆಲ್ಲ ನಂಬರೆಲ್ಲ ಬ್ಲಾಕ್ ಇದೆ. ಸೊ ಬ್ಲಾಕ್ ಆಗಿದ್ಮೇಲೆ ಅವ್ರ ಜೊತೆ ಮಾತಾಡಿರಲಿಲ್ಲ. ಸೊ ನಾನು ಅವಳ್ದ ಹೆಲ್ಪ್ ಕೇಳೋಕ್ಕೆ ಹೋಗಲಿಲ್ಲ. ಸೊ ನಾನೇನು ಮಾಡಿದೆ,
ಅವಳಿಗೆ ದುಡ್ಡು ಕೊಡಬೇಡಿ ನಾನೇನಕ್ಕೆ ಅವಾಗ ಅವಳ ಜೊತೆ ಮಾತಾಡೋಕೆ ಹೋಗಲಿಲ್ಲ ಅಂದರೆ ಈ ಸ್ಟೋರಿ ಏನಂದರೆ ನನಗೆ ಆಲ್ರೆಡಿ ಹೇಳಿದ್ದೀನಿ ಈ ಸ್ಟೋರಿ ಸಿಕ್ಕಾಪಟ್ಟೆ ಪ್ರಾಪರ್ಟಿ ಸ್ಟೋರಿ ಎಷ್ಟೊಂದು ಸರಿ. ನಮ್ಮ ಡ್ಯಾಡಿ ಸಿಕ್ಕಾಪಟ್ಟೆ ದುಡ್ಡು ಮಾರಾಟ ಮಾಡಿದ್ದಾರೆ. ಅಂದರೆ 15-20 ಲಕ್ಷ ಬೆಲೆ ಬಾಳೋ ಪ್ರಾಪರ್ಟಿನೆಲ್ಲ ಬರೀ 50,000 ರೂಪಾಯಿ ಮಾರಾಟ ಮಾಡ್ಕೊಂಡಿದ್ದಾರೆ. ಅದು ಅಲ್ಲದೆ ಅಗ್ರಿಮೆಂಟ್ಗಳು ಮಾಡ್ಕೊಳ್ದೇ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಅದು RTCಗಳೆಲ್ಲ ಹೆಸರು ಬದಲಾಗಿದೆ. ಜೊತೆಗೆ ಆ ದುಡ್ಡು ತೊಗೊಂಡು ಗಾಯಬಾಗಿ ಹೋಗ್ತಾರೆ, ಕೈಗೆ ಸಿಗಲ್ಲ, ಓಡಾಡ್ತಾರೆ. ಕೇಳಿದಾಗ ಬರೀ 500,000 ಕತೆ ಮುಗಿಸ್ಬಿಡ್ತಾರೆ. ಸೊ ಹಿಂಗೆಲ್ಲ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರು. ಸೊ ಹಿಂಗೆ ಇರ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಪ್ರಾಪರ್ಟಿನ ಲಕ್ಷಾಂತರ ರೂಪಾಯಿ ಮಾರಾಟ ಮಾಡಿರೋದಾಗಿ ಅಗ್ರಿಮೆಂಟ್ಗಳು ತೋರಿಸ್ತಾರೆ. ಹೀಗಿದ್ರೂ ಕೂಡ ನಮ್ಮ ಡ್ಯಾಡಿ ನಮ್ಮ ಅಕ್ಕನ ಹತ್ರ 1 ಲಕ್ಷ ರೂಪಾಯಿ ಸಾಲ ಮಾಡಿ ಮನೆ ಭೋಗ್ಯ ಮಾಡಿದ್ದೀನಿ ಅಂತ ಕತೆ ಹೇಳ್ತಾರೆ. ಅಂದರೆ 2000, ನೀವು ಬೇಕಾದ್ರೆ ಪೇಪರ್ಗಳಿದೆ ನೋಡಿ ಬೇಕಿದ್ರೆ, 2015ರಲ್ಲಿ ಎರಡನೇ ಅಕ್ಕನ ಬಾಣಂತನ ಮಾಡ್ಬೇಕಾದ್ರೆ ಮನೆ ಡಿವಿಷನ್ ಮಾಡ್ತಾರಲ್ಲ, ಅವಾಗ ನಮ್ಮ ಡ್ಯಾಡಿ ನಾವಿದ್ದ ಮನೆ ತ್ಯಾಗರಾಜ್ ಮಹಲ್ದ ಮನೆ ಬಿಟ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಒಂದು ಮನೆ ಮಾಡಿದ್ರು, ಬೇಡ ಮನೆ ಮಾಡಿದ್ರು ಅಂತ ಸೆಕೆಂಡ್ ಪೋರ್ಷನಲ್ಲಿ ಹೇಳಿದ್ದೀನಿ ನೋಡಿ, 2015ನಲ್ಲಿ ಹೇಳಿದೆ. ಸೊ ಅವಾಗ ಮನೆ ಮಾಡ್ತಾರಲ್ಲ, ಅದೇ ಟೈಮಲ್ಲಿ ಅವ್ರು ಅಗ್ರಿಮೆಂಟ್ ಮಾಡಿಕೊಂಡು 6 ಲಕ್ಷ ರೂಪಾಯಿ ದುಡ್ಡು ತೊಗೊಂಡಿದ್ದಾರೆ. ಅದಕ್ಕೆ ಅಗ್ರಿಮೆಂಟ್ ತೋರಿಸ್ತಾರೆ. 6 ಲಕ್ಷ ರೂಪಾಯಿ ಅಗ್ರಿಮೆಂಟ್ ದುಡ್ಡು ಇಸ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ತೋರಿಸ್ತಾರೆ. ಜೊತೆಗೆ RTCಲಿ ಹೆಸರು ಕೂಡ ಬದಲಾಗಿದೆ. ಅದು ಅಂದರೆ ಅವರೇನು ಬಡ್ಡಿ ಸಾಲಾಗಿಲ್ಲ ತೊಗೊಂಡಿಲ್ಲ, ಪೂರ್ತಿ ಶುದ್ಧ ಕ್ರಯಕ್ಕೆ ಮಾರಾಟ ಮಾಡಿಬಿಟ್ಟಿದ್ದಾರೆ. ಆ 6 ಲಕ್ಷ ರೂಪಾಯಿ ತೊಗೊಂಡಿರೋರಿಗೆ ಹೇಳ್ತಾರೆ, ಪೇಪರ್ಸ್ ಇರೋದು ಪೂರ್ತಿ ಜಮೀನೇ ಮಾರಾಟ ಮಾಡಿರೋದಕ್ಕೆ ಪೇಪರ್ಸ್ ಇದೆ. ಹೀಗಿದ್ರೂ ಕೂಡ ಅಕ್ಕನ ಹತ್ರ 1 ಲಕ್ಷ ರೂಪಾಯಿ ಸಾಲ ಮಾಡಿ ಮನೆ ಬಾಡಿಗೆ ಭೋಗ್ಯ ಮಾಡಿದ್ದೀನಿ ಅಂತ ಹೇಳ್ತಾರೆ. ಜೊತೆಗೆ ಸೇಮ್ ಟೈಮಲ್ಲಿ ನಾನಿದ್ದಿದ್ದ ಮನೆಯಲ್ಲೂ ಕೂಡ 50,000 ರೂಪಾಯಿ ಸಾಲ ತೊಗೊಂಡಿದ್ದಾರೆ. ರಮೇಶ್ ಇವನು ಯಾರೋ ರಾಮ್ಲಿಂಗೇಗೌಡ ಅಂತ ಮನೆ ಓನರು, ತ್ಯಾಗರಾಜ್ ಮಹಲ್ ಮನೆ ನಾನು ಬಾಡಿಗೆ ಇದ್ನಲ್ಲ, ಭೋಗ್ಯ ಇದ್ನಲ್ಲ, ಆ ಓನರ್ ಹತ್ರ 50,000 ರೂಪಾಯಿ ಸಾಲ ಮಾಡಿದರು ನನಗೆ ಕೊಡಬೇಕಾಗಿರೋ ದುಡ್ಡಲ್ಲಿ. ಸೊ ಹಿಂಗೆ ಎಲ್ಲ ಕಡೆ ದುಡ್ಡು ಡ್ರಾ ಮಾಡಿದ್ದಾರೆ. ಜೊತೆಗೆ ಅಕ್ಕಂದು ಹತ್ರನೂ 1 ಲಕ್ಷ ರೂಪಾಯಿ ಸಾಲ ಮಾಡಿರೋ ಕತೆ ಹೊಡಿತಾರೆ. ಆವಾಗ ನಾನು ಇದೆಲ್ಲ ಸುಳ್ಳು ಅಂತ ನನಗೆ ಗೊತ್ತಾಯಿತು. ಸೊ ಬೇಕಂತ ಪ್ರೆಷರ್ ಮಾಡ್ತಾ ಏನೋ ನಾಟಕ ನಡೀತಾ ಇದ್ದೆ, ಪುನಃ ನನ್ನನ್ನು ಆ ಕಡೆ ಡೈವರ್ಟ್ ಮಾಡೋಕ್ಕೆ ಹೇಳ್ಬಿಟ್ಟು ನಾನು ಅಕ್ಕನಿಗೆ ಫೋನ್ ಮಾಡಲಿಲ್ಲ. ಸೊ ಇವ್ರಿಗೆ ಹೇಳ್ದೆ, ಯಾರಿಗೆ ನಾಗವಂಟಿಗೆ ಹೇಳ್ದೆ, ಇಲ್ಲ ಆಂಟಿ ಅದು ಅವ್ಳಿಗೂ ದುಡ್ಡು ಕೊಡಬೇಕು, ಯಾರಿಗೂ ದುಡ್ಡು ಕೊಡಬೇಡಿ, ಅದು ಮನೆ ಭೋಗ್ಯ ಮಾಡಿ ಜಮೀನು ಮಾರಾಟ ಮಾಡಿ ತೊಗೊಂಡಿರೋ ದುಡ್ಡು, ಅದು ಹಂಗೆ ಪೇಪರ್ಸ್ ಎಲ್ಲ ಇದೆ ಅಂತ ಹೇಳಿದೆ. ನಾವು ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿದೆ. ಪೊಲೀಸರು ಏನು ಆ್ಯಕ್ಷನ್ ತೊಗೊಳ್ಳಿಲ್ಲ. ಸೊ ಅವಾಗ ಹೇಳಿದಾಗ ಯಾರೂ ಮುಂದೆ ಬರಲಿಲ್ಲ. ಯಾರು ನಮ್ಮ ತಾಯಿ ಕೂಡ ಮುಂದೆ ಬರಲಿಲ್ಲ. ಅಂದರೆ ನಮ್ಮ ತಾಯಿ, ನಾನು ಬೇರೆಯವ್ರ ಕಂಟ್ರೋಲಲ್ಲಿ ಇದ್ದೀನಿ, ನಾನು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಜೀವನ ಮಾಡ್ತಾಯಿದ್ದೀನಿ. ಸೊ ಹೀಗಾಗಿ ನಾನೇನು ಹೆಲ್ಪ್ ಮಾಡೋಕ್ಕಾಗಲ್ಲ ಅಂತ ನಮ್ಮ ತಾಯಿ ಡೈರೆಕ್ಟಾಗಿ ಹೇಳ್ಬಿಟ್ರು. ಸೊ ಈಗ ಇನ್ನು ಮನೆ ಓನರು, ನಿಮ್ಮ ಅಣ್ಣ ದುಡ್ಡು ಕೇಳ್ತಾವನಕ್ಕಪ್ಪ, ನಾನೇನು ಮಾಡೋಕ್ಕಾಯ್ತದೆ, ನೀವು ಮನೆ ಖಾಲಿ ಮಾಡು, ನಾನು ದುಡ್ಡನ್ನ ರೂಪನ್ನು ಕೊಡ್ತೀನಿ, ನೀವೇನಾರು ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ಸೊ ಇನ್ನು ನಮ್ಮ ಡ್ಯಾಡಿ ಮನೆ ಖಾಲಿ ಮಾಡು ಅಂತ ಫೋರ್ಸ್ ಮಾಡ್ತಾಯಿದ್ರು. ಸೊ ಇನ್ನೊಂದು ಕಡೆ ಚಿಕ್ಕಮ್ಮ ಮತ್ತು ಅಜ್ಜಿ ಅವರಿಬ್ಬರು ನನಗೆ ಹೆಲ್ಪ್ ಮಾಡೋದು, ಅವರ ಡ್ಯಾಡಿ ಬಿಟ್ಟ ಮೇಲೆ ಹೆಲ್ಪ್ ಮಾಡ್ತಾಯಿದ್ದು. ಸೊ ಅರೌಂಡ್ 2 ಇಯರ್ಸ್ ನಾನು ಅವ್ರ ಹತ್ರ ಊಟ ಇಸ್ಕೊಂಡು ತಿಂತಾಯಿದ್ದೆ. ಸೊ ಅವಾಗ ಅವರು ಡ್ರಾಪ್ ಮಾಡಿಬಿಟ್ರು, ಇದು ಹೆಲ್ಪ್ ಮಾಡಲ್ಲ ನಾನು, ಬರಬೇಡ ಮನೆಗೆ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ಬಿಟ್ರು. ಸೊ ಅವಾಗೇನಾಯಿತು, ನಾನು ಬಿಟ್ಬಿಟ್ಟು ಮೈಸೂರು ಕಡೆಗೆ ಹೊರಡ್ತೀನಿ. ಸೊ 2021 ಮಧ್ಯದಲ್ಲಿ ನಾನು ಬನ್ನೂರು ಬಿಟ್ಟು ಮೈಸೂರು ಬರ್ತೀನಿ. ಸೊ ಬರೋಕ್ಕೆ ಮುಂಚೆ ನಾನು ಪ್ರೊಟೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಹೀಗಾಗಿ ಪ್ರೊಟೆಸ್ಟ್ ಮಾಡೋದಕ್ಕೋಸ್ಕರನೇ ಅದಕ್ಕೆಲ್ಲ ಬೇಕಾಗಿರುವಂಥ ಸಾಮಾನುಗಳನ್ನೆಲ್ಲ, ಅಂದರೆ ಬ್ಯಾನರ್ಗಳು ಮತ್ತು ಪಾಪ್ಲೆಂಟ್ಸ್ ಅದು ಇದೆಲ್ಲ ಪ್ರಿಂಟೌಟ್ ಕೂಡ ಹಾಕ್ಸ್ಕೊಂಡೆ. ಬನ್ನೂರಲ್ಲಿ ರೆಡ್ ಕಲರ್ ಪ್ರಿಂಟೌಟ್ ಹಾಕೊಡು ಅಂದರೆ ಅವನು ಪಿಂಕ್ ಕಲರ್ ಪ್ರಿಂಟ್ ಹಾಕೊಟ್ಟಿದ್ದ, ರಂಗನಾಥ ಪ್ರಿಂಟಿಂಗ್ ಪ್ರೆಸ್, ಅವನು ಪಿಂಕ್ ಕಲರಲ್ಲಿ, ಅವ್ನು ಡ್ಯಾಡಿ ಫ್ರೆಂಡ್ ಅವನು. ಸೊ ಇನ್ನು ಮೈಸೂರಲ್ಲಿ ಒಂದಷ್ಟು ಪ್ರಿಂಟೌಟ್ಸ್ ಕೊಟ್ಟಿದ್ದೆ. ಅವನು ಎಷ್ಟೊಂದು ಲೇಟಾಗಿ ಕೊಟ್ಟ ಅಂದರೆ, ನನಗೆ ಟೈಮ್ ಈಸ್ ನಾಟ್ ಮನಿ, ಟೈಮ್ ಈಸ್ ಲೈಫ್. ಯಾಕೆಂದರೆ ಪ್ರತಿ ದಿವಸ ತಿನ್ನೋಕೆ ಊಟ ಬೇಕು, ನನಗೆ ತಿನ್ನೋಕೆ ಊಟಕ್ಕೂ ಗೊತ್ತಿಲ್ಲ. ಹೀಗಾಗಿ ಅವನು ಒಂದು ದಿವಸ ಟೈಮ್ ವೇಸ್ಟ್ ಮಾಡಿದ್ರು ನನಗೆ ದುಡ್ಡು ವೇಸ್ಟ್ ಆಗೋಗುತ್ತೆ, ಊಟಕ್ಕೆ ಖರ್ಚಾಗೋಗುತ್ತೆ. ಸೊ ಇರೋ ದುಡ್ಡು ಲಾಸ್ ಆಗೋಗುತ್ತೆ. ಸೊ ನನಗೆ ಹಿಂಗೆ ಮಾಡಿ ನನ್ನ ಕೈಲಿ ದುಡ್ಡೆಲ್ಲ ಖರ್ಚಾಗಬೇಕು, ಆ ಥರ ಮಾಡಿಬಿಟ್ಟ. ಜೊತೆಗೆ ಒಂದೇನು ಪ್ರಿಂಟೌಟ್ ಕೂಡ ಸಿಕ್ಕಾಪಟ್ಟೆ ತಡವಾಗಿ ಕೊಟ್ಟ. ಸೊ ಆ ಟೈಮಲ್ಲಿ ಕೊರೋನಾ ಔಟ್ಬ್ರೇಕ್ ಇದ್ದಿದ್ದರಿಂದ ಪೊಲೀಸವರು ನನಗೆ ಪ್ರೊಟೆಸ್ಟ್ ಮಾಡೋದಕ್ಕೂ ಅವಕಾಶ ಕೊಡಲಿಲ್ಲ. ಸೊ ಈಗ ನಾನೇನು ಮಾಡಿದೆ, ಕೆಲಸ ಹುಡ್ಕೊಂಡು ಹೋಗೋಣ, ಈಗ ಹೆಂಗಿರೋ ಮನೆ ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟು ಆಗೋಯ್ತು, ಕೆಲಸ ಹುಡ್ಕೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಕೆಲಸ ಹುಡ್ಕೋಕೆ ಹೋದೆ. ಸೊ ಕೆಲಸ ಹುಡ್ಕೋಕ್ಕೆ ಫಸ್ಟ್ ಯಾವ ಕಡೆಗೆ ಹೋಗೋದು ಅಂದ್ಬಿಟ್ಟು ಹುಡ್ಕಾಡ್ತಿದ್ದಾಗ ಫಸ್ಟಾಗಿ ಜ್ಞಾಪಕ ಬಂದಿದ್ದು ಇಂಡಿಯನ್ ಟಿವಿ, ದೊಡ್ಡ ಬೋರ್ಡ್ ಹಾಕಿದ್ರಲ್ಲ. ಸೊ ಇಂಡಿಯನ್ ಟಿವಿ ಮುಂದೆ ಹೋಗಿ ನಿಂತ್ಕೊಂಡೆ, ಕೆಲ ಬಯೋಡೇಟಾ ಇಟ್ಕೊಂಡು. ಸೊ ಅವಾಗ ಆ್ಯಕ್ಚುಲಿ ಇದೆಲ್ಲ ಚಿಕ್ಕಪಟ್ಟ ದೊಡ್ಡ ಡ್ರಾಮೆಟಿಕ್ ಸ್ಟೋರಿ ಇದೆ, ಇದೆಲ್ಲ ಸದ್ಯಕ್ಕೆ ವಿವರಿಸೋಕೆ ಹೋಗೋದಿಲ್ಲ, ಇನ್ ಡೀಟೇಲ್ ಆ್ಯಂಡ್ ಡೆಪ್ತಾಗಿ ವಿವರಿಸೋಕೆ ಹೋಗೋದಿಲ್ಲ. ಸೊ ಇಂಡಿಯನ್ ಟಿವಿಲಿ ಕೆಲಸ ಸಿಗುತ್ತೆ. ಸೊ ಮಹೇಶ್, ಮೈಸೂರಲ್ಲಿ ಮಹೇಶ್ ಜನರಲ್ ಮ್ಯಾನೇಜರ್ ಆಗಿದ್ದಾರಲ್ಲ, ಅದೇ ವ್ಯಕ್ತಿ ಇಂಡಿಯನ್ ಟಿವಿಯಲ್ಲಿ ಕೂಡ ಕೆಲಸ ಕೊಡ್ತಾರೆ. 1 ತಿಂಗಳು ಕೆಲಸ ಮಾಡ್ತೀನಿ ಅಲ್ಲಿ. ಅವ್ರು ಕೆಲಸ ಕೊಡಬೇಕಾದ್ರೆ ಅವರು ಏನೋ ಕತೆ ಹೇಳಿ ನಡೀತಾ ಸದ್ಯಕ್ಕೆ ಅದು ಬೇಡ, ಮುಂದೊಂದು ಬೇರೆ ಸ್ಟೋರಿಯಲ್ಲಿ ಹೇಳ್ತೀನಿ, ಬೇರೆ ಎಲ್ಲ ಸಿಕ್ಕಾಪಟ್ಟೆ ಉದ್ದ ಹೋಗುತ್ತೆ ವೀಡಿಯೋ. ಸೊ ಅದಾದಮೇಲೆ 1 ತಿಂಗಳು ಕೆಲಸ ಮಾಡ್ತೀನಿ. ಅವರು ಅಕಾಮಡೇಷನ್ ಕೂಡ ಕೊಡ್ತಾರೆ ಮಹೇಶು. ಸೊ 1 ತಿಂಗಳು ಕೆಲಸ ಮಾಡ್ತೀನಿ. ಆದರೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಅವರು ಬಾಗಿಲು ಹಾಕೊಂಡ್ಬಿಡ್ತಾರೆ. ಅಂದರೆ ಆಫೀಸಲ್ಲಿ ಇದು ನಡೀತಾ ಇಲ್ಲ ಅಂತಲೂ,
ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಕಾರಣಕ್ಕೆ 4 ಲಕ್ಷ ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಪವರ್ ಕಟ್ ಮಾಡಿದ್ದಾರೆ. ಡೀಸೆಲ್ ಜನರೇಟರ್ ಹಾಕ್ಕೊಂಡು ಆಫೀಸ್ ರನ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಕೊಂಡು ಆಫೀಸ್ನ ಅವಾಗ ನಿಲ್ಲಿಸಿ ನಡೆಸ್ತಾಯಿದ್ರು. ಬರೀ ಯೂಟ್ಯೂಬಲ್ಲಿ ಮಾತ್ರ ನಡೀತಾ ಇತ್ತು ನನಗೆ ಗೊತ್ತಿರೋ ಪ್ರಕಾರ. ಯೂಟ್ಯೂಬ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ಅದು ಚಾನಲ್ ಬರ್ತಾಯಿತ್ತು. ಇನ್ನು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಸುಮಾರು ಜನ ಕೆಲಸ ಬಿಟ್ಟೋಗ್ಬಿಟ್ರು. ಅಂದರೆ ಸ್ಯಾಲ್ರಿ ಕೊಟ್ಟಿಲ್ಲ ಕಾರಣಕ್ಕೆ ತುಂಬ ಜನ ಕೆಲಸ ಬಿಟ್ಟೋದ್ರು. ಸೊ ನಾನು ಕೆಲಸ ಬಿಡೋ ಪ್ಲ್ಯಾನ್ ಯಾವುದೂ ಇರಲಿಲ್ಲ, ಯಾಕಂದರೆ ನಾನು ಮನೆ ಬಿಟ್ಟು ಬಂದಿದ್ದೆಲ್ಲ. ಸೊ ಸಂಬಳ ಯಾವಾಗಲಾರ ಕೊಡಲಿ, ಇರೋಕ್ಕೆ ಜಾಗ ಇದೆಲ್ಲ, ಸ್ವಲ್ಪ ದಿವಸ ಇಲ್ಲೇ ನೋಡೋಣ ಅಂದ್ಕೊಂಡು ಅಲ್ಲೇ ಉಳ್ಕೊಂಡಿದ್ದೆ. ಆದರೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಆಫೀಸೇ ಕ್ಲೋಸ್ ಮಾಡಿಬಿಟ್ರು. 3 ಡೇಸ್ ನೋಡಿದೆ, ಆಫೀಸ್ ಓಪನೇ ಆಗಲಿಲ್ಲ. ಸೊ ಇದೇನೋ ಆಗೋಲ್ಲ, ಫುಲ್ ಶಟ್ ಡೌನ್ ಆಗೋಗುತ್ತೆ ಇದು ಅಂತ ಡಿಸೈಡ್ ಮಾಡಿ ನಾನು ಬೇರೆ ಕಡೆ ಕೆಲಸ ಹುಡ್ಕೊಂಡು ಹೋಗಕ್ಕೆ ಟ್ರೈ ಮಾಡಿದೆ. ಸೊ ಅವಾಗ ಯಾವುದೋ ಒಂದು ಕಡೆ ಎಂತೆಂಥ ಚಾಕ್ಲೇಟ್ ಎಲ್ಲ ಕೊಟ್ಟರು ಅಂದರೆ ಇದೆಲ್ಲ ಪ್ರತಿಯೊಂದನ್ನು ವಿವರಿಸೋಕೆ ಕೂತ್ಕೊಳ್ಳೋಕೆ ಆಗೋದೇ ಇಲ್ಲ. ಯಾವುದೋ ಫ್ಲಿಪ್ಕಾರ್ಟ್ ಅವ್ರದ್ದು ಒಂದು ಡೆಲಿವರಿ ಒಂದು ಸಿಗುತ್ತೆ, ಕೆಲಸ ಆಫರ್ ಸಿಗುತ್ತೆ. ಅಂದರೆ ಎಲ್ಲ ಫ್ರೀ, ಉಳ್ಕೊಳ್ಳೋ ಜಾಗ ಕೊಡ್ತಾರೆ, ತಿನ್ನೋದಕ್ಕೆ ಊಟ ಕೊಡ್ತಾರೆ. ಆಮೇಲೆ ಸ್ಯಾಲ್ರೀಸು ಸಿಕ್ಕಾಬಟ್ಟೆ ಚೆನ್ನಾಗಿತ್ತು, 20+ ಸ್ಯಾಲ್ರೀಸ್ ಇತ್ತು. ಇನ್ಸೆಂಟಿವ್ಸ್ ಎಲ್ಲ ಸಿಗ್ತಾಯಿತ್ತು. ಮೋರ್ ದೆನ್ 30,000-40,000 ಪ್ರತಿ ದಿವಸ ಅರ್ನ್ ಮಾಡ್ಬೋದು, ಅಷ್ಟೆಲ್ಲ ಆಪ್ಷನ್ಸ್ ಇತ್ತು. ಜೊತೆಗೆ ಬೈಕು, ಅವ್ರು ಎಲೆಕ್ಟ್ರಿಕ್ ಬೈಕು ಕೊಡ್ತೀವಿ, ಏನೇನೋ ಫುಲ್ ಕಲರ್ ಕಾಗೆ ಆರಿಸಿದ್ರು. ಸೊ ಅವಾಗ ಅಟೆಂಡ್ ಮಾಡಿದ್ರೆ ಸೊ ಎಲ್ಲ ಓಕೆ, ಅಲ್ಲಿ ಏನೇನೋ ಅವರು ಹೇಳಿದರು ಎಲ್ಲ ಕೊಡ್ತಾಯಿದ್ರು. ಆದರೆ 1 ತಿಂಗಳು ಆದಮೇಲೆ ಕೊಡ್ತಾರೆ. 1 ತಿಂಗಳು ನೀವು ಪರ್ಸನಲ್ ಬೈಕ್ಗಳನ್ನ ಯೂಸ್ ಮಾಡಿ, 1 ತಿಂಗಳು ಆದಮೇಲೆ ನಾವು ನಿಮಗೆ ಎಲೆಕ್ಟ್ರಿಕ್ ಬೈಕ್ಗಳು ಕೊಡ್ತೀವಿ ಅಂತ ಕತೆ ಹೊಡೆದ್ರು. ಜೊತೆಗೆ ಕೆಲಸ 1 ತಿಂಗಳಾದಮೇಲೆ ಎಲ್ರಿಗೂ ಕೆಲಸ ಗ್ಯಾರಂಟಿ ಇರೋದಿಲ್ಲ, ಏನೋ ಅಂಥದ್ದು ಆಫರ್ ನಡೀತಾ ಇದೆ, ಹೀಗಾಗಿ ನಾವು ಹೈರ್ ಮಾಡ್ತಾ ಇರೋದು. ಇದಾದಮೇಲೆ ಒಂದಷ್ಟು ಜನನ ಫಿಲ್ಟರ್ ಮಾಡಿಬಿಡ್ತೀವಿ ಅಂತಲೂ ಕತೆ ಹೊಡೆದ್ರು. ಸೊ ಇದೆಲ್ಲ ಆಗದೇ ಇರೋ ಕತೆ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟು ನಾನು ಏನು ಬೈಕ್ ಇಲ್ವಲ್ಲ ಕೆಲ್ಸಕ್ಕೆ ಹೋಗೋದಲ್ಲಿ ಅವ್ರಿಗೆ ಹೇಳ್ದೇನೆ ಅಂತ, ಬೈಕ್ ಇಲ್ಲ ನೀವು ಬೈಕ್ ಕೊಡಿಸ್ತೀವಿ ಅಂತ ಹೇಳ್ದಕ್ಕೆ ಇಂಟರ್ವ್ಯೂ ಬಂದಿದ್ದು ನಾನು ಅಂತ. ಸೊ ಇಲ್ಲ, ಫಸ್ಟ್ ಮಂತ್ ನೀವೇ ಬೈಕು ಪರ್ಸನಲ್ ಬೈಕ್ ಯೂಸ್ ಮಾಡ್ಕೋಬೇಕು, ಅದಾದಮೇಲೆ ಬೈಕ್ ಕೊಡೋದು, ಸ್ಕೂಟರ್ ಕೊಡ್ತೀವಿ, ಒಂದು ಎಲೆಕ್ಟ್ರಿಕ್ ಸ್ಕೂಟರು ಅಂತ. ಸೊ ಹಾಳು ಬಿದ್ದೋಗ್ಲಿ ಅಂದ್ಬಿಟ್ಟು ಬಿಟ್ಬಿಟ್ಟು ಸುಮ್ಮನೆ ಇಂಟರ್ವ್ಯೂಗೆ ಹೋಗಿದ್ದೆ. ವಾಪಸ್ ಬಂದೆ. ಅದು ಅಲ್ಲದೆ ಅವ್ರು ಹೋಗೋಕ್ಕೋಸ್ಕರ ಊಟಗಳಿವರೆಗೆ ಕರೆಸಿದ್ರು. ಅಲ್ಲಿ ನಡ್ಕೊಂಡು ಎಲ್ಲ ಹುಡ್ಕಾಡ್ಕೊಂಡು ಸತ್ತೋಗಿದೆ. ಆ ಬಡ್ಡಿ ಮಕ್ಕಳು ಬೇಕಂತ ಎಲ್ಲ ತೊಂದರೆ ಕೊಟ್ಟಿದ್ದು. ಎಷ್ಟೊಂದು ಜನ ಕೆಲಸ, ಒಂದಲ್ಲ ಎರಡಲ್ಲ, ಎಷ್ಟೊಂದು ಕಡೆ ಹಿಂಗೆ ಸುಮ್ಮನೆ ಫೇಕ್ ಇಂಟರ್ವ್ಯೂಗಳು, ಅಲ್ಲಿ ಕೆಲಸ ಇದೆ ಇಲ್ಲಿ ಕೆಲಸ ಇದೆ ಅಂತ ಡೈವರ್ಟ್ ಮಾಡೋರು. ಸೊ ಅಲ್ಲಿ ಇಲ್ಲಿ ತಡ್ಕಾಡ್ಕೊಂಡು ಒದ್ದಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಆವಾಗ ಸುಮ್ಮನೆ ಪುಸ್ತಕಗಳು ಕಳಿಸ್ಬಿಡೋದು, ಸುಮ್ಮನೆ ಏನು ಕೆಲಸ ಕೊಡೋಲ್ಲ, ಸುಮ್ಮನೆ ಏನಾದ್ರು ಮಾಡಿ ಕಳಿಸ್ಬಿಡೋದು, ಆ ಥರ ಮಾಡ್ತಾಯಿದ್ರು. ಸೊ ನೆಕ್ಸ್ಟ್ ಚಿಲೋಕೋ ಮೋಟರ್ಸ್ ಅಂತ ಒಂದು ಹೆಸರುಬಾದಲ್ಲಿ ಒಂದು ಶೋರೂಮ್ ಇತ್ತು. ಸೊ ನಾನು ಆ್ಯಕ್ಚುಲಿ ಅವಾಗ ನನಗೆ ಆಟೋಮೊಬೈಲ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇತ್ತಲ್ಲ, ಹೀಗಾಗಿ ಇರೋಬರೋ ಎಲ್ಲ ಶೋರೂಮ್ಗಳಲ್ಲಿ ಬಯೋಡಾಟಾ ಸಬ್ಮಿಟ್ ಮಾಡಿದ್ದೆ. ಅಂದರೆ ಮೈಸೂರಲ್ಲಿರೋ ಕಾರ್ ಬೈಕ್ ಶೋರೂಮ್ಗಳಲ್ಲೆಲ್ಲ ಬಯೋಡಾಟಾ ಕೊಟ್ಟಿದ್ದೆ. ಸೊ ಯಾರೂ ಕೆಲಸ ಕೊಟ್ಟಿರಲಿಲ್ಲ ಆವಾಗ. ಸೊ ಫಸ್ಟು ಒಂದು ಕಡೆ ಚಿಲೋಕೋ ಮೋಟರ್ಸ್ ಅಂತ ನಜರ್ಬಾದಲ್ಲಿದೆ. ಅವರು ಎಲೆಕ್ಟ್ರಿಕ್ ಮಲ್ಟಿ ಬ್ರ್ಯಾಂಡ್ ಎಲೆಕ್ಟ್ರಿಕ್ ವೆಹಿಕಲ್ನ ಸೇಲ್ ಮಾಡ್ತಾರೆ. ಸೊ ಅವ್ರು ಕೆಲಸ ಕೊಟ್ಟರು. ಮಂಡ್ಯದಲ್ಲಿ ನಮ್ಮದು ಗ್ಯಾರೇಜ್ ಇದೆ ಒಂದು ದೊಡ್ಡದು. ಆ ಗ್ಯಾರೇಜಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ನ ಸೇಲ್ಸ್ ಆ್ಯಂಡ್ ಸರ್ವಿಸ್ ಎರಡೂ ಇದೆ. ಸೊ ಅಲ್ಲಿಗೆ ಬೇಕಾದ್ರೆ ಅಲ್ಲಿ ಅಕೊಮಡೇಷನ್ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವ್ರ ಜೊತೆ ನಾನು ಮಂಡ್ಯ ಕೂಡ ಹೋಗಿದ್ದೆ. ಅಲ್ಲಿ ಒಂದು 15 ಡೇಸ್ ಇದ್ದೆ. ಅವರು ನನಗೆ ಫುಡ್ ಮತ್ತು ಅಕೊಮಡೇಷನ್ ಎರಡೂ ಕೊಡ್ತೀನಿ ಅಂತ ಹೇಳಿದರು. ಆದರೆ ಅಕೊಮಡೇಷನ್ ಕೊಟ್ಟರು, ಅಕೊಮಡೇಷನ್ ಸರಿಯಾಗಿರಲಿಲ್ಲ. ಅಲ್ಲಿ ಸುಮಾರು ಜನ ಹುಡುಗರುಗಳು ಜೊತೆಯಲ್ಲಿದ್ದರು, ಅವ್ರದ್ದೆಲ್ಲ ಸರಿಯಾಗಿರಲಿಲ್ಲ. ಸೊ ಜೊತೆಗೆ ಸ್ಯಾಲ್ರಿ ಕೊಡ್ತೀನಿ ಅಂತ ಹೇಳಿದರು, ಊಟ ಕೊಡಲಿಲ್ಲ ನನಗೆ. ಊಟ ಅವಾಗ ಕೊಡ್ತೀನಿ ಸದ್ಯಕ್ಕೆ ಅಲ್ಲಿ ಮಾಡ್ತಾ ಇರೋದು ಹೇಳ್ತೀನಿ, ಹಂಗೆ ಹಿಂಗೆ ಕೊಂಡು ಏನೇನೋ ಮಿಸ್ಲೀಡ್ಗಳು. ಜೊತೆಗೆ ಅವ್ರದ್ದೆಲ್ಲ ಉಲ್ಟಾ ಸೀದಾ ಮಾತಾಡೋದು, ಎಲ್ಲ ಉಲ್ಟಾ ಅಂದರೆ ಬಾ ಅಂದರೆ ಬರಬೇಡ ಅಂತ, ಬರಬೇಡ ಅಂದರೆ ಬಾ ಅಂತ, ಅಂದರೆ ಉಲ್ಟಾ ಸೀದೆಗಳು ಎಲ್ಲ ಆ ಥರ ಏನೇನೋ ಅಪ್ಪ ಮಕ್ಕಳದ್ದು ಏನೇನೋ ಕಿರಿಗಳಿದೆಲ್ಲ ಹೇಳಿದ್ನಲ್ಲ, ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡ್ರೆ ಗಂಟೆಗಟ್ಟಲೆ ವೀಡಿಯೋ ಆಗುತ್ತೆ ಇದು. ಸೊ ಹಿಂಗೆ ಅದಾದಮೇಲೆ ಚಿಲೋಕೋ ಮೋಟರ್ಸ್ 15 ಡೇಸ್ ಕೆಲಸ ಮಾಡಿದೆ. ಅಲ್ಲಿ ಯಾವ ಕೆಲಸ ಅಂತಲೂ ಹೇಳಿಲ್ಲ. ಅವ್ರು ಹೇಳಿದ್ದೇನೆಂದರೆ, ನೀನು ಕ್ಯಾಲಿಬರ್ನ ಹೋಗ್ಬಿಟ್ಟು ಕೆಲಸ ಹೇಳ್ತೀನಿ, ಫಸ್ಟ್ ಒಂದು ಸ್ವಲ್ಪ ದಿವಸ ಇರು, ಏನೇ ಸುಮ್ಮನೆ ನೋಡ್ಕೊತಾರು ಎಲ್ಲನೂ ಓಡಾಡ್ಕೊಂಡಿರು ಆಫೀಸಲ್ಲಿ, ನಿನಗೆ ಯಾವ ಕೆಲಸ ಸೂಟಬಲ್ ಅಂತ ಅನಿಸುತ್ತೆ, ಆಮೇಲೆ ಆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರು ಯಾವುದು ನಿನಗೆ ಡಿಸಿಗ್ನೇಷನ್ ಅದು ಯಾವುದು ಅಂತ ಹೇಳೋಕ್ಕಿಂತ ಮುಂಚೆನೇ ಕೆಲಸ ಬಿಟ್ಬಿಟ್ಟು ಅವ್ರ ಆ್ಯಟಿಟ್ಯೂಡ್ಗಳನ್ನ ನೋಡಿ. ಸೊ ಕೆಲಸ ಬಿಟ್ಬಿಟ್ಟು ಈ ಕಡೆ ಮೈಸೂರು ಕಡೆ ಬಂದಮೇಲೆ ಶ್ರೀ ವಿಜಯ ಅಂತ ಯಾವುದೋ ಒಂದು TV ಚಾನಲ್ ಕೆಲಸ ಸಿಕ್ತು. ಸೊ ಶ್ರೀ ವಿಜಯದಲ್ಲಿ ಕೆಲಸಕ್ಕೆ ಹೋದರೆ ಅವ್ರದ್ದು ಅದೇ ಕತೆ. ಫಸ್ಟ್ ಡೇ ಅಲ್ಲಿ ಮಲಿಕೊಳ್ಳೋಕೆ ಯಾರೋ ಚಿಕ್ಕಪ್ಪ ಅಂತ ವ್ಯಕ್ತಿ, ಅವ್ರ ವ್ಯಕ್ತಿ ಹೆಸರು ಚಿಕ್ಕಪ್ಪ ಅಂತ. ಸೊ ಅವ್ರ ಜೊತೆ ಉಳ್ಕೊಂಡಿದ್ದೆ. ಆ ವ್ಯಕ್ತಿ ಇದ್ದಿದ್ದು ರೂಮು ಬರೀ ಎಷ್ಟು 10x10 ರೂಮ್, ಬೇಬಿ ಅದು 10x10 ಇಲ್ಲ ಅನಿಸುತ್ತೆ, ಇನ್ನೂ ಚಿಕ್ಕದು ರೂಮ್ ಅದು, ಕಾರ್ಡ್ಬೋರ್ಡ್ ರೂಮು. ಸೊ ಅಲ್ಲಿ ನನ್ನ ಜೀವನದಲ್ಲಿ ಅದಕ್ಕಿಂತ ವರ್ಸ್ಟ್ ಪ್ಲೇಸಲ್ಲಿ ನಾನು ಮಲಗಿದ್ದೇ ಇಲ್ಲ. ಸೊ ಯಾವುದೋ ಹಿಂದಿ ಫಿಲಮಲ್ಲಿ ಸ್ಲಮ್ ತೋರಿಸ್ತಾ ನೋಡಿದ ಜ್ಞಾಪಕ ನನಗೆ, ಆ ಥರ ಇತ್ತು ಅದು. ಸೊ ಅಲ್ಲಿ ಕಷ್ಟಪಟ್ಟು ಒಂದು ದಿವಸ ಮಲಗಿದ್ದು, ಬೆಳಗ್ಗೆ ಆಫೀಸ್ಗೆ ಹೋದೆ. ಸೊ ಅಲ್ಲಿ ಪುನಃ ಅವ್ರದ್ದು ಅದೇ ಕಂಡೀಷನ್ಸ್. 1 ವರ್ಷ ಅಗ್ರಿಮೆಂಟ್ ಮಾಡ್ಕೋಬೇಕಂತ ಅವ್ರ ಜೊತೆ. ನಾನು ಯಾವುದು ಸ್ಟೇಟ್ ಚಾನಲನ್ನು ಜನಶ್ರೀ ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡಿದ್ದೆ. ಇದು ಪಾಮ್ಟೆಕ್ ಇಂಡಿಯಾ ಲಿಮಿಟೆಡ್ ಅಂತ ಮಲ್ಟಿ ನ್ಯಾಷನಲ್ ಕಂಪ್ನಿ ಅದು. ಯಾಕೋ ಫಸ್ಟು ಇಂಥ ಕಂಪ್ನಿಗಳಲ್ಲೂ ನಾನು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ, ಇವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೋಬೇಕಾಗ್ಬತ್ತು. ಸೊ 1 ಇಯರ್ಗೆ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂದರು. ಸೊ ಅದಕ್ಕೂ ನಾವು ಒಪ್ಕೊಂಡೆ. ಅವ್ರು ಹೇಳಿದ್ದು ಎಲ್ಲದಕ್ಕೂ ಒಪ್ಕೊಂಡೆ. ಜೊತೆಗೆ ರೂಮ್ ಇಲ್ಲ, ರೂಮ್ ನಾವೇ ಮಾಡ್ಕೊಡ್ತೀವಿ ಅಂತ ಯಾವುದೋ ಒಂದು ರೂಮ್ ಕೂಡ ತೋರಿಸಿದ್ರು. ಸೊ ರೂಮ್ ನೋಡ್ಕೊಬಂದೆ. ಅಲ್ಲಿಗೆ 5,000 ಅಡ್ವಾನ್ಸ್
ಅಡ್ವಾನ್ಸ್ ಕೊಡಬೇಕು ಅಂದರು. ಸೊ ಅಡ್ವಾನ್ಸ್ ಕೊಡೋಕ್ಕೂ ದುಡ್ಡು ರೆಡಿ ಮಾಡ್ಕೊಂಡಿದ್ದೀನಿ. ಆದರೆ ನಾನು ಅವ್ರು ಏನೇ ಮಾಡಿದ್ರು ಒಂದಲ್ಲ ಒಂದು ಸಮಸ್ಯೆ ಹುಟ್ಟಾಗ್ತಾಯಿದ್ರು. ನಾನು ಎಷ್ಟೇ ಬಗ್ಗಿದ್ರು ಇನ್ನೂ ಕೆಳಗೆ ಬಗ್ಗಿಸ್ತಾಯಿದ್ರು. ಸೊ ನಾನು ನೋಡಿ ಸಾಕಾಯಿತು. ಒಂದು 3 ಡೇಸ್ ಅವ್ರ ಜೊತೆ ಮ್ಯಾನೇಜ್ ಮಾಡಿದೆ. ಅದಾದಮೇಲೆ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಬಿಟ್ಬಿಟ್ಟು ಅವ್ರುಗಳು ಸವಾಸ ಬೇಡ ಅಂದ್ಬಿಟ್ಟು ಶ್ರೀ ವಿಜಯ ಚಾನಲ್ ಬಿಟ್ಬಿಟ್ಟು ಸುಮ್ಮನೆ ಈ ಕಡೆ ಬಂದುಬಿಟ್ಟೆ. ಸೊ ಅದಾದಮೇಲೆ ಬೆಂಗಳೂರು ಕಡೆಗೆ ಹೋದೆ. ಪವರ್ ಟಿವಿಲಿ ಕೆಲಸ ಸಿಕ್ತು ವೀಡಿಯೋ ಎಡಿಟರಾಗಿ. ಸೊ ಅಲ್ಲಿ ನಮ್ಮ ನಿಂಗಪ್ಪ ಅಂತ ಒಬ್ಬರು ಅಂಕಲ್ ಇದ್ದಾರೆ. ಸೊ ಅವ್ರ ಹತ್ರ ಹೆಲ್ಪ್ ಕೇಳಿದೆ. ಸೊ ಅವರು ಬಾರ ಕೊಡ್ತೀನಿ ಅಂತಂದ್ಬಿಟ್ಟು ಫಸ್ಟ್ ಡೇನೇ ಫುಲ್ ಮಾಡಿಬಿಟ್ರು. ಅಂದರೆ ಜಾಳಲ್ಲಿ ಸರ್ಕಲಲ್ಲಿ ಇದ್ದಿದ್ದು, ನೀನು ಮೆಜೆಸ್ಟಿಕ್ ಬಂದುಬಿಟ್ಟು ಅದು ಮೆಜೆಸ್ಟಿಕ್ ಅಂತಲೂ ಹೇಳಿಲ್ಲ, ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟು ಅಲ್ಲಿಂದ ಏನು ವಾಕಬಲ್ ಡಿಸ್ಟೆನ್ಸ್ ಆಟೋದವ್ರಿಗೆ ಹೇಳ್ಬಿಟ್ರೆ ಕರ್ಕೊಬಂದುಬಿಟ್ಬಿಡ್ತಾರೆ. ಒಂದು 50-100 ರೂಪಾಯಿ ಆಗ್ಬೋದು ಅಷ್ಟೇ. ಆಟೋದಲ್ಲಿ ಜಾಳಹಳ್ಳಿ ಸರ್ಕಲ್ ಒಂದು ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಹೋಗಿ ಉಳ್ಕೊಬಿಡು ಅಂತ ಹೇಳ್ಬಿಟ್ಟು ಓನರ್ ಅಡ್ರೆಸ್ಸೇ ಕೊಟ್ಬಿಟ್ರು. ಜಾಳಹಳ್ಳಿ ಸರ್ಕಲಲ್ಲಿ ಹೋಟೆಲ್ ಇಂಟರ್ನ್ಯಾಷನಲ್ ಅಂತ, ಅದು ದೊಡ್ಡ ಹೋಟ್ಲು. ಸೊ ಓನರ್ ಫೋನ್ ನಂಬರು, ಅಲ್ಲಿ ಕೆಲಸ ಮಾಡೋ ರಿಸೆಪ್ಷನ್ ಫೋನ್ ನಂಬರು, ಮತ್ತು ರೂಮ್ ಬಾಯ್ ಇರ್ತಾನಲ್ಲ ಅವ್ನ ಫೋನ್ ನಂಬರ್, ಹಂಗೆ ಒಂದು 3-4 ಜನ ನಂಬರ್ ಕೊಟ್ಬಿಟ್ರು. ಸೊ ಅವರು ಆ್ಯಕ್ಚುಲಿ ಅಬಕಾರಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದು, ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದು. ಸೊ ಅವರು ಇನ್ಸ್ಪೆಕ್ಟರ್ನೂ ಆಗಿದ್ರು ಅಲ್ಲಿ. ಸೊ ಹೀಗಾಗಿ ಲಾಡ್ಜಲ್ಲಿ ಬಾರೆಲ್ಲ ಇದೆ, ಹೀಗಾಗಿ ಓನರ್ ಪರಿಚಯ. ಸೊ ಅವರು ಒಂದು ಸಿಂಗಲ್ ಬೆಡ್ರೂಮ್ನ ಬಿಡಿಸ್ಕೊಟ್ಟಿದ್ರು ನನಗೆ. ಸೊ ಅಲ್ಲಿ ಹೋಗಿದ್ದೆ. ಸೊ ಊಟನೂ ಅಲ್ಲೇ ಕೊಡ್ತಾರೆ ಅಂತ ಹೇಳಿದ್ರು ಹೋಟ್ಲಲ್ಲಿ. ಆದರೆ ಅವ್ರು ಊಟ ಕೊಡ್ತಾ ಇರಲಿಲ್ಲ ಸರಿಯಾಗಿ, ಬೇಕಂತಾನೆ ಅಲ್ಲಿ ಒಂದು ಭಿಕ್ಷಿಗಂತರ ನಿಂತ್ಕೋಬೇಕು ಊಟ ಇಸ್ಕೊಳ್ಳೋಕ್ಕೆ. ಸೊ ಅವರು ಅಲ್ಲಿ ಆ ಟೋಕನ್ ಅವ್ರ ಹತ್ರ ಟೋಕನ್ ಇಸ್ಕೊಬ, ಅವ್ರ ಹತ್ರ ಅಪ್ರೂವ್ ಮಾಡಿಸು, ಹಂಗೆ ಇಟ್ಕೊಂಡು ಎಳ್ದಾಡ್ತಾಯಿದ್ರು. ಸೊ ಊಟನೂ ಸರಿಯಾಗಿ ಕೊಡ್ತಾ ಇರಲಿಲ್ಲ, ಕಡಿಮೆ ಕ್ವಾಂಟಿಟಿ ಕೊಡ್ತಾಯಿದ್ರು. ಸೊ ಏನೇನೋ ಪ್ರಾಬ್ಲಮ್ಗಳಿತ್ತು ಅಲ್ಲೂ. ಸೊ ಹಂಗೂ ಮಾಡಿ ಒಂದು ತಿಂಗಳು ಸ್ಯಾಲ್ರಿ ಬರೋವಾಗ ನಮ್ಗೆ ವೇಟ್ ಮಾಡಿದೆ. ಆಮೇಲೆ PGಗೆ ಸೇರ್ಕೊಬಾರ್ದು ಅಂತ ಟ್ರೈ ಮಾಡಿದೆ. ಆದರೆ 15 ದಿವಸ ಆದಮೇಲೆ ಅಕೊಮಡೇಷನ್ ಖಾಲಿ ಮಾಡಿಸ್ಬಿಟ್ರು. ಖಾಲಿ ಮಾಡಿಸೋದು ಅಂದರೆ ನಮ್ಮ ಅಂಕಲ್ ಅಕೊಮಡೇಷನ್ ಕೊಡಿಸಿದ್ರಲ್ಲ, ರೂಮ್ ಕೊಡಿಸಿದ್ರಲ್ಲ, ಅವರು ಏನೋ ಕೆಲಸ ಇದೆ ಅಂತ KGF ಕೊಟ್ಟೋದ್ರು ಅವರು. ಸೊ ಇವರು ಜಾಳಹಳ್ಳಿ ಸರ್ಕಲಲ್ಲಿ ನನಗೆ ರೂಮ್ ಕೊಟ್ಟಿದ್ದವರು, ರೂಮ್ ಬೇಕು ಖಾಲಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಅಂಕಲ್ಗೆ ಫೋನ್ ಮಾಡಿದ್ರೆ ಅಂಕಲ್ ಹಿಂಗೆ ಹೇಳ್ತಾ ಇದ್ದಾರೆ, ನನಗೆ 15 ದಿವಸ ಆಗಿದೆ, ನನ್ನ ಕೆಲಸ ಇನ್ನೂ ಒಂದು ತಿಂಗಳಾದ್ಮೇಲೆ ಸಂಬಳ ಬರುತ್ತೆ, ಸಂಬಳ ಬಂದಮೇಲೆ ನಾನು PG ಮಾಡ್ಕೊಳ್ತೀನಿ, ಇರುವಾಗ ಸ್ವಲ್ಪ ಇರೋಕ್ಕೆ ಅವಕಾಶ ಮಾಡಿಕೊಡಿ ಅಂದರೆ, ಅವರು ಇಲ್ಲ ಕಣ ನಾನು KGF ಅಲ್ಲಿದ್ದೀನಿ. ಸೊ ನಾನು ಬರೋವರೆಗೆ ಟೈಮ್ ನಾನು ಇಲ್ಲಿ ಬೇರೆ ಕಡೆ ಬ್ಯುಸಿ ಇದ್ದೀನಿ, ನೀನೇನಾರು ಮ್ಯಾನೇಜ್ ಮಾಡ್ಕೊ ಅಂತ ಹೇಳ್ಬಿಟ್ಟು ನನ್ನ ಡ್ಯಾಡಿ ಕೈ ಬಿಟ್ಬಿಟ್ರು. ಸಾರಿ ಚಿಕ್ಕಪ್ಪ ಅಂದರೆ ಅಂಕಲ್ ಅವರು ಕೈ ಬಿಟ್ಬಿಟ್ರು. ಸೊ ಆವಾಗ ನನಗೆ ಪವರ್ ಟಿವಿಗೆ ಕೆಲಸ ಸಿಕ್ಕಿತ್ತು. 15 ಡೇಸ್ ಹೋಗಿ, 15 ಡೇಸು ಇಲ್ಲ, ಅರೌಂಡ್ 1 ವೀಕ್ ಮೇಲೆ ಹೋಗಿದೆ ಒಟ್ಟಲ್ಲಿ, 50 ಡೇಸ್ ಅಂತಲೇ ಅಂದ್ಕೊಳ್ಳಿ. ಸೊ ಅಲ್ಲಿ ಹೋಗಿದ್ದೆ. ಸೊ ವೀಡಿಯೋ ಎಡಿಟರಾಗಿ ಕೆಲಸ ಮಾಡಿದ್ದೆ. ಸೊ ನೆಕ್ಸ್ಟ್ ಅಲ್ಲಿ ಯಾರು ಪರಿಚಯನೂ ಇರಲಿಲ್ಲ ಹೊಸದಾಗಿ, ನಾನು ಯಾರ ಹತ್ರ ಅಕೊಮಡೇಷನ್ ಕೇಳೋಕ್ಕೂ ಆಗಲಿಲ್ಲ. ಸೊ ನಾನೇ ಮಾಡೋ ಸುಮ್ಮನೆ ಶಿಸ್ತಾಗಿ ಸೀದಾ ಮೈಸೂರು ಕಡೆಗೆ ಗಾಡಿ ಹತ್ಕೊಂಡು ಬಂದೆ, ಬಸ್ ಹತ್ಕೊಂಡು ಬರ್ತಾಯಿದ್ದೆ ಸೀದಾ. ಸೊ ಮೈಸೂರು ಕಡೆಗೆ ಬಂದೆ. ಮೈಸೂರಿಗೆ ಇಲ್ಲಿ ರಾಜು ಕಾಡಿ ಅಂತ ಒಬ್ಬರು ಪವರ್ ಟಿವಿ ಅಂತ, ಪವರಲ್ಲಿ ಯಾವುದಾದ್ರು ಪಬ್ಲಿಕ್ ವಾಯ್ಸ್ ಅಂತ ಯಾವುದೋ ಟಿವಿ ಮಾಡ್ಕೊಂಡಿದ್ದಾರೆ ಅವರು. ಅಲ್ಲಿ ಕೇಳಿದೆ, ಅವ್ರು ಇನ್ನೂ ಟಿವಿ ಲಾಂಚ್ ಮಾಡಿರಲಿಲ್ಲ, ಅವರು ಅವಾಗ ತಾನೇ ರೆಡಿ ಮಾಡಿದ್ರಲ್ಲ ಆಫೀಸೆಲ್ಲ. ಸೊ ನವೀನ ಟಿವಿ ಲಾಂಚ್ ಮಾಡಿದ ತಕ್ಷಣ ತೊಗೊಳ್ತೀನಿ ನವೀನ ಕೆಲಸಕ್ಕೆ, ಹಂಗೆ ಒಂದು ದಿವಸ ಅಂತ. ನಾನು ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿ ಸರ್ ಒಂಚೂರು ಅಂತ ಕೇಳಿದೆ. ಅವಾಗ ನವೀನ ಹೆಂಗಾರು ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊ, ಆಮೇಲೆ ನಿನಗೆ ಕೆಲಸನೂ ಕೊಡ್ತೀನಿ, ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ, ಹಂಗೆ ಅಂತ ಹೇಳಿದ್ರು. ಸೊ ಅವರು ಉಳ್ಕೊಳ್ಳೋಕ್ಕೂ ವ್ಯವಸ್ಥೆ ಮಾಡಲಿಲ್ಲ, ಕೆಲಸನೂ ಕೊಡಲಿಲ್ಲ. ಸೊ ಹಿಂಗೆ ಒಬ್ಬೊಬ್ಬರದ್ದು ಒಂದೊಂದು ಕತೆ ಕರ್ಮಗಳು. ಸೊ ಅದಾದಮೇಲೆ ಪುನಃ ಹಾಗೆ ಓದಾಡ್ಕೊಂಡು ಓಡಾಡ್ತಾ ಇದ್ದೆ. ಸೊ ಇದರಲ್ಲಿ ಅಲ್ಲಿ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಲ್ಲಿ ನಾನು ಮೊಬೈಲ್ ಚಾರ್ಜ್ ಮಾಡ್ತಾಯಿದ್ದೆ. ಆವಾಗ ಸಿಟಿ ಬಸ್ ಸ್ಟ್ಯಾಂಡ್ ಸ್ಟಾಫೇ ನನ್ನ ಮೇಲೆ ಹಲ್ಲೆ ಮಾಡಿ, ಅಲ್ಲಿ ಆ್ಯಕ್ಚುಲಿ ಒಂದು ದೊಡ್ಡ ಡ್ರಾಮಾ ನಡೆದೋಯ್ತು. ಅಂದರೆ ನಾನು ಕತೆ ಪವರ್ ಬ್ಯಾಂಕ್ ಚಾರ್ಜ್ ಮಾಡ್ಬೇಕಾದ್ರೆ ಯಾರೋ ಬಂದ್ಬಿಟ್ಟು ಪವರ್ ಬ್ಯಾಂಕ್ ಎತ್ಕೊಂಡು ಹೋಯ್ತಾ ಇದೆ ಸೀದಾ ಅವ್ನು ಪಡ್ಗೋನು. ಯಾಕೆ ತೊಗೊಂಡು ಹೋಯ್ತಾ ಇರೋದು ಹಂಗೆ ಅಂತ ಅಂದಮೇಲೆ ಅವಾಜ್ ಆಗ್ದೆ ನಾನು. ಸೊ ಅವಾಗ ಏನೋ ಇಲ್ಲಿ ಚಾರ್ಜ್ ಮಾಡ್ತಿದ್ದು ಯಾಕೋ ಅದಕ್ಕೆ ತೊಗೊಂಡು ಹೋಯ್ತಾ ಇದ್ದೀನಿ ಹಂಗೆ ಅಂತ ಅವನು ಮಾತಾಡ್ದೆ. ಅವಾಗ ನಾನು ಚಾರ್ಜ್ ಯಾರು ಮಾಡ್ತೀನಿ, ಏನಾರು ಮಾಡ್ಕೊಂಡು ಅದು ಕೇಳೋಕ್ಕೆ ನೀನು ಯಾಕೆ ಎತ್ಕೊಂಡು ಹೋಗ್ತೀಯ ಅಂತ ಹೇಳಾಗ, ನಾನು ಇಲ್ಲಿ ಅವನ ಸ್ಟಾಫ್ ಹಂಗೆ ಅಂತ ಹೇಳ್ತಾನೆ. ಅವಾಗ ಇಲ್ಲ ಪೊಲೀಸ್ ಅಂತ ಹೇಳ್ತಾನೆ. ಆ್ಯಕ್ಚುಲಿ ಯಾವ ಪೊಲೀಸು ಯೂನಿಫಾರ್ಮ್ ಇರಲಿಲ್ಲ, ಅವ್ನು ಹೇರ್ ಕಟ್ಟೆಲ್ಲ ಪೊಲೀಸ್ ಕಟ್ ಹಿಡಿರಲ್ಲ. ಸೊ ನೋಡೋಕ್ಕೆ ಪೊಲೀಸ್ ಥರ ಕಾಣಲಿಲ್ಲ ನನಗೆ. ಅವಾಗ ನೀನು ನೋಡಿದ್ರೆ ಪೊಲೀಸ್ ಥರ ಕಾಣ್ತಾ ಇಲ್ಲ, ಯಾವ ಪೊಲೀಸೆಲ್ಲ ಗಿಲೀಸೆಲ್ಲ ಕೊಡಿಲ್ಲ ಅಂದ್ಬಿಟ್ಟು ಪವರ್ ಬ್ಯಾಂಕ್ ಇಟ್ಕೊಳ್ಳೋಕೆ ಟ್ರೈ ಮಾಡಿದೆ. ಅವಾಗ ಅವ್ನು ನಾನು ಹಿಡ್ಕೊಂಡು ಎಳೆದಾಡಿ ಆ್ಯಕ್ಚುಲಿ ಹೊಡೆದು ಏನೋ ಗಲಾಟೆ ಎಲ್ಲ ಮಾಡಿದೆ. ಆ್ಯಕ್ಚುಲಿ ಅವನು ಸಿಟಿ ಬಸ್ ಸ್ಟಾಫೇನೆ ಅವನು. ಸೊ ಅಂತ ಹೇಳಿದ್ರು ಅವರೆಲ್ಲ. ಸೊ ಅವಾಗ ನಮ್ಮ ಡ್ಯಾಡಿ ಫ್ರೆಂಡು ಕೆಂಪೇಗೌಡ ಅಂತಿದ್ರು ಒಬ್ಬರು, ಅವರು ಕೂಡ ಅವ್ರ ಪ್ರೆಸೆನ್ಸ್ ಕೂಡ ಇತ್ತು ಅಲ್ಲಿ. ಸೊ ಸುಮಾರು ಜನ ಇದ್ದರು, ಎಲ್ಲೆಲ್ಲ ಏನೇನೋ ನಡೀತು, ಡ್ರಾಮಾಗಳೆಲ್ಲ ನಡೀತು. ಆ್ಯಕ್ಚುಲಿ ಆ ಟೈಮಲ್ಲಿ ಕೇಸ್ ರಿಜಿಸ್ಟರ್ ಮಾಡೋಕ್ಕೋಸ್ಕರ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹತ್ರ ಹೋಗಿದೆ. ಸೊ ಅವರು ನನಗೆ ಅವಾಗ ನಿರಾಶ್ರಿತ ಪರಿಹಾರ ಕೇಂದ್ರ ಅಂತ ಇದೆ, ಉಳ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ವ್ಯವಸ್ಥೆ ಮಾಡೋರು. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಚೇತನ್ ಇದ್ದರು ಅವರು. ಸೊ ಅಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಆಯಿತು ಒಟ್ಟಲ್ಲಿ. ಆಮೇಲೆ ಸೊ ಅದಾದಮೇಲೆ ಪುನಃ ಕೆಲಸ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಪುನಃ ಅವಾಗ ಮೈಸೂರಲ್ಲಿರೋ ಆ ಕಡೆ ಇದಕ್ಕೆ ಒಂಟಿಕೊಪ್ಪ ಬಂಬು ಬಜಾರು, ಅಲ್ಲಿ ಬಂಬು ಬಜಾರ್ ಮತ್ತು ಇದಕ್ಕೆ ಹೋಗುತ್ತಲ್ಲ ಬನ್ನಿಮಠ ರೋಡ್ ಹೋಗುತ್ತಲ್ಲ, ಅಲ್ಲಿರೋ ಸುತ್ತಮುತ್ತಲೆಲ್ಲ ಶೋರೂಮ್ಗಳಿಗೂ ಬಯೋಡೇಟಾ ಕೊಟ್ಟೆ, ಎಲ್ಲೂ ಕೆಲಸ ಆಗಲಿಲ್ಲ. ಪುನಃ ಅಗೇನ್ ಕೆಲಸ ಹುಡ್ಕೊಂಡು ಸಿಟಿ ಸುತ್ತಿರ್ಬೇಕಾದ್ರೆ ಚಾಮರಾಜ ಡಬಲ್ ರೋಡಲ್ಲಿ ಶಬ್ದ ನ್ಯೂಸ್ ಚಾನಲ್ ಅಂತ ಒಂದು ಬೋರ್ಡ್ ಕಾಣ್ತು, ಅಲ್ಲಿಗೆ ಆಫೀಸ್ ಒಳಗಡೆ ಡೋರ್ ಓಪನ್ ಇತ್ತು. ಹೋದೆ, ಆದರೆ ಆಫೀಸ್ ರನ್ ಆಗ್ತಿರ್ಲಿಲ್ಲ. ಕೆಲಸ ಕೇಳಿದೆ,
ಸೊ ಅವಾಗ ಇಲ್ಲ ನಾವು ಆಫೀಸು ಆ್ಯಕ್ಚುಲಿ ಈಗ ಪ್ರಾಬ್ಲಮಲ್ಲಿ ರನ್ ಆಗ್ತಿದೆ ಆಫೀಸು, ಅಂದರೆ ಈಗ ಸದ್ಯಕ್ಕೆ ಆಫೀಸ್ ರನ್ನಿಂಗ್ ಕಂಡೀಷನ್ ಹೇಳಲಿಲ್ಲ ಅವರು ಆ್ಯಕ್ಚುಲಿ. ಸರಿ ಆಯಿತು ತೊಗೊಳ್ತೀವಿ ಅಂದ್ಬಿಟ್ಟು ಕೆಲಸ ತೊಗೊಬಿಟ್ರು. ಅಲ್ಲಿ ನೋಡ್ರೆ ಆಫೀಸ್ ಏನೋ ರನ್ ಆಗ್ತಿಲ್ಲ, ಎಲ್ಲ ಆಫಿತ್ತು. ಸೊ ನಾನು ಕೇಳಿದೆ ಸ್ಟಾಫ್ನ, ಏನಿದು ಆಫೀಸೆಲ್ಲ ಶಟ್ ಡೌನ್ ಥರ ಇದೆ, ಏನು ಕೆಲಸ ನಡೀತಾ ಇಲ್ಲ, ಕೆಲಸ ತೊಗೊಂಡಿದ್ದಾರೆ ಅಂತ. ಆವಾಗ ಅವ್ರ ತಾಯಿ ಸತ್ತೋಗಿದ್ದಾರೆ, ಹೀಗಾಗಿ ಎಲ್ಲ ಒಂದು ಸ್ವಲ್ಪ ಕೆಲಸ ನಿಂತೋಗಿದೆ, ಹಂಗೆ ಈಗ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಅವಾಗ ಅವರೇನೋ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ರು ಒಬ್ಬರು ಎಲ್ಲ ಕೂತ್ಕೊಂಡು. ಸೊ ಏನೇನೋ ಮಾಡ್ತಾಯಿದ್ರು, ಏನೇನೋ ಆಫೀಸಲ್ಲಿ ಬಿಸಿ ಬಿಸಿ ಮಾತುಗಳೆಲ್ಲ ನಡೀತಾಯಿತ್ತು. ಸೊ ಅವಾಗ ನಾನು ವಿಚಾರಣೆ ಮಾಡಿದಾಗ, ಇಲ್ಲ ಆ್ಯಕ್ಚುಲಿ ಶಬ್ದ ನ್ಯೂಸ್ ಚಾನಲ್ ಅಂತ ಒಂದು ಚಾನಲ್ ನಡೀತಾಯಿತ್ತು ಇಲ್ಲಿ, ಈಗ ಒಂದು ಸ್ವಲ್ಪ ಆಫೀಸಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟಾಗಿ ಚಾನಲ್ ನಿಂತೋಗಿತ್ತು. ಅವ್ರ ತಾಯಿ ಕೂಡ ವಿಧಿವಶ ಆಗೋದ್ರು, ಓನರ್ ತಾಯಿ. ಹೀಗಾಗಿ ಶಬ್ದ ನ್ಯೂಸ್ ಚಾನಲ್ನ ಮುಚ್ಚಿಬಿಟ್ಟು ನ್ಯೂಸ್ 11 ಅಂತ ಬೇರೆ ಟಿ ವಿ ಚಾನಲ್ ಓಪನ್ ಮಾಡ್ತಾಯಿದ್ದಾರೆ. ಸೊ ಕೆಲಸ ಅಂತೂ ಇದೆ, ನಡೆಯುತ್ತೆ, ಚಾನಲ್ ಓಪನ್ ಮಾಡ್ತಾಯಿದ್ವಿ ಬೇರೆದು ಅಂತ ಹೇಳ್ತಾರೆ. ನನ್ನ ಕೈಲೇ ನ್ಯೂಸ್ 11 ಅನ್ನೋ ಹೆಸರಲ್ಲಿ ಲೋಗೋ ಡಿಸೈನಿಂಗ್ ಆಳು ಮೂಳು ಎಲ್ಲ ಮಾಡ್ತಾರೆ. ನಾನು ಕೂಡ ಅಲ್ಲಿ ಪ್ಲೇಔಟ್ ಸಾಫ್ಟ್ವೇರ್ ಎಲ್ಲ ಇನ್ಸ್ಟಾಲ್ ಮಾಡಿಕೊಂಡು ಇತ್ತು ಆ್ಯಕ್ಚುಲಿ, ಅದನ್ನು ಆನ್ ಮಾಡಿಕೊಂಡು ಸೊ ಹೆಂಗೆ ವರ್ಕ್ ಮಾಡೋದೆಲ್ಲ ಪ್ರತಿಯೊಂದೂ ಈವೆಂಟ್ ಸ್ಟುಡಿಯೋದು ಎಲ್ಲ ಏನಂದರೆ ಚಾನಲ್ ಹೊಸ್ದಾಗಿ ರನ್ ಮಾಡೋಕ್ಕೆ ಏನೇನೆಲ್ಲ ಬೇಕು, ಅಂದರೆ ಚಾನಲ್ ನಿಂತೋಗಿರೋ ಚಾನಲ್ ರನ್ ಮಾಡೋಕ್ಕೆ ಏನೇನು ಬೇಕು ಅದೆಲ್ಲ ನಾನೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸೊ ಅವರು ವರ್ಕ್ ಮಾಡ್ತಾಯಿದ್ರು. ಸೊ ಹಂಗೆ ನಡೀತಾಯಿತ್ತು. ಆದರೆ ಸೊ ಒಂದು ವೀಕ್ ಆಗ್ತಿದ್ದಂಗೆ ನಿರಾಶ್ರಿತ ಪರಿಹಾರ ಕೇಂದ್ರದಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿತ್ತಲ್ಲ ನನಗೆ. ಅಲ್ಲಿ ಒಂದು ತಿಂಗಳಾಗಿತ್ತು ಉಳ್ಕೊಂಡು. ನಾನು ಒಂದು ತಿಂಗಳು ಆಗಿಲ್ಲ, ಇನ್ನು 20 ಡೇಸ್ ಆಗಿತ್ತು ಅರೌಂಡು. ಸೊ ಆಗ ಅವರು ನಿರಾಶ್ರಿತ ಪರಿಹಾರ ಕೇಂದ್ರದಲ್ಲಿ ನನ್ನ ಏನೋ ಕೆಲಸ ಅಸೈನ್ ಮಾಡ್ತಾರೆ, ಅಂದರೆ ಹೋಗಿ ಎಲ್ಲೋ ಒಂದು ಕಡೆ ಊಟ ಕೊಡ್ತಾ ಇರ್ತಾರೆ, ಊಟ ಇಸ್ಕೊಬಾ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಾನು ಅವಾಗೆಲ್ಲೂ ಹೇಳ್ಬೇಕಂದ್ರೆ ನನ್ನ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಟ್ಟರು ಇಸ್ಕೊಳ್ಳೋಕೆ ಇದ್ದು ಮುಂದೆ ನೋಡುವಂಥ ವ್ಯಕ್ತಿ. ಸೊ ಯಾರು ಬಿಟ್ಟು ಊಟ ಅಂದರೆ ಖಂಡಿತವಾಗಿ ಕ್ಯೂವಲ್ಲಿ ನಿಂತ್ಕೊಳ್ಳೋ ಮಗ ನಾನು ಅಲ್ವೇ ಅಲ್ಲ. ಸೊ ಈಗ ಅವ್ರು ಅಲ್ಲಿ ಹೋಗಿ ಎಲ್ಲ ಊಟ ಕೊಡ್ತಾಯಿದ್ರು ಇಸ್ಕೊಬಂದಾಗ ನಾವು ಹೋಗೋದಿಲ್ಲ ನಾನು ಅಂತ ಹೇಳ್ಬಿಡ್ತೀನಿ. ಅವಾಗ ಅವ್ರು ನಾವು ಹೇಳಿದ ಕೆಲಸನೂ ಮಾಡಲ್ಲ. ಅದು ನನಗೋಸ್ಕರ ಅಲ್ಲ ಊಟ, ಅದು ಇಸ್ಕೊಬಂದು ಅಲ್ಲಿ ಬೇರೆ ಯಾರಿಗೂ ಎಲ್ರಿಗೂ, ಅಂದರೆ ನಿರಾಶ್ರಿತ ಪರಿಹಾರ ಕೇಂದ್ರದಲ್ಲಿ ಉಳ್ಕೊಂಡಿರೋ ಎಲ್ರಿಗೂ ಊಟ ಅದು ಅಲ್ಲಿ ಕೊಡ್ತಾ ಇದ್ದಾರೆ. ಫ್ರೀ ಊಟ ಮಿಕ್ಕಿದೆ ಅವ್ರ ಹತ್ರ, ಅದು ಇಸ್ಕೊಬಂದು ಬರೋಕ್ಕೆ ಹೇಳ್ತಾರೆ. ಸೊ ನಾವು ತೊಗೊಳಕ್ಕೆ ಹೋಗೋದಿಲ್ಲ. ಹೀಗಾಗಿ ನಾವು ಹೇಳಿದ ಕೆಲಸ ಮಾಡಲ್ವಲ್ಲ, ನಿಮ್ಮ ಮೇಲೆ ಇರೋದು ಬೇಡ, ಇಲ್ಲಿ ಹೋಗು ಅಂತ ಖಾಲಿ ಮಾಡಿಸ್ಬಿಡ್ತಾರೆ. ಸೊ ಅವಾಗ ಖಾಲಿ ಮಾಡಿಕೊಂಡು ಅಷ್ಟು ಖಾಲಿ ಮಾಡೋಕ್ಕೆ ಅಂತ ರೆಡಿ ಆದೆ. ಅಷ್ಟೊತ್ತಿಗೆ ಶಬ್ದ ವಿಷಯ ಕೆಲಸ ಮಾಡ್ತಿದ್ದನಲ್ಲ ಓನರ್, ನಮ್ಮನೇಲೇ ಬಾಡಿಗೆ ಇದೆ, ರೂಮ್ ಖಾಲಿ ಇದೆ ಒಂದು, ಅಲ್ಲಿಗೆ ಬಂದ್ಬಿಡಿ ನವೀನ್ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ, ನಿರಾಶ್ರಿತ ಪರಿಹಾರ ಕೇಂದ್ರ ಬಿಟ್ಬಿಟ್ಟು, ಸೊ ವಿನಯ್ ಅಂತ ಓನರ್ ಹೆಸರು. ಸೊ ಅಲ್ಲಿ ಅವ್ರದ್ದು ಮನೆ ಮೇಲ್ಗಡೆ ಒಂದು ರೂಮ್ ಖಾಲಿ ಇತ್ತು. ಸೊ ಅಲ್ಲಿಗೆ ಹೋದೆ. ಆ್ಯಕ್ಚುಲಿ ಅಲ್ಲಿ ರೂಮ್ ವ್ಯಕ್ತಿದು ಅಲ್ಲೆಲ್ಲ ಫುಲ್ ಅದು ಎಲ್ಲ ಉಲ್ಟಾ ಸೀದಾ ಚಿಲೋ ಕಮೆಂಟರ್ಸಲ್ಲಿ ಉಲ್ಟಾ ಮಾತಾಡ್ತಿರಲ್ಲ, ಅಲ್ಲೂ ಕೂಡ ಎಲ್ಲ ಉಲ್ಟಾನೇ ಇದ್ದಿದ್ದು. ಸೊ ಅಲ್ಲಿ ರೂಮ್ ಕೊಟ್ಟರು. ಆದರೆ ಆ ರೂಮಲ್ಲಿ ಹಳೆ ಸಾಮಾನುಗಳೆಲ್ಲ ಸ್ಟೋರ್ ರೂಮ್ ಥರ ಇತ್ತು. ಅದು ಹಳೆ ಸಾಮಾನೆಲ್ಲ ಇತ್ತು. ಹಳೆ ಸಾಮಾನೆಲ್ಲ ಯಾವುದು ಎತ್ಕೊಳ್ಳಿಲ್ಲ. ಅದ್ರ ಮಧ್ಯೆನೇ ಮಲಗಿ ಒಂದು ತಿಂಗಳು ಆಲ್ಮೋಸ್ಟ್ ಮಲಗಿದ್ದೆ ಅಲ್ಲೇ. ಜೊತೆಗೆ ಯಾವುದು ಸಂಬಳ ಕೂಡ ಕೊಡ್ತಾ ಇರಲಿಲ್ಲ ಅವರು. ಒಂದು ಪೇಮೆಂಟಲ್ಲಿ ಕೊಡ್ತಿಲ್ಲ. ಮೊದಲೇ ನನ್ನ ಜೇಬಲ್ಲಿ ದುಡ್ಡು ಇರಲಿಲ್ಲ, ಊಟಕ್ಕೆ ಖರ್ಚಿಗೆ ಅಂದ್ಬಿಟ್ಟು ಬರೀ ₹100 ₹200 ಕೊಡ್ತಾಯಿದ್ರು ಫಸ್ಟು. ಸೊ ಅದನ್ನೆಲ್ಲ ಕನ್ಸಾಲಿಡೇಟ್ ಮಾಡಿ ಸ್ಯಾಲ್ರಿ ಕಟ್ ಮಾಡಿಕೊಂಡು ಸ್ವಲ್ಪ ಸ್ಯಾಲ್ರಿ, ಅಂದರೆ ನಮ್ಮ ಡ್ಯಾಡಿ ನನಗೆ ಪಿತ್ತರ್ಜಿ ಜಾಸ್ತಿ ಕೊಡ್ತಾರಲ್ಲ, ಸೇಮ್ ಅದೇ ಮೋಡಲ್ಲಿ ಸ್ವಲ್ಪ ಚಿಲ್ಲರೆ ಹಣ ಕೊಟ್ಟು ಕೊನೆಗೆ ಸ್ಯಾಲ್ರಿ ಅಂತ ವಜಾ ಮಾಡೋರು. ಫಸ್ಟ್ ತಿಂಗಳು 12 ತಿಂಗಳು ಸಂಬಳ ಕೊಡ್ತೀನಿ ಅಂತೇಳಿ 10 ತಿಂಗಳು ಸಂಬಳ ₹10,000 ಸಂಬಳ ಕೊಟ್ಟರು. ನೆಕ್ಸ್ಟ್ ಸೆಕೆಂಡ್ ಮಂತ್ 12,000 ಕೊಟ್ಟರು. ಆದರೆ ಅದನ್ನು ಎಲ್ಲ ಡಿಡಕ್ಷನ್ಸ್ ₹4,000 ರೂಮ್ ರೆಂಟ್ ಅಂತ ಡಿಡಕ್ಟ್ ಮಾಡಿಕೊಂಡ್ರು. ಆದರೆ ರೂಮೇ ಖಾಲಿ ಮಾಡಿಕೊಟ್ಟಿರಲಿಲ್ಲ. ರೂಮಲ್ಲಿರೋ ವಸ್ತುಗಳೆಲ್ಲ ಹಾಗೆ ಬಿದ್ದಿತ್ತು. ಸೊ ನಾನು ಆ ವಸ್ತುಗಳನ್ನೆಲ್ಲ ಸೈಡಿಗೆ ತಳ್ಳಿಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಜಾಗ ಮಾಡಿಕೊಂಡು ಅಲ್ಲೇ ಬಿದ್ದಿದ್ದ ಒಂದು ಹಳೆ ಚಾಪೆ, ಹಳೆ ದಿಂಬು, ಹಳೆ ರಗ್ಗನ್ನು ಒಸ್ಕೊಂಡು ಮಲಗಿದ್ದೆ. ಎಲ್ಲ ಡ್ಯಾಮೇಜ್ ಆಗಿತ್ತು. ನನ್ನ ಜೀವನದಲ್ಲಿ ಅಂಥ ಜೀವನ ನಾನು ಯಾವತ್ತೂ ಮಾಡಿಲ್ಲ. ಸೊ ಅವ್ರು ದುಡ್ಡು ಕೊಟ್ಟ ತಕ್ಷಣ ಇದೆಲ್ಲ ರೆಡಿ ಮಾಡ್ಕೊಳ್ಳೋದು ಅಂತ ಮಾಡ್ತಾಯಿದ್ದೀನಿ. ಆ ವ್ಯಕ್ತಿ ದುಡ್ಡು ಕೊಡ್ತಾಯಿಲ್ಲ, ಚಾನಲ್ ಓಪನ್ ಮಾಡ್ತಾಯಿಲ್ಲ, ಹೋಗೋಕ್ಕೂ ಬಿಡ್ತಾಯಿಲ್ಲ, ಇರೋಕ್ಕೂ ಬಿಡ್ತಾಯಿಲ್ಲ. ಸೊ ಹಿಂಗೆ ಹ್ಯಾಂಗ್ ಓವರಲ್ಲಿ ಆಲ್ಮೋಸ್ಟ್ 3 ಮಂತ್ಸ್ ಇದ್ದೆ. ಕೊನೆಗೆ ಶಬ್ದ ನ್ಯೂಸ್ ಚಾನಲ್ ಬಿಟ್ಬಿಡೋದ ಅಂತ ಡಿಸೈಡ್ ಮಾಡಿ ಕೆಲಸ ಬಿಡ್ತೀನಿ ಅಂತ ಹೇಳಿದೆ. ಆವಾಗ ಲಾಸ್ಟ್ ಆ ತಿಂಗಳು ಪೂರ್ತಿ ಕಂಪ್ಲೀಟ್ ಮಾಡಿದೆ. ಲಾಸ್ಟಲ್ಲಿ ಸ್ಯಾಲ್ರಿ ಕೊಡಬೇಕು ಕೇಳಿದೆ. ಆವಾಗ ಸ್ಯಾಲ್ರಿ ಕೊಡಲಿಲ್ಲ ಅವನು ಬೋಳಿ ಮಗ. ಸೊ ಈಗಲೂ ಅವರು ₹18,000 ಸಂಬಳ ಕೊಡಬೇಕು. ಸೊ ಬಿಟ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ.
2022 ಬಿಗಿನಿಂಗಲ್ಲಿ ನಾನು ಶಬ್ದ ನ್ಯೂಸ್ ಚಾನಲಲ್ಲೇ ಕೆಲಸ ಮಾಡ್ತಾಯಿದ್ದೆ. ಅವರು ಸಂಬಳ ಕೊಡೋಲ್ಲ ಅನ್ನೋದು ನನಗೆ ಮುಂಚೆನೇ ಗೊತ್ತಿತ್ತು. ಹೀಗಾಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದಕ್ಕೆ ಕಂಪ್ಲೇಂಟ್ ಲೆಟರ್ಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೆ. ಸೊ ಅಷ್ಟೊತ್ತಿಗೆ ಆಲ್ರೆಡಿ ನನ್ನ ಕೈಯಲ್ಲಿ ಒಂದು ಮೊಬೈಲ್ ಇತ್ತು. ನನ್ನ ಮನೆ ಬಿಟ್ಟು ಬಂದಾಗ ನನ್ನ ಹತ್ರ ಯಾವುದೂ ಮೊಬೈಲ್ ಇರಲಿಲ್ಲ. ನನ್ನ ಹತ್ರ ಇದ್ದ ಲ್ಯಾಪ್ಟಾಪ್ನ 10,000 ರೂಪಾಯಿ ಮಾರಾಟ ಮಾಡ್ಕೊಂಡಿದ್ದೆ. ಮೊಬೈಲನ್ನು ಬರೀ 1,500 ರೂಪಾಯಿ ಮಾರಾಟ ಮಾಡ್ಕೊಂಡಿದ್ದೆ. ಆ ದುಡ್ಡಲ್ಲೇ ಬದುಕುಳಿತಾ ಇದ್ದೆ. ಸೊ ಮಧ್ಯ ಒಂದು ಸ್ವಲ್ಪ ದುಡ್ಡು ಶಲ್ ಅಂತ ಒಂದು ಹುಡುಗ ಅವನೊಂದು 5,000 ರೂಪಾಯಿ ಕೊಟ್ಟಿದ್ದ. ಸೊ ಅದನ್ನು ಸ್ವಲ್ಪ ಖರ್ಚು ಮಾಡಿದೆ. ಸೊ ಹೀಗೆ ಜೀವನ ಮಾಡ್ತಾಯಿದ್ದೆ. ಸೊ ನಾನು ಪವರ್ ಟಿವಿ ಬೆಂಗಳೂರಲ್ಲಿ ಕೆಲಸ ಬಿಟ್ಬಿಟ್ಟು ಮೈಸೂರು ಬಂದಾಗ ರಾಜು ಕಾರ್ಯ ನಮ್ಮ ಹಳೆ ಸಹೋದ್ಯೋಗಿ ರಾಜು ಕಾರ್ಯ ಒಂದು ಪಬ್ಲಿಕ್ ವಾಯ್ಸ್ ಅಂತ ಒಂದು ಟಿ ವಿ ಚಾನಲ್ ಓಪನ್ ಮಾಡ್ತಾಯಿದ್ರು. ಸೊ ಅಲ್ಲಿ ಕೆಲಸ ಕೊಡ್ತೀನಿ ಅಂತ ಕರೆದಿರಲ್ಲ. ಸೊ ಅವ್ರ ಹತ್ರ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ ಕೆಲಸ ಕೇಳೋಕ್ಕೆ ಅಂತ ಹೋಗಿದಾಗ ನನ್ನ ಅಪಾಚಿ RTR ಅದು ಶಫಿ ಅಂತ ಚಾಮರಾಜ ಡಬಲ್ ರೋಡಲ್ಲಿ 2017 ನಾನು ರಿಪೇರಿ ಕೊಟ್ಟಿದ್ನಲ್ಲ, 40,000 ರೂಪಾಯಿ ದುಡ್ಡು ಮತ್ತು ಗಾಡಿ 2 ಅವನ ಹತ್ರ ಉಳ್ಕೊಂಡಿತ್ತಲ್ಲ. ಸೊ ಅದೆಲ್ಲ ಆದಷ್ಟು ರಿಕವರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರಾಜು ಕಾರ್ಯ ಹೆಲ್ಪ್ ಕೇಳಿದೆ. ಸೊ ಅವರು ಕೃಷ್ಣರಾಜ ಪೊಲೀಸ್ ಸ್ಟೇಷನಲ್ಲಿ ಕರೆದು ಕೂರಿಸಿ ಎಲ್ಲ ಮಾತುಕತೆ ಮಾತಾಡಿ 12,000 ರೂಪಾಯಿ ದುಡ್ಡು ಕೊಡಿಸ್ತಾರೆ. ಸೊ 12,000 ರೂಪಾಯಲ್ಲಿ ಫಸ್ಟ್ ಹೋಗಿ ಒಂದು ಮೊಬೈಲ್ ತೊಗೊಬಿಡ್ತೀನಿ ನಾನು. ಸೊ ಮೊಬೈಲ್ ತೊಗೊಂಡು ಅದೇ ಮೊಬೈಲಲ್ಲಿ ಕಂಪ್ಲೇಂಟ್ ಎಲ್ಲನೂ ಬರ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಸೊ ಜನಚರಿ ಶಬ್ದ ನ್ಯೂಸ್ ಚಾನಲಲ್ಲಿ ಜನವರಿ ಪೂರ್ತಿ 2022 ಜನವರಿಯಲ್ಲಿ ಕೆಲಸ ಮಾಡಿದೆ. ಸೊ ಹೆಣ್ಣಿಗೆಲ್ಲ ಅವ್ರು ಸಂಬಳ ಕೊಡೋಲ್ಲ ಅಂತ ಗೊತ್ತಾದಮೇಲೆ ಕೆಲಸ ಬಿಟ್ಟೆ. ಸೊ ಕೆಲಸ ಬಿಟ್ಟು ಅವ್ರು ಸಂಬಳ ಕೊಡೋದೇ ಇಲ್ಲ. ಹೇಳ್ಬೇಕಂದ್ರೆ ಈವನ್ ಟುಡೇ ಅವರು 18,000 ದುಡ್ಡು ಕೊಡಬೇಕು. ಸೊ ಬಿಟ್ಬಿಟ್ಟು ಬಂದುಬಿಟ್ಟೆ. ಸೊ ಬಿಟ್ಟು ಬಂದು ಫಸ್ಟ್ ಕಮಿಷನರ್ ಆಫ್ ಪೊಲೀಸ್ ಕಮಿಷನರ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಯಾರೂ ಸಿಗಲಿಲ್ಲ. ಸೊ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿ ಸುಮ್ಮನಾದೆ. ಸೊ ಅದು ಅಕ್ಲಾಜ್ಮೆಂಟ್ಗೆ ಕೊಟ್ಟೆ. ಏನು ಹೇಳೋದು, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅಕ್ಲಾಜ್ಮೆಂಟ್ ತೊಗೊಳ್ಳಿಲ್ಲ. ಇನ್ವಾರ್ಡ್ ಕೊಟ್ಬಿಟ್ಟು ಟಪಾಲು ಮಾಡಿಸ್ಬಿಟ್ಟು ಅಕ್ಲಾಜ್ಮೆಂಟ್ ತೊಗೊಂಡೆ. ಸೊ ಪುನಃ ನೆಕ್ಸ್ಟು ಅದನ್ನು DGP ಬೆಂಗಳೂರಿಗೆ ಹೋಗಿ ಸೊ ಅಲ್ಲೂ ಅದೇ ಕೆಲಸ ಮಾಡಿದೆ. ಅಲ್ಲೂ ಹೆಲ್ಪ್ ತೊಗೊಳಕ್ಕೆ ಟ್ರೈ ಮಾಡಿದೆ. ಯಾರೂ ಹೆಲ್ಪ್ ಮಾಡಲಿಲ್ಲ. ಅಲ್ಲಾದ ನಾಗರಾಜಗೌಡ ಅಂತ ಯಾರೋ ಒಬ್ಬರು ಆಫೀಸರ್ ಸಿಕ್ಕಿದ್ರು. ಆ ವ್ಯಕ್ತಿ ಕಣ್ಣಪ್ಪ ಅಂದ್ಕೊಂಡು ಏನೇನೋ ಅಂದು ಆಡಿ ಅವಮಾನ ಮಾಡಿ ಕಳಿಸಿದ್ರು ಆ್ಯಕ್ಚುಲಿ. ಸೊ ಅವರು ಅಲ್ಲೂ ಕೂಡ ಹಂಗೆ ಟಪಾಲು ಮಾಡಿಸ್ಬಿಟ್ಟು ಅಕ್ಲಾಜ್ಮೆಂಟ್ ತೊಗೊಂಡು ಮೈಸೂರು ಕಡೆಗೆ ಬಂದೆ. ಸೊ 2000 ಮತ್ತು ನಾನು ಇದರಲ್ಲಿ ನಿರಾಶ್ರಿತ ಪರಿಹಾರ ಕೇಂದ್ರದಲ್ಲಿ ಉಳ್ಕೊಂಡಿದ್ದೆನಲ್ಲ, ಸೊ ಅಲ್ಲಿಂದ ಹೊರಗಡೆ ಹಾಕ್ಸಿದ್ರಲ್ಲ. ಸೊ ಅಲ್ಲಿ ಪುನಃ ಅಡ್ಮಿಷನ್ ಆಗೋಕ್ಕೋಸ್ಕರ ಅಲ್ಲೂ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ. ಇಲ್ಲಿಗೆ ಮಾಡಿದೆ. ಅದು ಸಿಟಿ ಕಾರ್ಪೊರೇಷನ್ಗೆ ಹೋಗಿ ಮಾಡಿದೆ. ಆ್ಯಕ್ಚುಲಿ ಅದು ಸಿಟಿ ಕಾರ್ಪೊರೇಷನ್ ಅವ್ರದ್ದು. ಸೊ ಈಗ ಅಲ್ಲಿ ಕಂಪ್ಲೇಂಟ್ ಮಾಡಿದೆ. ಅಲ್ಲಿ ರೂಪ ಅಂತ ಯಾರೋ ಡೆಪ್ಯೂಟಿ ಕಮಿಷನರ್ ಅಥವಾ ಅಡಿಷನಲ್ ಕಮಿಷನರ್ ಯಾರೋ ಇದ್ದರು. ಆ ಅಮ್ಮ ಏನು ಇಷ್ಟು ವಯಸ್ಸಾಗೈತೆ ನಿನಗೆ, ಇಷ್ಟು ಅಡ್ಡ ಉದ್ದ ಬೆಳೆದಿದ್ಯಾ, ದುಡ್ಡು ಕೊಡ್ತೀನಿ ಬಿಟ್ಬಿಟ್ಟು ಫ್ರೀ ಬೆಡ್ ಕುಡಿ ಅಂದ್ಕೊಂಡು ಬಂದಿದ್ದೆಲ್ಲ, ತಂದೆ ತಾಯಿ ಜೊತೆ ಇದ್ಕೊಂಡು ಅವರು ಸಾಕೋದು ಬಿಟ್ಬಿಟ್ಟು ನನಗೆ ಮನೆ ಬಿಟ್ಬಿಟ್ಟು ಬಂದುಬಿಟ್ಟು ಇಲ್ಲಿ ನನಗೆ ಉಳ್ಕೊಳ್ಳೋಕ್ಕೆ ನಿರುದ್ಯೋಗಿ, ನಾನು ಉಳ್ಕೊಳ್ಳೋಕ್ಕೆ ರೂಮ್ ಬೆಡ್ ಕೊಡಿ ಅಂದ್ಕೊಂಡು ಬಂದಿದ್ದೆಲ್ಲ, ನಾಚಿಕೆ ಆಗಲ್ವ ಹಂಗೆ ಅಂದ್ಕೊಂಡು ಬಾಯಿಗೆ ಬಂದಿದ್ದೆಲ್ಲ ಅಂದು ಆಡಿ ಅವಮಾನ ಮಾಡಿ ಕಳಿಸ್ತಾರೆ ಅಮ್ಮ. ಸೊ ಪುನಃ ನೆಕ್ಸ್ಟ್ ನನ್ನ ಕಮಿಷನ್ ಸಿಕ್ಕೋದೇ ಇಲ್ಲ, ಸಿಟಿ ಕಾರ್ಪೊರೇಷನ್ ಕಮಿಷನರು. ಸೊ ಮೈಸೂರು ಕಮಿಷನರ್ ಕೂಡ, ಪೊಲೀಸ್ ಕಮಿಷನರ್ ಕೂಡ ಸಿಗೋದಿಲ್ಲ. ಸೊ ಎಲ್ಲ ಕಡೆ ಕಂಪ್ಲೇಂಟ್ಗಳನ್ನು ಕೊಟ್ಬಿಟ್ಟು ಅಕ್ಲಾಜ್ಮೆಂಟ್ ತೊಗೊಂಡೆ ಅಷ್ಟೇ.
ಸೊ ಅದಾದಮೇಲೆ ಪುನಃ ನೆಕ್ಸ್ಟು ನಂಜನಗೂಡಲ್ಲಿ ಉಳ್ಕೊಳ್ಳೋಕೆ ಟ್ರೈ ಮಾಡಿದೆ. ಅಲ್ಲಿ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ನಾನು ಅವಾಗ ಫಸ್ಟು ಆವಾಗಲೇ ಔಟ್ಡೋರಲ್ಲಿ ಉಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ನಾನು 2000 ಮನೆ ಬಿಟ್ಟು ಬಂದಲ್ಲ 2021 ಅವಾಗ ಫಸ್ಟ್ ಸುರೇಶ್ ಮಾವನ ಮನೇಲಿ ಉಳ್ಕೊಂಡಿದ್ದೆ. ನಮ್ಮ ಮಾವನ ಮನೇಲಿ ನಂಜನಗೂಡಲ್ಲಿ 15 ಡೇಸ್ ಇದ್ದೆ. ಆವಾಗ ಅವರು ಉಳ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ರು. ಆದರೆ ಊಟ ಗೀಟ ಎಲ್ಲ ಹೊರಗಡೆ ಇರ್ತಿತ್ತು. ಅಂದರೆ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟು ಮತ್ತು ಸಂಜೆ ಡಿನ್ನರ್ನ ಹೋಟ್ಲಲ್ಲಿ ಮಾವ ಕೊಡಿಸ್ತಾಯಿದ್ರು. ಸೊ ಮಧ್ಯಾಹ್ನ ದೇವಸ್ಥಾನದಲ್ಲಿ ಊಟ ಮಾಡ್ತಾಯಿದ್ದೆ. ಸೊ ಹಿಂಗೇ ಒಂದು ಸ್ವಲ್ಪ ದಿವಸ ನೋಡಿದೆ, ಅಲ್ಲಿ ಇದ್ದು ಬಂದಿದ್ದೆ. ಆ್ಯಕ್ಚುಲಿ ಅವ್ರು ಬಿಟ್ಬಿಟ್ಟು ಬರ್ಬೇಕಾದ್ರೆ $1,000 ದುಡ್ಡು ಕೊಟ್ಟಿದ್ರು. ಸೊ ಆವಾಗಲೇ ಶ್ರೀ ವಿಜಯ್ ಚಾನಲ್ಗೆ ಸೇರಿಕೊಂಡಿದ್ದು. ಅದರಲ್ಲೇನು ಪ್ರಯೋಜನ ಬರಲಿಲ್ಲ. ಸೊ ಪುನಃ ಅದು ನಾನು 2ನೇ ಸರಿ ಹೋದಾಗ ನಾನು ಮಾವನ ಮೇಲೆ ಉಳ್ಕೊಳ್ಳಿಲ್ಲ. ಡೈರೆಕ್ಟಾಗಿ ದೇವಸ್ಥಾನದಲ್ಲೇ ಉಳ್ಕೊಳ್ಳೋಕೆ ಟ್ರೈ ಮಾಡಿದೆ. ಅಂದರೆ ಹೆಂಗಿರೋ ದೇವಸ್ಥಾನದಲ್ಲಿ ಊಟ ಮಾಡ್ತಿದ್ದಲ್ಲ. ಸೊ ಮಧ್ಯಾಹ್ನ ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ಇರೋ ಜೇಬಲ್ಲಿದ್ದು ದುಡ್ಡಲ್ಲಿ ಸಣ್ಣ ಪುಟ್ಟ ಬಿಸ್ಕೆಟ್ ತಿನ್ಕೊಂಡು ಜೀವನ ಮಾಡ್ತಾಯಿದ್ದೆ. ಆದರೆ ಅಲ್ಲಿ ಉಳ್ಕೊಳ್ಳೋಕೆ ಯಾರು ಕೊಡ್ತಾ ಇರಲಿಲ್ಲ. ಅಂದರೆ ಸೆಕ್ಯೂರಿಟಿ ಅವರೆಲ್ಲ, ದೇವಸ್ಥಾನ ಸೆಕ್ಯೂರಿಟಿ ಅವರೆಲ್ಲ ಬೇಕಂತಾನೆ ಬಂದು ಗಲಾಟೆ ಮಾಡೋದು. ಅಂದರೆ ಯಾರು ಮನಿಕೊಂಡಿರೋದು, ಯಾಕೆ ಮನಿಕೊಂಡಿರೋದು ಹಂಗೆ ಅಂತ ಪ್ರಶ್ನೆ ಮಾಡಿ ಕಳಿಸ್ಬಿಡ್ತಾರೆ. ಬೇರೆಯವರೆಲ್ಲ ಅಲ್ಲೇ ಬಿದ್ದು ಒದ್ದಾಡ್ತಾಯಿದ್ರು. ಅವ್ರನ್ನ ಯಾರು ಕೇಳೋರು ಯಾರು ಇರಲ್ಲ. ಅಲ್ಲಿ ಎಲ್ಲ ಕಳ್ಳರೆಲ್ಲ ಬಿದ್ದು ಒದ್ದಾಡ್ತಾರೆ. ಅವ್ರನ್ನ ಕೇಳೋರು ಯಾರು ಗೊತ್ತಿಲ್ಲ. ಆದರೆ ನನ್ನ ಮಾತ್ರ ಕ್ವಶನ್ ಮಾಡಿ ಅಲ್ಲಿ ಕುತ್ಕೊಳ್ಳೋಕ್ಕೂ ಬಿಡ್ತಾ ಇರಲಿಲ್ಲ. ಸೊ ಅವಾಗ ನಾನೇ ಮಾಡಿದೆ, ನಮ್ಮ ತಾಯಿ ಮನೇಲಿ ಒಂದು ಸ್ವಲ್ಪ ದಿವಸ ಉಳ್ಕೊಳ್ಳೋಣ, ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಆಮೇಲೆ ಮತ್ತೆ ಬೆಂಗಳೂರಿಗೆ ಹೋಗಿ ಮತ್ತೆ ಕೆಲಸ ಹುಡ್ಕೋಣ ಅಂದ್ಕೊಂಡು ನಾನು ಬೆಂಗಳೂರಿಗೆ ಹೋದೆ. ಅಲ್ಲಿ ನಮ್ಮ ತಾಯಿ ಮನೆಯಲ್ಲಿ ನಮ್ಮ ತಾಯಿ ಇಲ್ಲ, ನನಗೇನೋ ನಾನು ಬೇರೆಯವ್ರ ಕಂಟ್ರೋಲಲ್ಲಿರೋದು ಈಗ ನಾನು. ಸೊ ನಾನು ಬಾ ಅಂತ ಹೇಳಲ್ಲ, ಏನು ಹೇಳಲ್ಲ ಕಣಪ್ಪ, ನಾನೇನು ಹೇಳೋಕ್ಕೆ ಹೋಗಲ್ಲ, ನನಗೆ ಬಿಟ್ಟಿದ್ದೆಲ್ಲ ನಿಮ್ಮ ತಂದೆನ ಕೇಳಿ ನೋಡು, ನಿಮ್ಮ ಅಪ್ಪನ ಮಾತ್ರ ಮಾತಾಡ್ಬಿಟ್ಟು ಅವ್ರು ಏನು ಹೇಳ್ತಾರೆ ಮಾಡು ಅಂದರು. ಸೊ ನಮ್ಮ ಡ್ಯಾಡಿಗೆ ಫೋನ್ ಮಾಡಿದೆ. ಅವಾಗ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂದರು ಅವರು. ಅಂದರೆ ನನಗೆ ಇಂಟ್ರೆಸ್ಟ್ ಇಲ್ಲ, ಏನೋ ಬೇಕಾಗಿ ಮಾಡ್ಕೊ ಅಂದರು. ಸೊ ಅವಾಗ ನಾನು ಅವ್ರು ಬೇಡ ಅಂದರು. ನಾನು ಅವ್ರ ಮನೇಲಿ ಹೋಗಿ ಉಳ್ಕೊಬಿಟ್ಟೆ. ನಂತರ ಫಸ್ಟ್ ನಾನು ಹೋಗಿ ಅವ್ರ ಮನೆ ಒಳಗೆ ಡೈರೆಕ್ಟಾಗಿ ಹೋಗಲಿಲ್ಲ. ನನಗೆ ಸ್ವಲ್ಪ ದಿವಸ ಒಂದು 2-3 ದಿವಸ ಉಳ್ಕೊಳ್ಳೋಕ್ಕಾದ್ರೂ ನನಗೆ ವ್ಯವಸ್ಥೆ ಬೇಕಿತ್ತು. ಸೊ ಹೋಗಿ ಫಸ್ಟು ಅವ್ರ ಮನೆ ಬಾಗಿಲಲ್ಲಿ ಮಲಿಕೊಂಡು, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮನೆ ಮುಂದ್ಗಡೆ ಜಾಗದಲ್ಲಿ ಒಂದು ಚಾಪೆ ಹಾಕ್ಕೊಂಡು ರಗ್ ಇಟ್ಕೊಂಡು ಈಚೆ ಮಲಿಕೊಂಡೆ. 2-3 ದಿವಸ ಆದಮೇಲೆ ಹೊಟ್ಟೋಗೋಣ ಅಂತ ಅಂದ್ಕೊಂಡೆ. ಆದರೆ ಮಳೆ ಹಿಡ್ಕೊಂಡ್ಬಿಡ್ತು, ಒಂದೇ ಸಮ ಮಳೆ ಬೀಳ್ತಾಯಿತ್ತು. ಸೊ ಅವಾಗ ಮನೆ ಒಳಗಡೆ ಹೋದೆ. ಸೊ ಮನೆ ಒಳಗಡೆ ಹೋಗಿ ಈಚೆ ವರಾಂಡದಲ್ಲಿ ಮಲಗಿದ್ದೆ. ಸೊ ಅದಾದಮೇಲೆ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ಸೊ ಎಲ್ಲ ಒಂದೊಂದು ರೂಮಲ್ಲಿ ಸೇರಿಕೊಂಡು ಚಿಲ್ಕ ಹಾಕ್ಕೊಂಡಿದ್ರು. ಸೊ ಅವಾಗ ಏನೋ ನಾನು ನಡೀತಾ. ಆ್ಯಕ್ಚುಲಿ ಟೈಮಲ್ಲಿ ಸಿಕ್ಕಾಪಟ್ಟೆ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಸೊ ಅವಾಗ ಪಕ್ಕದ ಮನೆಯವರು ಆ ಕಡೆ ಈ ಕಡೆಯವರೆಲ್ಲ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು. ಅದೆಲ್ಲ ವೀಡಿಯೋ ರೆಕಾರ್ಡೆಲ್ಲ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದೆ. ಸೊ ಜೊತೆಗೆ ಆ ಟೈಮಲ್ಲಿ ಇನ್ನೊಂದೇನಾಯಿತು ಅಂದರೆ, ನಾನು ಮೈಸೂರಿಂದ ಬೆಂಗಳೂರಿಗೆ ಬರಬೇಕಾದ್ರೆ, ಅಂದರೆ ಮೈಸೂರಿಂದ ಬೆಂಗಳೂರಿಗೆ ಬರಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ಹರ್ಷಲ್ ಅಂತ ಇದ್ದ, 10th ಸ್ಟ್ಯಾಂಡರ್ಡ್ ಲಯನ್ಸ್ ಸ್ಕೂಲಲ್ಲಿ ಓದಿದ್ದ ಫ್ರೆಂಡ್ ಅವನು. ಸೊ ಅವನ ಕಸಿನ್ ಒಬ್ಬ ಮೆಕ್ಯಾನಿಕ್ ಬೆಂಗಳೂರಲ್ಲಿ ಅಂಗಡಿ ಇಟ್ಟಿದ್ದಾನೆ ಬಸ್ ಸ್ಟ್ಯಾಂಡಲ್ಲೇ. ಸೊ ಅವನು ABB TVನ ಯಾವುದೋ ಒಂದು TV ಚಾನಲ್ ಇದೆ, ಅಲ್ಲಿ ಕೆಲಸ ಮಾಡಿ ಸರ್ ಅಂತ ಹೇಳ್ದೆ. ಅವಾಗ ನಾನು ಇಲ್ಲ ಸರ್, ಬೇರೆ ಯಾರಿಗೂ ಕೆಲಸ ಮಾಡೋಲ್ಲ, ಈಗ ಸುಮಾರು ಕಡೆ ಕೆಲಸ ಮಾಡಿದ್ದೀನಿ, ಯಾರು ಸಂಬಳ ಕೊಟ್ಟಿಲ್ಲ, ಹೀಗಾಗಿ ನಂದೇ ಓನಾಗಿ ಏನಾರು ಮಾಡಬೇಕು ಅಂದ್ಕೊಂಡಿದ್ದೀನಿ, ಎಲ್ಲೂ ಕೆಲಸಕ್ಕೆ ಹೋಗಲ್ಲ ಅಂತ ಹೇಳಿದೆ. ಸೊ ಅವಾಗ ಸರಿ ಆಯಿತು ಅಂದ್ಬಿಟ್ಟು ಮಾಡಿದ್ದು. ನೀವು ಯಾರೋ ನ್ಯೂಸ್ ಚೇಂಜ್ ಮಾಡಿದ್ರೆ ಒಂದು ಅಕ್ಕಿ ದಂಧೆ ಇದೆ ಸರ್, ಹೇಳ್ತೀನಿ ಮಾಡಿ ಅಂದ. ಅಂದರೆ ರೇಷನ್ ಬರ್ತಲ್ಲ, ನ್ಯಾಯಬೆಲೆ ಅಂಗಡಿ ಗೌರ್ಮೆಂಟ್ದು, ಅಕ್ಕಿ ತೊಗೊಂಡು ಅದನ್ನೆಲ್ಲ ಪಾಲಿಷ್ ಮಾಡಿ ಸಣ್ಣ ಅಕ್ಕಿ ಮಾಡಿ ಅದನ್ನು ಬೇರೆ ಈವನ್ ಓವರ್ಸೀಸ್ಗೆಲ್ಲ ಸೇಲ್ ಮಾಡ್ತಾಯಿದ್ದಾರೆ. ಸೊ ಇದು ಸಿಕ್ಕಾಪಟ್ಟೆ ದೊಡ್ಡ ಅಕ್ಕಿ ದಂಧೆ ನಡೀತಾ ಇದೆ. ನಾನು ಅದನ್ನೇ ಇಟ್ಕೊಡ್ತೀನಿ, ನಿಮಗೆ ಕಾಂಕ್ರೀಟ್ ಎವಿಡೆನ್ಸ್ ಮಾತ್ರ ಇಟ್ಕೊಡ್ತೀನಿ, ಮಾಡಿ ನ್ಯೂಸ್ನ ಅಂತ ಹೇಳಿದ್ದ. ಸರಿ ಆಯಿತು ಸರ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋಗಿದೆ ಅಷ್ಟಕ್ಕೇ. ಸೊ ನಮ್ಮ ತಂದೆ ತಾಯಿ ಇಬ್ಬರು ಮನೇಲಿ ಅಥವಾ ಗಲಾಟೆ ಮಾಡ್ತಿದ್ರಲ್ಲ ಅವತ್ತು 2022 ಕೂಡ ನಾನು ಮನೆಗೆ ಹೋದಾಗಲೂ ಗಲಾಟೆ ಮಾಡ್ತಾಯಿದ್ರು ಅವರು. ಸೊ ಅವಾಗ ನಾನೇನು ಮಾಡಿದೆ, ಅವ್ರ ಗಲಾಟೆಯಲ್ಲಿ ಬಿಡ್ಸೋಕ್ಕೂ ಹೋಗಲಿಲ್ಲ ನಾನು. ಯಾಕೆಂದರೆ ನಾನು ಆಲ್ರೆಡಿ ನಾನು ಈ ಫ್ಯಾಮಿಲಿಯವನೇ ಅಲ್ಲ ಅಂತ ನನ್ನಷ್ಟಕ್ಕೆ ನಾನೇ ಡಿಸೈಡ್ ಮಾಡ್ಕೊಬಿಟ್ಟಿದ್ನಲ್ಲ. ಹೀಗಾಗಿ ಅವ್ರು ಜಗಳ ಬಿಡ್ಸೋಕ್ಕೂ ಹೋಗಲಿಲ್ಲ, ಏನೂ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಬಿಡ್ಸೋಕೆ ನನ್ನೇ ಮಧ್ಯೆ ಸಿಗಿಸ್ಕೊಂಡ್ಬಿಡ್ತಾರೆ. ಜೊತೆಗೆ ನಾನು ಅವಾಗ ಏನು ಹ್ಯಾಂಡ್ಲ್ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನನ್ನ ಸಮಸ್ಯೆಗಳೇ ನನಗೆ 100 ಇರುವಾಗ ಅವ್ರ ಮಧ್ಯೆ ಸಿಗಾಕೊಂಡು ಸಾಯೋದೇನೆ ಕೇಳ್ಬಿಟ್ಟು ನನ್ನ ಪಡನ ಹೋಗಿ ಮುಂದ್ಗಡೆ ಒಂದು ನ್ಯಾಯಬೆಲೆ ಅಂಗಡಿ ಇದೆ, ಸೊ ಅಲ್ಲಿ ಕೂತ್ಕೊಬಿಟ್ಟಿದೆ. ಆವಾಗ ನ್ಯಾಯಬೆಲೆ ಅಂಗಡಿ ಮುಂದೆ ನನ್ನ ಕಣ್ಣು ಮುಂದೆನೇ ಅಕ್ಕಿ ಮೂಟೆಗಳನ್ನ ಯಾರ್ದೋ ತಿಟಿಕಾರಿಕೆ ಮೂಟೆಗಳನ್ನ ಕೊಟ್ಟು ಕಳಿಸ್ತಾ ಇದ್ದೆ ಅಲ್ಲಿ ಅಂಗಡಿಯವನು. ಸೊ ನಾನೇ ಮಾಡಿದೆ, ವೀಡಿಯೋ ರೆಕಾರ್ಡ್ ಮಾಡಿಬಿಟ್ಟೆ. ಮಾಡಿಬಿಟ್ಟು ಸುಮ್ಮನೆ ಪೆನ್ ಡ್ರೈವ್ ಇರಲಿಲ್ವಲ್ಲ. ಸೊ ನಾನೇ ಮಾಡಿಬಿಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಸೊ ಯೂಟ್ಯೂಬ್ ಅಪ್ಲೋಡ್ ಮಾಡಿ ಒಂದು ಸ್ವಲ್ಪ 3-4 ಡೇಸಲ್ಲಿ ಚೆಕ್ ಅಂತ ಅಂದ್ಬಿಟ್ಟು ಇವನು ಬಂದ್ಬಿಟ್ಟ, ಯಾರು ಹಿಂದ್ಗಡೆ ಮನೆ ಹಿಂದ್ಗಡೆ ಹುಡುಗರಿದ್ರಲ್ಲ. ಸೊ ಯಾರೋ ಮಹೇಶ್ ಅಂತ ಒಂದು ಹುಡುಗ ಇದ್ದಾನೆ, ಅವನು ನೋಡ್ಬಿಟ್ಟು ಯೂಟ್ಯೂಬಲ್ಲಿ ಯಾರೋ ಅಪ್ಲೋಡ್ ಮಾಡ್ಬಿಟ್ಟಾರೋ ನೋಡಿ, ನಮ್ಮ ವಿಷಯ ಎಲ್ಲ ಹಂಗೆ ಅಂದ್ಬಿಟ್ಟು ಎಲ್ಲರ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಸುತ್ತಮುತ್ತ ಜನನೆಲ್ಲ ಸೇರಿಸ್ಬಿಟ್ಟು ದೊಡ್ಡ ಗಲಾಟೆ ಮಾಡಿಸ್ಬಿಟ್ಟ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವತ್ತು ಅದಕ್ಕಿಂತ ಮುಂಚೆ 15 ಡೇಸ್ ಮುಂಚೆದೆಲ್ಲ ಪ್ರೀ ಪ್ಲ್ಯಾಂಡ್ ಆಗಿತ್ತು. ಹೀಗಾಗಿ 15 ಡೇಸ್ ಮುಂಚೆನೇ ನಮ್ಮ ಡ್ಯಾಡಿ ಮನೆ ಬಿಟ್ಬಿಟ್ಟು ಪ್ರಪಂಚ ಪರ್ಯಟನೆ ಹೊರಟಿದ್ರು, ಮನೆಗೆ ಬಂದಿಲ್ಲ. ಸೊ ನಮ್ಮ ತಾಯಿ ಕೂಡ, ಅವ್ರ ತಾಯಿ ಲಕ್ಷ್ಮಮ್ಮ ಇದ್ದಲ್ಲ ನಮ್ಮ ಅಜ್ಜಿ, ಸೊ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾ ಇದ್ದಾರೆ. ಕರ್ಕೊಂಡು ಓಡಾಡ್ತಾ ಇದ್ದೀನಿ ಅಂದ್ಕೊಂಡು ನಮ್ಮ ತಾಯಿ ಪಾದ ಪೂಜೆ ಮಾಡಿಕೊಂಡು ನನ್ನ ತಾಯಿ ಕೂಡ ಅವ್ರ ತಾಯಿ ಮನೇಲಿ ಉಳ್ಕೊಬಿಟ್ಟಿದ್ರು. ಇಲ್ಲಿ ಮಕ್ಕನಳ್ಳಿ ಶುಗರ್ ಫ್ಯಾಕ್ಟ್ರಿ ಹತ್ರ ಮನೆ ಇದೆಯಲ್ಲ, ಅಲ್ಲಿ ಉಳ್ಕೊಂಬಿಟ್ಟಿದ್ರು. ಸೊ ಈ ಮನೇಲಿ ನಾನು ಒಬ್ಬನೇ ಇದ್ದೆ. ನಮ್ಮ ಅಕ್ಕ ಕೂಡ ಗಂಡನ ಜೊತೆ ಜಗಳ ಮಾಡ್ಕೊಂಡು ಬಂದು ಸೇರಿಕೊಂಡಿದ್ಲು. ಇವಳು ಕೂಡ ಸ್ವಲ್ಪ ದಿವಸ ಮುಂಚೆನೇ ಗಂಡನ ಜೊತೆ ಎಲ್ಲ ಟ್ರೀಟಿ ಮಾಡಿಕೊಂಡು ಮನೆಗೆ ಹೋಗಿ ಸೇರ್ಕೊಬಿಟ್ಲು. ಸೊ ಅಲ್ಲಿ ಒಬ್ಬನೇ ಇದೆ ಮನೇಲಿ. ಆವಾಗ ಸುತ್ತಮುತ್ತ ಮನೆಯವರೆಲ್ಲ ಬಂದು ಗಲಾಟೆ ಮಾಡಿ ಮನೆಯೊಳಗೆ ನುಗ್ಗಿ ನನಗೆ ಹೊಡೆದು ಹಲ್ಲೆ ಮಾಡಿ ಏನೇನೋ ಮಾಡಿದ್ರು. ಸೊ ಆ ಟೈಮಲ್ಲಿ ನಾನು ಕಂಪ್ಲೇಂಟ್ ಕೊಡೋ ರಿಜಿಸ್ಟರ್ ಮಾಡಿದೆ. ಪೊಲೀಸರು ಎಂಕ್ವೈರಿ ಕರೆದ್ರು, ನಾನು ಹೋಗಲಿಲ್ಲ. ಬಿಕಾಸ್ ಈ ಕೇಸಿಂದ ಇನ್ನೂ ತುಂಬ ಜನ ಇದ್ದಾರೆ, ಅವ್ರನ್ನೆಲ್ಲ ಒಟ್ಟಿಗೆ ಹಿಡಿಬೇಕಂತ ಡಿಸೈಡ್ ಮಾಡಿ ನಾನು ಪೊಲೀಸ್ ಸ್ಟೇಷನ್ಗೆ ಅವಾಗ ಹೋಗಲಿಲ್ಲ. ಸೊ
ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೆ. ಸೊ ಅದಾದಮೇಲೆ ನೆಕ್ಸ್ಟು ನಾನು ಮನೆ ಬಿಟ್ಟು ಬಂದೆ. ಆ್ಯಕ್ಚುಲಿ ನನ್ನ ಡ್ಯಾಡಿನೂ ಮನೆ ಇಲ್ಲ, ತಾಯಿನೂ ಮಮ್ಮನೂ ಮನೆ ಬಿಟ್ಟು ಹೊಟ್ಟೋದ್ರು. ಸೊ ಖಾಲಿ ಮನೆ. ಆ ಮನೆಯಲ್ಲೂ ಕೂಡ ಒಂದು ಪಾತ್ರೆ ಪಗಡೆ ಕೂಡ ಏನೂ ಇಟ್ಟಿರಲಿಲ್ಲ. ಈವನ್ ಕೂತ್ಕೊಳ್ಳೋಕೆ ಸೋಫಾ ಸೆಟ್ ಕೂಡ ಇಟ್ಟಿರಲಿಲ್ಲ. ಇದ್ದಿದ್ದು ಸೋಫಾ ಸೆಟ್ನ ಯಾರಿಗೋ ಮಾರ್ಕೊಂಡಿದ್ರು. ಹೇಳ್ಬೇಕಂದ್ರೆ ಮನೇಲಿ ಒಂದು ಸಣ್ಣ ಗ್ಯಾಸ್ ಸ್ಟವ್ ಕೂಡ ಇರಲಿಲ್ಲ. ಮುಂದೆ ಒಂದು ಚಿಕ್ಕದು 2 kg ಒಂದು ಗ್ಯಾಸ್ ತುಂಬಿಸ್ಕೊಂಡಿದ್ರು. 5 kg 2 kg ಒಂದು ಗ್ಯಾಸ್ ಚಿಕ್ಕದೊಂದು ಇಟ್ಕೊಂಡಿದ್ರು. ಅದು ಬಿಟ್ಟರೆ ಒಂದು ಸಣ್ಣ ಪುಟ್ಟ ಪಾತ್ರೆಗಳ ತಟ್ಟೆಗಿಟ್ಟೆ ಇಟ್ಕೊಂಡಿದ್ರು ಹೊರತು ಮನೇಲಿ ಏನೂ ವಸ್ತುಗಳೇ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಇಲ್ಲಿ ಸುಮ್ಮನೆ ಇರೋದು ವೇಸ್ಟ್, ಎಲ್ಲ ಪ್ರೀ ಪ್ಲ್ಯಾನ್ಡ್ ಇದು, ಇವ್ರುಗಳ ಮಧ್ಯೆ ಇರೋದು ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟು ಸುಮ್ಮನೆ ಸೀದಾ ಹೋಗ್ತಿದ್ದೀನಿ ನಾನು ಮೈಸೂರಿಗೆ ಅಂದ್ಬಿಟ್ಟು ಎಲ್ಲ ಬ್ಯಾಗೆಲ್ಲ ತಗೊಂಡು ನಾನು ಪಡೆದು ಬಿಟ್ಬಿಟ್ಟು ಮೈಸೂರು ಕಡೆಗೆ ಬಂದೆ. ಇಲ್ಲಿ ಮೈಸೂರಲ್ಲಿ ಉಳ್ಕೊಳ್ಳೋಕೆ ಗೊತ್ತಿರಲಿಲ್ವಲ್ಲ ನನಗೆ. ಆ್ಯಕ್ಚುಲಿ ಆವಾಗಲೇ ಫಸ್ಟು ಔಟ್ಡೋರು ನಾನು. ಆ್ಯಕ್ಚುಲಿ ಮನೆ ಬಿಟ್ಟು ಆಗ್ತಾನೆ ಒಂದು 6-7 ತಿಂಗಳಾಗಿತ್ತು. ಆ 6-7 ತಿಂಗಳ ಟೈಮಲ್ಲಿ ನಾನು ಬೇರೆ ಕೆಲಸ ಮಾಡ್ತಾ ಇದ್ನಲ್ಲ, ಅಲ್ಲೇ ಉಳ್ಕೊಳ್ತಾ ಇದ್ದೆ. ಔಟ್ಡೋರಲ್ಲೆಲ್ಲೂ ಜೀವನ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ನಂಜನಗೂಡು ದೇವಸ್ಥಾನದ ಹತ್ರ ಉಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅಲ್ಲೇ ಮಲಿಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಪಾರ್ಕ್ ಇತ್ತು ಒಂದು, ಪಾರ್ಕಲ್ಲಿ ಮಲಿಗೋಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ದೇವಸ್ಥಾನ ಮುಂದೆ ಜಾಗ ಇರುತ್ತಲ್ಲ, ಅಲ್ಲಿ ಮಲಗೋಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ದೇವಸ್ಥಾನ ಸೆಕ್ಯೂರಿಟಿ ಎಲ್ಲ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ ಇಲ್ಲಿ ಮಲಗಿರೋದು, ಎಷ್ಟು ದಿವಸ ಹಂಗೆ ಹಿಂಗೆ ಅಂದ್ಕೊಂಡು ಗಲಾಟೆ ಮಾಡಿದ್ರು. ಅಂದರೆ ಆ್ಯಕ್ಚುಲಿ ನಾನು 1 ದಿವಸ 2 ದಿವಸ ಮಲಗಿದ್ದಷ್ಟೇ, ಆಗಲೇ ಗಲಾಟೆ ಮಾಡಿಬಿಟ್ರು, ಏನು ಮಲಗಿರೋದಿಲ್ಲ ಅಂದ್ಕೊಂಡು. ಸೊ ಪುನಃ ಮಲಗೋಕ್ಕೆ ಬಿಡಲಿಲ್ಲ ಅವರು. ಸೊ ಅದಾದಮೇಲೆ ದೇವಸ್ಥಾನದ ಹೊಳೆ ಇದೆಯಲ್ಲ, ಹೊಳೆ ಹತ್ರ ಮಲಿಕೊಂಡು ಅದು ಆ್ಯಕ್ಚುಲಿ ಮಶಾಣ ಇದೆಯಲ್ಲ, ಅಲ್ಲೋ ಮಲಿಕೋತಾ ಇದೆ. ಈ ಕಡೆ ಮಲಿಕೊಳ್ಳೋಕ್ಕೂ ಜನಗಳು ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾಯಿದ್ರು. ಆ ಮಶಾಣ ಇದೆಯಲ್ಲ, ಅಲ್ಲಿ ಮಲಿಕೊಳ್ತಾ ಇದೆ. ಅಲ್ಲೂ ಕೂಡ ಎಲ್ಲ ಟಾಯ್ಲೆಟ್ಗೆ ಹೋಗೋ ನೆಪದಲ್ಲಿ ಬಂದು ಜನಗಳು ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾಯಿದ್ರು. ಆದರೂ ಮಲಿಕೋತಾ ಇದ್ದೆ ನಾನು. ಸೊ ಅಲ್ಲಿ ಮಶಾಣದ ಹತ್ರ ಮಲಗ್ತಾ ಇದ್ದೆ. ಸೊ ಅಲ್ಲಿ ಮಲಗಾದ್ಮೇಲೆ ಅಲ್ಲೂ ಕೂಡ ಎಣ್ಣೆ ಹೊಡ್ಕೊಂಡು ಗಲಾಟೆ ಮಾಡೋ ಜನಗಳು ಬಂದು ರ್ಯಾಗಿಂಗ್ ಎಲ್ಲ ಮಾಡೋರು. ಅಂದರೆ ಏನು ಇಲ್ಲಿ ಕೂತಿರೋದು, ನನ್ನ ಸ್ಟೋರಿ ಎಲ್ಲ ಕೇಳ್ಬಿಟ್ಟು ಯಾವ ಊರು ಏನು ಎತ್ತೆಲ್ಲ ವಿಚಾರಣೆ ಮಾಡಿಬಿಟ್ಟು ಪುನಃ ನನಗೆ ಇದೆಲ್ಲ ಹಾಕೋರು, ಏನು ಆಡ್ಕೊಳ್ಳೋರು. ಇವಾಗ ಊರಿಗಾಗ ಅಚ್ಚುಕಟ್ಟಾಗಿ ಅಪ್ಪ ಅಮ್ಮನ ಜೊತೆ ಇರೋದು ಬಿಟ್ಬಿಟ್ಟು ಇಲ್ಲಿ ಬಂದು ಹೆಂಗೆ ಮಾಡ್ತಿದ್ದೆ ಅಂತ ನನ್ನ ಬಗ್ಗೆ ಬುದ್ಧಿವಾದ ಹೇಳೋ ಥರ ಆಡ್ಕೊಳ್ಳೋದೆಲ್ಲ ಮಾಡ್ತಾಯಿದ್ರು. ಸೊ ಪೊಲೀಸ್ ಕಂಪ್ಲೇಂಟ್ಗಳು ಕೂಡ ಕೊಟ್ಟಿದ್ದೆ ನಾನು ಅವಾಗ. ನಂಜನಗೂಡು ಪೊಲೀಸವ್ರನ್ನ ನಾನು ಕರ್ಕೊಂಡು ಹೋಗ್ಬಿಟ್ಟು, ಇನ್ನೊಂದು ಸಲ ಪೊಲೀಸ್ ಕಂಪ್ಲೇಂಟ್ ಏನಾರು ಕೊಟ್ಟರೆ ನಿನ್ನ ತೊಗೊಂಡು ಹುಚ್ಚ ಅಂತ ನಿಮ್ಮನ್ಸ್ಗೆ ಅಡ್ಮಿಟ್ ಮಾಡಿಬಿಡ್ತೀನಿ, ಇನ್ನೊಂದು ಯಾವುದೇ ಕಂಪ್ಲೇಂಟ್ ಬರೋಂಗಿಲ್ಲ ನಮಗೆ, ಹೆಂಗೆ ಅಂದ್ಕೊಂಡು ಎಚ್ಚರಿಕೆ ಕೊಡ್ತಾರೆ. ಸೊ ಹೀಗಾಗಿ ಅದಾದಮೇಲೆ ಕಂಪ್ಲೇಂಟ್ ಕೊಡೋದನ್ನು ನಿಲ್ಲಿಸ್ಬಿಟ್ಟೆ. ಸೊ ಬಿಟ್ಬಿಟ್ಟು ಪುನಃ ನೆಕ್ಸ್ಟ್ ಬೆಂಗಳೂರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಇದೆಲ್ಲ ಆ್ಯಕ್ಚುಲಿ ಜನವರಿ 2022 ಜನವರಿಯಲ್ಲಿ ನಾನು ಶಬ್ದ ನ್ಯೂಸ್ ಚಾನಲಿದ್ದೆ. ಫೆಬ್ರವರಿಲಿ ಪೊಲೀಸ್ ಸ್ಟೇಷನ್ಗೆ ಓಡಾಡ್ತಾಯಿದ್ದೆ. ಸೊ ಮಾರ್ಚ್ ಎಂಡಿಂಗ್ ಮತ್ತು ಏಪ್ರಿಲಲ್ಲಿ ನಮ್ಮ ತಾಯಿ ಮನೆಗೆ ಹೋಗಿ ಸೇರಿಕೊಂಡೆ. ಅಲ್ಲಿ ಸುಮಾರು 6 ತಿಂಗಳಿದ್ದೆ. ಸೊ ಸೆಪ್ಟೆಂಬರ್ 2022ಅಲ್ಲಿ ಮನೆಯಲ್ಲಿ ಗಲಾಟೆ ನಡೀತು. ಸೊ ಅಲ್ಲಿಂದ ಹೊರಗಡೆ ಬಂದೆ. ಅಕ್ಟೋಬರಲ್ಲಿ ನಾನು ನಂಜನಗೂಡಲ್ಲಿದ್ದೆ. ನವಂಬರಲ್ಲಿ ಆ್ಯಕ್ಚುಲಿ ಮೈಸೂರಿಗೆ ಬಂದೆ. ಮೈಸೂರಿಗೆ ಬಂದು ಒಂದು ಸ್ವಲ್ಪ ಊಟಕ್ಕೆಲ್ಲ ಚಾಮುಂಡಿ ಬೆಟ್ಟದಲ್ಲಿ ಊಟ ಸಿಗುತ್ತೆ, ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಊಟ ಎರಡೂ ಸಿಗುತ್ತೆ ಅಂತ ಹೇಳಿದ್ರು. ಸೊ ಚಾಮುಂಡಿ ಬೆಟ್ಟದ ಮೇಲೆ ಡಿಪೆಂಡ್ ಆಗೋಣ ಹಾಕೊಂಡು ನವಂಬರ್ ತಿಂಗಳಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬಂದೆ. ಸೊ ಅವಾಗ ಅಲ್ಲೂ ಸಮಸ್ಯೆಗಳೆಲ್ಲ ಸ್ಟಾರ್ಟ್ ಆಗ್ತಿದ್ದವು. ಸೊ ಅಂದರೆ ಸರಿಯಾಗಿ ಊಟಗಳು, ಅಂದರೆ ಏನಾದ್ರು ಟ್ರೀಟ್ಸ್ ಸರಿಯಾಗಿ ಕೊಡ್ತಿಲ್ಲ. ದೇವಸ್ಥಾನಗಳಲ್ಲೂ ಅಷ್ಟೇ, ನಂಜನಗೂಡು ದೇವಸ್ಥಾನದಲ್ಲೂ ಅಷ್ಟೇ, ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ಅಷ್ಟೇ ಬೇಕಂತ ಊಟ ಕೊಡ್ತಾ ಇರಲಿಲ್ಲ ನನಗೆ. ಹೆಂಗೆ ಕೊಡ್ತಾ ಇರಲಿಲ್ಲ ಅಂದರೆ ತಟ್ಟೆ ಊಟ ಕಡಿಮೆ ತಕ್ಕಳಿಸೋದು, ಅನ್ನ ನೀರು ತಕ್ಕಳಿಸ್ತಾರಲ್ಲ ಖಾಲಿ ಎಲೆ ಮೇಲೆ ಕೈ ಒಂದು ಎಲೆ ಒದ್ದೆ ಮಾಡೋಕ್ಕೆ, ಹಂಗೆ ಊಟ ತಕ್ಕಳಿಸ್ತಾಯಿದ್ರು ಬಡಿ ಮಕ್ಕಳು. ನಾನೇನು ಇನ್ನೊಂದು ಸ್ವಲ್ಪ ಹಾಕಿ ಅಂದರೆ ಮುಖ ನೋಡೋದು, ಆಮೇಲೆ ತಿನ್ನಿ ಫಸ್ಟ್ ಅದನ್ನು ಹಾಕ್ಸ್ಕೊಳ್ಳಿ, ಆಮೇಲೆ ಎಲ್ಲ ವೇಸ್ಟ್ ಮಾಡಿಬಿಡ್ತೀರಾ ಅಂತಂದ್ಬಿಟ್ಟು ಊಟನೇ ಆಗ್ತಾಯಿರಲಿಲ್ಲ. ಎಷ್ಟು ಸರಿ ಕೇಳಿದ್ರು ಸುಮ್ಮನೆ ಒಂದೊಂದು 2 ಸ್ಪೂನ್ 3 ಸ್ಪೂನ್ ಅಂದರೆ ಟೀ ಸ್ಪೂನು 2 ಟೀ ಸ್ಪೂನಲ್ಲಿ ತಿನ್ನಬೇಕು ಅಷ್ಟೇ 3 ತುತ್ತು 4 ತುತ್ತು ಅನ್ನ ಹಾಕ್ತಾಯಿದ್ರು. ಸೊ ಹಿಂಗೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತು. ನಾನು ಇನ್ನು ನಂಬಿಬಿಡಿ ಚಾಮುಂಡಿ ಬೆಟ್ಟದಲ್ಲಿ 5 ಸರಿ 6 ಸರಿ ಊಟ ತಿಂದಿದ್ದೀನಿ. ಅಂದರೆ 5 ಸರಿ 6 ಸರಿ ಊಟ ಹಾಕ್ಸ್ಕೊಂಡು ಊಟ ಮಾಡಿದ್ದೀನಿ ಅಂದರೆ ಅವ್ರು ಯಾವ ಕ್ವಾಂಟಿಟಿ ಊಟ ಹಾಕಿರ್ಬೋದು ಜಸ್ಟ್ ಇಮ್ಯಾಜಿನ್. ಸೊ ಅಷ್ಟೊಂದು ಹಂಗೆಲ್ಲ ಮಾಡ್ಕೊಂಡು ಬೇಜಾರಾಗ್ತಿತ್ತು ನನಗೆ ಅವರೆಲ್ಲ ಮಾಡ್ತಿದ್ದಿದ್ದು. ಸೊ ಇದೆಲ್ಲ ಯಾಕೆ ಬೇಕು ಬಿಟ್ಟು ಊಟ ತಿನ್ನೋದು, ದುಡ್ಕೊಂಡು ತಿನ್ನೋದ ಅಂದ್ಬಿಟ್ಟು ಬೆಂಗಳೂರು ಕಡೆಗೆ ಹೋಗೋಣ ಅಂದ್ಕೊಂಡು ಡಿಸೈಡ್ ಮಾಡಿದೆ. ಸೊ ಎಲ್ಲ ಬಟ್ಟೆ ಎಲ್ಲ ಹೋಗ್ಕೊಂಡು ಎಂಡಿಂಗ್ ಡಿಸೆಂಬರ್ 2022ಅಲ್ಲಿ ನಾನು ಇದರಲ್ಲಿ ಮಲ್ಕೊಂಡಿದ್ದೆ. ಗನ್ ಹೌಸ್ ಇದೆಯಲ್ಲ, ಗನ್ ಹೌಸಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ಬೆಂಗಳೂರು ಕಡೆಗೆ ಹೋಗ್ಬಿಡೋಣ ಅಂತ. ಸೊ ಬ್ಯಾಗೆಲ್ಲ ತಲೆ ಹಾಕೊಂಡು ಮಲಗಿದ್ದೆ. ಸೊ ದಿಢೀರಂತ ಯಾರೋ ಸ್ಪ್ಲೆಂಡರ್ ಗಾಡೀಲಿ ಬಂದರು ಇಬ್ಬರು. ಬಂದ್ಬಿಟ್ಟು ಚಕ್ ಅಂತ ಗಾಡಿನೇ ನನ್ನ ಬ್ಯಾಗ್ನ ಟ್ರಕ್ಕಿಂಗ್ ಬ್ಯಾಗ್ನ ಎಳ್ಕೊಂಡು ಸೀದಾ ಶಿಸ್ತಾಗಿ ಹೋಗ್ತಾಯಿದ್ರು. ನಾನು ಆ್ಯಕ್ಚುಲಿ ಶೂಸ್ ಹಾಕ್ಕೊಂಡಿರಲಿಲ್ಲ, ಬರೀ ಕಾಲಲ್ಲಿ ಮಲಗಿದ್ದೆ. ಅವರು ಬೇಲಿ ಮೇಲೆಲ್ಲ ಹಾರ್ಕೊಂಡು ಹೊರಟೋಗ್ಬಿಟ್ರು. ಸೊ ನಾನು ಬೇಲಿ ಮೇಲೆಲ್ಲ ಹಾರೋಕ್ಕಾಗಲ್ಲ ಬರೀ ಕಾಲಲ್ಲಿ. ಸೊ ಹೀಗಾಗಿ ನಾನು ಇವಾಗ ಸ್ವಲ್ಪ ಎಲ್ಲ ನಡೆದು ಕಾಲಾರು ಗಟ್ಟಿಮುಟ್ಟಾಗಿದೆ ಈಗ ಕಾಲೆಲ್ಲ. ಆವಾಗ ಕಾಲು ಸಿಕ್ಕಾಪಟ್ಟೆ ಸಾಫ್ಟ್ ಇತ್ತಲ್ಲ, ಈ ಬರೀ ನೆಲ ಮೇಲೆ ಇಡೋಕ್ಕೂ ಆಗ್ತಿಲ್ಲ ನನ್ನ ಕೈಲಿ. ಸೊ ಅವಾಗ ನಾನು ಅವ್ರು ಚೇಸ್ ಮಾಡೋಕ್ಕಾಗಲಿಲ್ಲ. ಅವರು ಸೀದಾ ಗಾಡೀಲಿ ಎತ್ಕೊಂಡು ಸ್ನ್ಯಾಚ್ ಮಾಡ್ಕೊಂಡು ಬ್ಯಾಗ್ ಸ್ನ್ಯಾಚ್ ಮಾಡ್ಕೊಂಡು ಹೊರಡೋದ್ರು. ಸೊ ಬ್ಯಾಗಲ್ಲಿ ಎಲ್ಲ ಇತ್ತು, ಟ್ಯಾಬ್ ಇತ್ತು, ನನ್ನ SSLC ಸರ್ಟಿಫಿಕೇಟ್ಸು, ಹಾರ್ಡ್ ಡಿಸ್ಕ್ಗಳು 1 TB ಹಾರ್ಡ್ ಡಿಸ್ಕು, ಮತ್ತು ಈವರೆಗೂ ನಾನು ಕಲೆಕ್ಟ್ ಮಾಡಿದಂಥ ಎವಿಡೆನ್ಸ್ಗಳು, ಅಕ್ಲಾಜ್ಮೆಂಟ್ಗಳು, ಪೊಲೀಸ್ ಡಿಪಾರ್ಟ್ಮೆಂಟಿಂದ ತೊಗೊಂಡಿದ್ದ ಅಕ್ಲಾಜ್ಮೆಂಟ್ಗಳು, ಬೇರೆ ಕೇಸ್ಗಳಿಗೆ ಸಂಬಂಧಪಟ್ಟ ಎವಿಡೆನ್ಸ್ಗಳು ಎಲ್ಲ ಸಿಕ್ಕು, ಬಟ್ಟೆಗಳು ಎಲ್ಲ ಪ್ರತಿಯೊಂದು ಇತ್ತು. ಅಲ್ಲೇನೆಂದರೆ ನಾನು ಮನೆ ಬಿಟ್ಟು ಬರ್ಬೇಕಾದ್ರೆ ನನಗೆ ಬೇಕಾಗಿ ಸೆಲ್ಫ್ ಡಿಫೆನ್ಸ್ಗಿಂತ ಒಂದು ಡೆಕಾಥ್ಲಾನಲ್ಲಿ ತೊಗೊಂಡಿದ್ದು ಒಂದು
ಟೂಲ್ ಇತ್ತು, ಮಲ್ಟಿ ಯುಟಿಲಿಟಿ ಟೂಲ್, ಅದರಲ್ಲಿ ಚಾಕು ಇತ್ತು. ಆ ಸಣ್ಣ ಚಾಕುಯಿಂದ ಹಿಡಿದು ಮಲಿಕೊಳ್ಳೋಕೆ ಒಂದು ಚಾಪೆವರೆಗೆ ಪ್ರತಿಯೊಂದನ್ನು, ಲ್ಯಾಪ್ಟಾಪು ಪ್ರತಿಯೊಂದನ್ನು ಟ್ಯಾಬ್ ಪ್ರತಿಯೊಂದನ್ನು ಹಿಡ್ಕೊಂಬಂದಿದೆ. ಸೊ ಎಲ್ಲ ಅದರೊಳಗೆ ಇತ್ತು, ಎತ್ಕೊಂಡು ಸೀದಾ ಹೋಯ್ತಾಯಿದ್ರು. ಅದಾದಮೇಲೆ ನನ್ನ ಹತ್ರ ಉಳ್ಕೊಂಡಿದ್ದು ಅವ್ರು ಕಳ್ತನ ಆಯ್ತಲ್ಲ, ಅದಾದ ದಿನ ನನ್ನ ಕೈಲಿ ಉಳ್ಕೊಂಡಿದ್ದು ಬರೀ ಒಂದು ಶಾರ್ಟ್ಸು ಮತ್ತು ಒಂದು ಟಿ ಶರ್ಟು, ತಲೆ ಕಟ್ಟಿದ್ದೆ, ಒಂದು ಟವಲ್, ಚಳಿ ಅಂತ ತಲೆಗೆ ಒಂದು ಟವಲ್ ಕಟ್ಟಿದ್ದೆ, ಒಂದು ಟಿ ಶರ್ಟ್ ಹಾಕೊಂಡಿದ್ದೆ, ಒಂದು ಶಾರ್ಟ್ಸ್ ಹಾಕೊಂಡಿದ್ದೆ, ಅದಷ್ಟೇ ಉಳ್ಕೊಂಡಿದ್ದೆ ನನ್ನ ಹತ್ರ. ಮಿಕ್ಕಿದ್ದೆಲ್ಲ ಎತ್ಕೊಂಡು ಹೋಗ್ಬಿಟ್ರು. ಎರಡು 2023 ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು. 2022 ಕೊನೆಯಲ್ಲಿ ಡಿಸೆಂಬರಲ್ಲಿ ನನ್ನ ಬ್ಯಾಗ್ ಕಳ್ತನ ಆಗುತ್ತಲ್ಲ, ಸೊ ಅಲ್ಲಿಂದ ಮುಂದಕ್ಕೆ ಎಲ್ಲ ಬದಲಾಗೋಗುತ್ತೆ. ಆ್ಯಕ್ಚುಲಿ ನಾನು 2013 ನನ್ನ ಮೊಬೈಲ್ ಕಿತ್ಕೊಂಡು ಹೋದಾಗ ನಾನು ಹೇಳಿದ್ನಲ್ಲ, ನನ್ನ ಕಳ್ತನ ಆದ ಬೆಳಿಗ್ಗೆ ನನ್ನ ಅದಕ್ಕೆ ಬದಲಾಗೋಯ್ತು ಅಂತ. ಸೇಮ್ ಇಲ್ಲೂ ಹಂಗೆ ಡಿಸೆಂಬರ್ 2022 ನನ್ನ ಬ್ಯಾಗ್ ಕಿತ್ಕೊಂಡು ಹೋದ್ರು. ಅದಾದ ನಂತರನೇ ತಕ್ಷಣ ನನ್ನ ಬದುಕೆ ಮತ್ತೆ ಬದಲಾಗೋಗುತ್ತೆ. ಸ್ನ್ಯಾಚರ್ಸ್ ನನ್ನ ಬ್ಯಾಗ್ ಕಿತ್ಕೊಂಡು ಹೋದ ತಕ್ಷಣ ನನ್ನ ಹತ್ರ ಉಳ್ಕೊಳ್ಳೋದು ಒಂದು ಟಿ ಶರ್ಟ್ ಮತ್ತು ಒಂದು ಶಾರ್ಟ್ಸ್, ತಲೆ ಕಟ್ಟಿದ್ದ ಒಂದು ಟವಲ್. ಸೊ ಅಷ್ಟರಲ್ಲೇ ಜೀವನ ಮಾಡ್ತಾಯಿದ್ದೆ. ಶೂಸ್ ಇತ್ತು, ಆದರೆ ಅದು ಹೊರದೋಗಿತ್ತು. ಸೊ ಅದನ್ನೇ ಹಾಕೊಂಡು ಓಡಾಡ್ತಿದ್ದೆ. ಸೊ ನೆಕ್ಸ್ಟು ಶೂಸ್ ಕಳ್ತನ ಮಾಡ್ತಾರೆ. ಸೊ ಅವಾಗ ಬರಿಗಾಲಲ್ಲಿ ಓಡಾಡಬೇಕಾಗಿ ಬರುತ್ತೆ. ನಾನು ಅಷ್ಟಕ್ಕೆ ಛಲ ಬಿಡೋದಿಲ್ಲ, ಕೆಲಸ ಹುಡ್ಕೋಣ. ನನ್ನ ಸಮಸ್ಯೆ ಯಾರಿಗಾದ್ರೂ ಹೇಳಿದ್ರೆ ಯಾವ್ದಾದ್ರು ಕೆಲಸ ಕೊಡ್ತಾರೆ, ಸಂಪಾದನೆ ಮಾಡಿಕೊಂಡು ವಸ್ತುಗಳನ್ನ ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಕೆಲಸ ಹುಡ್ಕೋದಕ್ಕೆಂದೇ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಬಯೋಡೇಟಾ ಪ್ರಿಂಟ್ ಮಾಡಿಸೋಣ ಅಂತ ಅಂದ್ಕೊಂಡು ಹುಡ್ಕಾಡ್ತಾ ಇದ್ದೆ. ಅಂದರೆ ಹೆಂಗೆ ಜೇಬಲ್ಲಿ ಬರೀ ₹1 ಕಾಯಿನ್ ಕೂಡ ಇರಲಿಲ್ಲ. ಸೊ ಬಯೋಡೇಟಾ ಪ್ರಿಂಟ್ ಹಾಕ್ಸೋಕ್ಕೂ ದುಡ್ಡು ಬೇಕಲ್ಲ. ಸೊ ಬಯೋಡೇಟಾ ಪ್ರಿಂಟ್ ಹಾಕ್ಸೋಣ ಅಂತ ಅಂದ್ಕೊಳ್ತಾ ಇದ್ದೆ. ಅಷ್ಟರೊಳಗೆ ಸಾಯಂಕಾಲದತ್ತು ಒಬ್ಬರು, ನಾನು ಗನ್ ಹೌಸಲ್ಲೇ ಮಲಗಿದೆ, ಅದ್ರ ನಾಳಿದ್ದು ಎಲ್ಲ. ಸೊ ಒಬ್ಬ ವ್ಯಕ್ತಿ ಇದಕ್ಕಿದ್ದಂಗೆ ಲಾರಿ ತೊಗೊಂಡು ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಅನ್ಲೋಡಿಂಗ್ ಇಲ್ಲೇ ಮಾಡ್ತೀಯಾ ಅಂತ ಕೇಳ್ತಾನೆ. ಅವಾಗ ಏನು ಅನ್ಲೋಡಿಂಗ್ ಅಂದರೆ, ಒಂದು ಸ್ವಲ್ಪ ವಸ್ತುಗಳಿದೆ ಲಾರಿಯಲ್ಲಿ, ಸೊ ಯಾರು ಲೇಬರ್ ಸಿಗ್ತಾಯಿಲ್ಲ, ಬಂದು ಅನ್ಲೋಡಿಂಗ್ ಮಾಡು, ದುಡ್ಡು ಕೊಡ್ತೀನಿ, ಇಲ್ಲಿಂದ ಕರ್ಕೊಂಡ್ಬಂದು ಇಲ್ಲೇ ಬಿಡ್ತೀನಿ ಅಂತಾನೆ. ಸೊ ಆ್ಯಕ್ಚುಲಿ ನಾನು ಅನ್ಲೋಡಿಂಗ್ ಕೆಲಸಗಳೆಲ್ಲ ಮಾಡೋದು ಬೇಡ, ಅಥವಾ ಆ ಥರ ಕೆಲಸಗಳನ್ನ ಇವಾಗ ಮಾಡೋದಿಲ್ಲ ಅಂತ ಹೇಳ್ಬಿಡ್ತೀನಿ ಅವನಿಗೆ. ಸೊ ಅವಾಗ ಅವನು ಸರಿ ಆಯಿತು ಅಂದ್ಬಿಟ್ಟು ಹೊರಟೋಗ್ತಾನೆ. ಸೊ ಅದಾದಮೇಲೆ ನೆಕ್ಸ್ಟು ನಾನು ಬಯೋಡೇಟಾ ತೊಗೊಂಡು ಪ್ರಿಂಟ್ ಹಾಕ್ಸ್ಕೊಂಡು ಕೆಲಸ ಹುಡ್ಕೋಣ ಅಂತ ಅಂದ್ಕೊಂಡು ಬಯೋಡೇಟಾ ಪ್ರಿಂಟ್ ಹಾಕ್ಸೋಕ್ಕಂತ ನಾನು ಇದ್ರ ಹತ್ರ ಹೋಗ್ತೀನಿ, ಸರ್ಸ್ವತಿಪುರಮ್ಗೆ ಹೋಗ್ತೀನಿ. ಆ್ಯಕ್ಚುಲಿ ನಾನು ಅಲ್ಲೇ ಕಡಿಮೆ ದುಡ್ಡು ಕೊಡ್ತಾರೆ ಅಂತ ಅಲ್ಲೇ ಹೋಗೋದು. ಸೊ ಅಲ್ಲಿ ಪ್ರಿಂಟೌಟ್ ಹಾಕ್ಸ್ತಾಯಿದ್ದೆ. ಅಲ್ಲಿ ಪ್ರಿಂಟೌಟ್ ಹಾಕ್ಕೊಡಿ ಅಂತ ಕೇಳಿದಾಗ ನನ್ನ ಹತ್ರ ಬಯೋಡೇಟಾ ಇದಿರಲಿಲ್ಲ, ಏನೋ ಪೆನ್ಡ್ರೈವ್ ಯಾವುದೂ ಇರಲಿಲ್ವಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಏನು ಅಪ್ಲೋಡ್ ಮಾಡಿದೆ ಅದೇ ಸೋರ್ಸ್ಗಳಿದ್ದು. ಸೊ ಹಳೆ ಬಯೋಡೇಟಾನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಹಾಕೊಳ್ಳೋಣ ಅಂದ್ಕೊಂಡು ಪ್ರಿಂಟಿಂಗ್ ಪ್ರೆಸ್ ಹತ್ರ ಹೋದೆ. ಅವರು ಇಮೇಲ್ ಕಳಿಸಿ, ವಾಟ್ಸಪ್ ಕಳಿಸಿ, ಅಥವಾ ಪೆನ್ಡ್ರೈವ್ ಕೊಡಿ, ಬೇರೆ ಇನ್ಯಾವುದೇ ರೀತಿಯಾಗಲಿ ಪ್ರಿಂಟೌಟ್ ಹಾಕೊಡೋಕ್ಕಾಗೋದಿಲ್ಲ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹುಡುಕಿ ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಸೊ ಆಯಿತು ಅಂತ ಅಂದ್ಬಿಟ್ಟು ಏನು ಮಾಡೋದು ಅಂತ ಒಂದು 2-3 ಅಂಗಡಿ ವಿಚಾರಿಸೋಕ್ಕೆ ಟ್ರೈ ಮಾಡಿದೆ. ಅವಾಗ ಎಲ್ಲ ಕಡೆನೂ ಅದೇ ಸ್ಟೋರಿಗಳು ಹೇಳಿದ್ರು. ಸೊ ಅವಾಗ ಅಲ್ಲೇ ಒಬ್ಬ ಪ್ರಕಾಶ್ ಅಂತ ಒಂದಷ್ಟು ಜನ ಕೂಗಾಡ್ತಾಯಿದ್ರು. ಸೊ ಅವಾಗ ನನಗೆ ಚಕ್ಕಂತ ಜ್ಞಾಪಕ ಬಂದಿದ್ದು, ಅಲ್ಲೇ ಅದೇ ಸುತ್ತಮುತ್ತಲೇ ಇದ್ದ ಪಾಮ್ಟೆಕ್ ಇಂಡಿಯಾ ಲಿಮಿಟೆಡ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದಲ್ಲ ಮುಂಚೆ. ಸೊ ಅಲ್ಲಿ ಪ್ರಕಾಶ್ ನನ್ನ ಕಲೀಗು. ಸೊ ಅವಾಗ ನಾನೇನು ಮಾಡಿದೆ, ಹುಡುಗ ಬನ್ನೂರವರು, ಜೊತೆಗೆ ನಮ್ಮ ರಿಲೇಟಿವ್ ಕೂಡ ಆಗಬೇಕು, ಆ ವ್ಯಕ್ತಿ, ಆ ಹುಡುಗನ ಕರ್ಕೊಂಡೋಗಿ ಆ್ಯಕ್ಚುಲಿ ಪಾಮ್ಟೆಕ್ ಇಂಡಿಯಾ ಲಿಮಿಟೆಡ್ಗೆ ಕೆಲಸಕ್ಕೆ ಸೇರಿಸಿದ್ದು ನಾನೇ. ಬಸವರಾಜ್ ಅವರು ನನ್ನನ್ನು ಕರ್ಕೊಂಡು ಹೆಂಗೆ ಸೇರಿಸಿದ್ರು, ಹಂಗೆ ನಾನು ಪ್ರಕಾಶ್ನ ಕರ್ಕೊಂಡೋಗಿ ಸೇರಿಸಿದ್ದೆ. ಸೊ ಪ್ರಕಾಶ್ ಹತ್ರ ಹೋದೆ, ಪ್ರಕಾಶ್ ಹಿಂಗೆ ಆಗೋಗೈತೆ, ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ಅವಾಗ ಸರಿ ನವೀನ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವ್ನು ಪೆನ್ಡ್ರೈವ್ ಕೂಡ ಕೊಟ್ಟ. ಸೊ ಅವ್ನ ಮೊಬೈಲಲ್ಲೇ ಡೌನ್ಲೋಡ್ ಮಾಡಿಕೊಂಡು ಫೇಸ್ಬುಕ್ಕಿಂದ ರೆಸ್ಯೂಮ್ನ ಪ್ರಿಂಟೌಟ್ ತೊಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಅಂತ ಟ್ರೈ ಮಾಡಿದೆ. ಅವಾಗ ಆ್ಯಕ್ಚುಲಿ ಶಾರ್ಟ್ಸ್ ಟಿ ಶರ್ಟ್ ಇದ್ದಿದ್ದು. ಸೊ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಂಗೆ ಜನಗಳೆಲ್ಲ ಹೆಂಗೆ ರೆಸ್ಪಾಂಡ್ ಮಾಡಿಬಿಟ್ರು ಅಂದರೆ, ಏನು ಕೆಲಸ ಹೆಂಗೆ ಹುಡುಕ್ಬೇಕಂತ ಗೊತ್ತಾಗಲ್ವಾ, ಹಂಗೆ ಏನೋ ಥರ ಮಾತಾಡ್ಬಿಟ್ರು. ಜೊತೆಗೆ ಇನ್ನೊಂದೇನೆಂದರೆ, ಸೆಕ್ಯೂರಿಟಿನೇ ಒಳಗೆ ಬಿಡ್ತಾ ಇರಲಿಲ್ಲ. ಅಂದರೆ ಯಾವುದೇ ಆಫೀಸ್ಗಳಿಗೆ ಹೋದರೂ ಸೆಕ್ಯೂರಿಟಿ ಪರ್ಸನ್ ಇರ್ತಾರಲ್ಲ ಮುಂದೆ, ಅವನೇ ಒಳಗೆ ಬಿಡ್ತಾ ಇರಲಿಲ್ಲ, ಗೇಟಿನ ಒಳಗೆ ಬಿಡ್ತಾ ಇರಲಿಲ್ಲ, ಆ ಥರ ಆಗೋಯ್ತು. ಸೊ ಈಗ ಹಂಗೂ ನಾನು ಛಲ ಬಿಡಲಿಲ್ಲ. ಸೊ ಒಂದಲ್ಲ ಒಂದು ಕತೆ ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಮೂವ್ ಆಗ್ತಾಯಿದ್ದೆ. ಅಷ್ಟೊಳಗೆ ಇನ್ನೊಂದು, ನಾನು ಇಲ್ಲಿ ಮಲ್ಕೊಳ್ಳೋದು ಬೇಡ, ಅಂದರೆ ಗನ್ ಹೌಸ್ ಹತ್ರ ಮಲ್ಕೋದು ಬೇಡ, ಒಂದು ಸ್ವಲ್ಪ ಅಜ್ಜಿ ಹತ್ರ ಬೇರೆ ಯಾರ ಹತ್ರನೂ ಹೆಲ್ಪ್ ಕೇಳೋಣ ಅಂದ್ಕೊಂಡೆ. ಇನ್ನೊಂದು ಡಿಸಡ್ವಾಂಟೇಜ್ ಆಗಿದ್ದೇನು ಅಂದರೆ, ನನ್ನ ಹತ್ರ ಇದಿರಲಿಲ್ಲ, ಏನು ಎಲ್ಲ ಬ್ಯಾಗೆಲ್ಲ ಕಳ್ತನ ಆಗೋದ್ಮೇಲೆ ನನ್ನ ಹತ್ರ ಯಾವುದೇ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಲಿ, ವೋಟರ್ ಐ ಡಿ ಆಗಲಿ, ಅಥವಾ ಯಾರದೇ ಒಬ್ಬರದ್ದು ಫೋನ್ ನಂಬರ್ ಕೂಡ ನನ್ನ ತಲೆ ಒಳಗಿರಲಿಲ್ಲ. ಅವಾಗ ಬೇರೆ ಫಸ್ಟ್ ಆಫ್ ಆಲ್ ಯಾರು ಹೆಲ್ಪ್ ಮಾಡ್ತಾರಲ್ಲ, ಎಲ್ಲ ಡಿಸ್ಕನೆಕ್ಟ್ ಆಗೋಗಿದ್ರು. ಆದರೂ ನಾನು ಮತ್ತೆ ಯಾರನ್ನಾರು ಹುಡುಕಿ ಸಹಾಯ ಕೇಳ್ತೀನಿ ಅಂತ ಅಂದ್ಕೊಳ್ಳೋದಕ್ಕೂ ನನ್ನ ಹತ್ರ ಫೋನ್ ನಂಬರ್ ಇರಲಿಲ್ಲ. ಸೊ ಅಂದರೆ ಎಲ್ಲ ಕಳ್ತನ ಆಗೋಯ್ತಲ್ಲ. ಸೊ ನನಗೆ ಬೇರೆ ದಾರಿ ಇರಲಿಲ್ಲ. ಸೊ ಅಗೇನ್ ಬನ್ನೂರಿಗೆ ಹೋಗೋಣ, ಅಲ್ಲಿ ಯಾರು ಸಿಕ್ಕರು ಹೆಲ್ಪ್ ಕೇಳೋಣ ಅಂತ ಅಂದ್ಕೊಂಡು ಪ್ರಕಾಶ್ ಜೊತೆ ಬನ್ನೂರಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಮ್ಮ ಅಜ್ಜಿ ಮನೆಗೆ ಹೋದೆ ಉಳ್ಕೊಳ್ಳೋಕ್ಕೆ. ನಮ್ಮ ತಾಯಿ ನಮ್ಮ ತಂದೆ ಇಬ್ಬರು ಸೇರಿಸ್ತಿಲ್ವಲ್ಲ. ಸೊ ಅಜ್ಜಿ ಮನೆಗೆ ಹೋದೆ. ಸೊ ಅಜ್ಜಿ ಮನೆಗೆ ಹೋದಾಗ ಆಯಿತು ಸಾಯಂಕಾಲ ಉಳ್ಕೊಳ್ಳಪ್ಪ ಅಂತ ಹೇಳಿದ್ರು. ಆದರೆ ಅವ್ರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿದ್ರು. ಏನಂದರೆ, ಚಿಕ್ಕಮ್ಮನ ಜೊತೆ ಜಗಳ ಮಾಡ್ಕೊಂಡಿದ್ದೆಲ್ಲ, ಹೀಗಾಗಿ ಅವಳು ಬರೋಕ್ಕಿಂತ ಮುಂಚೆ ದೊಡ್ಡೋಗ್ಬೇಕು. ಅವಳು 7 ಗಂಟೆಗೆಲ್ಲ ಇಲ್ಲಿ ಇದ್ಬಿಡ್ತಾಳೆ. ಸೊ ನೀನು 6 ಗಂಟೆಗೆ ಮನೆ ಬಿಟ್ಬಿಟ್ಟಿರಬೇಕು ಅಂತ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿದ್ರು. ಸೊ ನಾನೇನು ಮಾಡಿದೆ, 5:30 ಎದ್ದು ಫ್ರೆಶ್ ಅಪ್ ಆಗಿ 6 ಗಂಟೆಗೆ ಮನೆ ಬಿಡಬೇಕು ಅಂತ ಹೇಳಿದು ಒಪ್ಕೊಂಡು ಸರಿ ಆಯಿತು ಅಂತ ಅವ್ರ ಮನೇಲಿ ಉಳ್ಕೊಂಡೆ. ಸೊ ಅವಾಗೇನಾಯಿತು, ಪ್ರಕಾಶ್ ಜೊತೆ ಉಳ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಅಜ್ಜಿ ಮನೇಲಿ ಮಲ್ಕೊಳ್ಳೋದು. ಬೆಳಿಗ್ಗೆ 5:30 ಇದ್ದು ಫ್ರೆಶ್ ಅಪ್ ಆಗಿ
ಬನ್ನೂರು ಬಿಡೋದು. ಸೊ ಅಲ್ಲಿಂದ ನಡ್ಕೊಂಡು ಮೈಸೂರು ಬರಬೇಕು. ಮೈಸೂರಿಗೆ ಅಂದರೆ ಲಿಫ್ಟ್ ತೊಗೊಂಡು ಮೈಸೂರು ಬರಬೇಕು. ಅಲ್ಲಿಂದ ಇಲ್ಲಿವರೆಗೆ ನಡೀಲೇಬೇಕು. ಎಲ್ಲಿವರೆಗೆ ಬ್ರಿಡ್ಜ್ ಇದೆಯಲ್ಲ ಅಲ್ಲಿವರೆಗೂ ನಡೀಲೇಬೇಕು. ಇಲ್ಲ ಯಾರೂ ಲಿಫ್ಟ್ ಕೊಡ್ತಾ ಇರಲಿಲ್ಲ ಈಸಿಯಾಗಿ. ಸೊ ಅಲ್ಲಿಂದ ಅಜ್ಜಿ ಮನೆಯಿಂದ ಅಂದರೆ ಮಾಕ್ನಳ್ಳಿ ಶುಗರ್ ಫ್ಯಾಕ್ಟ್ರಿ ಅಜ್ಜಿ ಮನೆಯಿಂದ ಬ್ರಿಡ್ಜ್ವರೆಗೆ ನಡ್ಕೊಂಬರ್ಬೇಕು. ಅಲ್ಲಿಗೆ ಆಲ್ಮೋಸ್ಟ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂದರೆ ಒಂದು 2 + 4 6 to 7 ಕಿಲೋಮೀಟರ್ಸ್ ಆಗುತ್ತೆ. ಅಷ್ಟು ದೂರ ನಡ್ಕೊಂಡು ಬಂದಮೇಲೆ ಲಿಫ್ಟ್ ಸಿಗ್ತಾಯಿತ್ತು. ಅಲ್ಲಿಂದ ಪುನಃ ಟೆರಿಷಿಯನ್ ಕಾಲೇಜ್ವರೆಗೆ ಲಿಫ್ಟ್ ಸಿಗ್ತಾಯಿತ್ತು. ಸೊ ಟೆರಿಷಿಯನ್ ಕಾಲೇಜಿಂದ ಮುಂದಕ್ಕೆ ಕ್ಯಾಮ್ರಾಗಳಿದೆ ಅಂತ ಯಾರೂ ಲಿಫ್ಟ್ ಕೊಡ್ತಾ ಇರಲಿಲ್ಲ. ಎಷ್ಟೊಂದು ಸರಿ ದೇವೇಗೌಡ ಸರ್ಕಲ್ಗೆ ಬಿಸಾಕ್ಬಿಡ್ತಾಯಿದ್ರು. ಸೊ ಅಲ್ಲಿಂದ ಪುನಃ ಚಾಮುಂಡಿ ಬೆಟ್ಟಕ್ಕೆ ನಡ್ಕೊಂಡು ಹೋಗಬೇಕು. ಚಾಮುಂಡಿ ಬೆಟ್ಟದ ಗೇಟ್ವರೆಗೂ ನಡ್ಕೊಂಡು ಹೋಗಬೇಕು. ಸೊ ಅಲ್ಲಿಂದ ಮುಂದಕ್ಕೆ ಯಾವುದು ಕ್ಯಾಮ್ರಾ ಇಲ್ಲ ಅಂತ ಲಿಫ್ಟ್ ಕೊಡ್ತಾಯಿದ್ರು. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಚಾಮುಂಡಿ ಬೆಟ್ಟದಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ ನಂತರ ನಾನು ನಂಜನಗೂಡಿಗೆ ಹೋಗಬೇಕು. ನಂಜನಗೂಡು ದೇವಸ್ಥಾನದಲ್ಲಿ ಊಟ ಮಾಡಬೇಕು. ಚಾಮುಂಡಿ ಬೆಟ್ಟದಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ನಂಜನಗೂಡಿಗೆ ಲಂಚ್ಗೆ ಹೋಗಬೇಕು. ಸೊ ಅಗೇನ್ ಅಲ್ಲೂ ವಾಕ್ ಮಾಡಬೇಕು. ಅಂದರೆ ಚಾಮುಂಡಿ ಬೆಟ್ಟದಿಂದ ಸ್ವಲ್ಪ ದೂರ ವಾಕ್ ಮಾಡಲೇಬೇಕಲ್ಲಿ. ಚಾಮುಂಡಿ ಬೆಟ್ಟದಲ್ಲಿ ನಂಜನಗೂಡಿಗೆ ಹೋಗೋದು ಒಂದು ಸರ್ಕಲ್ ಬರುತ್ತಲ್ಲ ಅಲ್ಲಿವರೆಗೂ ವಾಕ್ ಮಾಡಲೇಬೇಕು. ಅಂದರೆ 3 ಕಿಲೋಮೀಟರ್ಸ್ ಆಗುತ್ತೆ. ಎಷ್ಟೊಂದು ಸರಿ ಒಂದೊಂದು ಸರಿ ಲಿಫ್ಟ್ ಸಿಗ್ತಾಯಿತ್ತು, ಎಷ್ಟೊಂದು ಸರಿ ಲಿಫ್ಟ್ ಸಿಗ್ತಾ ಇರಲಿಲ್ಲ. ಸೊ ಅಲ್ಲಿವರೆಗೆ ವಾಕ್ ಮಾಡ್ಕೊಂಡು ಬಂದು ಸೊ ಅಲ್ಲಿಂದ ಪುನಃ ನಂಜನಗೂಡಿಗೆ ಹೋಗೋ ಯಾವುದಾದ್ರು ವೆಹಿಕಲ್ ಬಂದಾಗ ಹತ್ಕೊಂಡು ನಂಜನಗೂಡು ಊಟಿ ರೋಡ್ ಬರುತ್ತಲ್ಲ ರಿಂಗ್ ರೋಡು ಅಲ್ಲಿವರೆಗೆ ಹೋಗಬೇಕಿತ್ತು. ಸೊ ಅಲ್ಲಿವರೆಗೂ ಯಾರೂ ಒಂದೇ ಸರಿ ಲಿಫ್ಟ್ ಕೊಡ್ತಿಲ್ಲ. ಅಗೇನ್ ಅಲ್ಲಿ ಹಿಡಿದು ಪುನಃ ನಡಿಬೇಕು. ಪುನಃ ರಿಂಗ್ ರೋಡಿಂದ ಹಿಡಿದು ನಂಜನಗೂಡಿಗೆ ಇದ್ರವರೆಗೆ ಸಿಗ್ತಾಯಿತ್ತು. ಅಲ್ಲೂ ಮತ್ತು ಅಗೇನ್ ಬ್ರಿಡ್ಜ್ವರೆಗೆ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಬ್ರಿಡ್ಜ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಅಲ್ಲೇ ಡ್ರಾಪ್ ಮಾಡಿಬಿಡ್ತಾಯಿದ್ರು ಎಷ್ಟೊಂದು ಜನ ತೊಗೊಂಡೋಗಿ ರೈಲ್ವೇದು ಟ್ರ್ಯಾಕ್ ಬರುತ್ತಲ್ಲ ಅಲ್ಲಿವರೆಗೆ ಲಿಫ್ಟ್ ಮಾಡ್ತಾಯಿದ್ರು. ಸೊ ಅಲ್ಲಿಂದ ಮುಂದೆ ನಡ್ಕೊಂಡು ಹೋಗಬೇಕಿತ್ತು. ಪುನಃ ಅಗೇನ್ 4 ಕಿಲೋಮೀಟರ್ಸ್ ವಾಕ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಸೊ 4 ಕಿಲೋಮೀಟರ್ಸ್ ವಾಕ್ ಮಾಡ್ಕೊಂಡು ಪುನಃ ಊಟ ಮಾಡ್ತಾಯಿದ್ದೆ. ಅಲ್ಲಿ ಮಧ್ಯಾಹ್ನ ಊಟ ಮಾಡಿಕೊಂಡು ಪುನಃ ಅಗೇನ್ ಮೈಸೂರು ಬರಬೇಕು. ಹಾಗೆ ಮತ್ತೆ ಬ್ರಿಡ್ಜ್ವರೆಗೂ ವಾಕ್ ಮಾಡಬೇಕು. ಸೊ ಬ್ರಿಡ್ಜಿಂದ ನೆಕ್ಸ್ಟ್ ಲಿಫ್ಟ್ ಸಿಗ್ತಾಯಿತ್ತು. ಅಲ್ಲಿಂದ ಕುವೆಂಪು ನಗರ್ಗೆ ಹೋಗ್ತಾಯಿದ್ದೆ ಪ್ರಕಾಶ್ ಹತ್ರ. ಕುವೆಂಪು ನಗರ ಆಫೀಸ್ಗೆ ಹೋಗಿ ಪ್ರಕಾಶ್ ಆಫೀಸ್ ಮುಂದೆ ಒಳಗೆ ನಾಯಿ ಥರ ನಿಂತ್ಕೋಬೇಕು. ಅವ್ರದ್ದು ಏನೇನೋ ಕೆಲಸಗಳಿರುತ್ತಲ್ಲ ಅವ್ರದ್ದೇನೋ ಲಾರಿ ಕಳಿಸ್ಬೇಕು ಹಂಗೆ ಹಿಂಗಿಕೊಂಡು ಲೇಟ್ ನೈಟ್ ಬೇರೆ ಮಾಡ್ತಾಯಿದ್ದ. ಸೊ 7 ಗಂಟೆ ಸಾಯಂಕಾಲ 7 ಗಂಟೆ 8 ಗಂಟೆವರೆಗೂ ಎಷ್ಟೊಂದು ಸರಿ ಕಾಯಿಸ್ಬಿಟ್ಟಿದ್ದಾನೆ. ಸೊ ಅವ್ರ ಆಫೀಸ್ ಮುಂದೆ ಕಾಯ್ಕೊಂಡು ಕೂತ್ಕೊಳ್ಬೇಕು ಹಂಗೆ ಹಿಂಗೆ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಪುನಃ ಅವನ ಜೊತೆ ಬೈಕಲ್ಲಿ ಬನ್ನೂರಿಗೆ ಹೋಗಬೇಕು. ಸೊ ಬನ್ನೂರಿಗೆ ಹೋದರೆ ಪುನಃ ಸಿಟಿಲೆಲ್ಲ ನಡಿಲೇಬೇಕು. ಸಿಟಿಲಿ ತೊಗೊಬಂದು ರಿಂಗ್ ರೋಡ್ಗೆ ಅಥವಾ ಸಿಟಿ ಒಳಗೆ ಹಾಕ್ಬಿಟ್ರೆ ಸಿಟಿ ಒಳಗೆ ನಡ್ಕೊಂಡೆ ಕುವೆಂಪು ನಗರ್ಗೆ ಹೋಗ್ತಾಯಿದ್ದೆ. ಸೊ ಕುವೆಂಪು ನಗರಿಂದ ಬನ್ನೂರಿಗೆ ಲಿಫ್ಟಲ್ಲಿ ಹೋಗ್ತಾಯಿದ್ದೆ ಪ್ರಕಾಶ್ ಜೊತೆ. ಸೊ ಅಲ್ಲಿಂದ ಪುನಃ ಅಗೇನ್ ರೊಟೀನು ಸಾಯಂಕಾಲ ಅಜ್ಜಿ ಮನೇಲಿ ಮಲಗಿದ್ದು ಬೆಳಗ್ಗೆ ಎದ್ದು ಅಜ್ಜಿ ಮನೇಲಿ ಡಿನ್ನರ್ ಅಜ್ಜಿ ಎಷ್ಟು ಚಂದ ಊಟ ಹಾಕ್ತಾರೆ ಮುಂಚೆನೇ ಹೇಳಿದ್ದೀನಲ್ಲ. ಸೊ ಅವರು ಅಷ್ಟೊಂದು ಸರಿ ಅಡುಗೆನೇ ಮಾಡಿಲ್ಲ ಕಣಪ್ಪ ಇವತ್ತು ಅಂದ್ಬಿಟ್ಟು 1 ತುತ್ತು 2 ತುತ್ತು ಹಾಕ್ಬಿಡೋರು. ನೀವು ನಂಬಿಬಿಡಿ ನನ್ನ ಜೀವನದಲ್ಲಿ ಅಜ್ಜಿಗಿಂತ ಕಡಿಮೆ ಊಟ ಬಡಿಸಿದ ವ್ಯಕ್ತಿ ಯಾರೂ ಇರಲಿಲ್ಲ. ಆ ರೆಕಾರ್ಡ್ನ ಒಬ್ಬರು ಬ್ರೇಕ್ ಮಾಡಿಬಿಟ್ರು. ಅದು ರೋಟರಿ ಹೆರಿಟೇಜ್ ಅಂತ ಒಂದು ಇದೆ, ಆ ರೆಕಾರ್ಡ್ನ ಬ್ರೇಕ್ ಮಾಡಿಬಿಟ್ರು ಅವರು. ಸೊ ಅಜ್ಜಿದೆ ಫಸ್ಟ್ ಅದು ರೆಕಾರ್ಡ್ ಮಾಡಿದ್ದು. ಅಂದರೆ ತೀರಾ ಕಡಿಮೆ ಊಟ ಬಡಿಸಿ ನನಗೆ ಊಟ ಬಡಿಸಿದ್ದ ವ್ಯಕ್ತಿ. ಸೊ ಅದಾದಮೇಲೆ ಅಜ್ಜಿ ಕತೆ ಅಷ್ಟಾಯಿತು. ಪುನಃ ಹಂಗೆ ರೊಟೀನ್ ನಡೀತಾಯಿತ್ತು. ಇನ್ನು ಬಟ್ಟೆ ತೊಗೊಳೋದಕ್ಕೆ ಅಜ್ಜಿ ಹತ್ರನೇ ಸಹಾಯ ಕೇಳಿದೆ. ಅಜ್ಜಿ ಕೊಡ್ತೀನಿ ಕಣಪ್ಪ ಸದ್ಯಕ್ಕೆ ಯಾವುದೂ ಇಲ್ಲ ಅಂತ ಹೇಳಿ ಹಂಗೆ ಇರಿಸಿದ್ರು. ಆಮೇಲೆ ಎದುರುಗಡೆ ಮನೆಯವ್ರನ್ನ ಯಾರನ್ನೋ ಕರೆದು ಅವ್ರಿಗೆ ನನ್ನ ಕಷ್ಟ ಸುಖ ಹೇಳಿ ಪಾಪ ಅವ್ರ ಹತ್ರ 300 ರೂಪಾಯಿ ಸಾಲ ಮಾಡಿಕೊಟ್ರು. ರಿಲೀಫ್ ಫಂಡ್ ಅದು 300 ರೂಪಾಯಿ 300 ರೂಪೀಸ್ ಕೊಟ್ಟರು. ಸೊ ಆ 300 ರೂಪಾಯಿ ಪ್ರಕಾಶ್ ಹತ್ರ ದುಡ್ಡು ಕೇಳಿದೆ ನಾನು. ಅವಾಗ ಅವನು ಹೆಲ್ಪ್ ಮಾಡ್ತೀನಿ ನವೀನ್ ಸಂಬಳ ಬಂದಮೇಲೆ ಕೊಡ್ತೀನಿ ಸದ್ಯಕ್ಕಿಲ್ಲ ಅಂತ ಹೇಳಿದ. ಸೊ ಪ್ರಕಾಶ್ ದುಡ್ಡು ಕೊಡೋವರೆಗೆ ಈ ದುಡ್ಡನ್ನ ಅಜ್ಜಿ ಕೊಟ್ಟು 300 ರೂಪೀಸ್ ಇಟ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಊಟಕ್ಕೆ ಅದಕ್ಕೆ ಖರ್ಚಿಗೆ ಬೇಕಾಗಿತ್ತಲ್ಲ. ಸೊ ಒಂದು ತಿಂಗಳವರೆಗೂ 300 ರೂಪಾಯಿ ಸೇವ್ ಮಾಡೋಕ್ಕಾಗಲಿಲ್ಲ ಅಂತ ಕೇಳಿ ಖರ್ಚು ಮಾಡ್ಕೊಂಬಿಟ್ಟೆ. ಸೊ ಪ್ರಕಾಶ್ 500 ರೂಪಾಯಿ ಕೊಟ್ಟ. ಆ 500 ರೂಪಾಯಿ ಕೊಟ್ಟಿದ್ರಲ್ಲಿ ನಾನು ಒಂದು ಟೀ ಶರ್ಟ್ ಮತ್ತು ಒಂದು 100 ರೂಪೀಸ್ ವಿಶಾಲ್ ಮಾರ್ಟಲ್ಲಿ 100 ರೂಪೀಸ್ ಟೀ ಶರ್ಟು, 100 ರೂಪೀಸ್ದೊಂದು ಶಾರ್ಟ್ಸು ಮತ್ತು 100 ರೂಪೀಸ್ದೊಂದು ಇನ್ವೇರ್, ಆ ಮೂರನ್ನು ತೊಗೊಂಡೆ. ಹೇಳ್ಬೇಕಂದ್ರೆ ನಾನು ಅವಾಗ ಬಟ್ಟೆ ಕಳ್ತನದಾಗ ನನ್ನ ಬ್ಯಾಗ್ ಕಳ್ತನದಾಗ ನಾನು ಹಾಕ್ಕೊಂಡಿದ್ದೆನಲ್ಲ ಆ ಬಟ್ಟೆ ಹರಿದೋಗೋವರೆಗೂ ನನಗೆ ದುಡ್ಡು ಕೊಡಲಿಲ್ಲ. ಸೊ ಹರಿದೋದ ಮೇಲೆ ದುಡ್ಡು ಕೊಟ್ಟರು. ಸೊ ಆ ಬಟ್ಟೆ ಹೊಸ ಮತ್ತೆ ಅದೇ ಟಿ ಶರ್ಟ್ ಅದೇ ಥರ ಟಿ ಶರ್ಟಲ್ಲಿ ತೊಗೊಂಡು ಅದೇ ಶಾರ್ಟ್ಸ್ ಎಲ್ಲ ತೊಗೊಂಡು ಜೀವನ ಮಾಡಿದ್ದು. ಅಂದರೆ ಕೊಟ್ಟಿದ್ದು 500 ರೂಪಾಯಿಲಿ 400 ರೂಪಾಯಿ ಸ್ಪೆಂಡ್ ಮಾಡಿ ಬಟ್ಟೆ ತೊಗೊಂಡೆ. ಸೊ ಇನ್ನು 100 ರೂಪೀಸಲ್ಲಿ ಅದಕ್ಕೆ ಖರ್ಚಾಯಿತು. ಸೊ ಪುನಃ ಅಗೇನ್ 6 ಮಂತ್ಸ್ ನಾನು ಅದೇ ಥರ ಜೀವನ ಮಾಡಿಬಿಟ್ಟಿದ್ದೀನಿ. ಅಂದರೆ ಬರೀ ಒಂದು ಚಡ್ಡಿ ಮತ್ತು ಟಿ ಶರ್ಟ್ ಹಾಕ್ಕೊಂಡೆ 6 ಮಂತ್ಸ್ ಕೆಲಸ ಮಾಡಿದ್ದೀನಿ. ಕೆಲಸ ಅಲ್ಲ ಜೀವನ ಮಾಡಿದ್ದೀನಿ. ಸೊ ಹಿಂಗೆ ನಡೀತಾಯಿತ್ತು. ಇದಾದಮೇಲೆ ಕೆಲಸ ಮಾಡ್ಕೊಂಡು ಮಾತ್ರ ಬಿಟ್ಟಿರಲಿಲ್ಲ ನಾನು. ಏನೇ ಕಷ್ಟ ಆದರೂ ರೆಸ್ಯೂಮ್ ಅಂತೂ ಪ್ರಿಂಟೌಟಾಗಿ ಕೈಲಿ ಇಟ್ಕೊಂಡಿದ್ದೆ. ಯಾರು ಸಿಗ್ತಾರೆ ಅವ್ರಿಗೆ ಆದಷ್ಟು ರೆಸ್ಯೂಮ್ನ ಮುಟ್ಟಿಸಿ ಕೆಲಸ ಕೇಳೋ ಪ್ರಯತ್ನ ಮಾಡ್ತಾಯಿದ್ದೆ. ಎಷ್ಟೊಂದು ಜನ ರೆಸ್ಯೂಮ್ ಇಸ್ಕೊಳ್ಳೋರು ಸುಮ್ಮನೆ ಕತೆ ಎಲ್ಲ ಕೇಳ್ಕೊಂಡು ಆಯಿತು ಹೇಳ್ತೀನಿ ಅಂತ ಕಳಿಸೋರು. ಎಷ್ಟೊಂದು ಕಡೆ ರೆಸ್ಯೂಮ್ಗಳನ್ನೂ ಸಬ್ಮಿಟ್ ಮಾಡಿದ್ದೆ. ಅವ್ರುಗಳೆಲ್ಲ ಫೋನ್ ಮಾಡ್ತೀವಿ ಹೋಗಿ ಅಂತ ಕಳಿಸ್ಬಿಡ್ತಾಯಿದ್ರು. ಹೇಳ್ಬೇಕಾದ್ರೆ ಅಂತ ಫೋನೇ ಇರಲಿಲ್ಲ. ಸೊ ಆದರೂ ನಾನು ಏನು ಮಾಡ್ತಿದ್ದೆ, ಪ್ರಕಾಶ್ದು ಫೋನ್ ನಂಬರ್ನ ಕೆಳಗಡೆ ಮೆನ್ಷನ್ ಮಾಡ್ತಿದ್ದೆ. ಸೊ ಆದರೂ ಯಾರೂ ನನಗೆ ಕಮ್ಯುನಿಕೇಟ್ ಮಾಡಿಲ್ಲ, ಯಾರೂ ಕೆಲಸ ಕೊಟ್ಟಿಲ್ಲ. ಸೊ ಹಿಂಗೆ ಜೀವನ ನಡೀತಾ ಇತ್ತು. ನೆಕ್ಸ್ಟು ಇಂಡಿಯನ್ ಟಿವಿಗೆ ತೊಗೊಂಡೋಗಿ ಮತ್ತೆ ರೆಸ್ಯೂಮ್ ಸಬ್ಮಿಟ್ ಮಾಡಿದೆ ಒಂದು ಸರಿ. ಸೊ ಇಂಡಿಯನ್ ಟಿವಿಲಿ ಯಾರೊಬ್ಬರು ವ್ಯಕ್ತಿ ಮಾತಾಡ್ಬಿಟ್ಟು ಇಟ್ಕೊಟ್ರು, ಒಂದು ಕೆಲಸ ಮಾಡಿ, ನೀವು ನಾಳೆಯಿಂದ ಆಫೀಸ್ಗೆ ಹೆಂಗೆ ಬರ್ತಾರೆ ಹಂಗೆ ಬನ್ನಿ. ಅಂದರೆ ಒಂದು ಪ್ಯಾಂಟು ಶರ್ಟ್ ಹಾಕ್ಕೊಂಡು ಆಫೀಸ್ಗೆ ಹೆಂಗೆ ಬರ್ತಾರೆ ಒಬ್ಬ ವ್ಯಕ್ತಿ ಹಂಗೆ ನೀವು ಬನ್ನಿ, ಕೆಲಸ ತೊಗೋತೀನಿ ಅಂತ ಹೇಳ್ದ.
ಸರಿ ಆಯಿತು, ಅದು ಹಾಗೆ ಬಿಡಲಿ, ಯಾರ ಹತ್ರ ಕೇಳೇ ಬಿಡೋಣ ಅಂದ್ಬಿಟ್ಟು ಇನ್ನೇನು ಕೆಲಸ ಕನ್ಫರ್ಮ್ ಆಯ್ತಲ್ಲ ಕೇಳೇ ಬಿಡೋಣ ಅಂದ್ಕೊಂಡು ಯೋಚಿಸ್ತಾ ಇದ್ದೆ. ಅಷ್ಟರೊಳಗೆ ಸಡನ್ನಾಗಿ ನನಗೆ ಜ್ಞಾಪಕ ಬಂದಿದ್ದು ಮಹೇಶ್, ನಮ್ಮ ಹೈಸ್ಕೂಲ್ ಮೇಟ್ ಒಬ್ಬ ಮಹೇಶ್ ಅಂತ ಇದ್ದ. ಅವನು ಬಳ್ಳಾರಿ ಸರ್ಕಲಲ್ಲಿ SBI ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದ. ಆವಾಗ ಸರಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅವನ ಹತ್ರ ಹೋದೆ. ಆಫೀಸ್ಗೆ ಹೋದ, ಅವ್ನು ಬ್ಯಾಂಕ್ ಹೋದ ತಕ್ಷಣ ಸಿಗ್ದ ಅವನು. ಅವ್ನು ನನ್ನ ಕರೆದು ಕೂರಿಸಿ ಮಾತಾಡಿ ಚೆಕ್ ಅಂತ ಅಲ್ಲೇ ಸ್ಪಾಟಲ್ಲಿ 1,000 ರೂಪಾಯಿ ಕೊಟ್ಟ. ಆ್ಯಕ್ಚುಲಿ ಯಾರೋ ಬೇರೆ ಹತ್ರ ಈಸ್ಕೊಟ್ಟ, ಒಟ್ಟಲ್ಲಿ 1,000 ರೂಪಾಯಿ ಕೊಟ್ಟ. ಆ ದುಡ್ಡಲ್ಲಿ ಪುನಃ ನಾಳೆ ಬಾ ಇನ್ನೂ ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ ಹೇಳ್ದ. ಹೇಗೆ ನಾಳೆ ಹೋದೆ, ಅವಾಗ ಒಂದು 500 ರೂಪೀಸ್ ಕೊಟ್ಟ. ಪುನಃ ಹೇಗೆ ನಾನು ಒಂದು 600 ಇನ್ನೂ 100 ರೂಪೀಸ್ ಇಸ್ಕೊಂಡು 1,600 700 ಎಷ್ಟೋ ಕೊಟ್ಟ ಅವನು ಒಟ್ಟು. ಆ ದುಡ್ಡಲ್ಲಿ ಪಕ್ಕದಲ್ಲೇ ಜುಡಿಯೋ ಹೋಯ್ತಲ್ಲ, ಅಲ್ಲಿ ಹೋಗಿ ಒಂದು ಪ್ಯಾಂಟು ಶರ್ಟು ಮತ್ತು ಶೂಸ್ ಕೂಡ ತೊಗೊಂಡೆ. ಶೂಸು ಪ್ಯಾಂಟು ಶರ್ಟು ಎಲ್ಲ 600 700 ರೂಪೀಸ್ಗೆ ಒಂದು ಶೂಸ್ ಸಿಕ್ತು. ಅಷ್ಟು ಶೂಸು ಎಲ್ಲ ಜುಡಿಯೋದ ತೊಗೊಂಡಿದ್ದು. ತೊಗೊಂಡು ಹಾಕ್ಕೊಂಡೆ. ಇನ್ನೊಂದೇನಾಯಿತು ಅಂದರೆ, ನಾನು ಅವ್ನ ಬಟ್ಟೆ ಕೊಡೋಷ್ಟೊಳಗೆ 6 ಮಂತ್ಸ್ ನಾನು ವಾಕ್ ಮಾಡಿದ್ದೆ. ನಾನು ಬಟ್ಟೆ ತೊಗೊಂಡು ಸ್ನಾನ ಎಲ್ಲ ನಂಜನಗೂಡು ಹೊಳೆಯಲ್ಲೇ ಮಾಡ್ತಾಯಿದ್ದಿದ್ದು. ನಂಜನಗೂಡು ಹೊಳೆಗೆ ಬಂದೆ, ಸ್ನಾನ ಮಾಡಿಕೊಂಡು ಶಾರ್ಟ್ಸಲ್ಲಿ ಬಿಚ್ಚಾಕೊಂಡು ನಾನು ಪ್ಯಾಂಟ್ ಹಾಕ್ಕೊಳ್ತೀನಿ, ಪ್ಯಾಂಟ್ ಕುತ್ಕೊಳ್ತಾನೆ ಇಲ್ಲ. ನಾನು ಆಶ್ಚರ್ಯ ಆಗೋದೆ. ನಾನು ಏನಕ್ಕೆ ಹಂಗಾಗೋಯ್ತು ಅಂದರೆ, ಪ್ಯಾಂಟ್ಸ್ ಅಷ್ಟೊಂದು ಲೂಸ್ ಆಗೋಗ್ತೀನಿ ಅಂತ. ಆ್ಯಕ್ಚುಲಿ 30 ಸೈಜು, ರೆಗ್ಯುಲರಾಗಿ 30 ಪ್ಯಾಂಟ್ ಸೈಜ್ ತೊಗೊಳ್ತಾ ಇದ್ದಿದ್ದು. ಆ ಪ್ಯಾಂಟ್ ನನಗೆ ಎಷ್ಟು ಇತ್ತು ಅಂದರೆ ಆಲ್ಮೋಸ್ಟ್ 4 ಇಂಚಸ್ಸು, 28 ನನಗೆ ಕಡಿಮೆ ಲೂಸ್ ಆಗೋಗ್ತಾಯಿತ್ತು, ಅಷ್ಟೊಂದು ಸಣ್ಣಕ್ಕಾಗೋಗಿದೆ. ನಾನು ಪುನಃ ಅದೇ ಟಿ ಶರ್ಟು ಅದೇ ಶಾರ್ಟ್ಸ್ನ ಹಾಕ್ಕೊಂಡು ಬಂದು ತೂಕ ಮಾಡಿ ನೋಡ್ತೀನಿ. ನಾನು ಆಲ್ಮೋಸ್ಟು ಅರೌಂಡ್ 50 kg ಆಗೋಗಿದ್ದೀನಿ. ನಾನು ಯಪ್ಪ ಇಷ್ಟೊಂದು ವೆಯ್ಟ್ ಲಾಸ್ ಆಗೋಗಿದ್ದೀನ ಅಂತ ಅಂದ್ಕೊಂಡು ಆವಾಗಲೇ ಗೊತ್ತಾಗಿದೆ ನನಗೆ ನಾನು ಎಷ್ಟೊಂದೆಲ್ಲ ವಾಕ್ ಮಾಡಿದ್ದೆ. ಇದೆಲ್ಲ ಏನಾಗಿದೆ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಆಮೇಲೆ ಹೋಗಿ ನಾನು ಕನ್ನಡಿಲಿ ಮುಖ ನೋಡ್ಕೊ ಅಭ್ಯಾಸನೂ ಇಲ್ಲ ನನಗೆ, ನಿಜ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಿಂದೇನು. ಆಮೇಲೆ ಹೋಗಿ ಕನ್ನಡಿಲಿ ಮುಖ ನೋಡ್ಕೊಳ್ತೀನಿ, ಮುಖ ಎಲ್ಲ ಇದು ಬಿಸಿಲಲ್ಲಿ ನಡೆದು ಎಲ್ಲ ಬ್ಲ್ಯಾಕ್ ಆಗಿದ್ದಷ್ಟೇ ಅಲ್ಲದೆ ಸ್ಕಿನ್ನೆಲ್ಲ ಒಂಥರ ಬರ್ನ್ ಆದಂಗೆ ಆಗೋಗಿತ್ತು. ಆವಾಗ ಯೋಚನೆ ಮಾಡಿದೆ, ಇಲ್ಲಿಂದ ಫಸ್ಟ್ ತಪ್ಪಿಸ್ಕೋಬೇಕು. ಹೆಂಗೆ ಅಂದರೆ, ನಾನು ಎಷ್ಟು ಕ್ಯಾಲರೀಸ್ ಊಟ ಮಾಡ್ತಾಯಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಬರ್ನ್ ಮಾಡ್ತಾಯಿದ್ದೀನಿ, ಹೀಗಾಗಿ ನಾನು ವೆಯ್ಟ್ ಲಾಸ್ ಆಗೋಗಿದ್ದೀನಿ ಸಿಕ್ಕಾಪಟ್ಟೆ ಅಂತ ಅಂದ್ಕೊಂಡು ಆವಾಗ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದೆ. ಅಂದರೆ ಹೆಂಗೆ ಕ್ಯಾಲರೀಸ್ನ ಬರ್ನ್ ಮಾಡೋದನ್ನು, ಓಡಾಡೋದನ್ನ ಕಡಿಮೆ ಹೆಂಗೆ ಮಾಡಬೇಕು ಅಂತ, ಫಿಸಿಕಲ್ ವರ್ಕೌಟ್ ಹೆಂಗೆ ಕಮ್ಮಿ ಮಾಡಬೇಕು ಅಂತ ವರ್ಕೌಟ್ ಮಾಡಿ ಅಜ್ಜಿ ಮನೆಗೆ ಹೋಗಿ ಡ್ರಾಪ್ ಮಾಡಿದೆ. ಮೈಸೂರಲ್ಲಿ ಪಾರ್ಕಲ್ಲೇ ಮಲಿಕೊಂಡೆ. ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋದೆ. ಚಾಮುಂಡಿ ಬೆಟ್ಟಕ್ಕೆ ಆದಷ್ಟು ಲಿಫ್ಟ್ ತೊಗೊಂಡೇ ಹೋಗ್ತಾ ಇದೆ, ಲೇಟ್ ಆದರೂ ಪರವಾಗಿಲ್ಲ ಅಂತ. ಲೇಟ್ ಆದರೂ ಒಂದು ನಿಂತ್ಕೊಂಡೇ ಇರಬೇಕು. ಹಂಗೆ ಮಾಡ್ತಾಯಿದ್ದೆ. ನನಗೆ ಮೈಸೂರಿಂದ ನಂಜನಗೂಡಿಗೆ ಹೋಗೋದಕ್ಕೆ ಒಂದು ಸೈಡು 2 hours ಕಡಿಮೆ ಅಂದರೂ ಟೈಮ್ ಬೇಕಾಗಿರ್ತಿತ್ತು. ಅಂದರೆ 2 ಗಂಟೆ ಟೈಮ್ ಲಿಫ್ಟ್ ತೊಗೊಂಡು, ಅದು ಎಲ್ಲಿಂದ ಗನ್ ಹೌಸಿಂದ, ಸಿಟಿ ಒಳಗೆ ಲೆಕ್ಕ ಇಲ್ಲ, ಗನ್ ಹೌಸ್ ಪಾಯಿಂಟಿಂದ ಹಿಡಿದು ನಂಜನಗೂಡು ಬ್ರಿಡ್ಜ್ವರೆಗೆ ಹೋಗೋದಕ್ಕೆ ನನಗೆ 2 ಗಂಟೆ ಟೈಮ್ ಬೇಕಾಗಿರ್ತಿತ್ತು. ಹಿಂಗೆ ಮಾಡಿ ಹೋಗ್ತಾಯಿದ್ದೆ ಒಟ್ಟಲ್ಲಿ. ಹಂಗೆ ಓಡಾಡೋದನ್ನು ಆಲ್ಮೋಸ್ಟ್ ಕಡಿಮೆ ಮಾಡಿದೆ. ಮತ್ತು ಊಟ ಎಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿತ್ತು. ಮುಂಚೆನೇ ಹೇಳಿದ್ದೀನಲ್ಲ, ದೇವಸ್ಥಾನಗಳಲ್ಲಿ ಸರಿಯಾಗಿ ಊಟ ಕೊಡ್ತಿರಲಿಲ್ಲ. ಆ್ಯಕ್ಚುಲಿ ನಾನು ಅವಾಗ ಟೂರಿಸ್ಟ್ ಥರ ಹೋಗಿದ್ದಾಗಲೇ ನನಗೆ ಆ ಚಂದ ಊಟ ಕೊಡ್ತಾಯಿದ್ರು. ಇನ್ನು ಶಾರ್ಟ್ಸ್ ಟಿ ಶರ್ಟ್ ಹಾಕೊಂಡು ಬಿಕಾರಿ ಥರ ಹೋದಾಗ ಅವ್ರು ಕೊಡ್ತಾರಾ, ಆವಾಗಲೂ ಇನ್ನೂ ಹೆಚ್ಚಿಗೆ ಅವಮಾನ ಮಾಡ್ತಾಯಿದ್ರು, ಹೆಚ್ಚಿಗೆ ಊಟ ಕೊಡೋದನ್ನು ಕಡಿಮೆ ಊಟ ಕೊಡ್ತಾಯಿದ್ರು. ಹಿಂಗೆ ತೊಂದರೆಗಳಾಯ್ತಾಯಿತ್ತು. ಹಾಗೆ ನಿಂಗೆ ಜೀವನ ಮಾಡ್ತಾಯಿದ್ದೆ. ನಾನು ಹಳೆ ಬಯೋಡೇಟಾ ಬಿಟ್ಬಿಟ್ಟು ಹೊಸ ಬಯೋಡೇಟಾ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಕೂಡ ಮಾಡಿದೆ. ಅಂದರೆ ಬಯೋಡೇಟಾ ಪ್ರಿಂಟ್ ಹಾಕ್ಸೋಕ್ಕೆ ಟ್ರೈ ಮಾಡಿದೆ. ಆವಾಗ ಬಯೋಡೇಟಾ ನಾನು ಆ್ಯಕ್ಚುಲಿ ಲೋಗೋ ಎಲ್ಲ ಕೂರಿಸ್ಬೇಕಲ್ಲ ನಂದು, ಮತ್ತು ಬೇರೆ ಡಿಸೈನ್ ಎಲ್ಲ ಮಾಡಬೇಕಿತ್ತಲ್ಲ ಬಯೋಡೇಟಾದಲ್ಲಿ. ಅದು ಆ ಪ್ಯಾಟ್ರನ್ನ ನಾನು ಆ್ಯಕ್ಚುಲಿ ಕೈಯಲ್ಲಿ ಬರೆದು ತೊಗೊಂಡೋಗಿ ತೋರಿಸಿದೆ, ಈ ಥರ ಬಯೋಡೇಟಾ ಮಾಡಿಕೊಡ್ಬೇಕು ಅಂತ. ಆ ಪುಣ್ಯ ಹತ್ಬಿಟ್ಟು ನನಗೆ 500 ರೂಪೀಸ್ ಪ್ಲಸ್ ಕೇಳಿದ್ರು, ಅಂತ 500 ರೂಪಾಯಿಗಿಂತ ಮೇಲೆ ಕೇಳಿದ್ರು ಎಲ್ಲರೂ. ನಾನು ಡಿಸೈನಿಂಗೆಲ್ಲ ಆಗಬರಲ್ಲ ಬಿಡು, ಇಷ್ಟೊಂದು ದುಡ್ಡೆಲ್ಲ ನನ್ನ ಹತ್ರ ಇಲ್ಲ ಅಂತ ಅಂದ್ಬಿಟ್ಟು ಮತ್ತು ನಾನೇನು ಮಾಡಿದೆ, ಒಂದು ಪೆನ್ನು ಪೇಪರ್ ತೊಗೊಂಡೆ, ಕ್ಲೀನಾಗಿ ಕೈಯಲ್ಲೇ ಕೂತ್ಕೊಂಡು ಬರೆದೆ. ಬಯೋಡೇಟಾನ ಹ್ಯಾಂಡ್ಮೇಡ್ ರೆಸ್ಯೂಮ್ ಮಾಡಿ ಅದನ್ನೇ ಜೆರಾಕ್ಸ್ ಹಾಕ್ಸಿ ಬಯೋಡೇಟಾ ಇಟ್ಕೊಂಡು ಮುಂದೆ ಪ್ರಿಂಟ್ ಡಿಸ್ಟ್ರಿಬ್ಯೂಷನ್ ಮಾಡಿ ಕೆಲಸ ಹುಡ್ಕೋದಕ್ಕೆ ಟ್ರೈ ಮಾಡಿದೆ. ಹೇಗೆ ನಾನು ಬಯೋಡೇಟಾ ಕೊಟ್ಟಾಗ ಎಲ್ಲರದ್ದು ಅದೇ ಕತೆ. ನನ್ನ ಹತ್ರ ಮೊದಲೇ ಫೋನ್ ಇರಲಿಲ್ಲ, ಆದರೂ ಪ್ರಕಾಶ್ ನಂಬರ್ ಆಗ್ತಾಯಿದೆ. ಯಾರು ನನಗೆ ಕಾಲ್ ಮಾಡ್ತಿರಲಿಲ್ಲ. ಫೋನ್ ಮಾಡ್ತೀನಿ ಹೋಗಪ್ಪ ಅಂತ ಕಳಿಸ್ತಾಯಿದ್ರು ಹೊರತು ಯಾರೂ ಫೋನ್ ಮಾಡಲಿಲ್ಲ. ಏನು ಯಾವುದೇ ಕೆಲಸ ಸಿಕ್ಕಲಿಲ್ಲ. ನನಗೆ ಕೆಲಸ ಸಿಗ್ತಿದ್ದು ಅಂಥದ್ದು ಒಂದು ಇದು ಕೂಲಿ ಕೆಲಸಗಳು ಸಿಗ್ತಿದ್ದು. ಕೂಲಿ ಕೆಲಸಗಳಲ್ಲಿ ಡೈಲಿ ವೇಜಸ್ ಕೆಲಸಗಳು, ಅಂದರೆ ಅಡುಗೆ ಕೆಲಸ ಅಂದರೆ ಅಸಿಸ್ಟೆಂಟ್ ಕುಕ್ಕು. ಈಗ ಯಾವ್ದಾದ್ರು ಫಂಕ್ಷನ್ಸ್ಗಳಿರ್ತದಲ್ಲ, ಮದುವೆ ಅಥವಾ ಬೇರೆ ಯಾವ್ದಾದ್ರು ಸಮಾರಂಭಗಳಲ್ಲಿ ಅಡುಗೆ ಮಾಡ್ತಾರಲ್ಲ, ಅವ್ರು ಅಡುಗೆ ಮಾಡೋರಿಗೆ ಅಡುಗೆ ಬಡಿಸೋದು, ತರಕಾರಿ ಹೆಚ್ಕೊಡೋ ಥರ ಕೆಲಸ ಇರುತ್ತಲ್ಲ, ಆ ಥರದ್ದು ಡೈಲಿ ವೇಜಸ್ ಕೆಲಸ ಸಿಗುತ್ತೆ. ಅಥವಾ ಗಾರೆ ಕೆಲಸ ಕೊಡ್ತೀವಿ, ಡೈಲಿ ವೇಜಸ್ ಅಂತ ಹೇಳ್ತಾರೆ. ಡೈಲಿ ವೇಜಸ್ಗಳು ಗಾರೆ ಕೆಲಸ, ಅಡುಗೆ ಕೆಲಸ ಮತ್ತು ಇನ್ಯಾವುದು ಲೋಡಿಂಗ್ ಅನ್ಲೋಡಿಂಗ್ ಕೆಲಸ, ಈ 3 ಕೆಲಸ ಹೋಗಿ ಬಂದು ಸಿಗ್ತಾಯಿತ್ತು ನನಗೆ. ನಾನು ಈ 3 ಯಾವುದೇ ಡೈಲಿ ವೇಜಸ್ ಕೆಲಸಕ್ಕೆ ಫಸ್ಟ್ ಹೋಗಲಿಲ್ಲ. ಯಾಕೆ ಅಂದರೆ ನನಗೆ ಗೊತ್ತಿತ್ತು ಅಲ್ಲಿ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಿತ್ತು. ಈಗ ನಾನು ಹೋಗಲಿಲ್ಲ. ಸುಮಾರು ದಿವಸ ಹುಡುಕಿ ಸಾಕಾಯಿತು. ಕೊನೆಗೆ ಒಂದು ದಿವಸ ನಾನು ಎಲ್ಲರೂ ಜನಗಳೆಲ್ಲ ಏನು ಮಾಡಿದ್ರು, ನೀನು ಬೇಕಂತಲೇ ಕೆಲ್ಸಕ್ಕೆ ಹೋಗ್ತಿಲ್ಲ, ಸೋಂಬೇರಿ ನೀನು, ತಂದೆ ತಾಯಿನ ನೀನೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ಯಾ, ನೀನೇನೋ ಪೊಲೀಸ್ ಕೇಸ್ ಮಾಡ್ಕೊಂಡು ಬಂದುಬಿಟ್ಟಿದ್ಯಾ, ಅದು ನಿಂದೆ ಏನೋ ತಪ್ಪಿರ್ಬೋದು, ಅದಕ್ಕೆ ಅವ್ರು ಊರು ಬಿಟ್ಟು ಓಡಿಸಿದ್ದಾರೆ, ಮನೆ ಬಿಟ್ಟು ಓಡಿಸಿದ್ದಾರೆ. ನೀನು ಹೊರಗಡೆ ಬಂದುಬಿಟ್ಟು ಸುಮ್ಮನೆ ನಿನ್ನ ಕತೆಗಳನ್ನ ಸ್ಟೋರಿ ತಪ್ಪು ಅಂದರೆ ಸುಳ್ಳು ಕತೆ ಎಲ್ಲ ಹೇಳ್ಕೊಂಡು ಅವ್ರ ಹತ್ರ ದುಡ್ಡು ವಸೂಲಿ ಮಾಡೋಕ್ಕೋಸ್ಕರ ನೀನು ಹಿಂಗೆ ಮಾಡ್ತಾಯಿದ್ಯಾ ಅಂತ ಜನಗಳೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋರು. ಜೊತೆಗೆ ಎಷ್ಟೊಂದು ಜನ ಗಲಾಟೆ ಮಾಡಿ ಹಲ್ಲೆ ಮಾಡಿದ್ದು ಉಂಟು, ಅಂದರೆ ಹೊಡೆದಿರೋದು ಉಂಟು. ನಾನು ಟೈಮ್ ವೇಸ್ಟ್ ಮಾಡಿಸ್ತಿದ್ದೆ ನೀನು ಹಂಗೆ ಹಿಂಗೆ ಅಂದ್ಕೊಂಡು ಹೊಡೆದು ಗಲಾಟೆ ಮಾಡಿದ್ದೆಲ್ಲ ಉಂಟು. ಈ ಥರ ಎಲ್ಲ ಆಗ್ತಿತ್ತು. ಅವಾಗ ನಾನೇ ಮಾಡಿದೆ,
ಕೂಲಿ ಕೆಲಸಕ್ಕೆ ಹೋಗೇ ಬಿಡೋಣ ಅಂತ ಅಂದ್ಬಿಟ್ಟು ಕೂಲಿ ರೇಸ್ ಕೋರ್ಸಲ್ಲಿ ಕೆಲ್ಸಕ್ಕೆ ಹೋದೆ. ಆ್ಯಕ್ಚುಲಿ ನೀವು ನಂಬಿಬಿಡಿ, ನಾನು ಆವಾಗ ಯಾವ ಮಟ್ಟಿಗೆ ಕೆಲಸ ಹುಡುಕ್ತಾ ಇದೆ ಅಂದರೆ ಲುಕಿಂಗ್ ಫಾರ್ ಎ ಜಾಬ್ ಅಂತ ಬೋರ್ಡ್ ಹಾಕೊಂಡು ಕೆಲಸ ಹುಡುಕ್ತಾ ಇದೆ. ಸೊ ಅಂದರೆ ಬ್ಯಾಗ್ನಿ ಒಂದು ಚಿಕ್ಕದು ಬ್ಯಾಗ್ ತೊಗೊಂಡಿದ್ದೆ, ಮಿನಿ ಬ್ಯಾಗು. ಸೊ ಬ್ಯಾಗ್ಗೆ ಒಂದು ಬೋರ್ಡ್ ಮಾಡಿ ತಗೊಂಡು ಓಡಾಡ್ತಿದ್ದೆ. ಸೊ ಯಾರು ನೋಡಿ ಕೆಲಸ ಹುಡುಕ್ತಾ ಇದೆಯಾ ಅಂತ ಮಾತಾಡಿಸಿದಾಗ ಸೊ ಅವ್ರಿಗೆ ನಾನು ರೆಸ್ಯೂಮ್ಗಳನ್ನ ಫಾರ್ವರ್ಡ್ ಮಾಡಿ ಕೆಲಸ ಹುಡುಕ್ತಾ ಇದ್ದೆ. ಅಂದರೆ ನಾನು ಕೆಲಸ ಹುಡುಕ್ತಾ ಇದ್ದೀನಿ ಅನ್ನೋದು ನಾನು ಸುತ್ತಮುತ್ತ ಇರೋ ಜನಗಳಿಗೆ ಗೊತ್ತಾಗಬೇಕು, ಆ ಥರ ಮಾಡಿದೆ. ಸೊ ಹಾಗಿದ್ರೂ ಕೂಡ ನನಗೆ ಕೆಲಸ ಸಿಕ್ಕಲಿಲ್ಲ. ಸೊ ಫೈನಲಿ ಒಂದು ಸರಿ ನಂಜನಗೂಡು ರೋಡಿಂದ ಬರಬೇಕಾದ್ರೆ ಭರತ್ ಅಂತ ಒಂದು ಹುಡುಗ ಸಿಕ್ದ. ಆ್ಯಕ್ಚುಲಿ ಚಾಮುಂಡಿ ಬೆಟ್ಟದ ಪಾದದಲ್ಲಿ ಅವ್ರ ದೇವಸ್ಥಾನ ಮನೆ ಎಲ್ಲ ಇದೆ. ಸೊ ಭರತ್ ರೇಸ್ ಕೋರ್ಸ್ ಗಲ್ಫ್ ಒಡೆಯರ್ಸ್ದು ರೇಸ್ ಕೋರ್ಸ್ ಇದೆಯಲ್ಲ, ಅಲ್ಲಿ ಗಲ್ಫ್ ಕೂಡ ಇದೆ. ಸೊ ಅಲ್ಲಿ ಕ್ಯಾಡಿ ಕೆಲಸ ಮಾಡ್ತಾಯಿದ್ದ. ಸೊ ನನ್ನ ಕರ್ಕೊಂಡೋಗಿ ಅಲ್ಲಿ ಕೆಲಸಕ್ಕೆ ಸೇರಿಸ್ದ. ಸೊ ಕ್ಯಾಡಿ ಕೆಲಸ ಏನಂದರೆ ಗಲ್ಫ್ ಪ್ಲೇಯರ್ ಇರ್ತಾರಲ್ಲ ಅವ್ರ ಜೊತೆ ಇದ್ಕೊಂಡು ಅವ್ರಿಗೆ ಅಸಿಸ್ಟ್ ಮಾಡೋದು. ಅಂದರೆ ಅವರು ಕ್ಲಬ್ ಅಂತ ಹೇಳ್ತಾರೆ, ಬ್ಯಾಟ್ಗಳಿರುತ್ತಲ್ಲ, ಕ್ರಿಕೆಟ್ ಬ್ಯಾಟ್ ಅಂತ ಇರುತ್ತಲ್ಲ, ಸೇಮ್ ಅದೇ ಥರದ ಒಂದು ಬ್ಯಾಟ್ ಕಿಟ್ ಇರುತ್ತೆ. ಸೊ ಅಂದರೆ ಕ್ಲಬ್ಸ್ದು ಕಿಟ್ ಇರುತ್ತೆ. ಸೊ ಅದರಿಂದ ಅವ್ರಿಗೆ ಪ್ಲೇಯರ್ಗಳಿಗೆ ಅವ್ರು ಕೇಳಿದ್ದು ಏನೋ ಇದು ಕ್ಲಬ್ ಅಂತಾರೆ ಆ್ಯಕ್ಚುಲಿ ಬ್ಯಾಟ್ನ. ಸೊ ಅದನ್ನು ಕೊಡೋದು ಮತ್ತು ಬೇರೆ ಬೇರೆ ಕೆಲಸಗಳನ್ನ ಅವ್ರಿಗೆ ಅಸಿಸ್ಟ್ ಮಾಡೋದು ಪ್ಲೇಯರ್ಸ್ಗಳಿಗೆ. ಸೊ ಆ ಕೆಲಸ ಒಂದು ಸರಿ ಹೋದರೆ ಪರ್ ರೌಂಡು 250 ರೂಪೀಸ್ ಕೊಡ್ತಾರೆ. ಒಂದು ದಿವಸದಲ್ಲಿ 2 ರೌಂಡ್ ಮ್ಯಾಕ್ಸಿಮಮ್ ಮಾಡ್ಬೋದು, ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಹೋಗ್ಬೋದು, ಅದು ಪ್ಲೇಯರ್ಸ್ ಇದ್ದರೆ, ಬಿಸ್ನೆಸ್ ಇದ್ದರೆ. ಸೊ ಹೇಳಿದ್ರು, ಸರ್ ಆಯಿತು ಬರ್ತೀನಿ ಅಂತ ಹೇಳಿದೆ. ಆವಾಗ ಅವ್ರದ್ದು ಅಲ್ಲಿ ಏನೇನೋ ಪ್ರಾಬ್ಲಮ್ಗಳು ನನಗೆ ಗೊತ್ತಿದ್ದು ಮುಂಚೆ ಹೆಂಗೆ ಆಗುತ್ತೆ ಅಂತ, ಅದಕ್ಕೋಸ್ಕರ ಕೂಲಿ ಕೆಲಸಕ್ಕೆ ಹೋಗಿರಲಿಲ್ಲ ನಾನು. ಆಯಿತು ಎಲ್ಲರೂ ಬೈತಾ ಇದ್ರಲ್ವಾ, ಅಂದರೆ ನೀನೇ ಕೂಲಿ ಕೆಲಸಕ್ಕೆ ಹೋಗಲ್ಲ, ನೀನೇ ಸೋಂಬೇರಿ ಅಂತ ಹೇಳ್ತಿರಲ್ಲ. ಸೊ ಡೈಲಿ ವೇಜಸ್ ಕೆಲಸಕ್ಕೆ ಹೋಗೇ ಬಿಡೋಣ ಅಂತ ಇದು ಗಲ್ಫಲ್ಲಿ ಸೇರ್ಕೊಂಡೇ ಬಿಟ್ಟೆ. ಸೊ ಅಲ್ಲಿ ಅವರೆಲ್ಲ ನನ್ನ ಕಳ್ಳನ ರೇಂಜಲ್ಲಿ ನೋಡ್ತಾಯಿದ್ರು. ಅಂದರೆ ಇನ್ಯಾರೋ ಯಾವ ಥರ ಅಂದರೆ ಏನೋ ನಂದು ID ಪ್ರೂಫ್ ಎಲ್ಲ ಕೊಡೋವರೆಗೆ ಅವರು ಸರಿಯಾಗಿ ಟ್ರೀಟ್ ಮಾಡ್ತಿರಲಿಲ್ಲ. ಅಂದರೆ ಯಾರೋ ಪ್ಲೇಯರ್ಸ್ಗಳಿರ್ತಾರಲ್ಲ ಅವ್ರುಗಳು ಮತ್ತು ಕ್ಯಾಡಿ ಮಾಸ್ಟರ್ ಇರ್ತಾರಲ್ಲ ಅವ್ರದ್ದು ಅದೇ ಕತೆ. ಸೊ ಕ್ಯಾಡಿ ಮಾಸ್ಟರ್ ಕೆಲಸಕ್ಕೆ ತೊಗೊಂಡವರು ವರ್ಕೇ ಅಸೈನ್ ಮಾಡ್ತಿಲ್ಲ, ಸುಮ್ಮನೆ ಅವ್ರ ಪಾಡಿಗೆ ಇರ್ತಿದ್ರು. ಸೊ ಪ್ಲೇಯರ್ಸ್ಗಳು ನನ್ನನ್ನು ಹೊಸಬಾ ಅಂತ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ಅವ್ನಿಗೆ ಕೆಲಸ ಬರಲ್ಲ ಅಂತ. ಸೊ ಜೊತೆಗೆ ಸೊ ಈ ಥರ ಪ್ರಾಬ್ಲಮ್ಗಳಾಗ್ತಾಯಿತ್ತು. ಸೊ ನಾನು ಏನು ಅಲ್ಲಿ ಸುಮಾರು ಒಂದೂವರೆ ತಿಂಗಳು ಇದ್ದೆ ಅಲ್ಲಿ. ನಾನು ಅವ್ರು ಕೇಳಿದ್ದ ಡಾಕ್ಯುಮೆಂಟೇಷನ್ಸ್ ಅಂದರೆ ನನ್ನ ಎಲ್ಲ ಹಾಳೋಗಿತ್ತಲ್ಲ, ಆಧಾರ್ ಕಾರ್ಡ್ ಅದು ಇದೆಲ್ಲ ಜೆರಾಕ್ಸ್ ತೊಗೊಂಡು ಅವ್ರಿಗೆ ಸಬ್ಮಿಟ್ ಮಾಡೋಕ್ಕೆ ನನಗೆ ಮೋರ್ ದೆನ್ 15 ಡೇಸ್ ಆಗೋಯಿತು. ನನಗೆ ಗಲ್ಫ್ ಕೆಲಸ ಕ್ಯಾಡಿ ಕೆಲಸ ಯಾರೂ ಹೇಳೇ ಕೊಡಲಿಲ್ಲ. ಒಂದು ಹುಡುಗ ಆ್ಯಕ್ಚುಲಿ ಶಿವಕುಮಾರ್ ಅಂತ ಯಾರೋ ಒಬ್ಬರು ಒಂದು ಸರಿ ಹೇಳ್ಕೊಟ್ರು. ಒಂದು ಸ್ವಲ್ಪ ಅದ್ರ ಬಗ್ಗೆ ತಕ್ಕ ಮಾಡಿ ವಿವರಣೆ ಕೊಟ್ಟರು. ಆದರೆ ಅದು ಡೀಟೇಲಾಗಿ ಹೇಳ್ಕೊಡ್ಲಿಲ್ಲ, ಮಧ್ಯ ಪ್ಯಾಚ್ ಆಫ್ ವರ್ಕ್ ಹೇಳ್ಕೊಟ್ರು. ಸೊ ಅವಾಗ ನಾನೇನು ಮಾಡಿದೆ, ನಾನು ಸ್ವಲ್ಪ ದುಡ್ಡು ಆಯ್ತಲ್ಲ ಫಸ್ಟು, ಆ ದುಡ್ಡಲ್ಲೇ ಹೋಗಿ ಬ್ರೋಸರ್ ಸಂಗೀತ ಕುತ್ಕೊಂಡು ಗಲ್ಫ್ ಅಂದ್ರೇನು, ಗಲ್ಫ್ ಎಲ್ಲ ಹೆಂಗಿರುತ್ತೆ, ಕ್ಯಾಡಿ ಕೆಲಸ ಏನು, ಪ್ರತಿಯೊಂದೂ ಆದಷ್ಟು ಯೂಟ್ಯೂಬಲ್ಲಿ ತಿಳ್ಕೊಂಡು ಆಮೇಲೆ ಕೆಲಸಕ್ಕೆ ಹೋಗಿ ಅಟೆಂಡ್ ಮಾಡಿದೆ. ನಾನು ಯಾವ ಮಟ್ಟಿಗೆ ಪ್ರಿಪರೇಷನ್ ಮಾಡಿದೆ ಅಂದರೆ ಈವನ್ ಗಲ್ಫ್ ಬಗ್ಗೆ ಎಲ್ಲ ಪ್ರಿಂಟೌಟ್ ತೊಗೊಂಡು ವಿಕಿಪೀಡಿಯಾದಲ್ಲಿ ಸರ್ಚ್ ಮಾಡಿದ್ದೆ. ವಿಕಿಪೀಡಿಯಾದಲ್ಲಿ ಸರ್ಚ್ ಮಾಡಿ ಅದ್ರ ಬಗ್ಗೆ ಪ್ರಿಂಟೌಟ್ ತೊಗೊಂಡು ಅದ್ರ ಬಗ್ಗೆ ಆದಷ್ಟು ಸ್ಟಡಿ ಮಾಡಿ ಎಕ್ಸಾಮ್ ಅಟೆಂಡ್ ಮಾಡ್ತಾರಲ್ಲ ಆ ರೇಂಜ್ಗೆ ಹೋಗಿ ಕೂತ್ಕೊಂಡಿದ್ದೆ. ಆದರೂ ಕೂಡ ಯಾರೂ ಕರ್ಕೊಂಡು ಹೋಗಲಿಲ್ಲ ನಾನು. ಸೊ ಕೊನೆಯಲ್ಲಿ ನೋಡಿದೆ ಸಾಕಾಗೋಯ್ತು. ಅಲ್ಲಿ ಟೂರ್ನಿಮೆಂಟ್ ಬೇರೆ ಆರ್ಗನೈಸ್ ಮಾಡಿದ್ರು. ಟೂರ್ನಿಮೆಂಟ್ಸ್ ಟೈಮಲ್ಲಿ ಆ್ಯಕ್ಚುಲಿ ದುಡ್ಡು ಕ್ಯಾಡಿ ಫೀಸ್ ಜಾಸ್ತಿ ಸಿಗುತ್ತೆ, 500 ರೂಪೀಸ್ವರೆಗೆ ಸಿಗುತ್ತೆ. ಸೊ ಅವಾಗಲೂ ಕೂಡ ಅಷ್ಟೊಂದು ಕ್ಯಾಡಿಗಳು ಶಾರ್ಟೇಜ್ ಆಗ್ತಾರೆ ಆ ಟೈಮಲ್ಲಿ. ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಬ್ಯುಸಿ ವರ್ಕ್ ಇರುತ್ತೆ. ಅಂಥ ಸೀಸನ್ ಟೈಮ್ನಲ್ಲೂ ನನಗೆ ಮಧ್ಯಾಹ್ನ ಕೆಲಸ ಕೊಡ್ತಾಯಿಲ್ಲ. ಬೆಳಗ್ಗೆ 1 ರೌಂಡ್ ಕಳಿಸಿದ್ರು, ಮಧ್ಯಾಹ್ನ ಕಳಿಸ್ತಾ ಇಲ್ಲ. ಸೊ ಎಲ್ಲರಿಗೂ ಅಡ್ಜಸ್ಟ್ ಮಾಡಿಬಿಟ್ರು, ನಾನು ಒಬ್ಬನ ಮಾತ್ರ ಉಳಿಸ್ಬಿಟ್ರು. ಅಲ್ಲಿರೋ ಪ್ರತಿಯೊಬ್ಬರಿಗೂ ಕೆಲಸ ಸಿಕ್ಕಿದೆ, ಅಲ್ಲಿ ಉಳ್ಕೊಂಡಿದ್ದು ನಾನು ಒಬ್ಬನೇ. ಸೊ ಅವಾಗ ನನಗೆ ಬೇಜಾರಾಗೋಯ್ತು. ಸೊ ಇವರೆಲ್ಲ ಬೇಕಂತಾನೆ ಮಾಡ್ತಾ ಇರೋದು ಹಿಂಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಕೆಲಸ ಹೋಗ್ಬಿಟ್ಟು ಸೀದಾ ಬಂದುಬಿಟ್ಟೆ. ನೀವು ನಂಬಿಬಿಡಿ, ಗಲ್ಫಲ್ಲಿ ನನಗೆ ಫಸ್ಟ್ ಸ್ಯಾಲ್ರಿ ಎಷ್ಟು ಗೊತ್ತಾ? ನೀವು ನಂಬೋದೇ ಇಲ್ಲ. ನನಗೆ ಫಸ್ಟ್ ಫೀಸ್ ಸಿಕ್ಕಿದ್ದು 20 ರೂಪೀಸ್. ಈ 20 ರೂಪಾಯಿದು ಹೊಸ ನೋಟು. ಆ್ಯಕ್ಚುಲಿ ಕೊಟ್ಟಿದ್ದು ಹುಡುಗ ನನಗೆ ಫಸ್ಟ್ ಕೆಲಸ ಹೇಳ್ಕೊಟ್ನಲ್ಲ, ಶಿವಕುಮಾರ ಯಾರೋ ಒಬ್ಬ ವ್ಯಕ್ತಿ ಕೆಲಸ ಹೇಳ್ಕೊಟ್ನಲ್ಲ, ಆ ವ್ಯಕ್ತಿ ಆ್ಯಕ್ಚುಲಿ ಕ್ಯಾಡಿ ಫೀಸ್ ಅಂತ ಕೊಟ್ಟಿದ್ದಲ್ಲ ಅದು. ನಾನು ಆ ವ್ಯಕ್ತಿ ಕ್ಯಾಡಿ ಕೆಲಸ ಮಾಡ್ತಾಯಿದ್ರು ಬೇರೆಯವ್ರಿಗೆ. ಅವ್ರ ಜೊತೆ ನಾನು ಹೋಗಿದ್ದೆ, ಕೆಲಸ ಹೇಳ್ಕೊಡ್ತೀನಿ ಬಾ ಅಂತ ಕರ್ಕೊಂಡು ಹೋಗಿದ್ದ. ಸೊ ಅವ್ನ ಜೊತೆ ಅಷ್ಟು ದೂರ ವಾಕ್ ಹೋಗಿದ್ದೆ ನಾನು. ಆವಾಗ ಆ ವ್ಯಕ್ತಿ ಕ್ಯಾಡಿ ಫೀಸ್ ಇಸ್ಕೊಂಡಲ್ಲ, ಅದರಲ್ಲಿ ನನಗೆ 20 ರೂಪೀಸ್ ಕೊಟ್ಬಿಟ್ಟು ಹೋಗಲಿ ಟೀ ಕುಡ್ಕೊಂಬಿಟ್ಟು ಕೊಟ್ಟಿದ್ದು. ಪುನಃ 20 ರೂಪೀಸ್ ಆದಮೇಲೆ ನೆಕ್ಸ್ಟು ಇನ್ನೊಂದ್ಸರಿ ನಾನೇ ಖುದ್ದಾಗಿ ಬೇರೆ ಹುಡುಗರು ಹೋಗ್ಬೇಕಾದ್ರೆ ಜೊತೆಲಿ ಹೋಗಿದೆ ಕೆಲಸ. ಕ್ಯಾಡಿ ಅದು ನೋಡ್ಬೇಕು, ಗ್ರೌಂಡೇ ನೋಡಿಲ್ವಲ್ಲ ನಾನು ಪೂರ್ತಿ, ಅಟ್ಲೀಸ್ಟ್ ಗ್ರೌಂಡ್ ನೋಡ್ಕೊಂಡಾರು ಬರಬೇಕಲ್ವಾ, ಹೋಗಿ ಹೆಂಗಿದೆ ಅಂತ. ಅವಾಗ ಆ ಹುಡುಗರ ಜೊತೆ ಹೋದೆ, ಒನ್ ಡೇ ಆಲ್ಮೋಸ್ಟ್ 1 ರೌಂಡ್ ಫುಲ್ ಹೋದೆ. ಆವಾಗ 150 ರೂಪೀಸನ್ನು ಕೊಟ್ಟ ಆ ಹುಡುಗ. ಸೊ ಈ ಥರ ನಾನು ಕೆಲಸ ಮಾಡ್ದೆ ಇದ್ದ ಫಸ್ಟ್ 20 ರೂಪೀಸ್ ಸಿಕ್ತು, ಆಮೇಲೆ 150 ರೂಪೀಸ್ ಸಿಕ್ತು. ಆಮೇಲೆ ನನಗೆ ಫಸ್ಟು ಕ್ಯಾಡಿ ಫೀಸ್ ಕೊಟ್ಟಿದ್ದು ಬಿಳಿಗಿರಿ ರಂಗನಾಥ್ ಅವರ ಫ್ರೆಂಡೇನೆ, ಅನಿಲ್ ಥಾಮಸ್ ಅಂತ ಇದ್ದಾರೆ. ಅವ್ರು BJP ಅಲ್ಲಿ ರಾಜಕೀಯ ಮುಖಂಡರು ಕೂಡ. ಸೊ ಅವ್ರು ಕರ್ಕೊಂಡೋಗಿ ನನಗೆ ಫಸ್ಟ್ ರೌಂಡು 250 ರೂಪೀಸ್ ಕೊಟ್ಟರು. ಅವರು ನನ್ನ ಕರೆದು ಗುರುತಿಸಿದ್ರು. ಎಲ್ಲೋ ನೋಡಿದ್ದೀನಲ್ಲ ನಾನು, ಹಾಗೆ ಹಿಂಗೆ ಅಂತ ಮಾತಾಡ್ಸೋರು. ಅವಾಗ ಗೊತ್ತು ಸರ್, ಮೈಸೂರಲ್ಲಿ ಕೆಲಸ ಮಾಡ್ತಿದ್ದೆ 2 ವರ್ಷ ನಾನು ಬಿಳಿಗಿರಿ ರಂಗನಾಥ್ ಅವ್ರ ಜೊತೆ ಅಂದೆ. ನಾನು ಅದೇ ಎಲ್ಲೋ ನೋಡಿದ್ದೀನಲ್ಲ ಅಂತ ಇದ್ದೆ ನಾನು ಅಂದ್ಕೊಂಡು ಮಾತಾಡಿಸ್ಬಿಟ್ಟು ಅವರು 250 ರೂಪೀಸ್ ಕೊಟ್ಟರು. ಸೊ ಅದಾದಮೇಲೆ ನನಗೆ ಬಂದುಬಿಟ್ಟೆ. ಆ್ಯಕ್ಚುಲಿ ಅಲ್ಲಿ ಇನ್ನೊಂದು ಸಮಸ್ಯೆ ಆಗಿದ್ದೇನೆಂದರೆ
ಅಲ್ಲಿ ದುಡ್ಡು ತೊಗೊಂಡ್ರೆ ನಾನು ನನ್ನ ಇಷ್ಟ ಬಂದೇ ಖರ್ಚು ಮಾಡೋಂಗಿಲ್ಲ. ಅವ್ರು ಹೇಳ್ದಂಗೆ ಖರ್ಚು ಮಾಡಬೇಕು ಅಂದರೆ ಅಲ್ಲಿ ಪಕ್ಕದಲ್ಲಿ ಯಾವುದೋ ಚಿಕ್ಕಮ್ಮನ ಹೋಟ್ಲು ಅಂತ ಇದೆ ಫಾಸ್ಟ್ ಫುಡ್ಡು, ಅಲ್ಲೇ ಊಟ ಮಾಡಬೇಕು. ಆ್ಯಕ್ಚುಲಿ ನಾನು ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡಿದ್ರೆ ದುಡ್ಡು ಸೇವ್ ಮಾಡ್ಬೋದು ಅಂತ ಇಂದಿರಾ ಕ್ಯಾಂಟೀನ್ಗೆ ಹೋಗಿ ಊಟ ಮಾಡ್ಕೊಂಬರ್ತಾಯಿದ್ದೆ. 20 ರೂಪಾಯಿ 30 ರೂಪಾಯಿ ಊಟ ಮುಗಿದೋಗ್ತಾಯಿತ್ತು. ಸೊ ಇವ್ರು ಹೇಳೋದೇನೆಂದರೆ ಇಲ್ಲೇ ಊಟ ಮಾಡುವಂಥ, ಫಾಸ್ಟ್ ಫುಡ್ಡಲ್ಲಿ ಊಟ ಮಾಡುವಂಥ. ಸೊ ಫಾಸ್ಟ್ ಫುಡ್ಡಲ್ಲಿ ಊಟ ಮಾಡಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ, ಅಲ್ಲಿ ಸಂಪಾದನೆ ಮಾಡೋದು ಅಲ್ಲೇ ಹೊರಟೋಗುತ್ತೆ. ದುಡ್ಡು ಸೇವ್ ಮಾಡೋದು ಇಲ್ಲಿಂದ ನಾನು. ಸೊ ನಾನು ಬೇಕಾಗಿರೋ ವಸ್ತುಗಳನ್ನೆಲ್ಲ ಪರ್ಚೇಸ್ ಮಾಡೋದು ಹೇಗೆ. ಸೊ ಹೀಗಾಗಿ ಅಲ್ಲಿ ಸಂಪಾದನೆ ಮಾಡೋಕ್ಕೆ ಬಿಡೋದಿಲ್ಲ, ಸಂಪಾದನೆ ಮಾಡೋರು ಅದನ್ನ ಇಟ್ಕೊಳ್ಳೋಕೆ ಬಿಡೋದಿಲ್ಲ. ಸುಮ್ಮನೆ ಅಲ್ಲಿ ಕೂತ್ಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟ್, ಬೆಳಗ್ಗೆ ಸಾಯಂಕಾಲ. ಅದು ಅಲ್ಲೇ ಬೆಳಗ್ಗೆ 6 ಗಂಟೆಗೆ ಹೋಗಬೇಕು. ಸೊ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ. ಸೊ 12 ಅವರ್ಸ್ ಸುಮ್ಮನೆ ವೇಸ್ಟು. ಸೊ ಅಲ್ಲಿಗೆ ಹೋಗೋದೇ ಬೇಡ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಆ್ಯಕ್ಚುಲಿ ಈ ಕಾರಣಕ್ಕೆ ಯಾವುದೇ ಕೂಲಿ ಕೆಲಸಗಳಿಗೂ ಹೋಗಲಿಲ್ಲ. ಯಾಕೆಂದರೆ ನನ್ನನ್ನು ಇದೇ ಕಾರಣಕ್ಕೆ ಕೂಲಿ ಕೆಲಸಗಳಿಗೆ ಹೋಗುವಂಥ ಫೋರ್ಸ್ ಮಾಡ್ತಾಯಿದ್ದು. ಅಂದರೆ ಪ್ರತಿ ದಿವಸ ಕೆಲಸ ಸಿಗೋಲ್ಲ ಅಲ್ಲಿ. ಸೊ ಕೆಲಸ ಸಿಕ್ಕಿದ್ರು ವೇಜಸ್ ಕೊಡೋದಿಲ್ಲ. ಸೊ ನಿನಗೆ ಕೆಲಸ ಬರೋದಿಲ್ಲ ಹಂಗೆ ಹಿಂಗೆ ಅಂತ ಕಡಿಮೆ ದುಡ್ಡು ಅಂದರೆ ಆ್ಯಕ್ಚುಲಿ ಕೊಡಬೇಕಾಗಿರೋ ಅಮೌಂಟ್ಗಿಂತನೂ ಕಡಿಮೆ ದುಡ್ಡು ಕೊಡೋದು, ಆ ಥರ ಎಲ್ಲ ಮಾಡ್ತಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಕೂಲಿ ಕೆಲಸ ಮಾಡೋರಿಗೆ ಸಿಕ್ಕಾಬಟ್ಟೆ ಕೋಟಿಂಗ್ ಮಾಡ್ತಾರೆ. ಎಷ್ಟೊಂದು ಜನ ಅಂದರೆ 1000 ರೂಪಾಯಿ ಕೊಡು, 700 ರೂಪಾಯಿ ಕೊಡು, 800, 900, 1000 ರೂಪಾಯಿ ಕೊಡು, ಇಲ್ಲದೆ ಕೆಲಸಕ್ಕೆ ಬರಲ್ಲ ಅಂತ ಕೂಲಿ ಕೆಲಸ ಕೂತ್ಕೊಂಡ್ಬಿಡ್ತಾರೆ. ಸೊ ಅಷ್ಟೊಂದು ಡಿಮ್ಯಾಂಡ್ ಇದೆ ಅವ್ರುಗಳಿಗೆ. ಸೊ ಅಂಥ ಟೈಮಲ್ಲಿ ನನ್ನನ್ನು ಕರ್ಕೊಂಡೋಗಿ ಬರೀ 300 ರೂಪಾಯಿ ಕೊಡ್ತೀನಿ ಬನ್ನಿ ಗಾಡಿ ಕೆಲಸ ಮಾಡು ಅಂತ ಹೇಳಿದವರಿದ್ದಾರೆ. ಸೊ ಇಂಥದ್ದೆಲ್ಲ ಪ್ರಾಬ್ಲಮ್ಗಳೆಲ್ಲ ಫೇಸ್ ಮಾಡ್ತಾಯಿದ್ದೆ. ಮೊಬೈಲ್ ಹಾಳೋದ್ಮೇಲೆ ನನಗೆ ಹೆಚ್ಚು ತೊಂದರೆ ಆಗಿದ್ದು ಅಂದರೆ ಫೀಲ್ಡರ್ಗಳು. ಆ್ಯಕ್ಚುಲಿ ಮೊಬೈಲ್ ಇದ್ದಾಗಲೇ ನಾನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ. ಹೀಗಿದ್ರೂ ಕೂಡ ಜನಗಳು ನನಗೆ ತೊಂದರೆ ಕೊಡೋರು ತುಂಬ ಇದ್ದರು. ಸೊ ಮೊಬೈಲ್ ಹಾಳೋದ್ಮೇಲೆ ಅಂತೂ ಮಾತಾಡೋವಾಗೆಲ್ಲ ಎಲ್ಲರೂ ಎದುರಿಗೆ ಕಣ್ಣೆದುರಿಗೆ ನನ್ನ ಕಡೆಗೆ ಕೈ ತೋರಿಸ್ಕೊಂಡು ನನ್ನ ಬಗ್ಗೆ ಏನೇನೋ ನೆಗೆಟಿವ್ ಆಗೆಲ್ಲ ಮಾತಾಡೋದು, ಆಡ್ಕೊಳ್ಳೋದು, ರ್ಯಾಗಿಂಗ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಅಡ್ವೈಸ್ಗಳು ಕೊಡೋದಂತೂ ಕೇಳಲೇಬೇಡ. ತಲೆ ಬಾಲ ಇಲ್ಲದೆ ಅಡ್ವೈಸ್ಗಳೆಲ್ಲ ಕೊಡೋರು. ಅಂದರೆ ಮನೆಗೆ ಹೋಗೋ, ಹಂಗೋಗೋ, ಈಗಂತ ಮನೆಗೆ ಹೋಗೋ, ಅಪ್ಪ ಅಮ್ಮ ಜೊತೆ ಈರಲ್ಲಿ ಬಿಟ್ಬಿಟ್ಟು ನೋಡಿ ಬೀದಿಲಿ ನಿಂತ್ಕೊಂಡಿದ್ಯಾ ಹಂಗೆ ಹಿಂಗೆ ಅಂತೆಲ್ಲ ಹೇಳೋರು. ಸೊ ಆ ಥರದ್ದು ಅದೆಲ್ಲ ಸಿಕ್ಕಾಪಟ್ಟೆ ವೆರಿ ಕಾಮನ್ ಆಗಿತ್ತು. ಜೊತೆಗೆ ಏಕವಚನದಲ್ಲಿ ಮಾತಾಡ್ಸೋದು, ಬಾರೋ ಇಲ್ಲಿ ಹೋಗೋ ಇಲ್ಲಿ ಅಂತ ಮಾತಾಡ್ಸೋದು. ಸೊ ಜೊತೆಗೆ ಗಲಾಟೆಗಳಂತೂ ಕೇಳೋಂಗೇ ಇಲ್ಲ, ಹೆದರಿಸಿ ಗಲಾಟೆ ಮಾಡಿ ಹೊಡೆಯೋದೆಲ್ಲ ಉಂಟು. ಸೊ ಹೊಡೆದಿದ್ದು ಉಂಟು. ಈಗ ಹೇಳ್ಬೇಕಂದ್ರೆ ಈವರೆಗೆ 10 ರಿಂದ 11 ಬಾರಿ ನನ್ನ ಮೇಲೆ ಹಲ್ಲೆ ಆಗಿದೆ. ನಾನು ಸುಮ್ಮನಿದ್ದೋ ಇರೋ ಕ್ಯಾಂಡಿಡೇಟ್ ಅಲ್ಲ, ಖಂಡಿತ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿದ್ದೀನಿ. ಗೊತ್ತಲ್ಲ, ಮುಂಚೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಆಲ್ರೆಡಿ ನನ್ನ ವಿರುದ್ಧ ಕೆಲಸ ಮಾಡ್ತಾಯಿರೋ ತುಂಬ ಜನ. ಹೀಗಾಗಿ ನಾನು ಎಷ್ಟೇ ಸರಿ ಕಂಪ್ಲೇಂಟ್ ಕೊಟ್ಟರು ಯಾರೂ ಕೂಡ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ. ಜೊತೆಗೆ ಇನ್ನೊಂದೇನಾದ್ರೆ ಕಳ್ತನಗಳು ಅಷ್ಟೇ. ಬರೀ ಡಿಸೆಂಬರಲ್ಲಿ ಅಷ್ಟೇ ಕಳ್ತನ ಆಗಿದ್ದಲ್ಲ. ನಾನು ನೆಕ್ಸ್ಟ್ ಅದಾದ ನಂತರ ಪ್ರಕಾಶ್ ಅಥವಾ ಬೇರೆಯವ್ರ ಹತ್ರ ಹೆಲ್ಪ್ ತೊಗೊಂಡು ವಸ್ತುಗಳು ಆಲ್ಮೋಸ್ಟ್ ಎಲ್ಲ ವಸ್ತುಗಳನ್ನು ಕಳ್ತನ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಪ್ರಕಾಶ್ ಅಷ್ಟೇ ಅಲ್ಲ, ಎಷ್ಟೊಂದು ಜನ ಹೆಲ್ಪ್ ಮಾಡಿದವರು ಇದ್ದಾರೆ ನನಗೆ. ಅಂದರೆ ದಾರಿಲಿ ಓಡಾಡ್ತಾ ಇದ್ನಲ್ಲ ನಾನು, ಅಂದರೆ ಯಾವಾಗಲೂ ಲಿಫ್ಟ್ ತೊಗೊಂಡೇ ಓಡಾಡ್ತಿದ್ನಲ್ಲ, ಆವಾಗ ನನಗೆ ಜೊತೆ ಮಾತಾಡಿ ನನಗೆ ಹೆಲ್ಪ್ ಮಾಡಿದವರಿದ್ದಾರೆ. ಅಂದರೆ ಆವಾಗ ಊಟಕ್ಕೆ ದುಡ್ಡು ಕೊಟ್ಟವರಿದ್ದಾರೆ, ಎಷ್ಟೊಂದು ಊಟ ಕೊಡಿಸಿದವರಿದ್ದಾರೆ. ಸೊ ಊಟಕ್ಕೆ ದುಡ್ಡು ಕೊಟ್ಟವರಿದ್ದಾರೆ, ಸ್ಲಿಪ್ಪರ್ ತೊಗೊಟ್ಟವರಿದ್ದಾರೆ. ಮತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ರೋಡಲ್ಲಿ ನನ್ನ ಜೊತೆ ಮಾತಾಡಿ ನನ್ನ ಪ್ರಾಬ್ಲಮ್ನ ಕೇಳಿ 1,500,000 ದುಡ್ಡು ಕೊಟ್ಟವರು ಇದ್ದಾರೆ. ನನ್ನ ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಹರ್ಷಲ್ ಸಿಕ್ಕಿದ್ದ, ಅವ್ನು 5,000 ದುಡ್ಡೇ ಕೊಟ್ಟಿದ್ದ. ಸೊ ಹಿಂಗೆ ನನಗೆ ಹೆಲ್ಪ್ ಮಾಡಿದವರು ಇದ್ದಾರೆ. ನಾನು ಅವ್ರ ಹತ್ರ ಹೆಲ್ಪ್ ತೊಗೊಂಡು ಸಾಲ ಮಾಡಿಕೊಂಡು ನಾನು ಬೇಕಾಗಿರೋ ವಸ್ತುಗಳನ್ನು ಪರ್ಚೇಸ್ ಮಾಡಿದ್ರು ಕೂಡ ಕಳ್ತನ ಮಾಡೋದು ಮಾತ್ರ ನಿಲ್ಲಿಸಿರಲಿಲ್ಲ. ನನ್ನ ಸ್ಲಿಪ್ಪರ್ಗಳು, ನನ್ನ ಬ್ಯಾಗು ಎಷ್ಟೊಂದು ಸರಿ 2 ಸರಿ ಬೈಕ್ ಕಳ್ತನ ಆಗಿದೆ. ಸೊ ಹಿಂಗೆ ತೊಗೊಂಡು ಪ್ರತಿಯೊಂದು ವಸ್ತುಗಳನ್ನ ನನಗೆ ಆ್ಯಕ್ಚುಲಿ ಷಣ್ಮುಗಮ್ ಅಂತ ಒಬ್ಬರು ರಾಜ್ಕಮಲ್ ಥಿಯೇಟ್ರ್ ಹತ್ರ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಸೊ ಅಲ್ಲಿ ಆ ಪಾಯಿಂಟಲ್ಲಿ ಒಬ್ಬರು ಪರಿಚಯ ಆದರು, ಷಣ್ಮುಗಮ್ ಅಂತ. ಅವರು ನನಗೊಂದು ಸ್ಲಿಪ್ಪರ್ ಕೊಡಿಸಿದ್ರು. ಆ್ಯಕ್ಚುಲಿ 500 ರೂಪೀಸ್ ಕೊಟ್ಟು ಸ್ಲಿಪ್ಪರ್ ಕೊಡಿಸಿದ್ರು. ವಾಕ್ಮೆಟ್ ಸ್ಲಿಪ್ಪರು ಚೆನ್ನಾಗಿತ್ತು ಆ್ಯಕ್ಚುಲಿ. ಆ ಸ್ಲಿಪ್ಪರ್ ತೊಗೊಂಡು ಬರೀ 15 ಡೇಸಲ್ಲಿ ಕಳ್ತನ ಆಯಿತು. ಅದು ಎಲ್ಲಿ ಕಳ್ತನ ಆಗಿದ್ದು ಅಂದರೆ ನೀವು ನಂಬೋದಿಲ್ಲ, ಒಂದು KR ಹಾಸ್ಪಿಟ್ಲ್ ಹತ್ರ ಲೈಬ್ರರಿ ಇದೆಯಲ್ಲ, ಕೇಂದ್ರ ಗ್ರಂಥಾಲಯ ಇದೆಯಲ್ಲ, ಸೊ ಲೈಬ್ರರಿಯಲ್ಲೇ ಕಳ್ತನ ಆಗೋಯಿತು. ಅಂದರೆ ಲೈಬ್ರರಿಯಲ್ಲಿ ಸ್ಲಿಪ್ಪರ್ನ ಹಾಕ್ಕೊಂಡೇ ಇದ್ದರೆ ಆ್ಯಕ್ಚುಲಿ ಹೊಸ ಸ್ಲಿಪ್ಪರ್ ಸ್ವಲ್ಪ ಕಚ್ತಾ ಇತ್ತು, ಗಾಯ ಆಗಿತ್ತು ಕಾಲಲ್ಲಿ. ಹೀಗಾಗಿ ನಾವು ಒಂದು ಸ್ವಲ್ಪ ಗಾಳಿ ಆಡಲಿ ಕಾಲು ಅಂತ ಅಂದ್ಬಿಟ್ಟು ಸ್ಲಿಪ್ಪರ್ನ ಕೆಳಗಡೆ ಬಿಟ್ಬಿಟ್ಟು ಟೇಬಲ್ ಮೇಲೆ ಕಾಲನ್ನ ಚಕ್ಕಳ್ಮಟ್ಟೆ ಹಾಕ್ಕೊಂಡು ಓದ್ತಾ ಇದೆ ಆ್ಯಕ್ಚುಲಿ. ಸೊ ನೀರು ಕುಡಿಬೇಕು ಅನಿಸ್ತು. ಸೊ ನಾನೇನು ಮಾಡಿದೆ, ನೀರು ಕುಡ್ಕೊಂಬರೋಣ ಅಂದ್ಬಿಟ್ಟು ಸ್ಲಿಪ್ಪರ್ನೆಲ್ಲ ಬಿಟ್ಬಿಟ್ಟು ಬುಕ್ ಬ್ಯಾಗೆಲ್ಲ ಇತ್ತು ಎಲ್ಲ ಬಿಟ್ಬಿಟ್ಟು ನೀರು ಕುಡ್ಕೊಂಬಂದೆ. ನೀರು ಕುಡ್ಕೊಂಬಂದು ಕುತ್ಕೊಂಡೆ. ಸೊ ಬುಕ್ ಓದಿ ಮುಗಿಸಿದೆ. ಮ್ಯಾಗ್ಝಿನ್ ಓದ್ತಾ ಇದೆ ಆ್ಯಕ್ಚುಲಿ, ಆಟೋಮೊಬೈಲ್ ಮ್ಯಾಗ್ಝಿನ್ ಓದ್ತಾ ಇದೆ. ಸೊ ಮ್ಯಾಗ್ಝಿನ್ ಓದಿ ಅದನ್ನು ಇಟ್ಬಿಟ್ಟು ಹೊರಡೋಕ್ಕೆ ಅಂತ ಸ್ಲಿಪ್ಪರ್ ನೋಡ್ತೀನಿ, ಸ್ಲಿಪ್ಪರೇ ಇಲ್ಲ, ಸ್ಲಿಪ್ಪರ್ ಕಳ್ತನ ಹೋಗಿದೆ. ಸೊ ಅಗೇನ್ ಅದಕ್ಕೂ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ. ಪೊಲೀಸರು ಯಾವುದೂ ಆ್ಯಕ್ಷನ್ ತೊಗೊಂಡಿಲ್ಲ. ಸೊ ಅಗೇನ್ 2023ಯಲ್ಲೂ ಹಾಗೇ ಕಳ್ತನ ಆಗೋದಂತೂ ಕಂಟಿನ್ಯೂಸ್ ಕಳ್ತನಗಳಾಯ್ತಾಯಿತ್ತು. ಎಲ್ಲ ವಸ್ತುಗಳು. ಜೊತೆಗೆ ಹಲ್ಲೆ ಮಾಡೋರು, ಗಲಾಟೆ ಮಾಡೋರು ಅಂತೂ ಮಾತಾಡೋವಾಗೆಲ್ಲ ಸಿಕ್ಕಾಬಟ್ಟೆ ಕರೆದು ರೋಡಲ್ಲಿ ನಡ್ಕೊಂಡು ಹೋಗ್ತಾರೆ. ಸುಮ್ಮನೆ ಗುದ್ಕೊಂಡು ಹೋಗೋದು, ಹೊಡ್ಕೊಂಡು ಹೋಗೋದು, ಮತ್ತು ಕರೆದು ಗಲಾಟೆ ಮಾಡಿ ಏಕವಚನದಲ್ಲಿ ಬೈದಾಡೋದು, ಹಿಡ್ಕೊಂಡು ಹೊಡೆಯೋದು, ಇದೆಲ್ಲ ಸಿಕ್ಕಾಬಟ್ಟೆ ವೆರಿ ಕಾಮನ್ ಆಗೋಗಿತ್ತು. ನಾನು ಅದನ್ನು ಕಂಪ್ಲೇಂಟೆಲ್ಲ ರಿಜಿಸ್ಟರ್ ಮಾಡಿದ್ರೆ ಪೊಲೀಸರು ಯಾವುದೇ ರೆಸ್ಪಾನ್ಸ್ ಮಾಡಿದ್ರೆ ಯಾವುದೇ ರೀತಿಯ ಕ್ರಮ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟವರು ಜರುಗಿಸಲೇ ಇಲ್ಲ. ಈಗ ಊಟದ ಬಗ್ಗೆ ಹೇಳೋದಾದರೆ, ನಾನು ಇದರಲ್ಲಿ ಅದು ಚಾಮುಂಡೇಶ್ವರಿ ಬೆಟ್ಟ ಮತ್ತು ನಂಜನಗೂಡು ದೇವಸ್ಥಾನಗಳಲ್ಲಿ ಊಟ ಮಾಡೋದು ನಿಲ್ಲಿಸೇ ಬಿಟ್ಟಿದ್ದೆ. ಆ್ಯಕ್ಚುಲಿ ಸ್ವಲ್ಪ ದಿವಸ ಊಟ ಮಾಡಿದೆ. ಅದಾದಮೇಲೆ ಅಲ್ಲಿಗೆ ಹೋಗೋಕ್ಕೆ ಬಿಡ್ತಾನೆ ಇರಲಿಲ್ಲ. ಅಂದರೆ ಯಾರೂ ಲಿಫ್ಟೇ ಕೊಡ್ತಾ ಇರಲಿಲ್ಲ ಅಲ್ಲಿಗೆ ಹೋದರೆ. ಸೊ ಎಷ್ಟು ಮಟ್ಟಿಗೆ ಹೋದರೂ ಅಲ್ಲಿ ಸರಿಯಾಗಿ ಟ್ರೀಟ್ ಮಾಡ್ತಿಲ್ಲ, ಸರಿ ಊಟ ಕೊಡ್ತಿರಲಿಲ್ಲ. ಸೊ ಕರ್ಕೊಂಡು ಹೋಗ್ತಾ ಇರಲಿಲ್ಲ.
ಸೊ ಜೊತೆಗೆ ಇನ್ನೊಂದು ಏನಂದರೆ ಫುಟ್ಪಾತ್ಗೆ ಹೋಗೋ ಅಂದರೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತೀನಲ್ಲ ಅವಾಗ ಬೇಕಂತ ನನಗೆ ಗುದ್ಕೊಂಡು ಹೋಗೋದು ಅಂದರೆ ಹೊಡ್ಕೊಂಡು ಹೋಗೋದು, ಗಾಡೀಲಿ ಹೊಡ್ಕೊಂಡು ಹೋಗ್ಬಿಟ್ಟು ಹೋಗ ಫುಟ್ಪಾತ್ಗೆ ಹೋಗೋ ಅಂತ ಬೈದು ಹೋಗ್ತಾಯಿದ್ರು. ಅಂದರೆ ಹೋಗಿ ಫುಟ್ಪಾತ್ ಅಂದರೆ KR ಹಾಸ್ಪಿಟ್ಲ್ ಹತ್ರ ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಅಲ್ಲೋ ಊಟ ಇಸ್ಕೊಂಡು ತಿನ್ನೋ ಇಲ್ಲೇನಕ್ಕೆ ಬಂದಿದೆಯಾ ಅಂತ ಡೈರೆಕ್ಟಾಗಿ ಹೇಳ್ತಾಯಿದ್ರು. ಸೊ ಇಂಡೈರೆಕ್ಟಾಗಿ ಹೇಳ್ತಾಯಿದ್ರು. ಸೊ ನಾನು ಅವಾಗ KR ಹಾಸ್ಪಿಟ್ಲ್ ಮುಂದೆ ಜಾಸ್ತಿ ಊಟ ಇಸ್ಕೊಳ್ಳೋದಕ್ಕೆ ಪ್ರಾರಂಭಿಸಿದೆ. ಸೊ KR ಹಾಸ್ಪಿಟ್ಲ್ ಮುಂದ್ಗಡೆ NGOಗಳು ಅಥವಾ ಯಾವುದೋ ದಾನಿಗಳಿರ್ತಾರೆ, ಅವಾಗ ಯಾರಿಗಾರು ಊಟ ಕೊಡ್ತಾ ಇರ್ತಾರೆ. ಸೊ ಅಲ್ಲಿ 3 ಹೊತ್ತು ಊಟ ಇಸ್ಕೊಂಡು ತಿಂತಾಯಿದ್ದೆ. ಇನ್ನು 2024 ಬಗ್ಗೆ ಹೇಳೋದಾದರೆ 2023 ಹೇಗಿತ್ತು, 2024 ಹಾಗೆ ಇತ್ತು. ಒಂದು ಸಣ್ಣ ಬದಲಾವಣೆ ಏನಂದರೆ 2024 ಸ್ವಲ್ಪ ಹಣ ಸಿಕ್ತು ನನಗೆ. ಹಣ ಅಂದರೆ ಅಕ್ಕನ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎರಡನೇ ಅಕ್ಕನ ಜೊತೆ ಪ್ರಕಾಶ್, ಅದು ನನ್ನ ನಂಬರೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾಳೆ. ಪ್ರಕಾಶ್ ಹತ್ರ ಹೋಗ್ಬಿಟ್ಟು ಅವ್ನ ಮೊಬೈಲಿಂದ ಅವಳಿಗೆ ವಾಟ್ಸಪ್ ಕಳಿಸಿ ಆಮೇಲೆ ಫೋನ್ ಮಾಡಿ ಏನೇನೋ ಎಲ್ಲ ಮಸ್ಕ ಹೊಡೆದಕ್ಕೆ ಆಮೇಲೆ ಸ್ವಲ್ಪ ದುಡ್ಡು ಕೊಟ್ಟಳು. ಸೊ ಅವಳು ಕೊಟ್ಟಿದ್ದ ದುಡ್ಡಲ್ಲೇ ನಾನು ಹೇಳ್ಬೇಕಂದ್ರೆ 2024 ನಾನು ಪರ್ಫ್ಯೂಮ್ ಎಲ್ಲ ತೊಗೊಂಡಿದ್ದೆ. ಆ ರೇಂಜ್ಗಿದ್ದೆ ಒಂದು ಸ್ವಲ್ಪ. ಅಂದರೆ ಅಕ್ಕನ ಹತ್ರ ದುಡ್ಡು ಇಸ್ಕೊಂಡಿದ್ದಲ್ಲ. ಸೊ ಯಾಕೆಂದರೆ ರೋಡಲ್ಲಿ ಓಡಾಡ್ತೀನಿ, ಪ್ರತಿ ಸರಿ ಸ್ನಾನ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತೀನಿ. ಹೀಗಾಗಿ ನಾನು ಪರ್ಫ್ಯೂಮ್ ಬೇರೆ ತೊಗೊಂಡಿದ್ದೆ. ರಸ್ತೆಗಳಲ್ಲಿ ಅವ್ರ ಜೊತೆ ಓಡಾಡ್ತಿರ್ತೀನಲ್ಲ, ಅಂದರೆ ಲಿಫ್ಟ್ ತೊಗೊಳಕ್ಕೋಸ್ಕರ ಓಡಾಡ್ತೀನಿ. ಸೊ ಹೀಗಾಗಿ ನನ್ನಿಂದ ಬೇರೆ ತೊಂದರೆ ಆಗೋದು ಬೇಡ ಅಂತ ಪರ್ಫ್ಯೂಮ್ ಬೇರೆ ಯೂಸ್ ಮಾಡ್ತಿದ್ದೆ ನಾನು. ಆ ಮಟ್ಟಿಗೆ ನಾನು ಜೀವನದಲ್ಲಿ ಯಾವತ್ತೂ ಲೈಫ್ ಬಾಯ್ ಸೋಪ್ ಬಿಟ್ಟರೆ ಬೇರೆ ಏನೂ ಆಗದವನ್ನಲ್ಲ. ಸೊ ಆವಾಗ ಲೈಫ್ ಬಾಯ್ ಜೊತೆಗೆ ಬಿಸಿಲಲ್ಲಿ ಓಡಾಡ್ತಿರ್ತೀನಿ, ಮತ್ತು ಚಳಿ ಗಾಳಿಲೆಲ್ಲ ಮಲಗ್ತೀನಿ, ಔಟ್ಡೋರಲ್ಲಿ ಇರ್ತೀನಿ 24/7. ಹೀಗಾಗಿ ಫೇರ್ ಆ್ಯಂಡ್ ಲವ್ಲಿ ಥರದ್ದು ಯಾವುದೋ ಮೆನ್ಸ್ದು ಇದು ಬರುತ್ತಲ್ಲ, ಸ್ಕಿನ್ ಕೇರ್ ಮಾಡೋವಂಥದ್ದು ಪ್ರಾಡಕ್ಟ್ಗಳು ಮತ್ತು ಅದನ್ನೆಲ್ಲ ತೊಗೊಬಿಟ್ಟಿದೆ. ಸೊ ಅಕ್ಕನ ಹತ್ರ ದುಡ್ಡು ಇಸ್ಕೊಂಡು ಒಂದು ಬ್ಯಾಗ್ ಪರ್ಚೇಸ್ ಮಾಡಿ, ಬಟ್ಟೆ ಪರ್ಚೇಸ್ ಮಾಡಿ, ಸೊ ಅದೆಲ್ಲ ಬೇಕಾಗಿರುವಂಥ ಎಲ್ಲ ಮೇಕಪ್ ಥಿಂಗ್ಸ್ಗಳು, ಅಂದರೆ ಸ್ಕಿನ್ ಕೇರ್ಗಳು, ಅದು ಪ್ರೊಟೆಕ್ಷನ್ ಮಾಡ್ಕೊಳ್ಳೋಕ್ಕೆ ವಸ್ತುಗಳು ಬೇಕಲ್ಲ, ಅದನ್ನೆಲ್ಲ ತೊಗೊಂಡು ಇಟ್ಕೊಂಡಿದ್ದೆ. ಸೊ ಹಿಂಗೇ ಮಾಡ್ತಾಯಿದ್ದೆ. ಜೊತೆಗೆ ಹೆಲ್ಪ್ ಮಾಡಿದವರು ಉಂಟು. ಆ ಟೈಮಲ್ಲಿ ಅಕ್ಕನಿಗಿಂತ ಮುಂಚೆನೇ 2024 ನನಗೆ ಪಾರ್ಕಲ್ಲಿ ಒಬ್ಬರು ಕುಮಾರ್ ಅಂತ ಒಬ್ಬರು ಪರಿಚಯ ಆದರು. ಸೊ ಆ್ಯಕ್ಚುಲಿ ನಾನು ಕಷ್ಟ ನೋಡೋಕ್ಕಾಗದೆ ಅವರೇ ಶೇವಿಂಗ್ ಸೆಟ್ ಎಲ್ಲ ತಂದ್ಕೊಳ್ಳಿ ಅರೌಂಡ್ 1,000 ರೂಪಾಯಿ ಖರ್ಚು ಮಾಡಿದ್ರು. ಅವರು ಸ್ಲಿಪ್ಪರ್ ಇಲ್ಲದೆ ಓಡಾಡ್ತಿದ್ದೆ ನಾನು ಅವಾಗ. ಸೊ ಅವರೇ ಒಂದು ಸ್ಲಿಪ್ಪರ್ ಚೆನ್ನಾಗಿತ್ತು, ಸ್ಲಿಪ್ಪರ್ ಆ್ಯಕ್ಚುಲಿ ಅವ್ರು ಕೊಡಿಸಿದ್ದು ಸ್ಲಿಪ್ಪರ್, ಮತ್ತು ಶೇವಿಂಗ್ದು ಸೆಟ್ಟು, ಫೋಮ್, ಈವನ್ ಮಿರರ್ ಕೂಡ ತೊಗೊಂಡು ಕೊಟ್ಟಿದ್ರು, ಕನ್ನಡಿ ಕೂಡ ತೊಗೊಂಡು ಕೊಟ್ಟಿದ್ರು. ಸೊ ಕನ್ನಡಿ ನೋಡಿಕೊಂಡು ಶೇವ್ ಮಾಡ್ಕೊಳ್ಳಿ ಅಂತ ಅದು ಅವರು ಶೇವಿಂಗ್ ಸೆಟ್ಟಲ್ಲಿ ಫೋಮ್ ತಂದು ಕೊಟ್ಟಿದ್ರು. ಸೊ ಅದೆಲ್ಲ ಅರೌಂಡ್ 1,000 ರೂಪಾಯಿ ಮೇಲೆ ಖರ್ಚಾಗಿದೆ ಅವ್ರಿಗೆ. ಸೊ ಅದಲ್ಲದೆ ಕರೆನ್ಸಿ ಹಾಕ್ಸ್ಕೊಟ್ಟಿದ್ರು. ನಿಜ ಹೇಳ್ಬೇಕಾದ್ರೆ ನಾನು ಇವಾಗ ಇಲ್ಲಿ ಮಾತಾಡ್ತಾ ಇದ್ದೀನಲ್ಲ, ಈ ಅಪ್ಲೋಡಿಂಗ್ ಎಲ್ಲ ಮಾಡ್ತೀನಲ್ಲ, ಇದಕ್ಕೆಲ್ಲ ಅವರೇ ಕೊಡ್ತಿದ್ದು ದುಡ್ಡು. ಅವರು ನನಗೆ ನಿಜ ಹೇಳ್ಬೇಕಂದ್ರೆ ಮೋರ್ ದೆನ್ 5,000 ರೂಪೀಸ್ ಖರ್ಚು ಮಾಡಿದ್ದಾರೆ. ಕೇಳಿದ ತಕ್ಷಣಲೇ ಹಿಂದು ಮುಂದೆ ನೋಡಿದೆ. ಸೊ ಹುಡುಗ ಏನೋ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಚೆಕ್ ಅಂತ ಅವರು ರೀಚಾರ್ಜ್ ಮಾಡ್ಕೊಟ್ಬಿಡ್ತಾಯಿದ್ರು. ಹೇಳ್ಬೇಕಂದ್ರೆ ಲಾಸ್ಟ್ ಟೈಮು 800 ರೂಪೀಸ್ಗೆ ಅವರು 900 ರೂಪೀಸ್ಗೆ ಎಷ್ಟೋ ಮೊಬೈಲ್ ರೀಚಾರ್ಜ್ ಮಾಡಿಕೊಟ್ರು. ಆ್ಯಕ್ಚುಲಿ ಇನ್ನೂ 30 ಡೇಸ್ ಇನ್ಕಮಿಂಗ್ ಔಟ್ ಗೋಯಿಂಗ್ ಕಾಲ್ ಇದೆ ನನ್ನ ಮೊಬೈಲಲ್ಲಿ. ಸೊ ಅದಕ್ಕೆಲ್ಲ ಅವರೇ ಕಾರಣ. ಸೊ ಇನ್ನು ಊಟಕ್ಕೆ ಅವ್ರ ಹತ್ರನೇ ಮಧ್ಯ ಊಟಕ್ಕೆ ದುಡ್ಡು ಇಲ್ದಾಗಲೂ ಸರ್ 100 ರೂಪೀಸ್ ಕೊಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ವಾಟ್ಸಪ್ ಮಾಡ್ತಾಯಿದ್ದೆ, ಅಥವಾ ಫೋನ್ಪೇಲಿಗೆ ರಿಕ್ವೆಸ್ಟ್ ಕಳಿಸ್ತಾಯಿದ್ದೆ, ಅವಾಗ ಕಳಿಸ್ಕೊಡ್ತಾಯಿದ್ರು. ಸೊ ಷಣ್ಮುಖಮ್ ಅಂತ ಅವ್ರ ಹತ್ರನೂ ಹಂಗೆ ಅವಾಗ 100 ರೂಪೀಸ್ ಅದು ಇದು ಕೇಳ್ತಾಯಿದ್ದೆ. ಸೊ ಅವರು ಕೊಡ್ತಾಯಿದ್ರು. ಸೊ ಅದರಲ್ಲೇ ಊಟ ಮಾಡ್ಕೊಳ್ತಾ ಇದ್ದೆ. ಸೊ 2024 ದುಡ್ಡು ಇಸ್ಕೊಂಡಿದ್ದೀನಿ. ಅಕ್ಕನ ಹತ್ರ ಜಾಸ್ತಿ ದುಡ್ಡು ಇಸ್ಕೊಂಡಿದ್ದೀನಿ, ಸುಮಾರು 7-8 ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡಿದ್ದೀನಿ. ಸೊ ಅಕ್ಕ ಆದಮೇಲೆ ಬೇರೆ ಇನ್ನು ಅಲ್ಲೇ ನನಗೆ ರೋಡಲ್ಲಿ ಪರಿಚಯ ಆಗಿದ್ದವ್ರು ಒಂದು ಸ್ವಲ್ಪ ಜನ ಫೇವರ್ ಹೆಲ್ಪ್ ಮಾಡ್ತಾಯಿದ್ರು. 2024 ಅದೊಂದು, ಅಂದರೆ ಆವಾಗ ನಾನು ಯಾರ ಹತ್ರ ಕೇಳ್ತಾ ಇರಲಿಲ್ಲ, ಕೇಳೋಕ್ಕೆ ಮುಜುಗರ ಪಟ್ಕೊಂಡು ಯಾರ ಹತ್ರ ದುಡ್ಡೇ ಕೇಳ್ತಾ ಇರಲಿಲ್ಲ, ಸಹಾಯನೂ ಕೇಳ್ತಾ ಇರಲಿಲ್ಲ. ಕೇಳಿದ್ರು ಅಜ್ಜಿ ಪ್ರಕಾಶ್ ಹತ್ರ ಮಾತ್ರ ಕೇಳಿದ್ದೆ. ಸೊ ಅದಾದಮೇಲೆ ಅಕ್ಕನ ಹತ್ರ ಫೋರ್ಸ್ಫುಲಿ ಮಾತಾಡಿಕೊಂಡು ಸೊ ಅವಳ ಹತ್ರ ದುಡ್ಡು ಇಸ್ಕೊಂಡೆ. ಸೊ ಹಿಂಗೆ ಸ್ವಲ್ಪ 2024 ಬದುಕುಳಿದೆ. ಸೊ ನನಗೆ
2024 ಮಧ್ಯದವರೆಗೂ ನನಗೆ ಮೊಬೈಲ್ ಸಿಕ್ಕಿರಲಿಲ್ಲ. ಅಂದರೆ ಮೊಬೈಲ್ ಕಳ್ತನ ಆಗಿ ನನಗೆ ಆಲ್ಮೋಸ್ಟ್ 1.5 ವರ್ಷದವರೆಗೂ ನನಗೆ ಮೊಬೈಲ್ ಸಿಕ್ಕಿರಲಿಲ್ಲ. 16th ಮಂತ್ ಮೊಬೈಲ್ ಸಿಕ್ತು. ಅಂದರೆ ಅದು ಆ್ಯಕ್ಚುಲಿ ಅಕ್ಕನ ಹತ್ರನೂ ದುಡ್ಡು ಇಸ್ಕೊಂಡು ನನಗೆ ಆ್ಯಕ್ಚುಲಿ ಬೇಸಿಕ್ ಹ್ಯಾಂಡ್ಸೆಟ್ ತೊಗೊಳೋದು ಬೇಡ ಅಂತ ಅಂದ್ಕೊಂಡಿದ್ದೆ. ರಿಲಯನ್ಸ್ ಯಾವುದೇ ಹ್ಯಾಂಡ್ಸೆಟ್ ಯೂಸ್ ಮಾಡೋದೇ ಬೇಡ ಅಂತ ಅಂದ್ಕೊಂಡಿದ್ದೆ. ಸೊ ಕೊನೆಗೆ ಕೆಲಸ ಹುಡ್ಕೋಕ್ಕಾದ್ರೂ ಬೇಕಲ್ಲ, ಕೆಲಸ ಹುಡ್ಕೋಕ್ಕಾದ್ರೆ ಇನ್ಕಮಿಂಗ್ ಕಾಲ್ ಬರೋಷ್ಟಾದರೂ ಸಾಕು ಅಂತ ಹೇಳ್ಬಿಟ್ಟು ಅಕ್ಕನ ಹತ್ರ ಒಂದು ದುಡ್ಡು ಇಸ್ಕೊಂಡು ಒಂದು ರಿಲಯನ್ಸ್ದು ಹ್ಯಾಂಡ್ಸೆಟ್ ತೊಗೊಂಡೆ. ಸೊ ಅದಾದ ಕೂಡಲೇ ಚಿಕ್ಕಮ್ಮನ ಹತ್ರ ಬೇರೆ ಒಂದು ಸ್ವಲ್ಪ ದುಡ್ಡು ಕೇಳೋಕ್ಕೆ ನಾನು 2ನೇ ಅಕ್ಕನ ಹತ್ರ ಕೇಳಿದೆ. ಅವಳು ಆ್ಯಕ್ಚುಲಿ ಚಿಕ್ಕಮ್ಮನಿಗೇನೋ ಹೇಳಿದ್ಲಂತೆ. ಅಂತ ಆ್ಯಕ್ಚುಲಿ ನಂಗೆ ಹುಷಾರಿಲ್ಲ ಆ ಟೈಮಲ್ಲಿ ಸಿಕ್ಕಾಬಟ್ಟೆ. ಊಟದಲ್ಲಿ ಯಾರೋ ಏನೋ ಕೊಟ್ಬಿಟ್ಟಿದ್ರು. ಸೊ ಹಾಗಾಗಿ ಪಾರ್ಕಲ್ಲಿ 2 ದಿವಸ ಮಲಿಕೊಬಿಟ್ಟಿದ್ದೆ. ಆಕಿ ಕಡೆ ಅಲ್ಲಾಡೋಕ್ಕಾಗಿರಲಿಲ್ಲ, ಹಂಗೆ ಮಲಿಕೊಬಿಟ್ಟಿದೆ. ಸೊ ಫೋನ್ ಮಾಡಿ ಆ್ಯಕ್ಚುಲಿ ಮೊಬೈಲ್ ಇತ್ತಲ್ಲ ಆವಾಗ ಟೈಮಲ್ಲಿ ನನ್ನ ಹತ್ರ. ಸೊ 108ಗೆ ಫೋನ್ ಮಾಡಿ ಕರೆಸ್ಕೊಂಡು ಆ್ಯಂಬುಲೆನ್ಸಲ್ಲಿ ಹೋಗಿದ್ದೆ ನಾನು. ಅಷ್ಟೊಂದು ಟಯರ್ಡ್ ಆಗೋಗಿತ್ತು. ಸೊ ಅದು ಆ್ಯಕ್ಚುಲಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ. ಅದೆಲ್ಲ ಬೇರೆ ಕಥೆ ಇದೆ. ಆ್ಯಕ್ಚುಲಿ ಪ್ರತಿಯೊಂದನ್ನು ಹೇಳ್ತಾ ಕೂತ್ಕೊಂಡ್ರೆ ಗಂಟೆಗಟ್ಟಲೆ ವೀಡಿಯೋ ಮಾಡಬೇಕಾಗ್ಬರುತ್ತೆ. ಸೊ ಆ ಥರ ಎಲ್ಲ ಪ್ರಾಬ್ಲಮ್ ಹೋಗಿತ್ತು. ಆವಾಗ 2ನೇ ಅಕ್ಕ ಚಿಕ್ಕಮ್ಮನ ಕಡೆಯಿಂದ ನನಗೆ 1,000 ರೂಪಾಯಿ ಕೊಡಿಸಿದ್ಲು. ಸೊ ಆವಾಗ ಮತ್ತೆ ಇದು 2ನೇ ಅಕ್ಕನ ಕಾಂಟ್ಯಾಕ್ಟ್ ಮಾಡಿ ಅವಳ ಹತ್ರ ಸ್ವಲ್ಪ ದುಡ್ಡಿಸ್ಕೊಂಡು ಎಗೇನ್ ಸುಮಾರು ಒಂದು 3-4 ಸಾವಿರ ಖರ್ಚು ಮಾಡಿ ಪುನಃ ಇದು ತೊಗೊಂಡೆ. ಒಂದು ಪ್ಯಾಂಟು, ಒಂದು ಶರ್ಟು, ಶೂಸು ಮತ್ತೆ ಎಲ್ಲ ತೊಗೊಂಡೆ. ಸೊ ಎಗೇನ್ ಕೆಲಸ ಹುಡ್ಕೋಕ್ಕೆ ಚಿಕ್ಕಮ್ಮನ ಕಡೆಯಿಂದ ಇನ್ನೊಂದು ವಿವೋ ಮೊಬೈಲ್ ಬರ್ತು. ಸೊ ಆ ಮೊಬೈಲ್ ಇಟ್ಕೊಂಡು ಪುನಃ ಎಗೇನ್ ನಾನು ಸುತ್ತಮುತ್ತ ಎಲ್ಲ ಜನಗಳು ತೊಂದರೆ ಕೊಡ್ತಾರಲ್ಲ. ಸೊ ಅದನ್ನು ಎಗೇನ್ ವೀಡಿಯೋ ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ, ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಫೇಸ್ಬುಕ್ಕಲ್ಲಿ. ಸೊ ಇದಾದಮೇಲೆ ಪುನಃ ಎಗೇನ್ ನನ್ನ ಮೊಬೈಲ್ ಕಿತ್ಕೊಳ್ಳೋಕೆ ಕಳ್ಳರ ಕಾಟ ಜಾಸ್ತಿ ಆಯಿತು. ನನ್ನ ಹತ್ರ ಎಲ್ಲ ವಸ್ತುಗಳು ಕಿತ್ಕೊಳ್ತಾ ಇದ್ರಲ್ಲ. ಸೊ ಇಷ್ಟು ದಿವಸ ನನಗೆ ಗೊತ್ತಿಲ್ಲದಂಗೆ ಕಳ್ತನ ಮಾಡ್ತಿದ್ರು. ಸೊ 2024 ಬೆದರಿಸಿ ಕಿತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ನೇರವಾಗಿ ಹಲ್ಲೆ ಮಾಡಿ ನನ್ನ ಹತ್ರ ವಸ್ತುಗಳನ್ನು ಕಿತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆವಾಗ 2024 ಮೊಬೈಲ್ ಆರ್ಗೇಟಲ್ಲಿ ಕೂತಿದ್ದಾಗ ಮೊಬೈಲ್ ಕಿತ್ಕೊಂಡ್ರು, ವಿವೋ ಮೊಬೈಲು. ಸೊ ಪಾರ್ಕಲ್ಲಿ ಮಲಗಿದಾಗ ಹಲ್ಲೆ ಮಾಡಿ ಮೊಬೈಲ್ 2-3 ಸರಿ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು, ಸಿಗಲಿಲ್ಲ. ಆ್ಯಕ್ಚುಲಿ ಈಗ ಯೂಸ್ ಮಾಡ್ತಾ ಇದ್ದೀನಿ, ಅದು Realme 7. ಆ್ಯಕ್ಚುಲಿ ನನಗೆ ಕೋರ್ಟ್ ಹತ್ರ KTM ಶೋರೂಮ್ ಇದೆಯಲ್ಲ, ಅಲ್ಲಿ ಸಿಕ್ಕಿದ್ದು. ಸೊ ಈ ಮೊಬೈಲ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಮೊಬೈಲ್ ಯಾರ್ದವ್ರು ಕಂಡಿಡ್ದವ್ರು ಪಾಪ ಅವ್ರಿಗೆ ನೆಕ್ಸ್ಟ್ ಟೈಮ್ ಏನಾದ್ರು ಹೆಲ್ಪ್ ಮಾಡೋಣ, ಸದ್ಯಕ್ಕೆ ನಾನು ಬಳಸ್ಕೊಳ್ಳೋದ ಅಂದ್ಕೊಂಡು ಬಳಸ್ಕೊಳ್ತಾ ಇದ್ದೀನಿ. ಸೊ ಈ ಮೊಬೈಲ್ ಸಿಕ್ಕಿದ ಮೇಲೆ ಈ ಮೊಬೈಲ್ನ ಕಿತ್ಕೊಳ್ಳೋಕ್ಕೋಸ್ಕರ ಸುಮಾರು ಸರಿ ಅಟ್ಯಾಕ್ ಮಾಡಿದ್ದಾರೆ ನನ್ನ ಮೇಲೆ. ಪಾರ್ಕಲ್ಲಿ ಮಲಗಿದಾಗ 4-5 ಸರಿ ಅಟ್ಯಾಕ್ ಮಾಡಿದ್ದಾರೆ. ಅಂದರೆ ಹಲ್ಲೆ ಮಾಡಿ ಓಡೋದು ಗಲಾಟೆ ಎಲ್ಲ ಆಗಿದೆ. ಸೊ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀನಿ, ಪೊಲೀಸರು ಏನು ಆ್ಯಕ್ಷನ್ ತೊಗೊಂಡಿಲ್ಲ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಸೊ ಈ ಮೊಬೈಲ್ ಇಟ್ಕೊಂಡೆ ನಾನು ಆ್ಯಕ್ಚುಲಿ ಈ ವಿಡಿಯೋ ಎಲ್ಲ ಮಾಡ್ತಾ ಇರೋದು. ಸೊ ಹಿಂಗೆ 2023 ಹೇಗಿತ್ತು, 24 ಕೂಡ ಹಾಗೆ ಇತ್ತು. ಆಗಿದ್ದು ಒಂದೇ ಒಂದು ಡಿಫ್ರೆನ್ಸ್ ಏನಪ್ಪ ಅಂದರೆ 2024 ನಾನು ಹೆಲ್ಪ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ನಾನು ಈವರೆಗೆ ಯಾರ ಹತ್ರ ಹೆಲ್ಪೇ ಕೇಳ್ತಾ ಇರಲಿಲ್ಲ. ಸೊ ಈಗ ಅಕ್ಕನ ಹತ್ರ ಹೆಲ್ಪ್ ಕೇಳಿದೆ. ಸೊ ಮತ್ತೆ ಬೇರೆಯವ್ರ ಹತ್ರ ಹೆಲ್ಪ್ ಮಾಡೋಕ್ಕೆ ಯಾರು ಮುಂದೆ ಬಂದರೂ ಅವ್ರ ಹತ್ರ ಕೇಳಿ ಹೆಲ್ಪ್ ತೊಗೊಳ್ತಾ ಇದ್ದೀನಿ. ಸೊ ಹೀಗಾಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮೋಡಲ್ಲಿದ್ದೀನಿ. ರಿಲ್ಯಾಕ್ಸ್ ಮೋಡು ಏನೂ ಇಲ್ಲ. ಅಂದರೆ ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು ಕೇಳಿ ಅಂದರೆ ತುಂಬ ಕಷ್ಟನೇ. ಒಟ್ಟಲ್ಲಿ ಅದು ಊಟಕ್ಕೆ ಅಂತ 100 ರೂಪೀಸ್ ಕೇಳೆಲ್ಲ ಇಸ್ಕೋಬೇಕು. ಸೊ ಮಾಡ್ತಾಯಿದ್ದೀನಿ. ಸೊ ಹಿಂಗೇ ಅವ್ರ ಹತ್ರ ದುಡ್ಡು ಇಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದೆಲ್ಲ ಮಾಡೋಕ್ಕೆ ನನ್ನ ಕೊಲಿಗೊಬ್ಬ ರಂಜಿತ್ ಅಂತ ಸಿಗ್ದ. ಸೊ ಅವನು ಸ್ವಲ್ಪ ದುಡ್ಡು ಕೊಟ್ಟ. ಅವನಿಂದನೇ ಈಗ ಮೊಬೈಲ್ಗೆ ಸಿಕ್ಕಿತ್ತು. ಅದ್ರ ಚಾರ್ಜರ್ ಇರಲಿಲ್ಲ ನನ್ನ ಹತ್ರ. ಸೊ ಚಾರ್ಜರ್ ತೊಗೊಳಕ್ಕೆ ಮತ್ತು ಇಯರ್ಫೋನ್ ತೊಗೊಳಕ್ಕೆಲ್ಲ, ಎಡಿಟಿಂಗ್ ಮಾಡೋಕ್ಕೆ ಇಯರ್ಫೋನ್ ಇರಲಿಲ್ಲ ನನ್ನ ಹತ್ರ. ಸೊ ಅದಕ್ಕೆಲ್ಲ ರಂಜಿತ್ ಹತ್ರ ದುಡ್ಡು ಇಸ್ಕೊಂಡೆ. ಸೊ ಅವನು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ಊಟ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೆ. ಅಂದರೆ ಧರ್ಮಸ್ಥಳದಲ್ಲಿ ಊಟ ಮಾಡಿಕೊಂಡು ಅಲ್ಲೇ ಎಡಿಟಿಂಗ್ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಬೆಂಗಳೂರು ಕಡೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ದು ಬರೋಕ್ಕೆ 1,000 ರೂಪಾಯಿ ಖರ್ಚಾಗೋಯ್ತು. ಆದರೆ ಅಲ್ಲಿ ಧರ್ಮಸ್ಥಳಕ್ಕೆ ಹೋದರೂ ಅಲ್ಲಿ ಉಳ್ಕೊಳ್ಳೋಕ್ಕಾಗಲಿಲ್ಲ. ಅಂದರೆ ಫೀಲ್ಡರ್ಸ್ಗಳು ಹಾವಳಿ. ಸೊ ವಾಪಸ್ ಬಂದುಬಿಟ್ಟೆ. ಸೊ ಅದಕ್ಕೆಲ್ಲ ಪಾಪ ಇವನೇ ರಂಜಿತ್ 1000 ರೂಪಾಯಿ ಮೇಲೆ ಖರ್ಚು ಮಾಡಿದ್ದಾನೆ. ಸೊ ಇವ್ನು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದೆ ನನಗೋಸ್ಕರ, ಇವನು ಕೂಡ. ಸೊ ಹೀಗೆ ಹೆಲ್ಪ್ ಮಾಡೋಕ್ಕೆ ಒಂದು ಸ್ವಲ್ಪ ಜನ ಸಿಗರು 2024. ಹೀಗಾಗಿ ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ. ಈಗಲೂ ಇಲ್ಲಿ ಒಂದು ಕಡೆ ಒಬ್ಬರು ಸತ್ಯನಾರಾಯಣ ಅಂತ ಒಬ್ಬರು ಪರಿಚಯ ಆದರು. ಸೊ ಅವರು ಮುಂಚೆನೇ ಒಂದು ಸರಿ ಕರೆದಿದ್ರು. ಇಲ್ಲೇ ನನ್ನ ರೂಮ್ ಇದೆ ಉಳ್ಕೋ ಹಂಗೆ ಅಂತ ಒಂದು ಸರಿ ಹೇಳಿದರು. ಸೊ ನಾನು ಅವ್ರ ಹತ್ರ ಅವಾಗ ಇಲ್ಲಿ ಅವ್ರ ಹತ್ರ ಉಳ್ಕೊಳ್ಳೋದು ಬೇಡ, ಡಿಪೆಂಡ್ ಆಗೋದು ಬೇಡ, ಓಡಾಡ್ಕೊಂಡು ಎಲ್ಲರೂ ಕೆಲಸ ಮಾಡಿಕೊಂಡು ಫಸ್ಟು ಲೈಫ್ ಸೆಟ್ಲ್ ಮಾಡ್ಕೊಳ್ಳೋಣ, ಕೂತ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡು ಹೊರಟೋಗಿದ್ದೆ. ಸೊ ಇವಾಗ ಇಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಸಿಗ್ತಲ್ಲ. ಸೊ ಇವ್ರ ಹತ್ರನೇ ಹೆಲ್ಪ್ ತೊಗೊಂಡು ಈ ವಿಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟು ಈ ಯವನತಿ ಎಲ್ಲ ಮುಗಿತಿದ್ದಾಗೆ ಮಾಡಿ ಮುಗಿಸಿ ಬೆಂಗಳೂರು ಕಡೆಗೆ ಹೋಗ್ತೀನಿ ಕೆಲಸ ಹುಡಿಕೊಂಡು.